ನಾವು ಹಾರೈಸ್ತಾ ಈ ಸಮ್ಮೇಳನದ ಯಶಸ್ಸನ್ನು ಕೋರುತ್ತಾ ಇದ್ದೇವೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಈ ಕಲೆಗೆ, ಈ ಒಂದು ಸಮ್ಮೇಳನಕ್ಕೆ ಇರಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಪಾವನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇದೆ. ಕನ್ನಡ ಜನಪದ ಪರಿಷತ್ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಇವರನ್ನು ಆಶೀರ್ವಾದಪೂರ್ವಕ ಸನ್ಮಾನಿಸಬೇಕು ಅಂತ ಸನ್ನಿಧಾನವನ್ನು ಪ್ರಾರ್ಥಿಸ್ತೇನೆ. ಸನ್ಮಾನದ ಬಳಿಕ ವೇದಿಕೆಯಲ್ಲಿರುವಂತಹ ಗಣ್ಯರು ಮಾತ್ರವೇ ಪೂಜ್ಯ ಶ್ರೀಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಕೃತಾರ್ಥರಾಗುವಂತೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದೀಗ ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರು ಪೂಜ್ಯ ಶ್ರೀಗಳವರಿಂದ ಮಂಗಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಂತೆ ವಿನಂತಿ ಇದೆ. ಬಳಿಕ ತಮಗೆಲ್ಲ ತಿಳಿದೇ ಇರುವಂಥದ್ದು ವಿಳ್ಲಬಿಡ್ಡಿ ಮಹೋತ್ಸವದ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮಠದಲ್ಲಿ ನಡೀತಾ ಇರುವುದರಿಂದ ಪೂಜ್ಯ ಶ್ರೀಗಳವರು ತೆರಳಿದ್ದಾರೆ. ಮುಂದುವರಿದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೀವುಗಳ ಜೊತೆಯಾಗಿ ಗುರುಗಳ ಆಶೀರ್ವಾದದೊಂದಿಗೆ ಸರ್ವಾಂಗ ಸುಂದರವಾಗಿ ನಡೆಸಿಕೊಡೋಣ ಅಂತ ಹೇಳುತ್ತಾ ಇಲ್ಲಿಯವರೆಗೆ ಚಿತ್ತೈಸಿ ಹರಸಿ ಕಾರ್ಯಕ್ರಮದ ಪರಿಪೂರ್ಣತೆಗೆ ಅನುಗ್ರಹವನ್ನು ಮಾಡಿರುವ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದವರಿಗೆ ನಮ್ಮ ಪರಿಷತ್ತಿನ ವತಿಯಿಂದ ಮತ್ತು ಸೇರಿರುವಂತಹ ಎಲ್ಲ ಆಸ್ತಿಕ ಬಂಧುಗಳ ಪರವಾಗಿ ಮತ್ತು ಸಾಹಿತ್ಯಾಸಕ್ತ ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಈ ಶುಭಾವಸರದಲ್ಲಿ ಜನಪದ ಗೋಷ್ಠಿಯಲ್ಲಿ ಭಾಗವಹಿಸಲಿರುವ ಪ್ರೊಫೆಸರ್ ಎಸ್.ಎ. ಕೃಷ್ಣಯ್ಯ ಕಡತಿಲಶ್ರೀ ಅವರು ಆಗಮಿಸಿದ್ದಾರೆ. ಪೂಜ್ಯ ಶ್ರೀಗಳವರಿಗೆ ಒಂದು ಗಿಡವನ್ನು ಸಮರ್ಪಣೆ ಮಾಡಿ ಅವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವರೆ ಬಯಸಿದ್ದಾರೆ. ಅವರು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡುವಂತೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಹೃದಯರೇ, ಪ್ರೊಫೆಸರ್ ಎಸ್.ಎ. ಕೃಷ್ಣಯ್ಯ ಅವರು ಪೂಜ್ಯ ಶ್ರೀಗಳವರಿಗೆ ಪುಸ್ತಕ ಸಮರ್ಪಣೆಯನ್ನು ಮಾಡಿ ಜೊತೆಗೆ ಪುಟ್ಟೊಂದು ಗಿಡವನ್ನು ಸಮರ್ಪಿಸಿ ಆಶೀರ್ಮಂತ್ರಾಕ್ಷತೆಯನ್ನು ಸ್ವೀಕರಿಸುತ್ತಾರೆ. ಆ ಬಳಿಕ ಪೂಜ್ಯ ಶ್ರೀಗಳವರನ್ನು ಗೌರವಪೂರ್ವಕ ಬೀಳಿಕೊಟ್ಟು ಅವರ ಶುಭಾಶೀರ್ವಾದಗಳೊಂದಿಗೆ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ಸರ್ವಾಂಗ ಸುಂದರವಾಗಿ ನಡೆಸಿಕೊಳ್ಳೋಣ ಅಂತ ಹೇಳುತ್ತಾ
ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರೆನೇಡ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರೆನೇಡ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four. Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. ವಂದಿಸ್ತಾ ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಡಾಕ್ಟರ್ ಗಣನಾಥ್ ಎಕ್ಕಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳೇ, ಎಲ್ಲ ಜಾನಪದ ಕಲೆಯ ಆಸಕ್ತರೇ, ಉಡುಪಿ ಜಿಲ್ಲೆಯಲ್ಲಿ ಜಾನಪದ ಪ್ರಥಮ ಸಮ್ಮೇಳನ ಇವತ್ತು ನಡೀತಾ ಇದೆ. ಇದನ್ನು ಆಯೋಜಿಸಿದಂಥ ಕನ್ನಡ ಜಾನಪದ ಪರಿಷತ್ ಉಡುಪಿ ಜಿಲ್ಲಾ ಘಟಕಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜಾನಪದ ಸಮ್ಮೇಳನ ಪ್ರಾಯಶಃ ಉಡುಪಿಯಲ್ಲಿ ಇವತ್ತು ಭಾಳ ಒಳ್ಳೆಯ ದಿವಸ ನಡೀತಾ ಇದೆ. ಅಷ್ಟಮಿ ಅದರ ವಿಟ್ಲಪಿಂಡಿ ಇವತ್ತು. ಪ್ರಾಯಶಃ ಆ ಕಾಲದಿಂದ ಮಧ್ವಾಚಾರ್ಯರು ಇಲ್ಲಿ ಕೃಷ್ಣನ ಸ್ಥಾಪಿಸಿದ 800 ವರ್ಷಗಳಿಂದ ಪ್ರಾಯಶಃ ವಿಟ್ಲಪಿಂಡಿಯ ದಿವಸ
ಸಂಭ್ರಮಾಚರಣೆ ಒಂದು ರೀತಿಯಲ್ಲಿ ಜಾನಪದ ತಂಡಗಳ ಮೂಲಕವೇ ನಡೆಯುವಂಥದ್ದು ಸಂಪ್ರದಾಯ ಇಲ್ಲಿ. ಅದು ಹುಲಿವೇಷವನ್ನು ಅದನ್ನೇ ಕರಿಬೋದು ನಾವು, ಅಥವಾ ಜಾನಪದ ತಂಡಗಳು ಇರುವಂಥದ್ದು. ಹಾಗಾಗಿ ಇವತ್ತು ಅಷ್ಟಮಿಯ ದಿವಸ ಜಾನಪದದ ಸಮ್ಮೇಳನ ನಡೀತಾ ಇರುವಂಥದ್ದು ಇದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇದು ಪ್ರಥಮ ಸಮ್ಮೇಳನ ನಡೆದಿದೆ. ಉಡುಪಿಯಲ್ಲಿ ಜಾನಪದಕ್ಕೆ ಅದರದೇ ಆದಂಥ ಶ್ರೀಮಂತಿಕೆ ಇದೆ. ನಾವು ಯಕ್ಷಗಾನವನ್ನು ಒಂದು ರೀತಿಯಲ್ಲಿ ಜಾನಪದ ಅಂತಲೇ ನಾವು ಕರ್ಕೊಂಡು ಬಂದಂಥವ್ರು. ಹಾಗಾಗಿ ಈ ರಾಜಾಂಗಣ ಇಂಥ ಜಾನಪದ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂಥದ್ದು ಕೃಷ್ಣಮಠ. ಇವತ್ತು ಪ್ರಥಮ ಸಮ್ಮೇಳನ ನಡೀತಾ ಇದೆ. ಉಡುಪಿಯ ರಾಜಾಂಗಣದಲ್ಲಿ ಯಾವ ಸಮ್ಮೇಳನಗಳು ಪ್ರಥಮವಾಗಿ ನಡೀತದ ಅದೆಲ್ಲವೂ ಯಶಸ್ಸಾದಂಥ ಉದಾಹರಣೆಗಳು ಇವತ್ತಿನವರೆಗಿದೆ. ಹಾಗಾಗಿ ಇವತ್ತು ಕೃಷ್ಣಾಷ್ಟಮಿಯ ದಿವಸ ನಡೆದದ್ರಿಂದ ಇದು ಮುಂದೆ ಪ್ರತಿ ವರ್ಷ ಯಶಸ್ಸಾಗಿ ನಡೀತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಗಣನಾಥ್ ಹೆಕ್ಕಾರ್ರವರನ್ನು ಆಯ್ಕೆ ಆಗಿದ್ದಂಥದ್ದು ಅತ್ಯಂತ ಅರ್ಥಪೂರ್ಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರು ಜಾನಪದ ಒಬ್ಬ ವಿದ್ವಾಂಸರಾಗಿ, ಒಬ್ಬ ಉಪನ್ಯಾಸಕರಾಗಿ ಈ ಉಡುಪಿಗೆ, ಜಾನಪದ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಹಿಂದೆಯೂ ನೀಡಿದವರು, ಇಂದು ನೀಡ್ತಾ ಇರುವವರು. ಹಾಗಾಗಿ ಪ್ರಥಮ ಸಮ್ಮೇಳನ ಅಧ್ಯಕ್ಷರಾಗಿ ಇವತ್ತು ಗಣನಾಥ್ ಹೆಕ್ಕಾರ್ರವರು ಆಯ್ಕೆಯಾದಂಥದ್ದು ಇದು ಜಾನಪದ ಕ್ಷೇತ್ರಕ್ಕೆ ಹೆಚ್ಚು ಭರವಸೆಯ ಸಂಕೇತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಮ್ಮೇಳನದ ಕಾರಣದಿಂದ ಜನಪದ ಕ್ಷೇತ್ರಕ್ಕೆ ಇನ್ನಷ್ಟು ಯುವಕರು ತೊಡಗಿಸಿಕೊಳ್ಳಿ ಮತ್ತು ನಮ್ಮ ಜನಪದ ಕಲೆಗಳಿಗೆ ಹೆಚ್ಚು ಒತ್ತು ಸಿಕ್ಕುವಂತಾಗಿ, ಅದಕ್ಕೆ ಪ್ರಾಮುಖ್ಯತೆ ಸಿಕ್ಕುವಂಥ, ಜಾನಪದ ಕಲೆಗಳಿಗೆ ಪ್ರಾಮುಖ್ಯತೆ ಸಿಕ್ಕುವಂಥ ದಿನಗಳು ಬರಲಿ ಅಂತ ನಾನು ಶುಭವನ್ನು ಹಾರೈಸಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸಜ್ಜನ ಬಂಧುಗಳೇ, ಇದೀಗ ಈ ಸಮಾರಂಭದಲ್ಲಿ ಜನಪದ ಪ್ರಶಸ್ತಿ ಪ್ರದಾನ ನಡೆಯಲಿಕ್ಕಿದೆ. ಪ್ರಶಸ್ತಿ ಸ್ವೀಕರಿಸುವವರ ಕುರಿತಾದ ಮಾತುಗಳಿಗಾಗಿ ಪರಿಷತ್ನ ಖಜಾಂಜಿ ಚಂದ್ರ ಹಂಗರಕಟ್ಟೆ ಅವರು ಆಗಮಿಸ್ತಾರೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಸಮಸ್ತ ಜನಪದ ಮನಸ್ಸುಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಇದು ಭರತ ಭೂಮಿ. ಇಂಥ ಒಂದು ತಪೋಭೂಮಿಯಲ್ಲಿ ನೆಲ, ಜಲ, ಕಲ್ಲು, ಮಣ್ಣುಗಳಿಗೆ ದೈವಿ ಸ್ವರೂಪವನ್ನು ಕೊಟ್ಟು ಆರಾಧಿಸುವುದು ಭಾರತೀಯ ಭವ್ಯ ಸಂಸ್ಕೃತಿಯಾಗಿದೆ. ಎಲ್ಲವನ್ನೂ ಎಲ್ಲದರಲ್ಲಿ ಕಾಣುವಂಥ ನಾವುಗಳು ಒಟ್ಟು ಆರಾಧನೆ ಮಾಡುವುದು ಪ್ರಕೃತಿಯನ್ನು. ಈ ಪ್ರಕೃತಿಯೊಂದಿಗೆ ಹಾಸುಹೊಕ್ಕಾಗಿರ್ತಕ್ಕಂತಹ ಸ್ವಾಮಿ, ಭೂಮಿ, ನಾಗಾರಾಧನೆ, ದೈವಾರಾಧನೆ, ಯಕ್ಷಗಾನ ಎಲ್ಲವೂ ಕೂಡ ಈ ಮಣ್ಣಿನ ವಿಶಿಷ್ಟವಾದ ಕಲೆಯಾಗಿದೆ. ಇಂತಹ ಕಲಾಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಕಲಾ ಆರಾಧಕರನ್ನು, ಜನಪದ ಕಲಾವಿದರನ್ನು ಗುರುತಿಸುವಂತಹ, ಅವರನ್ನು ಗೌರವಿಸುವಂತಹ ಸಂದರ್ಭ ಇದೀಗ ನಮಗೊದಗಿದೆ. ಅಂತೆಯೇ ಜನಪದ ಹಿರಿಯ ಕಲಾವಿದರು ವೇದಿಕೆಗೆ ಬರುವಂತೆ ಸರಿ ಅಂತೆಯೇ ಜನಪದ ಹಿರಿಯ ಕಲಾವಿದರು ವೇದಿಕೆಗೆ ಬರುವಂತೆ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಾ, ಮೊದಲಿಗೆ ಶ್ರೀಮತಿ ಅಪ್ಪಿ ಕೃಷ್ಣಪಾಣ, ಶ್ರೀಮತಿ ಅಪ್ಪಿ ಕೃಷ್ಣಪಾಣ ಹಿರಿಯ ತುಳು ಪಾಡ್ದನ ಕಲಾವಿದರು. ಈಗಾಗಲೇ ಜನಪದ ಪಾಡ್ದನಗಳನ್ನು ದೈವಾರಾಧನೆ ಮೂಲಕ ತನ್ನ ಇಡೀ ಬದುಕನ್ನು ಸಮರ್ಪಿಸಿಕೊಳ್ಳುತ್ತಾ ಕಿರಿಯ ತಲೆಮಾರಿನವರಿಗೆ ಕೂಡ ಈ ಜನಪದ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಪರಂಪರೆಗೆ ತಲುಪಿಸುವಂತಹ ಮಹತ್ ಕಾರ್ಯದಲ್ಲಿ ತೊಡಗಿದ್ದಾರೆ ಶ್ರೀಮತಿ ಅಪ್ಪಿ ಕೃಷ್ಣಪಾಣ. ವೇದಿಕೆಯವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಿದೆ. ಇವರಿಗೆ ಗೌರವಿಸುವಂತೆ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಕೋರಿಕೊಂಡಿದ್ದೇವೆ.
ಡಾಕ್ಟರ್ ಗಣನಾಥ್ ಎಕ್ಕರ್ ಅವರು ಅವರನ್ನು ಗುರುತಿಸಿ ಸನ್ಮಾನಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಅವರಿಗೆ ಗೌರವದ ಶಾಲನ್ನು ತೊಡಿಸಬೇಕು. ಜೊತೆಗೆ ಗೌರವಿಸಿ ಸನ್ಮಾನಿಸಬೇಕು. ಜೊತೆಗೆ 5,000 ನಗದು ಬಹುಮಾನವನ್ನು ಕೊಟ್ಟು ಗುರುತಿಸಿ ಗೌರವಿಸುತ್ತಿದ್ದೇವೆ. ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಲ್ಲಿಸಬೇಕು. ನಮ್ಮ ನಾಡಿನ ಈ ಮಣ್ಣಿನ ಕಲೆಯಾದಂತಹ ದೈವಾರಾಧನೆ, ಇದನ್ನು ಅನೇಕ ಪ್ರಾರ್ಥನೆಗಳ ಮೂಲಕ ಹೊಗಳುತ್ತಾ ಈ ಒಂದು ಕಲೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀಮತಿ ಅಪ್ಪಿ ಕೃಷ್ಣಾಪಾಣ ಮೂಡುಬೆಳ್ಳೆ ಇವರು. ಅವರಿಗೆ ಎಲ್ಲ ನಮ್ಮ ಜನಪದ ಮನಸ್ಸುಗಳ ಮೂಲಕ, ಜನಪದ ಕಲಾವಿದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿಕೊಂಡಿದ್ದೇವೆ, ಗುರುತಿಸಿಕೊಂಡಿದ್ದೇವೆ, ಸನ್ಮಾನಿಸಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಶ್ರೀ ನಾಗರಾಜಪಾಣ ದೈವಾರಾಧನೆ, ಸ್ವಾಮಿ ಆಟ, ಶ್ರೀಯುತ ನಾಗರಾಜಪಾಣ ದೈವಾರಾಧನೆ ಹಿರಿಯ ಕಲಾವಿದರು ವೇದಿಕೆ ಬರುವಂತೆ ಗೌರವದಿಂದ ಆಮಂತ್ರಿಸಿಕೊಂಡಿದ್ದೇವೆ. ಶ್ರೀಯುತ ನಾಗರಾಜಪಾಣ ಇವರು ಈಗಾಗಲೇ 101 ತುಂಡು ಸ್ಥಳ, 64 ಗರಡಿಗಳಲ್ಲಿ ದೈವಾರಾಧನೆಯನ್ನು ಮಾಡುತ್ತಾ, ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಸುಮಾರು 100ಕ್ಕೂ ಮಿಕ್ಕಿ ಸ್ವಾಮಿಯ ದೈವಗಳ ಹೊಗಳಿಕೆಯಲ್ಲಿ ಇವರು ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಜೊತೆಗೆ ಕಾಂತಾರ ನಾಗರಾಜಪಾಣ ಅಂತ ಪ್ರಸಿದ್ಧರಾಗಿದ್ದಾರೆ. ಇತ್ತೀಚಿನ ಕಾಂತಾರದ ಸಿನಿಮಾದಲ್ಲಿ ಜನಪದ ಹಾಡುಗಳ ಮೂಲಕ ನಮ್ಮ ಈ ಮಣ್ಣಿನ ಕಲೆಯನ್ನು, ದೈವಾರಾಧನೆಯನ್ನು ಜಗತ್ತಿನುದ್ದಕ್ಕೂ ಪ್ರಸರಿಸಿದಂತಹ ಶ್ರೀಯುತ ನಾಗರಾಜಪಾಣ ದೈವಾರಾಧನೆಯ ಹಿರಿಯ ಕಲಾವಿದರು. ಶ್ರೀಯುತ ನಾಗರಾಜಪಾಣ ಇವರಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡುತ್ತಾ 5,000 ರೂಪಾಯಿಯ ನಗದು ಬಹುಮಾನದೊಂದಿಗೆ ಇವರು ಈ ಒಂದು ದೈವಾರಾಧನೆಯನ್ನು ಕಿರಿಯ ತಲೆಮಾರಿಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ತಲೆಮಾರಿಗೆ ಈ ಒಂದು ದೈವಾರಾಧನೆ, ಸ್ವಾಮಿಯ ಹೊಗಳಿಕೆಯನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾವು ಅತ್ಯಂತ ಗೌರವದಿಂದ ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಮುಂದಿನ ಸನ್ಮಾನಕ್ಕಾಗಿ ಶ್ರೀ ಶಂಕರ್ ದಾಸ್ ಹಿರಿಯ ಜನಪದ ಕಲಾವಿದರು, ಚಂಡ್ಕಳ, ಉಡುಪಿ ತಾಲೂಕು. ಶ್ರೀಯುತ ಕಾಂತಾರ ನಾಗರಾಜಪಾಣ ಅವರಿಗೆ ಅಭಿನಂದನೆ ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ಸನ್ಮಾನಕ್ಕಾಗಿ ಶ್ರೀ ಶಂಕರ್ ದಾಸ್ ಹಿರಿಯ ಜನಪದ ಕಲಾವಿದರು. ಈಗಾಗಲೇ ಇವರು ಕೂಡ ಈ ಮಣ್ಣಿನ ನೆಲ ಜಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಶ್ರೀಯುತ ಶಂಕರ್ ದಾಸ್ ಹಿರಿಯ ಜನಪದ ಕಲಾವಿದರು. ಇವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಂಡಿದ್ದೇವೆ, ಸನ್ಮಾನಿಸುತ್ತಿದ್ದೇವೆ. ಹಾಗೂ 5,000 ರೂಪಾಯಿಯ ನಗದು ಬಹುಮಾನದೊಂದಿಗೆ ಇವರಿಗೆ ಪ್ರೋತ್ಸಾಹಕವಾಗಿ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸಿಕೊಡುವಂತಹ ಮಹತ್ಕಾರದಲ್ಲಿ ತಮ್ಮನ್ನು ತಾವು ಮುಂದೂ ಕೂಡ ತೊಡಗಿಸಿಕೊಳ್ಬೇಕೆನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಶ್ರೀ ಶಂಕರ್ ದಾಸ್ ಹಿರಿಯ ಜನಪದ ಕಲಾವಿದರಿವರಿಗೆ ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದೆ ಶ್ರೀಮತಿ ಜಾಹ್ನವಿ ಹೆರಳೆ ಜಾನಪದ ಸಾಂಪ್ರದಾಯಿಕ ಹಾಡುಗಳ ಕಲಾವಿದರು. ಶ್ರೀಮತಿ ಜಾಹ್ನವಿ ಹೆರಳೆ ವೇದಿಕೆ ಬರಬೇಕು.
ಶ್ರೀಮತಿ ಜಾಹ್ನವಿ ಹೆರಳೆ, ಜಾನಪದ ಸಾಂಪ್ರದಾಯಿಕ ಹಾಡುಗಳ ಕಲಾವಿದರು, ಸಾಲಿಗ್ರಾಮ, ಬ್ರಹ್ಮಾವರ ತಾಲೂಕು. ಅವರನ್ನು ಚಪ್ಪಾಳೆಯೊಂದಿಗೆ ವೇದಿಕೆ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಜಾಹ್ನವಿ ಹೆರಳೆ. ಅನಂತರ ಶ್ರೀ ಸತೀಶ್ ಕಾಂಚನ್, ಜಾನಪದ ಕಲಾವಿದರು. ಶ್ರೀಮತಿ ಜಾಹ್ನವಿ ಹೆರಳೆ, ಶ್ರೀಮತಿ ಜಾಹ್ನವಿ ಹೆರಳೆ ಇವರು ಜಾನಪದದ ಹಾಡುಗಳ ಕಲಾವಿದರು. ಎಲ್ಲ ಹಾಡುಗಳನ್ನು ಜನಪದ ಚೌಕಟ್ಟಿನೊಳಗೆ ಹಿರಿಯ ಕಿರಿಯ ಕಲಾವಿದರಿಗೆ ಅದನ್ನು ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಇಂದು ಕನ್ನಡ ಜನಪದ ಸಾಹಿತ್ಯ ಪರಿಷತ್ ಅವರನ್ನು ಗುರುತಿಸಿ ಸನ್ಮಾನಿಸ ಮಾಡ್ತಾ ಇದ್ದೇವೆ. ಶ್ರೀಮತಿ ಜಾಹ್ನವಿ ಹೆರಳೆ ಇವರನ್ನು ಕನ್ನಡ ಜನಪದ ಪರಿಷತ್ ಬೆಂಗಳೂರು ರಾಜ್ಯ ಘಟಕ ರಾಜ್ಯ ಜನಪದ ಪ್ರಪಂಚ ಪ್ರಶಸ್ತಿಯನ್ನು ನೀಡಿ ಗೌರವಿಸಿಕೊಂಡಿದ್ದೇವೆ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು ಮೇಡಮ್. ಮುಂದೆ ಶ್ರೀ ಸತೀಶ್ ಕಾಂಚನ್, ಜಾನಪದ ಕಲಾವಿದರು, ಹೌದರಾಯನ್ ವಾಲ್ಗದ ಹಿರಿಯ ಕಲಾವಿದರು. ಶ್ರೀ ಸತೀಶ್ ಕಾಂಚನ್. ಅನಂತರ ಶ್ರೀಮತಿ ಜ್ಯೋತಿ ಮಾಧವ್ ಪ್ರಭು ಅವರು ಸಿದ್ಧರಾಗಬೇಕು. ಶ್ರೀಮತಿ ಜ್ಯೋತಿ ಮಾಧವ ಪ್ರಭು, ಹಿರಿಯ ಯಕ್ಷಗಾನ ಕಲಾವಿದರು. ಕರಾವಳಿ ಭಾಗದ ಗಂಡು ಕಲೆಯಾದಂತಹ ಯಕ್ಷಗಾನ ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗಕ್ಕೂ ಸೇರತಕ್ಕಂತಹ ಈ ಒಂದು ಯಕ್ಷಗಾನ ಹಿರಿಯ ಕಲಾವಿದರು ಶ್ರೀಮತಿ ಜ್ಯೋತಿ ಮಾಧವ ಪ್ರಭು, ಕೊಕ್ಕರ್ಣೆ, ಬ್ರಹ್ಮಾವರ ತಾಲೂಕು. ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆ ಬರಮಾಡಿಕೊಂಡಿದ್ದೇವೆ. ಶ್ರೀಮತಿ ಜ್ಯೋತಿ ಮಾಧವ್ ಪ್ರಭು ಇವರನ್ನು ಶಾಲು ಹೊದಿಸಿ ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ. ಶ್ರೀಮತಿ ಜ್ಯೋತಿ ಮಾಧವ್ ಪ್ರಭು ಇವರಿಗೆ ಎಲ್ಲ ಅತಿಥಿಗಳು, ಅಭ್ಯಾಗತರು ಗುರುತಿಸಿ ಗೌರವಿಸುತ್ತಿದ್ದಾರೆ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಶ್ರೀಮತಿ ಜ್ಯೋತಿ ಮಾಧವ್ ಪ್ರಭು, ಹಿರಿಯ ಯಕ್ಷಗಾನ ಕಲಾವಿದರು. ವಂದನೆಗಳು ಮೇಡಮ್. ಶ್ರೀ ಗಣೇಶ್ ಬಾರ್ಕೂರ್, ಜಾನಪದ ಕಲಾವಿದರು. ಮುಂದಿನ ಸನ್ಮಾನಕ್ಕಾಗಿ ಶ್ರೀ ಗಣೇಶ್ ಬಾರ್ಕೂರು. ಶ್ರೀಯುತ ಗಣೇಶ್ ಬಾರ್ಕೂರ್ ಇವರು ವೇದಿಕೆ ಬರಬೇಕು. ಶ್ರೀಯುತ ಗಣೇಶ್ ಬಾರ್ಕೂರ್, ಜನಪದ ಕಲಾವಿದರು, ವೇದಿಕೆಯತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇವರನ್ನು ನಮ್ಮ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ರಾಜ್ಯ ಘಟಕ ನೀಡುವಂತಹ ಶ್ರೇಷ್ಠ ರಾಜ್ಯ ಜನಪದ ಪ್ರಪಂಚ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ನೆರೆದಂಥ ಎಲ್ಲ ಜನಪದ ಮನಸ್ಸುಗಳು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಿಸಬೇಕು. ಶ್ರೀಯುತ ಗಣೇಶ್ ಬಾರ್ಕೂರ್, ಜಾನಪದ ಕಲಾವಿದರು.
ಅರಿತೆಗೆ ಈ ಮಣ್ಣಿನ ಕಲೆಯನ್ನು, ಸಂಸ್ಕೃತಿಯನ್ನು, ಆಚಾರ ವಿಚಾರಗಳನ್ನು, ನಮ್ಮ ನಂಬಿಕೆಗಳನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಲ್ಲಿ ಎಲ್ಲ ಜನಪದ ಹಿರಿಯ ಕಲಾವಿದರು ಶ್ರಮಿಸುತ್ತಿದ್ದಾರೆ. ಈಗಾಗಲೇ 2 ಯಕ್ಷಗಾನದ ವೇಷಗಳು ನಮ್ಮೊಂದಿಗಿದೆ. ಇದನ್ನು ಸಂಘಟಿಸಿದವರು ಬೈಂದೂರು ತಾಲೂಕು ಅಧ್ಯಕ್ಷರಾದಂತಹ ಗಣೇಶ್ ಉಪ್ಪುಂದ ಇವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. हरि ओम. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salon Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime.
ಬಿಚಿತು ಲೇ 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 ಲಾ ಲೇ 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 ಲಾ. ಇವತ್ತಿನ ದಿವಸದಲ್ಲಿ ಶ್ರೀಕೃಷ್ಣನ ಸೇವೆಗಳಾಗುವಂಥ ವಿಚಾರ ಒಂದೇನೆ ಮಾಡಿಕೊಂಡಿದ್ದೇನೆ. ಅಷ್ಟಮಟ್ಟಕ್ಕೂ ಶ್ರೀಕೃಷ್ಣ ಒಂದು ಮಾಡಿಕೊಂಡಿದ್ದೇನೆ. ಬಹಳ ಅದ್ಭುತವಾದ ಕಂಠಸಿರಿಯಿಂದ ಕಾಂತಾರದ ಒಂದು ತುಣುಕನ್ನು ಹೇಳಿದ ನಾಗರಾಜ್ ಪಾಣ ಅವರಿಗೆ ವಂದನೆಗಳು. ತಮಗೆ ಗೊತ್ತಾಯಿತು ಬಂಧುಗಳೇ, ನಾವು ಯಾರನ್ನೆಲ್ಲ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಂತ. ಈ ನೆಲದ ಮೂಲ ಜನರನ್ನು, ಜನಪದ ಕಲಾವಿದರನ್ನು ಗುರುತಿಸಿದ್ದೇವೆ ಎನ್ನುವ ಹೆಮ್ಮೆ ನಮ್ಮದು ಬಂಧುಗಳೇ. ಬಂಧುಗಳೇ, ಮತ್ತೆ ಅನ್ಯ ಕಾರ್ಯನಿಮಿತ್ತ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ತೆರಳಿದ್ದಾರೆ. ಅವರಿಗೆ ಒಂದು ಸ್ಮರಣಿಕೆಯನ್ನೈತು ಈ ಕಾರ್ಯಕ್ರಮದ ಬೀಳ್ಕೊಡೋಣ. ಕಾರ್ಯಕ್ರಮಕ್ಕೆ ಬಂದು ಸ್ಫೂರ್ತಿಯ ಮಾತುಗಳನ್ನು ಆಡಿದ್ದೀರಿ. ತಮಗೆ ಹಾರ್ದಿಕವಾದ ಅಭಿನಂದನೆಗಳು ಮತ್ತು ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಡಾಕ್ಟರ್ ಗಣನಾಥ ಎಕ್ಕಾರು ಅವರು ಶುಭನುಡಿಯಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಸುರೇಂದ್ರ ತೀರ್ಥ ಶ್ರೀಪಾದರಿಗೆ ನಮಿಸುತ್ತಾ ಈ ಸಮ್ಮೇಳನದ ಸರ್ವಾಧ್ಯಕ್ಷ ನುಡಿಗಳನ್ನು ತಮ್ಮ ಮುಂದೆ ಇಡುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಜಾನಪದ ಎಸ್ ಬಾಳಾಜಿಯವರೇ, ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ಕೆ ರಘುಪತಿ ಭಟ್ ಅವರೇ, ಕನ್ನಡ ಜಾನಪದ ಪರಿಷತ್ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಬಂಧುಗಳೇ, ನಾನು ಸಭಾಧ್ಯಕ್ಷರ ಭಾಷಣವನ್ನು ಬರೆದು ತಂದಿದ್ದೀನಿ. ಹೆಚ್ಚಿಲ್ಲ, 4 ಪುಟ ಬರ್ತಂದಿದ್ದೀನಿ. ಕಾರಣ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದರೆ, ಸಮ್ಮೇಳನದಲ್ಲಿ ನಾವು 10-15 ಪುಟದ ಭಾಷಣಗಳನ್ನು ಬರೆದಂಥ ಸಂದರ್ಭದಲ್ಲಿ ಕೊನೆಗೆ ಕೇಳುವ ತಾಳ್ಮೆ ಇರೋದಿಲ್ಲ. ಮತ್ತು ನನಗೆ ಇಡೀ ಸಮ್ಮೇಳನದಲ್ಲಿ, ಯಾಕಂದರೆ 1-2 ಗಂಟೆಗೆ ಮುಗಿಬೇಕೆಂಬಂಥ ಕಾರಣಕ್ಕಾಗಿ ಸುದೀರ್ಘವಾದ ಮಾತುಗಳನ್ನು ಆಡದೆ ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಕೆಲವು ಮಾತುಗಳಲ್ಲಿ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಮೊದಲಾಗಿ ನಾನು ವಂದಿಸಬೇಕಾದ್ದು, ಯಾಕೆಂದರೆ ಕಳೆದ ಹಲವು ಹೆಚ್ಚು ಕಡಿಮೆ 1 ದಶಕಗಳ ಪರಿಚಯ ನನಗೆ ಡಾಕ್ಟರ್ ಎಸ್ ಬಾಲಾಜಿ ಅವರು. ನಾವು ಒಟ್ಟಿಗೆ ಕೆಲಸ ಮಾಡಿದವರು ಜಾನಪದ ಕ್ಷೇತ್ರದಲ್ಲಿ ಮತ್ತು NSS ಕ್ಷೇತ್ರದಲ್ಲಿ. ಅವರು ರಾಜ್ಯಾದ್ಯಂತ ಮಾಡ್ತಾ ಇರುವಂಥ ಕಾರ್ಯ ಇದೆಯಲ್ಲ, ಅದು ನಿಜವಾಗಿಯೂ ಪ್ರಶಂಸನಾರ್ಹ. ಇವತ್ತು ಜಾನಪದಕ್ಕೆ ಈ ರೀತಿಯ ಕೆಲಸವನ್ನು ಮಾಡುವವರು ಇಲ್ಲ, ಸಂಸ್ಥೆಗಳು ಕೂಡ ಕಡಿಮೆ ಇದೆ. ಆ ನೆಲೆಯಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ, ಕಳೆದ 1 ದಶಕಗಳಿಂದ ಇಡೀ ಕರ್ನಾಟಕದಲ್ಲಿ ಸಂಚರಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಜಾನಪದವಾದ ಚಲನಶೀಲತೆಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಾನು ಉಡುಪಿ ಜನರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಂದಿಗೆ ಉಡುಪಿ ಘಟಕ ಮತ್ತು ಅಲ್ಲಿಯ ತಾಲೂಕು ಘಟಕಗಳು ಶ್ರೀ ಗಣೇಶ್ ಗಂಗೊಳ್ಳಿ ಅವರ ನೇತೃತ್ವದಲ್ಲಿ ಹಲವು ಪುರೋಗಾಮಿ ಕಾರ್ಯಕ್ರಮಗಳನ್ನು, ಜಾನಪದಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸುವುದು ಅತ್ಯಂತ ಅಗತ್ಯ ಆಗಿದೆ. ಅದಕ್ಕೆ ಈ ಸಮ್ಮೇಳನವೇ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಶ್ರೀ ಗಣೇಶ್ ಗಂಗೊಳ್ಳಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು, ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು, ಅದು ಜಿಲ್ಲಾ ಘಟಕ ಇರ್ಬೋದು, ತಾಲೂಕು ಘಟಕ ಇರ್ಬೋದು, ಅವರೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ತಮ್ಗೆ ಗೊತ್ತಿದೆ, ಜಾನಪದ ಅಂದರೆ 3 ಅಂಶಗಳು ಬಹಳ ಮುಖ್ಯ ಆಗತ್ತೆ. ಒಂದು ಮೌಖಿಕ ಪರಂಪರೆ, ಓರಲ್ ಟ್ರೆಡಿಷನ್ ಅಂತ ಕೇಳ್ತೇವೆ ನಾವು. ಮೌಖಿಕ ಪರಂಪರೆ, ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಬಂದಂಥ ಪರಂಪರೆ. ಅದು ಜನಾಂಗದಿಂದ ಜನಾಂಗಕ್ಕೆ ಚಲನಶೀಲವಾಗ್ತಾ ಹೋಗಿದೆ.
ಆದ್ದರಿಂದ ಮೌಖಿಕ ಪರಂಪರೆಯನ್ನು ಜತನದಿಂದ ಕಾಪಾಡಿಕೊಂಡು ಬರಬೇಕು ಅಂತ ಇದ್ದರೆ ಆ ಮೌಖಿಕ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ನಾವು ಸಂವಹನ ಮಾಡಬೇಕಾಗತ್ತೆ. ಆ ನೆಲೆಯಲ್ಲಿ ಬಹುಶಃ ಇಂಥ ಸಮ್ಮೇಳನಗಳು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇದೆ, ಅಥವಾ ಇಂಥ ಸಂಸ್ಥೆಗಳ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಎರಡನೇದು ಪಠ್ಯ ಅಂದರೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಬಾಲೆ ಮೀನು ಮುಗುಡು ಮೀನು ಅಂತ ಒಂದು ಜನಪದ ಕಥೆ ಇದೆ. ಅದರ ಸುಮಾರು 25 ಪಠ್ಯಗಳು ಸಿಗುತ್ತೆ. ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಇದನ್ನು ಹೀಗೆ ಅಂತ ಹೇಳುವಾಗಿಲ್ಲ. ಈಗ ಔಂದ್ರಾಯನ ಓಲಕಕ್ಕೆ ಸಂಬಂಧಪಟ್ಟಾಗಲೂ ಕೂಡ ಅದೇ ಪ್ರದೇಶದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನತೆ ಬರುತ್ತೆ. ನಮಗೆ ಆ ವೈವಿಧ್ಯತೆ ಇದೆಯಲ್ಲ, ಆ ಬಹುತ್ವ ಇದೆಯಲ್ಲ, ಅದನ್ನು ಜಾನಪದ ಒಪ್ಪಿಕೊಳ್ಳುತ್ತೆ. ಅದು ಜಾನಪದದ ಶ್ರೇಷ್ಠತೆ. ಇನ್ನೊಂದು ಬಹಳ ಮುಖ್ಯವಾದ್ದು ಇಲ್ಲಿ ಉಲ್ಲೇಖ ಮಾಡಬೇಕಾದ್ದೇನು ಅಂದರೆ, ಪರಮ ಪೂಜ್ಯ ಶ್ರೀಗಳು ಹೇಳಿದ್ರು ಅದನ್ನು. ಇಲ್ಲಿ ವಿಟ್ಲಪಿಂಡಿ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕ್ರೀಡೆಗಳು ನಡೆಯುತ್ತೆ, ಹುಲಿವೇಷ ಪ್ರದರ್ಶನ ನಡೆಯುತ್ತದೆ, ಬೇರೆ ಬೇರೆ. ನೋಡಿ, ಯಾವುದೇ ಜಾನಪದ ಅಂಶಕ್ಕೆ ಕ್ರಿಯಾಶೀಲತೆ ಇರುತ್ತೆ. ಅದು ಜನರ ಬದುಕನ್ನು ಬಿಟ್ಟಿರೋದಿಲ್ಲ. ಅದರಿಂದ ಸ್ವತಂತ್ರವಾಗಿ ತರಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಅಂದರೆ ಜನರ ಬದುಕು ನಿರಂತರವಾಗಿ ಮುಂದುವರಿದ ಹಾಗೆ ಜಾನಪದ ಕೂಡ ಬದಲಾಗ್ತಾ ಇರೋದು ಸಹಜ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆ ದೃಷ್ಟಿಯಿಂದ 9ನೇ ಶತಮಾನದ ಕವಿರಾಜ ಮಾರ್ಗಕಾರ ಒಂದು ಪದವನ್ನು ಬಳಸ್ತಾನೆ, ಜನಪದ ಅಂತ ಪದವನ್ನು ಬಳಸ್ತಾನೆ. ಜನಪದ ಅಂತ ಪದವನ್ನು ಯಾಕೆ ಬಳಸ್ತಾನೆ ಅಂದರೆ, ಜನಸಾಮಾನ್ಯರನ್ನ, ಜನರು ಎಂಬ ಅರ್ಥದಲ್ಲಿ ಬಳಸ್ತಾನೆ. ಆದ್ರಿಂದ ಜಾನಪದ ಅಂದರೆ ಜನರ ಸಾಹಿತ್ಯ, ಅದು ಜನರ ಮೌಖಿಕ ಸಾಹಿತ್ಯ, ಅದು ಜನರ ಪ್ರದರ್ಶನ ಕಲೆಗಳು, ಅದು ಜನರ ಭೌತಿಕ ಸಂಸ್ಕೃತಿ. ಭೌತಿಕ ಸಂಸ್ಕೃತಿ ಅಂದರೆ ನಾವು ಹಾಕುವ ಬಟ್ಟೆ ಬರೆ ಇತ್ಯಾದಿಗಳೆಲ್ಲ ಬರುತ್ತೆ. ಭೌತಿಕ ಸಂಸ್ಕೃತಿ ಅದು ಜನರ ಆಚರಣೆ ಮತ್ತು ನಂಬಿಕೆಗಳು. ಇದನ್ನು ಒಟ್ಟಾಗಿ ನಾವು ಜಾನಪದ ಅಂತ ಕರಿತೇವೆ. ಆ ನೆಲೆಯಲ್ಲಿ ಬಹುಶಃ ಜಾನಪದ ಕುರಿತಾಗಿ, ಯಾಕೆಂದರೆ ಇವತ್ತು ನಾನು ಕೊನೆಯಲ್ಲಿ ಹೇಳಿದ್ದೀನಿ ಮಾತಿನಲ್ಲಿ, ನಮ್ಮ ಸಂವಿಧಾನದ ಮೂಲ ಆಶಯವೇ ಜಾನಪದ. ಯಾಕೆಂದರೆ ಸಮಾನತೆಯನ್ನು ಪ್ರತಿಪಾದಿಸುತ್ತೆ, ಆಮೇಲೆ ಭ್ರಾತೃತ್ವವನ್ನು ಪ್ರತಿಪಾದಿಸುತ್ತೆ, ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುತ್ತೆ, ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತೆ. ಜಾನಪದ ಕಳೆದ ಸಾವಿರಾರು ವರ್ಷಗಳಿಂದ ಅದನ್ನು ಮಾಡಿಕೊಂಡು ಬಂದಿದೆ. ಇದು ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು. ಆದ್ದರಿಂದ ನಾನು ಹೇಳುವಾಗಲೇ ಹೇಳಿದ್ದೀನಿ, ಸಂವಿಧಾನವೇ ಜಾನಪದ. ಸಂವಿಧಾನವನ್ನು ನಾವು ಗೌರವಿಸುವುದು ಅಂದರೆ ಜಾನಪದವನ್ನು ಗೌರವಿಸೋದು. ಜಾನಪದಕ್ಕೂ ಸಂವಿಧಾನಕ್ಕೂ ಅವಿನಾಭಾವ ಸಂಬಂಧ ಇರೋದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ. ಈ ಪೀಠಿಕೆಯ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಸಂತೋಷ ಪಡ್ತೇನೆ. ತಮಗೆಲ್ಲರಿಗೂ ಅಭಿಮಾನಪೂರ್ವಕ ವಂದನೆಗಳು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾರಣಿ. ನನ್ನ ಬದುಕಿನ ಮಾರ್ಗದರ್ಶನ ಮಾಡಿದ ಎಲ್ಲ ಜನಪದರಿಗೆ ನಾನು ತಲೆಬಾಗುತ್ತೇನೆ. ಡಾಕ್ಟರ್ ಜಾನಪದ ಬಾಲಾಜಿಯವರ ನೇತೃತ್ವದ ಕನ್ನಡ ಜಾನಪದ ಪರಿಷತ್ತು ಕಳೆದ ಹಲವು ವರ್ಷಗಳಿಂದ ಮಹತ್ವದ ಕಾರ್ಯಗಳನ್ನು ಮಾಡುತ್ತಿದೆ. ಇಂದಿನ ಸಂಕೀರ್ಣ ಸಂದರ್ಭದಲ್ಲಿ ನಿಜವಾಗಿ ಜಾನಪದದ ಬಗ್ಗೆ ಕಾರ್ಯನಿರ್ವಹಿಸುವ ಅತಿ ಮುಖ್ಯ ಸಂಸ್ಥೆ ಇದಾಗಿದೆ. ಇಡೀ ರಾಜ್ಯದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಸಂಘಟಿಸಿ ಜಾನಪದ ಚಲನಶೀಲತೆಯಲ್ಲಿ ಸಂಸ್ಥೆ ಕೊಡುಗೆ ಅಪೂರ್ವವಾದುದು. ಕೊರೋನಾ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಆನ್ಲೈನ್ ಮೂಲಕ ಸಂಘಟಿಸಿ ಜನರ ಜನಪದ ಪ್ರೀತಿಯನ್ನು ಕಾಪಿಡುವ ಪ್ರಯತ್ನವನ್ನು ಅದು ಮಾಡಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನನ್ನ ಮನೆಯಿಂದಲೇ ಅಖಿಲ ಭಾರತ ಜಾನಪದ ಸಮ್ಮೇಳನ ಆ ಸಂದರ್ಭದಲ್ಲಿ ಉದ್ಘಾಟನೆಗೊಂಡು ಎಲ್ಲೋ ಬಿಜಾಪುರದಲ್ಲಿ ಸಮಾರೋಪ ಆಯಿತು. ಆ ರೀತಿಯ ಹೊಸ ಪರಿಕಲ್ಪನೆಯನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ. ಜನಪದ ಕಲಾವಿದರನ್ನು ಗುರುತಿಸುವ, ಗೌರವಿಸುವ, ಅವರ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿಯಲಿ. ಗಣೇಶ್ ಗಂಗೋಳಿ ನೇತೃತ್ವದ ಜಿಲ್ಲಾ ಜಾನಪದ ಪರಿಷತ್ತು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಿರ್ವಹಿಸುತ್ತಿದೆ. ಇವರೆಲ್ಲರಿಗೂ ನನ್ನ ಮನ ತುಂಬಿದ ಅಭಿನಂದನೆಗಳು. ಪ್ರಕೃತಿ ರಕ್ಷಣೆಯೇ ನಿಜವಾದ ಜಾನಪದ. ಪ್ರಕೃತಿ ರಕ್ಷಣೆಯೇ ನಿಜವಾದ ಜಾನಪದ ರಕ್ಷಣೆ. ಪ್ರಕೃತಿಗೂ ಸಂಸ್ಕೃತಿಗೂ ನಿಕಟವಾದ ಸಂಬಂಧವಿದೆ. ಯಾವುದೇ ಸಂಸ್ಕೃತಿಯು ಪ್ರಕೃತಿಯ ನಿರ್ಮಾಣವೇ ಆಗಿದೆ. ಉದಾಹರಣೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಗಮನಿಸಿದರೆ ಪ್ರಕೃತಿಯೇ ನಮ್ಮ ಸಂಸ್ಕೃತಿಯ ಪ್ರೇರಕ ಶಕ್ತಿ. ಆದರೆ ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ನಾಶವನ್ನು ಮಾಡುತ್ತಿದ್ದೇವೆ. ಈ ವರ್ಷ ವಿವಿಧ ಕಡೆಗಳಲ್ಲಿ ನಡೆದ ಅತಿವೃಷ್ಟಿ ಇದಕ್ಕೆ ಉದಾಹರಣೆಯಾಗಿದೆ. ಭಾರತದ ಸುಂದರ ತಾಣವಾಗಿದ್ದ ವಯನಾಡ್ ಇಂದು ದುರಂತದ ಪ್ರತೀಕವಾಗಿದೆ. ನಮ್ಮ ಜಿಲ್ಲೆಯ ಹಲವು ಪ್ರದೇಶಗಳು ಮತ್ತು ಕೊಡಗು ಜಿಲ್ಲೆ ಇದೇ ಹಾದಿಯಲ್ಲಿದೆ. ಇದನ್ನು ನಾವು ಗುರುತಿಸಿಲ್ಲವಾದರೆ ಮುಂದೆ ಸಮಗ್ರ ಜಾನಪದವು ಅಪಾಯದ ಹಂಚಿಗೆ ತಲುಪುವುದರಲ್ಲಿ ಸಂಶಯನೇ ಇಲ್ಲ. ಈ ಕಾರಣದಿಂದ ನಮ್ಮ ಜಿಲ್ಲೆಯ ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ನಾವು ಚಿಂತಿಸಬೇಕಾಗಿದೆ.
ಬರಡು ಭೂಮಿಯನ್ನು ಮತ್ತೆ ಸಾವಯವ ಕೃಷಿಯತ್ತ ತೊಡಗಿಸಿಕೊಳ್ಳಬೇಕಾಗಿದೆ. ಮಾನ್ಯ ಮಾಜಿ ಶಾಸಕರಿಲ್ಲಿದ್ದಾರೆ, ಆ ಪ್ರಯತ್ನವನ್ನು ಅವರು ಮಾಡಿದರು. ಸಾವಯವ ಕೃಷಿಯ ಮೂಲಕ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ನಾವು ಅದರಲ್ಲಿ ತೊಡಗಿಸಿಕೊಂಡಿದ್ದೇವೆ. ಅದನ್ನು ಮತ್ತೆ ಮಾಡಬೇಕಾದಂಥ ಅಗತ್ಯ ಇದೆ. ಪ್ರಕೃತಿ ಮತ್ತು ಸಂಸ್ಕೃತಿಯ ಅವಿನಾಭಾವ ಸಂಬಂಧವನ್ನು ಗುರುತಿಸಿ ಚಿಂತಿಸಿ ನಮ್ಮ ಅಭಿವೃದ್ಧಿಯ ಚಿಂತನೆಯನ್ನು ರೂಪಿಸಬೇಕಾಗಿದೆ. ಜಾನಪದ ದಾಖಲೀಕರಣ ಅಗತ್ಯ. ಯಾಕಂದರೆ ಕೊನೆಯ ಕೊಂಡಿ ಈಗ ನಮ್ಮ ಎದುರಿದೆ, ಕೊನೆಯ ಕೊಂಡಿಗಳು ನಮ್ಮ ಎದುರಿದೆ. ಅವರೆಲ್ಲರೂ ಕಳಚಿ ಹೋದ ಮೇಲೆ ಮತ್ತೆ ನಮಗೆ ಜಾನಪದ ದಾಖಲಾತಿ ಕಷ್ಟ. ಆ ನೆಲೆಯಲ್ಲಿ ಜಾನಪದ ನಿತ್ಯ ನಿರಂತರ ಬದಲಾವಣೆ ಬದುಕಿನ ನಿಯಮ, ಅದನ್ನು ಯಾರೂ ತಡೆಯಲಾಗುವುದಿಲ್ಲ. ಜಾನಪದ ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ, ಹೊಸ ಸ್ವರೂಪವನ್ನು ಪಡೆಯುತ್ತದೆ. ಹಾಗೆಂದು ನಮ್ಮ ಹಿಂದಿನ ಜಾನಪದ ಪರಂಪರೆಯನ್ನು ಮರೆಯುವಂತಿಲ್ಲ. ನಮ್ಮ ಮಕ್ಕಳು ಮತ್ತು ಈ ಯುವ ಜನಾಂಗಕ್ಕೆ ಪರಂಪರೆಯ ಸವಿಯನ್ನು ಉಣ್ಣಿಸುವ ಪ್ರಯತ್ನ ನಾವು ಮಾಡಬೇಕು. ಹೀಗಾಗಬೇಕಾದರೆ ಜಾನಪದ ದಾಖಲೀಕರಣ ಅತ್ಯಂತ ಸಮಕಾಲೀನ ಅಗತ್ಯವಾಗಿದೆ. ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರ, ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಈ ಕಾರ್ಯವನ್ನು ಹಲವು ದಶಕಗಳಿಂದ ನಡೆಸಿಕೊಂಡು ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು ಈ ಕೇಂದ್ರದ ಮೂಲಕ ಇಲ್ಲಿನ ಜಾನಪದ ದಾಖಲೀಕರಣ ಕಾರ್ಯವನ್ನು ಮಾಡಿದ್ದಾರೆ. 90ರ ದಶಕದಲ್ಲಿ ಇಲ್ಲಿನ ಯುವ ಜಾನಪದ ವಿದ್ವಾಂಸರಿಗೆ ತರಬೇತಿ ನೀಡಿ ಕರ್ನಾಟಕದಲ್ಲಿ ಜಾನಪದ ಮಾಹಿತಿ ಸಂಗ್ರಹ ಮತ್ತು ದಾಖಲೀಕರಣಕ್ಕೆ ಕಾರಣೀಕರ್ತರಾಗಿದ್ದಾರೆ. ಇಂದು ಕರ್ನಾಟಕದ ಜಾನಪದ ಅಧ್ಯಯನದಲ್ಲಿ ಕರಾವಳಿಗೆ ಪ್ರಮುಖ ಸ್ಥಾನವಿದೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಜಾನಪದ ಅಧ್ಯಯನದ ಆಸಕ್ತಿ ಕುಂಠಿತವಾಗಿರೋದು ನಿಜವಾಗಿಯೂ ಚಿಂತಿಸಬೇಕಾದ ವಿಚಾರವಾಗಿದೆ. ಇಂದಿನ ತಲೆಮಾರಿನ ಕೆಲವು ಕೊನೆಯ ಕೊಂಡಿಗಳನ್ನು ನಾವು ಸಂಪರ್ಕಿಸಿ ಮಾಹಿತಿ ಸಂಗ್ರಹಿಸಿ ಕಾಪಿಡುವ ಪ್ರಯತ್ನ ಮಾಡಬೇಕಾಗಿದೆ. ಈ ನೆಲೆಯಲ್ಲಿ RRC, ಮಂಗಳೂರು ವಿಶ್ವವಿದ್ಯಾನಿಲಯ, ಮಾಹೆ ವಿಶ್ವವಿದ್ಯಾನಿಲಯ, ನಿಟ್ಟೆ ವಿಶ್ವವಿದ್ಯಾನಿಲಯ ಇಂತಹ ಎಲ್ಲ ಸಂಸ್ಥೆಗಳು ಕೂಡ ಗಮನ ನೀಡಬೇಕಾದ ಅಗತ್ಯ ಇದೆ. ದಾಖಲೀಕರಣಕ್ಕೆ ಸಂಬಂಧಿಸಿದಂತೆ ಪರಿಣಾಮಕಾರಿ ಪ್ರಯತ್ನಗಳು ನಡೆಯಬೇಕಾಗಿದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇರೋದೇನೆಂದರೆ, ಕರ್ನಾಟಕದ ಅದರಲ್ಲೂ ಕರಾವಳಿಯ ಸೌಹಾರ್ದ ಸಂಸ್ಕೃತಿಯ ಉಳಿಸಿಕೊಂಡು ಬಂದದ್ದು ಯಾವುದು ಅಂದರೆ ಅದು ಜಾನಪದ ಪರಂಪರೆ. ಅದನ್ನು ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಂದು ಕರಾವಳಿಯ ಬದುಕನ್ನು ಗಮನಿಸಿದರೆ ಕೆಲವೊಮ್ಮೆ ಭಯವಾಗುತ್ತದೆ. ಒಂದು ಕಾಲದಲ್ಲಿ ಕರ್ನಾಟಕ ಸಂಸ್ಕೃತಿಗೆ ಪ್ರತೀಕವಾಗಿದ್ದ ನಾಡು ನಮ್ಮ ಅವಿಯೋಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಎಲ್ಲ ಧರ್ಮದವರು ತಮ್ಮ ಆಚರಣೆಗಳನ್ನು ಆಚರಿಸಿಕೊಂಡು ನೆಮ್ಮದಿಯಿಂದ ಬದುಕುತ್ತಿದ್ದ ಜಿಲ್ಲೆ. ಆದರೆ ಇಂದು ಕೆಲವೊಮ್ಮೆ ಈ ಯಾವುದು ಸೌಹಾರ್ದತೆ ಹಾಳು ಮಾಡುವಂಥ ಪ್ರಯತ್ನಗಳು ನಡೀತಾ ಇರೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿನ ಬಹುತ್ವ ಎಂದರೆ ಬಹುಸಂಸ್ಕೃತಿಯ ಭಾರತದ ಮಾತ್ರವಲ್ಲ, ನಮ್ಮ ನಾಡಿನ ವೈಶಿಷ್ಟ್ಯವೂ ಆಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರ ನಡುವೆ ಜಾನಪದರ ಕೊಡುಕೊಳ್ಳುವಿಕೆ ಸಾಕಷ್ಟಿದೆ. ದೇವಾಲಯ, ಚರ್ಚು, ಮಸೀದಿಗಳನ್ನು ಎಲ್ಲ ಧರ್ಮೀಯರು ಗೌರವಿಸುವ ಪರಂಪರೆ ಜಾನಪದದಲ್ಲಿದೆ. ಇದಕ್ಕೆ ನಮ್ಮ ಜಾನಪದ ಸಾಕಷ್ಟು ಉದಾಹರಣೆಗಳು ಲಭ್ಯವಾಗುತ್ತದೆ. ಇದು ಇಲ್ಲಿನ ಸೌಹಾರ್ದೀಯ ಸಂಸ್ಕೃತಿಯನ್ನು ಪೋಷಿಸಿದೆ. ಇಂದು ಇಂತಹ ಸೌಹಾರ್ದದ ಸಂಕೇತಗಳನ್ನು ದಾಖಲೀಕರಣ ಮಾಡಿಕೊಂಡು ಪ್ರಸರಣ ಮಾಡಬೇಕಾಗಿದೆ. ಇದು ನಮ್ಮ ಮುಂದಿನ ಜನಾಂಗಕ್ಕೆ ಹೊಸ ಶಾಂತಿ ಸಂದೇಶವನ್ನು ನೀಡುವ ಸಾಧ್ಯತೆ ಇದೆ. ಈ ನೆಲದ ದೇವರುಗಳು ಎಂದೂ ಹಿಂಸೆಯನ್ನು ಬಯಸಿದವರಲ್ಲ. ಎಲ್ಲರನ್ನೂ ಪೊರೆಯುವ, ಎಲ್ಲರನ್ನೂ ಒಗ್ಗೂಡಿಸಿ ನಡೆಯುವ ಮನೋಭಾವ ಅವರದು. ಇದು ನಮ್ಮ ಭಾರತದಲ್ಲೂ ವ್ಯಕ್ತವಾಗ್ತದೆ. ಎಲ್ಲ ಭಾಷೆಗಳ ಜಾನಪದ ಅಧ್ಯಯನ ಅಗತ್ಯ. ತುಳು ಭಾಷೆ ಜಿಲ್ಲೆಯ ಪ್ರಮುಖ ಭಾಷೆ. ತುಳು ಭಾಷೆ ಮತ್ತು ಜಾನಪದದ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಆಗಿವೆ. ಅವು ಜಗತ್ತಿನ ಗಮನ ಸೆಳೆದಿವೆ. ಉದಾಹರಣೆಗೆ ಮಾಚಾರು ಗೋಪಾಲ ನಾಯ್ಕರ 16,000 ಸಾಲುಗಳ ಸಿರಿ ಪಾಡ್ದನವನ್ನು ನಮ್ಮ ವಿದ್ವಾಂಸರು ಮಾರ್ಗದರ್ಶನದಲ್ಲಿ ಫಿನ್ಲ್ಯಾಂಡ್ನ ತುರ್ಕು ವಿಶ್ವವಿದ್ಯಾಲಯ ಪ್ರಕಟಿಸಿರುವುದು ಕಡಿಮೆ ಸಾಧನೆಯೇನಲ್ಲ. ಆದರೆ ತುಳುವಿಗೆ ಸಿಗಬೇಕಾದ ಭಾಷಾ ಮನ್ನಣೆ ಇನ್ನೂ ಸಿಕ್ಕಿಲ್ಲ. ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸುವುದು, ರಾಜ್ಯ ಭಾಷೆಯ ಸ್ಥಾನಮಾನವನ್ನು ನೀಡೋದು ಅತ್ಯಂತ ಈ ಭಾಷೆಯ ಘನತೆಯ ರಕ್ಷಣೆ ಎಂದು ತುಳುವರು ಭಾವಿಸಿದ್ದಾರೆ. ಇದಕ್ಕೆ ತುಳು ಭಾಷೆಯ ಜಾನಪದ ಸಂಪತ್ತು ಒಳ್ಳೆಯ ಉದಾಹರಣೆಯಾಗಿದೆ. ಇಲ್ಲಿನ ಮೌಖಿಕ ಸಾಹಿತ್ಯ, ಭೌತಿಕ ಸಂಸ್ಕೃತಿ, ಪ್ರದರ್ಶನ ಕಲೆಗಳು ಇವೆಲ್ಲವೂ ಬಹಳ ಮುಖ್ಯ. ತುಳುವಿನಂತೆ ಕೊಂಕಣಿ, ಕುಂದಗನ್ನಡ, ಬ್ಯಾರಿ, ಹವ್ಯಕ ಭಾಷೆಗಳಲ್ಲೂ ವಿಪುಲವಾದ ಜಾನಪದ ಸಂಪತ್ತಿದೆ. ಕುಂದಗನ್ನಡದ ಬಗ್ಗೆ ಆದ ಅಧ್ಯಯನ ಅತಿ ವಿರಳ ಎಂದರೂ ತಪ್ಪಲ್ಲ. ಇತ್ತೀಚಿನ ಸಂದರ್ಭದಲ್ಲಿ ಹೆಚ್ಚಿನ ಉತ್ಸಾಹವನ್ನು ಅಲ್ಲಿಯ ಹಿರಿಯ ವಿದ್ವಾಂಸರು ತೋರಿಸ್ತಾ ಇದ್ದಾರೆ. ಈ ಭಾಷೆಗಳ ಸಂಸ್ಕೃತಿ ಮತ್ತು ಜಾನಪದದ ಬಗ್ಗೆ ಅಧ್ಯಯನ ನಡೆಸುವ ಯೋಜನೆಯನ್ನು ಸರ್ಕಾರ ಮತ್ತು ಸಾಮಾಜಿಕ ಸಂಸ್ಥೆಗಳು ನಡೆಸಬೇಕಾಗಿದೆ. ಸೂಕ್ಷ್ಮ ಸಂವೇದನೆ ಬೆಳೆಸುವ ಜಾನಪದ. ಇಂದಿನ ಸಮಸ್ಯೆಗಳಿಗೆ ಮುಖ್ಯ ಕಾರಣ ನಾವು ಸಂವೇದನೆಗಳನ್ನು ಕಳೆದುಕೊಂಡಿರೋದು. ತುಳುವಿನಲ್ಲಿ ದೊರೆಯುವ ಪಕ್ರಿ ರಾಮಾಯಣ ಎಂಬ ರಾಮಾಯಣದ ಕಥೆಯಲ್ಲೂ ಈ ಸೂಕ್ಷ್ಮ ಸಂವೇದನೆಯನ್ನು ಕಾಣೋದಕ್ಕೆ ಸಾಧ್ಯ. ಬಹುಶಃ ಪರಂಪರೆಯಲ್ಲಿ ಬಂದಂಥ ಜಾನಪದದಲ್ಲಿ ಕೊಡುಕೊಳ್ಳುವ ಪ್ರೀತಿಯ, ನಂಬಿಕೆಯ, ಕರುಣೆಯ ಈ ಮಂತ್ರಗಳನ್ನು, ಈ ಉದ್ದೇಶಗಳನ್ನು ಪ್ರಸರಿಸುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ಸೂಕ್ಷ್ಮ ಸಂವೇದನೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಜಾನಪದ ಖಂಡಿತವಾಗಿ ನಮಗೆ ಪ್ರಯೋಜನ ಆಗತ್ತೆ.
ಆದ್ದರಿಂದ ನೂರಾರು ಜಾನಪದ ಪುರಾಣಗಳು, ಕಥೆಗಳು ಇಂಥ ಮಾನವೀಯ ಸಂವೇದನೆಗಳನ್ನು ಸಾರುತ್ತವೆ. ಈ ದೃಷ್ಟಿಯಿಂದ ಇಂದು ನಮ್ಮಲ್ಲಿ ಮಾನವೀಯತೆಯನ್ನು ಬೆಳೆಸಲು ಜಾನಪದ ಪ್ರಧಾನ ಆಕರವಾಗಿದೆ. ಕೊನೆಯದಾಗಿ ಸಂವಿಧಾನವೇ ಜಾನಪದ. ಕೊನೆಯದಾಗಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತೆಯನ್ನು ಪ್ರತಿಪಾದಿಸುವ ನಮ್ಮ ಸಂವಿಧಾನದ ಮೌಲ್ಯಗಳಿಗೆ ಮೂಲ ಪ್ರೇರಣೆಯೇ ಜಾನಪದ. ಎಲ್ಲರೂ ಸಮಾನರು, ನಾವೆಲ್ಲರೂ ವಿಶ್ವಮಾನವರಾಗಿ ಬದುಕಬೇಕೆಂಬ ಅಪೂರ್ವ ಸಂದೇಶವನ್ನು ನಮ್ಮ ದೇಶದ ಶ್ರೇಷ್ಠ ಧರ್ಮಗ್ರಂಥಗಳ ಎಲ್ಲರ ಶ್ರೇಷ್ಠ ಧರ್ಮಗ್ರಂಥವಾದ ಸಂವಿಧಾನದ ಮೌಲ್ಯಗಳು ಜನಮಾನಸವನ್ನು ತಲುಪಿಸಲು ಜನಪದ ಮೌಲ್ಯಗಳೇ ಮೂಲ ಕಾರಣವಾಗಿದೆ. ಈ ದೃಷ್ಟಿಯಿಂದ ಜಾನಪದ ಅಧ್ಯಯನ, ಪ್ರಸರಣ, ಅನ್ವಯಿಕತೆ ಅಂದರೆ ಅಪ್ಲಿಕೇಶನ್ ಫಾರ್ ದಿ ಲೈಫ್, ಬದುಕಿಗೆ ಅದನ್ನು ಅನ್ವಯಿಸುವುದು ಬಹಳ ಮುಖ್ಯವಾಗಿದೆ. ಇಂಥ ಚಿಂತನೆಗಳು ನಡೆಯಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ತು ಉಡುಪಿ ಮತ್ತು ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಕೂಡ, ಎಲ್ಲ ಪದಾಧಿಕಾರಿಗಳಿಗೆ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಂಧುಗಳೇ, ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲರಿಗೆ ಕೃತಜ್ಞತೆಯನ್ನು ಸಮರ್ಪಿಸುವುದಕ್ಕೆ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ನಿಮ್ಮ ಮುಂದೆ ಬರ್ತಾರೆ. ಅವರು ವಂದನಾರ್ಪಣೆ ಮಾಡ್ತಾ ಇರುವಂತೆ ಪರಿಷತ್ನ ಸದಸ್ಯರು ವೇದಿಕೆಯ ಗಣ್ಯರಿಗೆ ಸ್ಮರಣಿಕೆಯನ್ನಿತು ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಕನ್ನಡ ಜನಪದ ಪರಿಷತ್ ಬೆಂಗಳೂರು, ಕನ್ನಡ ಜನಪದ ಪರಿಷತ್ ಉಡುಪಿ ಜಿಲ್ಲಾ ಘಟಕ ಹಾಗೂ ಉಡುಪಿ ತಾಲೂಕು ಘಟಕದ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಪ್ರಪ್ರಥಮ ಕನ್ನಡ ಜನಪದ ಸಮ್ಮೇಳನವನ್ನು ಉದ್ಘಾಟನೆಯನ್ನು ನೆರವೇರಿಸಿದಂಥ ಸನ್ಮಾನ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪರ್ಯಾಯ ಪುತ್ತಿಗೆ ಮಠ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಒಂದು ಅಪೂರ್ವವಾದ ಅವರ ವಿದ್ವತ್ತನ್ನು ಪ್ರದರ್ಶಿಸಿದಂಥ ನಮ್ಮ ಹಿರಿಯರಾದಂಥ ಡಾಕ್ಟರ್ ಗಣನಾಥ್ ಎಕ್ಕಾರ್, ಜನಪದ ವಿದ್ವಾಂಸರು ಮತ್ತು ಸಂಸ್ಕೃತಿ ಚಿಂತಕರು, ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ಹಾಕಿಕೊಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಕನ್ನಡ ಜನಪದ ಪರಿಷತ್ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಅವರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವೆಲ್ಲ ಇಡೀ ಸಮ್ಮೇಳನವನ್ನು ಆಯೋಜನೆ ಮಾಡಲು ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಅವರು ಪ್ರಮುಖ ಕಾರಣರಾಗಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಚಂದಗಣಿಸಿಕೊಟ್ಟಂಥ ನಮ್ಮ ಉಡುಪಿಯ ಮಾಜಿ ಶಾಸಕರಾದ ಶ್ರೀಯುತ ಕೆ ರಘುಪತಿ ಭಟ್ ಇವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಭಾರತ್ ಸ್ಕೌಟ್ ಗೈಡ್ಸ್ ಇದರ ಆಯುಕ್ತರು ಹಾಗೆ ತುಳುಕೂಟದ ಅಧ್ಯಕ್ಷರಾದಂಥ ಇಂದ್ರಾಳಿ ಶ್ರೀ ಜಯಕರ್ ಶೆಟ್ಟಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಪೂರ್ಣಿಮಾ, ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಎನ್.ಆರ್. ದಾಮೋದರ್ ಶರ್ಮಾ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ನ ಉಡುಪಿ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಸುರೇಂದ್ರ ಅಡಿಗ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಜನಪದ ಪರಿಷತ್ ಮೈಸೂರು ವಿಭಾಗದ ವಿಭಾಗೀಯ ಸಂಚಾಲಕಿ ಡಾಕ್ಟರ್ ಕಾವೇರಿ ಪ್ರಕಾಶ್ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಡಾಕ್ಟರ್ ನಿಕೇತನ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಡಾಕ್ಟರ್ ಜಿ ಶಂಕರ್ ಮಹಿಳಾ ಕಾಲೇಜಿನ ಮುಖ್ಯ ಉಪನ್ಯಾಸಕರು ಹಾಗೂ ನಮ್ಮ ಡಾಕ್ಟರ್ ಗಣನಾಥ್ ಎಕ್ಕರ್ ಅವರ ಧರ್ಮಪತ್ನಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸರ್ವ ಜನಪದ ಕಲಾವಿದರು ಕೂಡ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕರಿಸಿದ್ದಾರೆ. ನಮ್ಮ ಕುಡ್ಲ ಚಾನಲ್ನ ಮೂಲಕ ನೇರ ಪ್ರಸಾರ ಕೂಡ ನಮ್ಮ ಈ ಕಾರ್ಯಕ್ರಮ ಬೆಳಗಿನಿಂದ ಆಗ್ತಾ ಇದೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕುಡ್ಲ ಇದರ ನೇರ ಪ್ರಸಾರ ಕಾರ್ಯಕ್ರಮದ ಯಾರಾದರೂ ಮುಖ್ಯಸ್ಥರು ದಯವಿಟ್ಟು ವೇದಿಕೆ ಬಂದು ನಮ್ಮ ಅತಿಥಿ ಗಣ್ಯರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಿ ದಯವಿಟ್ಟು. ಹಾಗೆ ಮುಂದೆ ಜನಪದ ಗೋಷ್ಠಿಯನ್ನು ನಡೆಸಿಕೊಳ್ಳಲಿಕ್ಕಿದೆ ಡಾಕ್ಟರ್ ಪ್ರೊಫೆಸರ್ ಎಸ್ ಸಿ ಕೃಷ್ಣಯ್ಯ ಹಾಗೂ ನರೇಂದ್ರ ಕೋಟ, ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಸಾಕಷ್ಟು ಜನಪದ ಕಲಾವಿದರು ಬಂದಿದ್ದಾರೆ. ಔಂದರಾಯನ ವಾಲ್ಗ ಕೋಲಾಟ, ಹಾಗೆ ಕಂಗೀಲು, ಚೆನ್ನು ಕುಣಿತ ಮುಂತಾದ ಜನಪದ ನೃತ್ಯ ಪ್ರಕಾರಗಳನ್ನು ಮಾಡಲಿಕ್ಕೆ ಇದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಜೊತೆ ಸಹಕರಿಸಬೇಕು. ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಜನಪದ ಗೀತೆಗಳನ್ನು ಕೂಡ ಹಾಡಲಿಕ್ಕಿದ್ದಾರೆ. ಭಾಸ್ಕರ ಆಚಾರ್ಯ, ವೀಕ್ಷಿತ್ ಕೊಡಂಚ, ಸತೀಶ್ ಆಚಾರ್ಯ ಅವರೆಲ್ಲ ಸಹಕರಿಸ್ತಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಿದ್ದೇವೆ. ಹಾಗೆ ಮಠದ ವತಿಯಿಂದ ನಮಗೆ ವಿಶೇಷ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ನೀವು ನಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆ ನಮ್ಮ ರಮೇಶ್ ಭಟ್ರು ಅವರು ಸಾಕಷ್ಟು ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ತುಂಬ ರೀತಿಯಲ್ಲಿ ಸಹಕಾರ, ಕಳೆದ 1 ತಿಂಗಳಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಸರ್ವ ರೀತಿಯ ಸಹಕಾರವನ್ನು ಕೃಷ್ಣ ಮಠದ ಪರವಾಗಿ ನಮಗೆ ನೀಡಿದ್ದಾರೆ. ಗಣೇಶ್ ಭಟ್ರು ಅವರು ಕೂಡ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಸಮಾರೋಪ ಸಮಾರಂಭ ಕೂಡ ಇದೇ ವೇದಿಕೆಯಲ್ಲಿ
ನಡಲಿಕ್ಕಿದೆ. ಇನ್ನಷ್ಟು ಕಲಾವಿದರಿಗೆ ನಾವು ಇಲ್ಲಿ ವಿಶೇಷವಾಗಿ ಸನ್ಮಾನ ಕೂಡ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣದ ನಡುವೆ ಕೂಡ ನಮ್ಮ ಜೊತೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಿರಿ. ಹಾಗೆ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಹಿತೈಷಿಗಳಿಗೆ ಹಾಗೆ ಜನಪದ ಹಿತೈಷಿಗಳಿಗೆ ವಂದಿಸ್ತಿದ್ದೇವೆ. ಅವರಿಗೆ ಮೊದಲಿಗೆ ಹೇಳಿದ್ದೇನೆ ಅಂತ ದಾಮೋದರ ಶರ್ಮ ಅವರು ಮೊದಲಿಗೆ ಹೇಳಿಬಿಟ್ಟಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶ್ರೀಕೃಷ್ಣ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಬಂದಂಥ ಎಲ್ಲರಿಗೂ ಮತ್ತೆ ಶ್ರೀಕೃಷ್ಣದ ಮಠದ ವತಿಯಿಂದ ಸವಿ ಭೋಜನದ ವ್ಯವಸ್ಥೆಯನ್ನು ಕೂಡ ಇದೆ. ಭೋಜನ ಸೇವಿಸ್ತಲೇ ನಮ್ಮ ಕಾರ್ಯಕ್ರಮವನ್ನು ಸವಿಬೇಕಂತ ಕೇಳ್ಕೊಳ್ತಾ ವಂದಿಸ್ತೇವೆ. ಸಹೃದಯರೇ, ವೇದಿಕೆಯ ಮೇಲಿರುವ ಗಣ್ಯರನ್ನು ಬೀಳ್ಕೊಂಡು ಮುಂದೆ ಜನಪದ ಗೋಷ್ಠಿಗೆ ನಾವು ಸಿದ್ಧರಾಗುತ್ತೇವೆ. ವೇದಿಕೆಯಲ್ಲಿ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜನಪದ ಎಸ್ ಬಾಲಾಜಿಯವರು ಉಪಸ್ಥಿತರಿದ್ದು, ಅವರ ಜೊತೆಗೆ ಪ್ರೊಫೆಸರ್ ಎ ಕೃಷ್ಣಯ್ಯ, ಕಡತಿಲಶ್ರೀ, ಉಡುಪಿ ಜಾನಪದ ಮತ್ತು ಪ್ರಾಚ್ಯ ಇತಿಹಾಸ ಸಂಶೋಧಕರು, ಅಂತಾರಾಷ್ಟ್ರೀಯ ಕಲಾವಿದರು, ಚಿಂತಕರು, ಸಿಂಡಿಕೇಟ್ ಸದಸ್ಯರು, ಜಾನಪದ ವಿಶ್ವವಿದ್ಯಾಲಯ ಗೋಟಗೋಡಿ ಹಾವೇರಿ ಜಿಲ್ಲೆ ಇವರು ಹಾಗೂ ನರೇಂದ್ರ ಕುಮಾರ್ ಕೋಟ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ನಮ್ಮೊಂದಿಗಿದ್ದು ಜನಪದ ಗೋಷ್ಠಿಯನ್ನು ನಡೆಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಪ್ರೊಫೆಸರ್ ಎ ಕೃಷ್ಣಯ್ಯ ಅವರಿಂದ ಬ್ರಹ್ಮಾವರದಿಂದ ಹೆಬ್ರಿ, ಕಾರ್ಕಳ, ಕಾಪು, ಉಡುಪಿ ತಾಲೂಕಿನ ವಿಶಿಷ್ಟ ಜನಪದ ಆಚರಣೆಗಳು ಅನ್ನುವ ವಿಷಯವಾಗಿ ಮತ್ತು ನರೇಂದ್ರ ಕುಮಾರ್ ಕೋಟ ಇವರಿಂದ ಬ್ರಹ್ಮಾವರದಿಂದ ಬೈಂದೂರು ಶಿರೂರುವರೆಗಿನ ಇರುವ ಕುಂದಾಪುರ ಕನ್ನಡದ ಜಾನಪದ ಸಂಸ್ಕೃತಿ ಅನ್ನುವ ವಿಷಯವಾಗಿ ಮಾಹಿತಿಗಳು ಕೇಳಿಬರುತ್ತವೆ. ಕಿವಿಯಾಗೋಣ. ಅವರನ್ನು ಸ್ವಾಗತಿಸುವರೆ ನಮ್ಮೊಂದಿಗೆ ಡಾಕ್ಟರ್ ಗಣೇಶ್ ಗಂಗೊಳ್ಳಿಯವರು ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ನರೇಂದ್ರ ಕುಮಾರ್ ಕೋಟ ಅವರು ವೇದಿಕೆ ಬರಬೇಕು. ನಂತರದ ಗೋಷ್ಠಿಯಲ್ಲಿ ಮಾತಾಡಲಿಕ್ಕಿರುವಂಥ ಶ್ರೀ ನರೇಂದ್ರ ಕುಮಾರ್ ಕೋಟ ಅವರು ವೇದಿಕೆಯಲ್ಲಿರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತರಿಗೆ ಎಸ್ ಎ ಕೃಷ್ಣಯ್ಯ ಜನಪದ ವಿದ್ವಾಂಸರು ಅವರನ್ನು ಶಾಲು ಓದಿಸಿ ಎಲೆ ಅಡಿಕೆ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಂಡಿದ್ದಾರೆ. ಸರ್, ನಿಮಗೆ ನಮ್ಮ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ, ಉಡುಪಿ ತಾಲೂಕಿನ ಎಲ್ಲ ತಾಲೂಕು ಘಟಕಗಳ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನರೇಂದ್ರ ಕುಮಾರ್ ಕೋಟ ಶಿಕ್ಷಕರು, ಶಿಕ್ಷಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ನನ್ನ ಆತ್ಮೀಯ ಸ್ನೇಹಿತರು. ಸರ್, ನಿಮಗಿದು ಪ್ರೀತಿಪೂರ್ವಕವಾದ ಸ್ವಾಗತ ಸರ್, ಸುಸ್ವಾಗತ. ಅದೇ ರೀತಿ ಇವತ್ತು ಇಬ್ಬರು ಮಹನೀಯರು ಮಾತಾಡಲಿಕ್ಕಿದ್ದಾರೆ. ನಮ್ಮ ಸಮ್ಮೇಳನದ ಅಧ್ಯಕ್ಷರು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿಯವರು ಹಾಗೂ ಡಾಕ್ಟರ್ ಗಣನಾಥೇಕರ್ ಅವರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮೊದಲಿಗೆ ಎಸ್ ಎ ಕೃಷ್ಣಯ್ಯವರು ತಮ್ಮ ಗೋಷ್ಠಿಯನ್ನು ಪ್ರಾರಂಭಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಗೋಷ್ಠಿ 20 ನಿಮಿಷಗಳ ಅವಕಾಶ ಇರ್ತದೆ ಸರ್, ದಯವಿಟ್ಟು ಗಮನಿಸಿ. ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು, ನನ್ನ ಮಿತ್ರ ಜಾನಪದ ಬಾಲಾಜಿ ಹಾಗೂ ಮಿತ್ರರಾದಂಥ ಎಕ್ಕಾರು ಗಣನಾಥ್ ಹಾಗೂ ಗಂಗೊಳ್ಳಿ, ಇನ್ನು ಅನೇಕ ಪದಾಧಿಕಾರಿಗಳು ಕೂಡಿ ಇಲ್ಲಿ ಒಂದು ವಿಶೇಷವಾಗಿ ಜಾನಪದದ ಗೋಷ್ಠಿಯನ್ನು ಮಾಡಬೇಕು ಅಂತ ವಿನಂತಿಸಿಕೊಂಡರು. ಆಮಂತ್ರಣವಿತ್ತರು. ಈ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ನನಗೆ ನೀಡಿರುವ ಒಂದು ವಿಷಯದ ಸುತ್ತ ಕೆಲವು ವಿಚಾರಗಳನ್ನು ನಾನು ಪ್ರಸ್ತಾವ ಮಾಡಲಿದ್ದೇನೆ. ಜಾನಪದ ಕರಾವಳಿ ಕರ್ನಾಟಕದ ಜಾನಪದದಲ್ಲಿ ಎಷ್ಟು ಕಲಾ ಪ್ರಕಾರಗಳು ಇದ್ದಾವೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡ್ರೆ ಸುಮಾರು 60 ಕಲಾ ಪ್ರಕಾರಗಳಿದೆ. ಕರ್ನಾಟಕದಾದ್ಯಂತ 299 ಪ್ರಕಾರಗಳಿವೆ. ಕರಾವಳಿ ಕರ್ನಾಟಕದಲ್ಲೇ ವಾದ್ಯಗಳು ಎಷ್ಟಿದೆ ಅಂತ ಹೇಳಿದರೆ 102 ವಾದ್ಯಗಳಿದೆ.
100ಕ್ಕೂ ಅಧಿಕವಾದ ಕುಣಿತಗಳಿವೆ. ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಮಾಹಿತಿಯನ್ನು ಅವಲೋಕನ ಮಾಡಿದರೆ, ಅಂದರೆ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅಥವಾ ನಡುವಿನ ಕರ್ನಾಟಕ ಇರ್ಬೋದು, ಹೀಗೆ ಒಂದು ಸರ್ವೆಯನ್ನು ಮಾಡಿಕೊಂಡಾಗ ಅತ್ಯಂತ ಶ್ರೀಮಂತವಾಗಿರುವಂತಹ ಭಾಗ ಕರಾವಳಿ ಕರ್ನಾಟಕ. ಇನ್ನೂ ಒಂದು ಮುಖ್ಯ ವಿಶೇಷ ಅಂದರೆ ದಾಖಲೀಕರಣದ ಬಗ್ಗೆ ಪ್ರಸ್ತಾವ ಆಯಿತು. ಮೊಟ್ಟ ಮೊದಲನೆಯ ದಾಖಲೀಕರಣ ಬಹುಮಾಧ್ಯಮಗಳಲ್ಲಿ ನಡೆದದ್ದು ಕರಾವಳಿ ಕರ್ನಾಟಕದಲ್ಲಿ 1938ನೇ ದಶಕದಲ್ಲಿ ರವೀಂದ್ರನಾಥ ಠಾಗೂರರ ಶಿಷ್ಯ ಆರ್ನಾಲ್ಡ್ ಬಾಕೆ ಅನ್ನುವಂತಹ ಒಬ್ಬ ಸಂಗೀತ ಪ್ರೇಮಿ ಪುತ್ತೂರಿಗೆ ಆಗಮಿಸಿ ಶಿವರಾಮ ಕಾರಂತರು ಅವರನ್ನು ಬರಮಾಡಿಕೊಳ್ತಾರೆ. ಅಲ್ಲಿ ಕೆಲವು ದಾಖಲೆಗಳನ್ನು ಮಾಡುತ್ತಾರೆ. ನಿಮ್ಮ ಕಾಂತಾರ ಅಥವಾ ಬೇರೆ ಯಾವುದೇ ಕಲಾ ಪ್ರಕಾರಗಳು ಇವತ್ತು ಅರಳಿದ್ದರೆ, ಮೊದಲ ದಾಖಲೀಕರಣ 1938ರ ಸಂದರ್ಭದಲ್ಲಿ ಕೂಡ್ಲು ಮೇಳದ ಯಕ್ಷಗಾನ ಆಗುತ್ತೆ, ಕಂಗಿಲು ಕುಣಿತ ಆಗುತ್ತೆ, ಅದರ ಜೊತೆಗೆ ಭೂತಾರಾಧನೆಯ ಕುಣಿತ ಆಗುತ್ತೆ. ಆ ನಂತರ ಆ ವಿದೇಶಿ ವಿದ್ವಾಂಸರನ್ನು ಶಿವರಾಮ ಕಾರಂತರು ಬ್ರಹ್ಮಾವರಕ್ಕೆ ಕರೀತಾರೆ. ನನ್ನ ವಿಷಯ ಬ್ರಹ್ಮಾವರದಿಂದ ಆರಂಭ ಆಗಬೇಕು. ಬ್ರಹ್ಮಾವರಕ್ಕೆ ಕರೆದು ಶೇಷಗಿರಿ ಕಿಣಿ ಭಾಗವತರ ಧ್ವನಿಯನ್ನು, ಅವರ ಹಾಡುಗಾರಿಕೆಯನ್ನು ದಾಖಲು ಮಾಡಬೇಕೆಂಬುದು ವಿಶೇಷ ಆಸಕ್ತಿ ಶಿವರಾಮ ಕಾರಂತರಿಗೆ. ಎಲ್ಲರಿಗೂ ತಿಳಿದ ಹಾಗೆ ಕಾರಂತರು ಸ್ವಲ್ಪ ಮುಂಗೋಪಿ. ಆ ಸಂದರ್ಭದಲ್ಲಿ ಶೇಷಗಿರಿ ಕಿಣಿ ಭಾಗವತರಿಗೆ ಹೋಗುತ್ತೆ, ನಾ ಈಗ ಬಪ್ಪದಿಲ್ಲ ಹೋಗ್ ಅಂತ ಹೇಳ್ತಾರೆ. ನೀ ಬಪ್ಪದಿಲ್ಯಾ, ಆಯಿತು ನಾ ಕಾಣ್ತೆ ಅಂತ ಹೇಳಿಬಿಟ್ಟು ಅವರೇನು ಮಾಡಿದರು, ಅಲ್ಲಿ ಯಾರಿದ್ದಾರೆ ನೋಡು, ಬೇರೆ ಹವ್ಯಾಸಿ ಕಲಾವಿದರು ಭಾಗವತರು ಯಾರಿದ್ದಾರೆ ಅಂತ ಹೇಳಿ ಅಲ್ಲಿಯೇ ಬ್ರಹ್ಮಾವರ ಭಾಗದ ಮಹಾಲಿಂಗೇಶ್ವರ ದೇವಾಲಯದ ಓರ್ವ ಕಲಾವಿದರು ಮಹಾಬಲ ಶೆಟ್ಟರಿಗೆ ಬುಲಾವು ಹೋಗುತ್ತೆ. ಅವರು ಬಂದು ಅವರಿಗೆ ಗೊತ್ತಿರುವಂತಹ ಒಂದು ಕೀಚಕವಧೆಗೆ ಸಂಬಂಧಪಟ್ಟಂಥ ಒಂದು ಹಾಡನ್ನು ಹಾಡಿ ಹೀಗೆ ದಾಖಲು ಆಗುತ್ತೆ. ಆಮೇಲೆ ಐತು ಅಂತ ಒಬ್ಬ ಜನಪದ ಕಲಾಕಾರ, ಆಮೇಲೆ ಇನ್ನೂ ಅನೇಕ ಕಲಾಕಾರರನ್ನು ಕೂರಿಸಿ ಈ ಹಾಡುಗಳನ್ನು, ಸೋಬಾನೆ ಹಾಡುಗಳನ್ನು, ಜನಪದ ಹಾಡುಗಳನ್ನು, ಹೊಗಳಿಕೆಯ ಹಾಡುಗಳನ್ನು ದಾಖಲು ಮಾಡ್ತಾರೆ. ಈ ವಿಷಯವನ್ನು ನಾನು ಯಾಕೆ ಇಲ್ಲಿ ಪ್ರಸ್ತಾವಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಆರ್ನಾಲ್ಡ್ ಬಾಕೆ ಬಿಟ್ಟು ಹೋದಂತಹ ಸುಮಾರು 630ಕ್ಕೂ ಹೆಚ್ಚು ಅಧಿಕ ಪ್ರಕಾರಗಳನ್ನು ಮರು ಅಧ್ಯಯನ ಮಾಡ್ತಾ ಇರುವಂತಹ ಸದ್ಯಕ್ಕೆ ನನ್ನನ್ನು ನಾನೇ ಹೊಗಳ್ಕೊಳ್ಬೇಕಾಗಿದೆ. ಇಡೀ ಭಾರತದಲ್ಲಿ 2 ಜನ ಇದ್ದಾರೆ. ಒಂದು ಭಾರತದಲ್ಲಿ ಆರಂಭದಿಂದ 45 ವರ್ಷಗಳಿಂದ ಇದರ ಬೆನ್ನ ಹಿಂದೆ ದಾಖಲೀಕರಣ ಮಾಡಿಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡಿ ಅವುಗಳ ಬಗ್ಗೆ ಪುನರ್ ಅಧ್ಯಯನ, ದಾಖಲೀಕರಣ ಹೀಗೆಲ್ಲ ಮಾಡ್ತಾ ಇದ್ದೇವೆ. ಒಂದು ಪ್ರೊಫೆಸರ್ ಎಮಿ ಕ್ಯಾಟ್ಲಿನ್ ಅಂತೇಳಿ, ಮತ್ತೊಂದು ಕೃಷ್ಣಯ್ಯ. ಈ ಅರ್ಥದಲ್ಲಿ ನನಗದೊಂದು ಸೌಭಾಗ್ಯ ಸಿಕ್ಕಿದ್ದು, ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ಈ ಗೊಂಬೆ ಆಟದ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡ್ತಾ ಇದ್ದೆ. ಸುಮಾರು 1983ರ ದಶಕ. ಆ ನಂತರ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜಾನಪದ ಮತ್ತು ಶಾಸನ ಅಧ್ಯಯನವನ್ನು ಮಾಡಿದೆ. ಸಂಜೆ ಹೊತ್ತು ಭರತನಾಟ್ಯವನ್ನು ಕಲಿತಾ ಇದ್ದೆ ಆವತ್ತಿನ ದಿನಗಳಲ್ಲಿ. ಆಮೇಲೆ ಕಂಸಾಳೆಯನ್ನು ಕಲಿತೆ, ಮೂಡಲ್ಪಾಯಿ ಯಕ್ಷಗಾನಗಳನ್ನು ಕಲಿತೆ. ಹೀಗೆ ಈ ಎಲ್ಲ ವಿದ್ಯೆಗಳ ಒಂದು ಪರಿಚಯ ಇರಬೇಕು ಅಂತ ಹೇಳಿಬಿಟ್ಟು
ಶಿವರಾಮ್ ಕಾರಂತರು ಹೇಳ್ತಾರೆ, ಎಲ್ಲದರಲ್ಲಿ ಇದ್ದು ಇಲ್ಲದಂತಿರಬೇಕು ಅಂತ. ಅದಕ್ಕೆ ನಾನು ಎಲ್ಲದರಲ್ಲಿ ಇದ್ದು ಅಲ್ಲಿ ಕೆಳಗಡೆ ಕೂತಿದ್ದೆ, ಏನು ಗೊತ್ತಿಲ್ಲದವನ ಹಾಗೆ. ಸೊ ಈ ಅರ್ಥದಲ್ಲಿ ಮತ್ತೆ ನಮ್ಮ ಜನಪದರ ಈ ಪ್ರಕಾರಗಳನ್ನು ಮೊಟ್ಟ ಮೊದಲನೆಯದಾಗಿ ವಿದೇಶಕ್ಕೆ ಕೊಂಡು ಹೋದದ್ದು ಅಂದರೆ ಗೊಂಬ್ಯಾಟ ಹೋಗಿದೆ, ಆದರೆ ಜನಪದ ಕುಣಿತಗಳು ಅಥವಾ ಈ ಪ್ರಕಾರಗಳು ಮೊಟ್ಟ ಮೊದಲನೇದಾಗಿ ಹೋದದ್ದು ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರದಲ್ಲಿ ನಾನು ಸಂಶೋಧಕನಾಗಿದ್ದೆ. ಪ್ರೊಫೆಸರ್ ಕೂಶಿ ಹರದಾಸ್ ಭಟ್ರಿಗೆ ನಾನು ತಲೆ ಬಾಗಬೇಕು, ನೀನು ಯಾವ ಉಟ್ಟ ಬಟ್ಟೆಯಲ್ಲಿ ನನ್ನ ಜೊತೆ ಬಾ ಅಂತೇಳಿ ನನ್ನನ್ನು ಎಳ್ಕೊಂಡು ಬಂದರು. 1983 15 ಆಗಸ್ಟ್ ಆವತ್ತು ನನ್ನ ಸ್ವಾತಂತ್ರ್ಯವನ್ನು ಈ ಭೂಮಿಗೆ ಬಿಟ್ಟುಕೊಟ್ಟೆ, ಅಂದರೆ ಈ ಕೃಷ್ಣನ ನಾಡಿಗೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿ ನೆಲೆ ನಿಂತಿದ್ದು ನನಗೆ ಗೊತ್ತಿರುವಂಥ ಯಥಾನುಮತಿ ಯಥಾನುಭಕ್ತಿಯಲ್ಲಿ ನಾನು ಏನು ಮಾಡ್ಬೋದು ಒಂದು ಸೇವೆ ಈ ಕ್ಷೇತ್ರಕ್ಕೆ ಅನ್ನುವಂಥ ಉದ್ದೇಶದಿಂದ ಎಲ್ಲರ ಸಹಕಾರ ತೆಗೆದುಕೊಂಡು ಸುಮಾರು ಒಂದು 4000 ಗಂಟೆಗಳ ಕಾಲದಷ್ಟು ದಾಖಲೀಕರಣ ಮಾಡಿ ಭಂಡಾರದಲ್ಲಿ ಇರಿಸಿದೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ನಾವು ನಮ್ಮ ಬೆನ್ನನ್ನು ನಾವೇ ತಟ್ಕೋಬೇಕಾಗಿದೆ. ನಮಗೆ ಮೋಸ ಮಾಡಿದವರು ಹೇಳಬೇಕು, ಆದರೆ ಹೇಳಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ರೀತಿ ಯಾವುದೇ ಒಂದು ಪ್ರಾಜೆಕ್ಟ್ ಅಂತ ಮಾಡಿದರೆ ಹೈಜಾಕ್ ಆಗೋದೇ ಜಾಸ್ತಿ. ಇವತ್ತು ಕಟ್ ಆ್ಯಂಡ್ ಪೇಸ್ಟ್, ಕಿತ್ತು ಮೆತ್ತು ಸಂಸ್ಕೃತಿಯೇ ಜಾನಪದವಾಗಿದೆ. ಈ ಮಾತನ್ನು ವಿಷಾದದಿಂದ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇವತ್ತು ರೀಲ್ಸು ಟ್ರೋಲ್ಸಲ್ಲಿ ರಿಯಾಲಿಟಿಯೇ ಮರ್ತು ಹೋಗಿದೆ. ಇದು ಹೌದಾ ಅಂತೇಳಿ. ಮತ್ತೆ ಹಾಗಿದ್ದರೆ ಈ ಜಾನಪದದ ಬಹುಮಾಧ್ಯಮದ ದಾಖಲೀಕರಣಗಳನ್ನು ಮೊದಲ ಬಾರಿಗೆ ಕರ್ನಾಟಕದ ಎಚ್.ಎಲ್. ನಾಗೇಗೌಡರು 1967ರ ದಶಕದಲ್ಲಿ DC ಆಗಿದ್ದರು. ಜಾನಪದ ಲೋಕ ಅಂತ ಇದೆ. ಏರಿಯ ಲಕ್ಷ್ಮೀನಾರಾಯಣ ಆಳ್ವ ಅವರ ಸಹಕಾರದೊಂದಿಗೆ ದಾಖಲೀಕರಣ ಮಾಡಲಿಕ್ಕೆ ಹೊರಟರು. ಅದೇ ಸಂದರ್ಭದಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯರು ಕ್ರಾಫ್ಟ್ಸ್ ಆ್ಯಂಡ್ ಕೌನ್ಸಿಲ್ನ ಬೋರ್ಡ್ ಅಧ್ಯಕ್ಷರಾಗಿದ್ದರು. ಅವರು ನನಗೆ ಚೆನ್ನಾಗಿ ಪರಿಚಯವೂ ಇತ್ತು. ಸ್ವಾತಂತ್ರ್ಯ ಹೋರಾಟಗಾರ್ತಿ. ಮೆಕ್ಕೆಕಟ್ಟೆಗೆ ಬಂದು ಮೆಕ್ಕೆಕಟ್ಟೆಯಲ್ಲಿರ್ತಕ್ಕಂತಹ ಉರುಗಳನ್ನು ಅವರು ದೆಹಲಿಯ ಶ್ರೀನಿವಾಸ್ ಮಲ್ಯ ಮ್ಯೂಸಿಯಂಗೆ ಕೊಂಡೊಯ್ದರು. ಮೆಕ್ಕೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು. 2500 ವರ್ಷಗಳ ಹಿಂದೆ ಹರಪ್ಪ ಮತ್ತು ಮೊಹೆಂಜೋದಾರೋ ಈ ಭಾಗದಲ್ಲಿ ಏಕಶೃಂಗಿ ನಂದಿಯ ಆರಾಧನೆ ಇತ್ತು. ಆ ಏಕಶೃಂಗಿ ನಂದಿಯ ಆರಾಧನೆ ಅಂದರೆ ಒಕ್ಕೋಡು ನಂದಿ. ಆ ಏಕಶೃಂಗಿ ಆರಾಧನೆಯ ಒಂದು ಕುರುಹು ನಮಗೆ ಸಿಗುವುದು ಮೆಕ್ಕಿಕಟ್ಟೆಯಲ್ಲಿ. ಎಷ್ಟೋ ಜನ ಮೆಕ್ಕಿಕಟ್ಟೆ ಹೋಗಿರ್ಬೋದು, ಆದರೆ ಅಲ್ಲಿರ್ತಕ್ಕಂಥ ಏಕಶೃಂಗಿ ಒಕ್ಕೋಡು ನಂದಿಯ ವಿಗ್ರಹ ಎಷ್ಟು ಇದೆ ಅಂತ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಸುಮಾರು 18 ಒಕ್ಕೋಡು ನಂದಿ ವಿಗ್ರಹಗಳಿವೆ. 18. ನೀವು ನನ್ನ ಪುಸ್ತಕ 2022ರಲ್ಲಿ ಬಂದಿದೆ ಇಂಗ್ಲೀಷ್ನಲ್ಲಿ, ಅದನ್ನು ಗಮನಿಸ್ಬೋದು. ಈ ವಿಷಯವನ್ನು ಹೇಳ್ತಾ ನಾನು ಸ್ವಲ್ಪ ಪುರಾತತ್ವ ಇತಿಹಾಸಕ್ಕೆ ಇಲ್ಲಿ ಬಂದ ಮೇಲೆ, ನಾನು ಜಾನಪದದಲ್ಲೇ ಇದ್ದು ಕೆಲಸ ಮಾಡ್ತೀನಿ ಅಂತ ಹೇಳಿ ಅನ್ನಿಸ್ಕೊಂಡಿದ್ದೆ. ಆದರೆ ಓದಿದ ಆ ವಿದ್ಯೆ ಕ್ಷರವಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಹಿನ್ನೆಲೆಯಲ್ಲಿ ಕೂಡ ತುಳುನಾಡಿನ ಶಾಸನಗಳು, ಕನ್ನಡದ ಶಾಸನಗಳು ಅಪ್ರಕಟಿತ, ಇವುಗಳ ಬಗ್ಗೆ ಸ್ವಲ್ಪ ಒಂದು ಅಕ್ಷರ ಪ್ರಪಂಚಕ್ಕೆ ತೆರೆದುಕೊಳ್ಳಬೇಕಾಗಿದ್ದಂತಹ ತಾಡೋಲೆಯ ಸಂಗ್ರಹಗಳನ್ನು ಇವುಗಳ ಬಗ್ಗೆ ಯಾಕೆ ಮಾಡಬಾರ್ದು? ಯಾಕೆಂದರೆ ಜನಪದ ಕಲೆಯಲ್ಲಿ ಸ್ಮರಣೆಯಲ್ಲಿರುವಂಥದ್ದು. ಈಗಾಗಲೇ ಅನೇಕ ಜ್ಞಾನ ಶಾಖೆಯ ಭಾಗಗಳು ನಮ್ಮ ತಾಡೋಲೆಗಳಲ್ಲಿ ಮತ್ತು ಶಾಸನಗಳಲ್ಲಿ ಉಳಿದಿದೆ. ಅದಕ್ಕೂ ಕೂಡ ಸಂಚಿಕಾರ ಇದೆ. ಅದು ಕೂಡ
ಬದುಕಲಿಕ್ಕೆ ಬಿಡ್ತಾ ಇಲ್ಲ. ನಾವು ಮನೆಯ ಹಾಸುಗಲ್ಲಾಗಿ, ಬಾವಿಯ ಮುಚ್ಚಳಕ್ಕಾಗಿ ಅಥವಾ ಬೇರೆ ಯಾವುದೋ ಇದಕ್ಕೆ ಶಾಸನಗಳು ಬಲಿಯಾಗಿದೆ. ಪ್ರತಿಯೊಂದು ಕಲ್ಲುಗಳು ನಮ್ಮನ್ನು ಕೂಗಿ ಕರೆಯುತ್ತಿದೆ, ನನ್ನನ್ನು ಸಂರಕ್ಷಿಸು ಅಂತೇಳಿ. ನೀವು ಜಾನಪದವನ್ನು ಹೇಗೆ ನೀವು ಇದು ಮಾಡ್ತಿದ್ದೀರಾ ಅದೇ ರೀತಿ. ಈ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ನನ್ನದು ಬಹುವಿಧವಾದಂತಹ ಜ್ಞಾನ ಶಾಖೆಗೆ ನನ್ನನ್ನು ನಾನು ತೆರೆದುಕೊಳ್ಳುವುದು ಬಹಳ ಅಗತ್ಯ ಇದೆ ಅಂತ ಹೇಳಿ, ಹಾಗಿದ್ದರೆ ಈಗ ನೀವು ನೋಡಿರ್ಬೋದು, ಸ್ವಾಮೀಜಿಗಳಿಗೆ ಶ್ರೀತಾಳೆಯ ಗಿಡಗಳನ್ನು ಕೊಟ್ಟೆ. ನಾನಿಲ್ಲಿ ತಂದಿದ್ದೀನಿ. ಶ್ರೀತಾಳೆಯ ಗಿಡ 64 ವರ್ಷಕ್ಕೊಮ್ಮೆ ಹೂ ಬಿಟ್ಟು ಕಾಯಾಗಿ ಸಾಯುತ್ತೆ. ಜನ ಮೌಢ್ಯದಿಂದ ಅದಿದ್ದರೆ ಜನ ಸಾಯ್ತಾರಂತೆ ಅಂತೇಳಿ ಬ್ಯಾಂಡು ಭಜಂತ್ರಿಯಿಂದ ತುಂಡರಿಸ್ತಾರೆ. ಹೀಗಾಗಿ ವಿಶ್ವದ ಕೆಂಪು ಪಟ್ಟಿಯಲ್ಲಿದೆ. ನಿಮಗೆ ನೆನಪಿರಲಿ, ನಮ್ಮ ಜನಪದರ ಮುಖ್ಯವಾದಂಥ ಒಂದು ಸುಶಿರವಾದ್ಯ, ನಾಗಸ್ವರವಾದನ, ಮುಖವೀಣೆ ಅಥವಾ ಸುಂದರಿ ವಾದ್ಯ ಅಥವಾ ಈ ಓಲಗದ ವಾದ್ಯ, ಇವುಗಳನ್ನು ಮಾಡಿರುವಂತಹ ಪೆಪ್ಪ ಅಥವಾ ಪೀಪಿ ಅಥವಾ ರೀಡ್ ಶ್ರೀತಾಳೆಯ ಎಲೆಯಿಂದ. ಉತ್ತರ ಕರ್ನಾಟಕದಲ್ಲಿ ಮಾಲಿಂಗ್ಪುರದ ನಮ್ಮ ಮಿತ್ರರು ಕರಡೆ ವಾದಂದವರು, ಅವರು ಸರ್ ನಮಗೆ ಸಿಗ್ತಾ ಇಲ್ಲ ಸರ್, ನಮಗೆ ಆ ಸುಂದರಿ ಆಗಲಿ, ನಾಗಸ್ವರ ಆಗಲಿ, ಇವು ಶಹನಾಯಿ ಆಗಲಿ, ಅದನ್ನು ನುಡಿಸ್ಲಿಕ್ಕೆ ಅದರ ರೀಡು ಆ ಎಲೆನೇ ಸಿಗ್ತಾ ಇಲ್ಲ ಅಂತ ಅವರಿಗೆ ನಾನು ಆಹ್ವಾನ ನೀಡಿ, ಬನ್ನಿ ನಿಮಗೆ ಎಷ್ಟು ಬೇಕು ನಾನು ಕೊಡ್ತೇನೆ, ಆದರೆ ಈ ರೀತಿಯ ಒಂದು ದುರಂತದಲ್ಲಿದೆ ಅಂತ ಹೇಳಿ ಗಿಡಗಳನ್ನು ಕೊಡುವುದರ ಮೂಲಕವಾಗಿ ಅವರಿಗೆ ಕೊಟ್ಟಿದ್ದಿದೆ. ಅವರು ಎಲ್ಲಿಂದ ಸಂಗ್ರಹಿಸ್ತಿದ್ರು ಅಂದರೆ, ಈ ಬಾಂಬೆಗೆ ಹೋಗುವ ಬಸ್ಸಿನಲ್ಲಿ ಈ ಬೆಲ್ಲ ಪ್ಯಾಕ್ ಮಾಡ್ತಾರಲ್ಲ, ಇದರಲ್ಲಿ ಎರಡುಂಟು, ಒಂದು ಹನೆ ಹಣ್ಣು, ಒಂದು ಈ ಪಣೋಲಿ ಅಂತ ಹೇಳ್ತೀವಿ ತುಳುನಲ್ಲಿ, ಒಂದು ಕೊರಿಫಾ ಉಮ್ರಕೂಲಿಫೆರ, ಇನ್ನೊಂದು ಬರಾಸಸ್ ಬೊಟಾನಿಕಲ್ ನೇಮ್. ಅವರು ಆ ಬೆಲ್ಲ ಕಟ್ಟುವ ಹೊರಗಿನ ಆ ಒಂದು ಎಲೆಯನ್ನು ಅವ್ರು ಕಾಯೋದು, ಯಾವಾಗ ಅವ್ರು ಬಿಚ್ತಾರೆ, ಯಾವಾಗ ಬಿಸಾಡ್ತಾರೆ, ಹೀಗೆ ನೋಡಿ. ಎಂತಹ ಮಂಗಳವಾದ್ಯಕ್ಕೆ ಎಂಥ ದುರ್ಗತಿ ಬಂತ್ರಿ. ಮಂಗಳವಾದ್ಯಕ್ಕೆ ಈ ರೀತಿಯ ದುರ್ಗತಿ ಬರಬಾರ್ದಿತ್ತು. ಇವತ್ತು ಆ ಮಂಗಳವಾದ್ಯಗಳು ಮುಖ್ಯವಾಗಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಾಗಾರಾಧನೆಗೆ ಮತ್ತು ಎಲ್ಲ ಕಾರ್ಯಗಳಿಗೆ ನಾವು ಅದನ್ನು ಬಳಸ್ತಾ ಇದ್ದೇವೆ. ಇದು ಅಳಿವಿನಂಚಿನಲ್ಲಿದೆ. ಈ ಹಿನ್ನೆಲೆಯಿಂದ ಇದಕ್ಕೇನಾದರೂ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕಬೇಕು ಅಂತ ಹೇಳಿಬಿಟ್ಟು, ನಮಗೆ ಅಕ್ಷರ ಎಲ್ಲಿಂದ ಬಂತು ಅಂದರೆ ಶಿವನ ಡಮರುಗದಿಂದ ಬಂತು ಅಂತ ಹೇಳ್ತೀವಿ. ಆ ಶಿವನ ಡಮರುಗದಿಂದ ಬಂದಂತಹ, ಇಲ್ಲಿ ಡಕ್ಕೆ ಅಂತ ಹೇಳ್ತಾರೆ, ವೈದ್ಯರು ಅದನ್ನು ನುಡಿಸ್ತಾರೆ. ಅದರ ಮುಚ್ಚಳಿಕೆಗೆ ಸೂರ್ಯವಾದ್ಯ ಮತ್ತು ಚಂದ್ರವಾದ್ಯದಕ್ಕೆ ಬಳಸಿದಂತಹ ಮುಚ್ಚಳಿಕೆಯನ್ನು ಬಳಸ್ತಾ ಇದ್ರು. ಅದಕ್ಕೆ ಉಡುಕು ಮತ್ತು ಎಡಕು ಅಂತ ಹೇಳ್ತಾರೆ. ಇವತ್ತು ಉಡುಕು ಇಲ್ಲ, ಎಡಕ್ಕೂ ಇಲ್ಲ. ಇದೇ ಹರಿವಾಣ ನೃತ್ಯ ಈ ದೇವಾಲಯಗಳಲ್ಲಿ, ಉಡುಪಿಯಲ್ಲಿ ಸ್ವಾಮೀಜಿಗಳು ಹರಿವಾಣ ನೃತ್ಯ ಮಾಡುವಾಗ ಸೂರ್ಯವಾದ್ಯ ಚಂದ್ರವಾದ್ಯ ಬೇಕೇ ಬೇಕು. ಸೂರ್ಯವಾದ್ಯ ಚಂದ್ರವಾದ್ಯ ಇಲ್ಲ ಇವತ್ತು. ಸಹಜವಾಗಿ 1990ರ ದಶಕದಲ್ಲಿ ಗಂಗೊಳ್ಳಿಯ ಶ್ರೀಯುತ ದೇವಡಿಗರನ್ನು ನಾನು ಶಿವರಾಮ್ ಕಾರಂತರಿಗೆ ಪರಿಚಯಿಸಿದ್ದೆ. ಒಬ್ಬರು ಸಿಕ್ಕಿದ್ರು ಕಲಾವಿದರು. ಆನಂತರವಾಗಿ ಇತ್ತೀಚೆಗೆ ಒಬ್ಬರು ಕಲಾವಿದರು ಇದ್ದಾರೆ, ಅವರಿಗೆ ಸ್ವಲ್ಪ ಹುಷಾರಿಲ್ಲ. ಸಂಗೀತ ನಾಟಕ ಅಕಾಡೆಮಿಗೆ ಬರೆದುಕೊಂಡೆ ನಾನು, ಈ ರೀತಿ ಒಂದು ಅಪೂರ್ವವಾದಂತಹ ವಾದ್ಯ ನಶಿಸ್ತಾ ಇದೆ, ಏನು ಮಾಡ್ತೀರಿ ನೀವು ಅಂತ. ನಾನು ಅಕಾಡೆಮಿಯ ಮೆಂಬರು ಹೌದು. ಆವಾಗ ತಿಂಗಳಿಗೆ 6,000 ರೂಪಾಯಿ ಶಿಷ್ಯರಿಗೆ, ಮಾಸ್ಟರ್ ಗುರುವಿಗೆ 10,000 ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು, ದೀಕ್ಷಾ ಪತ್ರ ಕೊಡ್ತೇವೆ, ನೀವು ಅವರ ಹೆಸರನ್ನು ಸೂಚಿಸಿ ಅಂದರು. ನಮ್ಮ ಉಡುಪಿಗೆ ಅದು ಆ ಭಾಗ್ಯ ಸಿಗಲಿಲ್ಲ. ನಾನು ಮಹಲಿಂಗಪುರದ ವಿಶೇಷವಾಗಿ ಅಲ್ಲಿಯ ಕಲಾವಿದರಿಗೆ, ಕರಡೆ ಮನೆತನದವರಿಗೆ ಕೊಡಿಸುವಂತೆ ಈಗಲೂ ನಡೀತಾ ಇದೆ. ಇನ್ನೂ ಅನೇಕ ವಾದ್ಯಗಳ ಬಗ್ಗೆ ನಾನು ಪ್ರಸ್ತಾವಿಟ್ಟು ಇಲ್ಲ, ನಾವು ಒಂದೇ ಕೊಡುವುದು ಒಂದು ಭಾಗಕ್ಕೆ ಅಂತ ಹೇಳಿ. ಮನಸ್ಸು ಮಾಡಿದರೆ
ಶ್ರೀಮಠವೇ ಕೆಲವರನ್ನು ತಯಾರು ಮಾಡಬೇಕು. ಇವತ್ತು ಸೂರ್ಯವಾದ್ಯ ಚಂದ್ರವಾದ್ಯ ಇಲ್ಲ. ಬ್ರಿಟಿಷ್ ಕೈಫಿಯತ್ತಲ್ಲಿ ಸೂರ್ಯವಾದ್ಯದ ಬಗ್ಗೆ, ಉಡುಕಿನ ಬಗ್ಗೆ, ಎಡಕ್ಕು ಬಗ್ಗೆ ಅಥವಾ ಹಸಿರು ಕಟ್ಟಿಗೆ ಬಗ್ಗೆ ಇದರ ಬಗ್ಗೆ ಒಂದು ಕೈಫಿಯತ್ತಲ್ಲಿ ನಮಗೆ ದಾಖಲೆ ಇದೆ. 16ನೇ ಶತಮಾನದಲ್ಲಿ ಇದರ ಬಳಕೆ, ಇದರ ಬಗ್ಗೆ ಸೂರ್ಯಪಿರ್ರೈ, ಚಂದ್ರಪಿರ್ರೈ ಅಂತೇಳಿ ಇದೆಲ್ಲ ಇತ್ತೆಂಬ ಕೋಶಕ್ಕೆ ಸೇರಿದೆ. ಸೊ ಇದು ಒಂದು ವಾದ್ಯದ ಕತೆ. ಉದಾಹರಣೆ, ನಮ್ಮಲ್ಲಿ ಹುಲಿ ವೇಷ, ಈಗ ನೇರವಾಗಿ ಇಲ್ಲಿಯ ಈ ಹುಲಿ ವೇಷ ಆರಂಭದಲ್ಲಿ ಪಿಲಿ, ಪಂಜಿ, ಉರೆ, ದೊರೆ, ಕುಣಿತ. ಪಿಲಿ ಹುಲಿ, ಪಂಜಿ ಹಂದಿ, ಉರೆ ಜಿಂಕೆ, ದೊರೆ ಅವನನ್ನು ಶೂಟ್ ಮಾಡುವನು, ಅಂದರೆ ಬ್ರಿಟಿಷ್. ಪಿಲಿ, ಪಂಜಿ, ಉರೆ, ದೊರೆ ನಲಿಕೆ ಇವತ್ತು ಇಲ್ಲ, ಬಹುತೇಕ 99% ಇಲ್ಲ. ನಮ್ಮ ಅಬ್ಬರದ ನಲಿಕೆಯ ಹಿಂದೆ ಇದು ಬೇರೆ ಬೇರೆ ಸ್ವರೂಪಗಳನ್ನು ತಾಳಿದೆ. ಬೇಕಿದ್ರೆ ಹುಲಿಗೂ ಮತ್ತು ಮಠಕ್ಕೂ ಒಂದು ಸಂಬಂಧ ಇದೆ. ಇಲ್ಲಿಯ ವೃಂದಾವನದಲ್ಲಿ ಪಿಲಿಕೆತ್ತಿ ಸ್ವಾಮಿಲಿನ ವೃಂದಾವನ ಉಂಟು. ಅದು ಅವರು ಇಲ್ಲಿಯ ಒಂದು ಹಸುವನ್ನು ಹುಲಿ ಹಿಡಿಯುತ್ತೆ, ಆವಾಗ ಅವರು ತಮ್ಮ ಮಂತ್ರಶಕ್ತಿಯಿಂದ ಅದು ಇಲ್ಲಿಗೆ ಬಂದು ಬೀಳುವ ಹಾಗೆ ಮಾಡ್ತಾರೆ ಅಂತ ಒಂದು ದಂತಕತೆ. ಹೀಗೆ ಈ ಹುಲಿ ಆಟಕ್ಕೆ ಮೊದಲು ಮಠಕ್ಕೆ ಬಂದು ಹುಲಿ ವೇಷದವರು ಅಲ್ಲಿ ಒಂದು ವಿಶೇಷವಾದಂಥ ಒಂದು ಧೂಪದ ಪೂಜೆ ಇದೆ, ಅಲ್ಲಿ ಆವೇಶಕ್ಕೆ ಒಳಗಾಗ್ತಾರೆ. ವೇಷ ಹಾಕುವುದು ಅಂದರೆ ಅದು ಎಂಟರ್ಟೈನ್ಮೆಂಟಿಗಲ್ಲ. ವೇಷ ಹಾಕುವುದು ಯಾವುದಾದರೂ ಸಂಕಲ್ಪ ಇಟ್ಟು ಅವರು ಹರಕೆ ಹೊತ್ತಿದ್ದರೆ ವೇಷ ಹಾಕುವುದು. ಈ ರೀತಿಯಾಗಿ ಅದಕ್ಕೆ ಇಲ್ಲಿ ಅನೇಕ ಜನ ಬೇರೆ ಬೇರೆ ರೀತಿಯ ವೇಷಗಳನ್ನು ಹಾಕಿ ಬರ್ತಾರೆ. ಅವರೆಲ್ಲ ಒಂದು ಕಾಲದಲ್ಲಿ ಅವರ ಮನೆತನದಲ್ಲಿ ವೇಷ ಹಾಕಲಿಕ್ಕೆ ಸಂಕಲ್ಪ ಮಾಡಿಕೊಂಡಂಥವರು ಈಗ ಅದು ಬೇರೆ ರೀತಿಯ ಒಂದು ಸ್ವರೂಪವನ್ನು ಪಡೆದಿದೆ. ಈ ಹುಲಿ ವೇಷದಲ್ಲಿ ಅಡ್ಡೆ ಪಿಲಿ, ಚಿಟ್ಟೆ ಪಿಲಿ, ಕರಿ ಪಿಲಿ, ಹೀಗೆ ಬೇರೆ ಬೇರೆ ರೀತಿಯ ಇದಿದೆ. ಆದರೆ ಇವತ್ತು ನಾವು ನೋಡೋ ಹುಲಿ ವೇಷ, ಅಬ್ಬರ ಇದೆಲ್ಲ ಸ್ವಲ್ಪ ಭಿನ್ನವಾಗಿದೆ. ಇನ್ನು ಹುಲಿಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಅನೇಕ ವ್ಯಾಘ್ರ ಚಾಮುಂಡಿ ಇರ್ಬೋದು ಅಥವಾ ದೈವಗಳಿರ್ಬೋದು, ಕಾಪುನಲ್ಲಿ ಪಿಲಿಕೋಲ ಆಗುತ್ತೆ. ಸೊ ಇದನ್ನೆಲ್ಲ ನಾನು ತೆಗೆದುಕೊಂಡು ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಅದೇ ನೀವು ಹೆಬ್ಬರಿ ಆಚೆ ಕಡೆ ಹೋಯ್ತು ಅಂತ ಹೇಳಿದರೆ, ಅಥವಾ ಮಂಗಳೂರು ಮತ್ತು ಈ ಕಾಪುವಿಗೆ ಬಂದರೆ ಕಂಗಿಲು ಕುಣಿತ ಊರಿನ ಮಾರಿಯನ್ನು ಓಡಿಸುವುದಕ್ಕೋಸ್ಕರ ಮಾಡಿಕೊಂಡಂತಹ ಗೊಡ್ಡ ಜನಾವರ್ಗದ ಒಂದು ಕುಣಿತ. ಬೇಲೂರು ಹುಟ್ಟು, ಕಟ್ಟಿಂಗೇರಿ ಕಟ್ಟು. ಗೊಡ್ಡರ ಹುಟ್ಟು ಎಲ್ಲಿ ಅಂದರೆ ಅವರು ನಮಗೆ ಈ ಕಡೆಯಿಂದ ಎಲ್ಲಿಂದ ಅಂದರೆ ಬೇಲೂರಿನ ಕಡೆಯಿಂದ ಬಂದಂಥ ಒಂದು ಸಣ್ಣ ಒಂದು ಜನವರ್ಗ. ಕಟ್ಟಿಂಗೇರಿ ಕಟ್ಟು, ಬೇಲೂರು ಹುಟ್ಟು. ಹಿಂದೆ ಎಲ್ಲ ನ್ಯಾಯ ಪಂಚಾಯತ್ಗೆಲ್ಲ ದೇವಸ್ಥಾನಗಳಲ್ಲೇ ನಡೀತಿತ್ತು. ಈ ಗೊಡ್ಡ ಜನವರ್ಗದವರು ಈ ಮಾರಿಗುಡಿಯಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಪಾಣಾರರು ಅಂತೇಳಿ, ಈಗ ನೀವು ಕಾಂತಾರದ ನಾಗರಾಜ ಪಾಣ, ಅವರ ತಂದೆ ದುರ್ಗಪಾಣ, ಅವರಿಗೆ ಮೊದಲ ಬಾರಿ 15-18 ವರ್ಷಗಳ ಹಿಂದೆ ಒಂದು ಪ್ರಶಸ್ತಿಯನ್ನು ಕೊಡಿಸುವ ಸೌಭಾಗ್ಯ ನನ್ನ ಪಾಲಿಗೆ ಬಂತು, ಕೊಡಿಸಿದ್ದೆ. ವಿಶೇಷ ಅಂದರೆ ನಾನು ಯಾವುದೇ ಕೆಲಸಕ್ಕೆ ಇಲ್ಲಿ ಕೈ ಹಾಕಿದರೆ ನನ್ನನ್ನು ಹಿಡಿದು ಎಳೆಯುವವರು ಭಾಳಷ್ಟು ಮಂದಿ ಇದ್ದರು ಇಲ್ಲಿ. ಹಾಗಾಗಿ ಇವತ್ತಿಗೂ ಕೂಡ ನಾನು ಯಾರಿಗಾದರೂ ಈ ರೀತಿ ಪ್ರಯತ್ನ ಪಡ್ತಿದ್ದೀನಿ ಅಂದರೆ ಅದನ್ನು ಬಿಟ್ಟು ಬೇರೆಯವರಿಗೆ ಕೊಡುವುದಕ್ಕೆ ಒತ್ತಡಗಳನ್ನು ಅಲ್ಲಿಗೆ ತರ್ತಾರೆ. ಯಾಕೆಂದರೆ ನಾನೊಬ್ಬ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಇದ್ದೇನೆ ಅಂತ ಗೊತ್ತಿದ್ದು. ಇವೆಲ್ಲ ಇಂತಹ ಈ ಹಿನ್ನೆಲೆಯಲ್ಲಿ ನನಗೆ ಇಲ್ಲಿಯ ಜಾನಪದದ ಬಗ್ಗೆ ಇವರು ನೋಡುವಂಥ ದೃಷ್ಟಿಕೋನಗಳ ಬಗ್ಗೆ ಸ್ವಲ್ಪ ನನಗೆ ಬೇಸರವೂ ಇದೆ, ವಿಷಾದವೂ ಇದೆ. ಇಷ್ಟೊಂದು ಜನಪದ ಭಂಡಾರ ಇದೆ, ಇವುಗಳಿಗೆ ಸೂಕ್ತವಾದಂತಹ ಒಂದು ದಾಖಲೀಕರಣ ಕೇಂದ್ರ ಹೆಸರಿಗೆ ಇವೆ, ಕೇಂದ್ರೀಕೃತವಾಗಿದೆ.
ಜನರಿಗೆ ಸಿಗ್ತಾ ಇಲ್ಲ. ಆಗಬೇಕು ಅಂದರೆ ಪ್ರತಿ ಮಠ ಮಂದಿರಗಳು ತಮ್ಮದೇ ಆದಂತಹ ಮ್ಯೂಸಿಯಂ ಹೊಂದಿರಬೇಕು, ಆರ್ಕೈವ್ಸ್ ಭಂಡಾರ ಹೊಂದಿರಬೇಕು. ಆವಾಗ ಬೇರೆಯವರನ್ನು ಅಪೇಕ್ಷಿಸುವುದು ಅಥವಾ ಇದು ಮಾಡುವುದು ಅನಗತ್ಯ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಬಾಲಾಜಿಯವರು ಮಾಡ್ತಾ ಇದ್ದಾರೆ. ನನಗೆ ಒಳ್ಳೆಯ ಸ್ನೇಹಿತರು. ನಾನು ಗಣನಾಥ್ ಹೇಳ್ತಾ ಇದ್ರು, ವಯನಾಡು, ಕೇರಳ ಅಥವಾ ಈ ಭಾಗದಲ್ಲಿ ಗುಡ್ಡ ಕುಸಿತಾ ಇದೆ, ತಲೆಗಳು ಹೋಗ್ತಾ ಇದೆ, ಕೊಂಡಿಗಳು ಹೋಗುತ್ತಿದೆ, ಮರೆಯಾಗುತ್ತಿದೆ ಅಂದರು. ಕಾರಣ ಯಾರು ಅಂತ ಹೇಳಿದರೆ, ಪ್ರಕೃತಿಯನ್ನು ನಾವು ವರ್ಣಿಸುವುದಕ್ಕಷ್ಟೇ ಬಳಸಿದ್ವಿ ಹೊರತು ಪ್ರಕೃತಿಯನ್ನು ಬೆಳೆಸಲಿಲ್ಲ. ಈಗ ನಾನೇನೋ ಒಂದು ಗಿಡ ನಿಮಗೆ ಕೊಟ್ಟೆ, ಇಟ್ ಇಸ್ ಅ ಮೊನೋಕಾರ್ಪಿಕ್, ಏಕಸ್ತಂಭ ಜಾತಿ. ಆ ಮರ ಸೂಕ್ಷ್ಮ ಪ್ರದೇಶಗಳಲ್ಲಿದ್ದರೆ ಗುಡ್ಡಗಳು ಜಾರ್ತಿರಲಿಲ್ಲ. ಅದು ಬೆಳಿಬೇಕು ಅಂದ್ರೆ 64 ವರ್ಷ ಬೇಕು. 2 ಲಕ್ಷ ಬೀಜ ಹಾಕುತ್ತೆ. 2 ಲಕ್ಷ ಬೀಜ ಹಾಕಿದರೂ ಕೂಡ ಅದು ಒಂದು ರೀತಿಯಲ್ಲಿ ವಿನಾಶಕ್ಕೆ ಸಂದಿದ ಹಾಗೆ. ಅದಕ್ಕೆ ಸಂಸ್ಕೃತದಲ್ಲಿ ಅಧೋಕ್ಷಜ ಅಂತ ಹೆಸರು. ಎಲ್ಲ ಗಿಡ ಮರಗಳು ಊರ್ಧ್ವಜ, ಇದೊಂದು ಮಾತ್ರ ಕೆಳಗೆ ಹೋಗಿ ಹೀಗೆ ಸ್ಯಾಕ್ಸಫೋನ್ ಆಕಾರದಲ್ಲಿ ಬರುತ್ತೆ. ಅಧೋಕ್ಷಜ ಅಂತ ಹೆಸರು. ಅಧೋಕ್ಷಜ ಮಠದ ವಿಶ್ವಪ್ರಸನ್ನ ತೀರ್ಥರು, ಅವರಲ್ಲಿ ಕೇಳಿದೆ, ಸರ್ ಇದು ಹೀಗೀಗಿದೆ. ಅವರು ಅಧೋಕ್ಷಜ ಅನ್ನುವಂಥದ್ದು ನಮಗೆ ಒಂದು ಸಾಲಿಗ್ರಾಮದ ಹೆಸರಿಂದ ಇದು ಬಂದಿದೆ, ನಿಜಕ್ಕೂ ಇದು ಒಂದು ಕುತೂಹಲಕಾರಿಯಾದದ್ದು ಅಂತ ಹೇಳಿದರು. ಯಾಕೆ ಅಂತ ಹೇಳಿದರೆ, ನನ್ನ ಉದ್ದೇಶ ಇದ್ದದ್ದು ಈ ಅದು ಶಾಸನ ಇರ್ಬೋದು, ಈಗ ಅವ್ರು ಹೇಳಿದ್ರಲ್ಲ ರಾಮಾಯಣ, ಗ್ರಾಮೀಣ ರಾಮಾಯಣ, ಅವೆಲ್ಲವೂ ಕೂಡ ಕೆಲವಾದರೂ ದಾಖಲೆಯಲ್ಲಿ ಉಳಿಬೇಕು ಅಂದರೆ ಅದನ್ನು ನಮ್ಮ ಡಿಜಿಟಲ್ಲು ಹೊರತುಪಡಿಸಿ ಕೊರೆದು ಬರೆಯುವ ಪದ್ಧತಿಯಲ್ಲಿ ತಾಳೆಗರಿಯಲ್ಲಿ ಬರೀಬೇಕು ಅಂತ ನನ್ನ ಆಸೆ. ಆದರೆ ನರಿ ಕೂಗು ಗಿರಿ ಮುಟ್ಟೀತೆ ಅನ್ನೋ ಥರ ಪೇಪರ್ನ ಆಯಸ್ ಎಷ್ಟು ಸ್ವಾಮಿ? 150 ಅಂದರೆ 200. ಡಿಜಿಟಲ್ ಆಯಸ್ ಎಷ್ಟು? ಈಗಿನ ಸಿಡಿಗಳು 3 ವರ್ಷ ಅಲ್ಲ 5 ವರ್ಷವೂ ಬರಲ್ಲ. ಸಾರಿ, ಹೀಗಿರುವಾಗ ಮೈಕ್ರೋಫಿಲ್ಮ್, ಮೈಕ್ರೋಫಿಶ್, ಮೈಕ್ರೋ ರೀಡರ್ ಇತ್ಯಾದಿ ಎಲ್ಲ ಇತ್ತು. ಅವು ಯಾವುದೂ ಇಲ್ಲ ಇವತ್ತು. ಇವತ್ತೇನಿದ್ರು ಬರೀ ಮೊಬೈಲು. ಈ ಮೊಬೈಲಲ್ಲಿ ಆ ಕ್ಲೌಡಲ್ಲಿಡಿ, ಅಲ್ಲಿಡಿ, ಇಲ್ಲಿಡಿ ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಅದು ಅಯೋಮಯ, ಕಾಣಿಸುವುದೇ ಇಲ್ಲ. ನನ್ನ ಹತ್ರ 1 TB ಅಷ್ಟು ಮಾಹಿತಿಗಳು ಕಣ್ಮರೆ ಆಯಿತು. ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅವುಗಳನ್ನು ತಾಡೋಲೆಯಲ್ಲಿ ಬರೆದಿಡಬೇಕು ಅಂತ ಒಂದು ಹುಚ್ಚಪ್ಪ ಅಂತಾರೆ ನನ್ನನ್ನು. ಇದು ಸಾಧ್ಯವಾ? ವೈ ಡು ಯು ವಾಂಟ್ ಟು ಗೋ ಬ್ಯಾಕ್? ದೇರ್ ಈಸ್ ಎ ಡಿಜಿಟಲ್. ಹೀಗೆಲ್ಲ ಹೇಳಿದವರಿದ್ದಾರೆ. ಆದರೆ ಹಾಗಿದ್ರೆ ಆ ಗಿಡ ಯಾವುದು, ಅವುಗಳನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದುವರೆವಿಗೆ ಕಷ್ಟಪಟ್ಟು ಆ ಮರವನ್ನು ಉಳಿಸಿದವರಿಗೆ 5,000 ರೂಪಾಯಿ ನಮ್ಮ ಫೋರಮ್ಮಿಂದ ಕೊಡ್ತಾ ಬಂದಿದ್ದೇವೆ. ಮತ್ತು ಹಸುರು, ಹಸಿವು, ಅಕ್ಷರ 3ಕ್ಕೂ ಪ್ರತೀಕವಾಗಿರತಕ್ಕಂಥ ಈ ಒಂದು ವಿಶೇಷ ಮರ ಜನಪದ ವೈದ್ಯರಿಗೆ ಒಂದು ವರದಾನ. ಕೊರೋನಾ ಸಂದರ್ಭದಲ್ಲಿ ಅತಿಜ್ವರ ಬಂದವರಿಗೆ, ಕಾಮಾಲೆ ರೋಗ ಬಂದವರಿಗೆ, ಕಿಡ್ನಿ ಸ್ಟೋನ್ ಆದವರಿಗೆ ಇದೇ ಮರದ ಹುಡಿಯಿಂದ, ಪಣೋಲಿದ ಬಂದ ಅಂತ ಹೇಳ್ತಾರೆ, ಮರದ ಹುಡಿಯಿಂದ ಕೇವಲ 3 ಸ್ಪೂನ್ 1 ಸ್ಪೂನ್ ಅಷ್ಟೇ ಕೊಡುವುದರ ಮೂಲಕ ಗುಣಪಡಿಸಿದ್ದೇವೆ ಅಂತ ಇವತ್ತಿನ ದಿವಸದಲ್ಲಿ ಧೈರ್ಯವಾಗಿ ಹೇಳ್ತೇನೆ. ಆವತ್ತು ಹೇಳಿದರೆ ನಮ್ಮನ್ನು ಒಳಗಾಗ್ತಾ ಇದ್ರು. ಇವ ಜಾನಪದ ಬಿಟ್ಟು ಈಗ ಜನಪದ ವೈದ್ಯಕ್ಕೆ ಬಂದ. ಇವತ್ತಿಗೂ ಕೂಡ 2 ಜನ, ಇದು ಹಿಂದೆ ಎಲ್ಲ ಒಂದು ಮರ ಸತ್ತ ಮೇಲೆ ಅದನ್ನು ಸಿಗಿದು ಅದರ ಒಳಗಿರತಕ್ಕಂಥ ಚರಟವನ್ನು ತೆಗೆದು ಸಬ್ಬಕ್ಕಿಯಾಗಿ ಬಳಸ್ತಾ ಇದ್ರು. ಶಿವರಾಮ್ ಕಾರಂತರಿಗೆ ಒಂದು ಹೆಣ್ಮಗು ಕೇಳುತ್ತೆ, ಅಜ್ಜ ಸಬ್ಬಕ್ಕಿ ಎಲ್ಲಿ ಬೆಳೀತಾರೆ ಅಜ್ಜ? ಮಗು, ಸಬ್ಬಕ್ಕಿ ಎಲ್ಲೂ ಬೆಳೆಯುವಂಥದ್ದಲ್ಲ, ಅದು ಒಂದು ಮರದ ತಿರುಳು ಅಂದರು. ಆ ಮರ ಯಾವುದೂ ಅಲ್ಲ, ಸೀತಾಳೆ ಮರ ಅಂದರು. ಸೀತಾಳೆ ಮರ ಅಂದರೆ ಯಾವುದು? ಸ್ವಾಮೀಜಿಗಳು ತತ್ರ ಇಟ್ಕೊಂಡು ಹೋಗ್ತಾರಲ್ಲ, ಅದು ಸೀತಾಳೆ ಮರದ್ದು. ಹಾಗಿದ್ದರೆ ಹಿಂದೆ ಮನೆಯೆಲ್ಲ ಕಟ್ತಾ ಇದ್ರಲ್ಲ, ಅದು ಸೀತಾಳೆ ಮರದ ದಿಮ್ಮಿಗಳು. ಅಥವಾ ಇನ್ನೂ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಯಿತು ಅಂತ ಹೇಳಿದ್ರೆ, ಬ್ರಿಟಿಷರ ಕಾಲದಲ್ಲಿ ನಮ್ಮ ಶರ್ಟಿನ ಗುಂಡಿಗಳು ಇದರ ಬೀಜಗಳಾಗಿತ್ತು.
ನಮ್ಮ ಶರ್ಟಿನ ಗುಂಡಿಗಳು ಅಷ್ಟು. ಇಟ್ ಈಸ್ ಐವರಿ ಸ್ಟ್ರೆಂತ್ ಸೀಡ್ ಅಂತ ಹೆಸರು. ಒಂದು ಇಷ್ಟೆಲ್ಲ ಜ್ಞಾನ ಭಂಡಾರ ನಮ್ಮಲ್ಲಿ ಇದ್ದ, ಅದನ್ನು ಉಳಿಸಿದ ಈ ಮರಕ್ಕೆ ಇವತ್ತು ತತ್ವಾರ, ಸರಸ್ವತಿಯ ಶಾರದೆಯ ಜಪಮಣಿ, ಸ್ಫಟಿಕ ಅಲ್ಲ, ಇದರ ಕಾಯಿಗಳಾಗಿದ್ವು. ಮೊನ್ನೆ ಮೂಡುಬಿದಿರೆಯ ಸ್ವಾಮೀಜಿಯವರಲ್ಲಿ ಹೀಗೆ ಮಾತಾಡ್ತಾ, ಹಾಗಿದ್ರೆ ನಮ್ಮ ಇದಕ್ಕೆ ನೀವು ಒಂದು ಮಾಡಿಕೊಡಿ, ನಾವು ಪಟ್ಟದ ದೇವರಿಗೆ ಹಾಕ್ತೇವೆ ಅಂದರು. ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ರುದ್ರಾಕ್ಷಿ ಹೊರತುಪಡಿಸಿ ಅಥವಾ ಬೇರೆ ಯಾವುದೇ ತುಳಸಿ ಮಣಿಯನ್ನು ಹೊರತುಪಡಿಸಿ ಈ ಮರದ ಬೀಜಗಳ ಮೂಲಕ ಬೆಳ್ಳಿ ಸರಿಗೆಯಿಂದ ಮಾಡಿಸಿ ಅಲ್ಲಿರ್ತಕ್ಕಂಥ ಕೂಷ್ಮಾಂಡಿನಿ ಹಾಗೂ ಪದ್ಮಾವತಿ ಹಾಗೂ ಪಟ್ಟದ ದೇವರಿಗೆ ಒಂದು ಸರವನ್ನು, ಜಪವಣಿ ಸರವನ್ನು ಮಾಡಿಸಿಕೊಡುವಂಥ ಒಂದು ಯೋಗ ಕೂಡಿ ಬಂತು. ಆವಾಗ ಸ್ವಾಮೀಜಿ, ನಾವೆಲ್ಲ ಹೋದರೆ ನಿಮ್ಮನ್ನು ಒಳಗಿನವರೆಗೆ ಬಿಡುವುದಿಲ್ಲ, ಈಗ ನೀವು ನಮ್ಮವರು, ಈಗ ಇಷ್ಟೊಂದು ಒಳ್ಳೆಯ ಒಂದು ನಮಗೆ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದೀರಿ, ಬನ್ನಿ ಅಂತೇಳಿ ಪಟ್ಟದ ಗರ್ಭಗುಡಿಯ ಮುಂಭಾಗದಲ್ಲಿ ನಿಲ್ಲಿಸಿ ಅವರು ಒಂದು ಆಶೀರ್ವಚನ ಮಾಡಿದರು. ನನ್ನ ಮಾತಿನ ಕೊನೆಯ ಅಂಕಕ್ಕೆ ಬರ್ತಾ ಇದ್ದೇನೆ. ನಮ್ಮಲ್ಲಿ ಬರಹದ ಚಿತ್ರಗಾರಿಕೆಯ ಸಂಬಂಧವಾಗಿ ಗೊಂಬೆ ಆಟ ಇತ್ತು. ಮಾನವ ರಂಗಭೂಮಿ ಮೊದಲು, ಗೊಂಬೆ ಆಟ ಮೊದಲು ಅಂತ ಕೇಳಿದರೆ ನಾನು ಗೊಂಬೆ ಆಟ ಮೊದಲು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ದೇವತೆಗಳನ್ನು ನಮ್ಮ ಒಂದು ಪಾತ್ರದಲ್ಲಿ ಸಿಂಗರಿಸಿ ಅಣಕವಾಡುವುದು ತಪ್ಪು. ಅದಕ್ಕೋಸ್ಕರ ಗೊಂಬೆಗಳ ಮೂಲಕ, ಮುಖವಾಡದ ಮೂಲಕ ಇದು ಮಾಡೋದು. ಈ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಗೊಂಬೆ ಆಟ ಆರಂಭಕ್ಕೆ ಬಂತು. ನಮಗೆ ಇತಿಹಾಸದಲ್ಲಿದೆ, ಬೌದ್ಧರ ದಿಗನಿಕಾಯದಲ್ಲಿ ಛಾಯಾಚಿತ್ರಂ ನಾದರ್ಶಯೇತ್ ಅಂತ ಉಂಟು, ಅಂದರೆ ಶ್ಯಾಡೋ ಪಪೆಟ್ಸ್. ಇವತ್ತಿಗೂ ಕೂಡ ನೀವೇನು ಈ ಹಿಂದೆಲ್ಲ ಜಿಂಕೆ ಚರ್ಮದ ಮೇಲೆ ಕೂರ್ತಾ ಇದ್ದರು ಸ್ವಾಮೀಜಿಗಳು, ಈಗ ಇಲ್ಲ. ಆ ಜಿಂಕೆಯ ಚರ್ಮಗಳನ್ನೇ ಬಳಸಿ ಶ್ರೀರಾಮಚಂದ್ರ ಗುಹನ ವಂಶಸ್ಥರಿಗೆ ಗೊಂಬೆ ಆಟ ಮಾಡಿಸುವುದಕ್ಕೆ ಅವ್ರಿಗೆ ಇವತ್ತೂ ಕೂಡ ಗೊಂಬೆ ರಾಮ ಅಂತಲೇ ಕರೆಯೋದು. 167 ತಂಡ ಇತ್ತು 1988ರ ದಶಕದಲ್ಲಿ. ಇವತ್ತು ಕೇವಲ ಒಂದು ಕೈ ಬೆರಳಲ್ಲಿ ಎಣಿಸುವಷ್ಟು ಕಲಾವಿದರು ಮಾತ್ರ ಉಳಿದಿದ್ದಾರೆ. ಕಾಳಿಕಾ ಪುರಾಣದಲ್ಲಿ ಪ್ರತಿಯೊಂದು ಭಗವತಿ ಟೆಂಪಲ್ಗಳಲ್ಲಿ ಗೊಂಬೆ ಆಟ ಆಡಿಸಬೇಕು ಅಂತ ಉಂಟು, ಆದರೆ ಎಲ್ಲಿಯೂ ಇಲ್ಲ. ಕೇರಳದಲ್ಲಿ 2 ಕುಟುಂಬಗಳು 40 ಭಗವತಿ ಸೆಂಟರ್ಗಳಲ್ಲಿ ಅಲ್ಲಿ ವಸಂತ ಮಂಟಪದಲ್ಲಿ ಆಡಿಸ್ತಾ ಇದ್ದಾರೆ. ಅವರು ಕೂಡ ನನ್ನ ಮಿತ್ರರು. ಇದು ಒಂದು ಭಾಗ. ಆದರೆ ಸೂತ್ರದ ಗೊಂಬೆ ಆಟ ಅದು 1928ರ ದಶಕದಲ್ಲಿ 30ಕ್ಕೂ ಅಧಿಕ ಗೊಂಬೆ ಆಟಗಳು ಇತ್ತು ಅಂತೇಳಿ ತರಂಗದ ಅಂದಿನ ಸಂಪಾದಕರಾಗಿದ್ದಂತಹ ಸಂತೋಷ್ ಕುಮಾರ್ ಗುಲಾಡಿ ಹೇಳಿದರು. ಇವತ್ತಿಗೂ ಕೂಡ ಕಾರ್ಕಳದಲ್ಲಿ ಮೂಟೆಗಟ್ಟಲೆ ಅಲ್ಲಿ ಗೊಂಬೆಗಳು ಮಹಡಿ ಮೇಲೆ ಬಿದ್ದಿದೆ. ಸೊ ಇದನ್ನೆಲ್ಲ ಯಾಕೆ ನಾನು ವಿಷಯವನ್ನು ಪ್ರಸ್ತಾವ ಮಾಡಿದೆ ಅಂದರೆ, ಜಾನಪದ ಅನ್ನುವಂಥದ್ದು ಒಂದು ಬ್ರಹ್ಮಾಂಡ ವಿಷಯ. ನಾನು ನಿಮಗೆ ಕೇವಲ 1-2 ಉದಾಹರಣೆಗಳನ್ನಷ್ಟೇ ಕೊಟ್ಟಿದ್ದೇನೆ. ನೀವು ನಿಜಕ್ಕೂ ಸರ್ಕಾರಕ್ಕೆ ಒಂದು ಒಲವಿದ್ದರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಸಿಲೆಬಸ್ಸಲ್ಲಿ ಗೊಂಬೆ ಆಟ ಇಂಟ್ರೊಡ್ಯೂಸ್ ಮಾಡಿಸಿ, ಆವಾಗ ಸಹಜವಾಗಿ ಮೊಬೈಲಿನ ಒಂದು ಗೀಳು ಹೋಗ್ಬೋದು, ನಲಿ ಕಲಿ ಅನ್ನುವ ಅರ್ಥದಲ್ಲಿ. ಎರಡನೇದು, ಪ್ರತಿಯೊಬ್ಬ ವಿದ್ಯಾರ್ಥಿ ಅವನಿಗೆ ಪಾಸ್ ಅಂತ ಮಾಡಬೇಕಾದ್ರೆ ಕನಿಷ್ಠ ಅವನು 2 ಗಿಡ ಮರಗಳನ್ನು ನೆಟ್ಟು ಪೋಷಿಸಿ ಅವನು ತೋರಿಸಿದರೆ ಮಾತ್ರ ಅವನಿಗೆ ಕಾನ್ವೊಕೇಶನ್ ಕೊಡ್ರಿ. ಇವತ್ತು ನಾನು ಹಸಿರು ಶಿಷ್ಟಾಚಾರದ ಬಗ್ಗೆ ಒಂದು ಲೆಕ್ಕವನ್ನು ಕೊಡ್ತೇನೆ. ಭಾರತದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಒಂದು ತಲೆಗೆ ಎಷ್ಟು ಮರ ಇದೆ ಅಂತ ನಾನು ಹೇಳ್ಬೋದು. ಸಾಮಾನ್ಯವಾಗಿ ಅರಣ್ಯೀಕರಣ ಭಾರತದಲ್ಲಿ ಸಾಮಾನ್ಯವಾಗಿ ಒಂದು ತಲೆಗೆ ಇರುವುದು ಕೇವಲ 28
ಮೊನ್ನೆ ತೌಕ್ತೆ ಬಂದಾಗ 45,000 ಮರಗಳು ಹರಣವಾದವು. ಮೊನ್ನೆ ಹೆಬ್ರಿಯಿಂದ ಅಲ್ಲ ಮಣಿಪಾಲದಿಂದ ಹೆಬ್ರಿವರೆಗೆ ಇದನ್ನೆಲ್ಲ ಮರಗಳನ್ನೆಲ್ಲ ಉಳಿಸಿದ್ರಲ್ಲ, ಅಲ್ಲಿ 55,000 ಹೋಯಿತು. ಆ 28ರಲ್ಲಿ ಈಗ ನೀವು -1 ಮಾಡಬೇಕಾಗುತ್ತೆ. 27 ಅಂತ ಅಂದ್ಕೊಂಡಿದ್ದೇನೆ. ಅದೇ ಚೈನಾ ಸಮೃದ್ಧವಾದಂಥ ಜನಸಂಖ್ಯೆಯ ದೇಶ, 101 ಇದೆ ರೀ. UK-ನಲ್ಲಿ 1001 ಇದೆ. ಅಲ್ಲಿ ಭಾಳ ಸ್ಟ್ರಿಕ್ಟು. ಇಲ್ಲಿ ಅಭಿವೃದ್ಧಿಯ ಧಾವಂತದಲ್ಲಿ ಪ್ರಕೃತಿಯನ್ನು ವಿನಾಶ ಮಾಡುವುದಕ್ಕೆ ಹೊರಟಿರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳು ಅಥವಾ ಯಾರೇ ಇರ್ಬೋದು, ಸೇವ್ ದಿ ಅರ್ತ್, ಈ ಒಂದು ಭೂಮಿಯನ್ನು ಕಾಪಾಡಿ ಅಂಥೇಳಿ ಈ ಒಂದು ಶಿಷ್ಟಾಚಾರದ ಹಸಿರು ಶಿಷ್ಟಾಚಾರದ ಸೇವೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡು ಅವುಗಳ ಬಗ್ಗೆಯೇ ಜಾನಪದ ಅಧ್ಯಯನ ಮಾಡ್ತಾ, ಇದೇ ನಿಮ್ಮ ಇನ್ನು ಈ ಭಾಗದಲ್ಲಿ ಒಂದು ತುಳುನಲ್ಲಿ ಹೇಳಿಕೆ ಇದೆ, 10 ಮಂದಿ ಕೂಡ್ದು ತೊಪ್ಪು ಕಡುಪಿನ ದುಡ್ಡುಡು ಜೋಕ್ಲೆಗೆ ಅಕ್ಷರ ಕಲ್ಪವನು ಅಂತ. 10 ಮಂದಿ ಕೂಡಿ ಸೊಪ್ಪು ಕಡ್ದು ಆಮೇಲೆ ಕೊರಗರ ಇಲ್ಲಿ ಒಂದು ಡೋಲ್ ಹುಯ್ಯೋದ್ರ ಮೂಲಕ ಅದಕ್ಕಿರುವ ಒಂದು ಮಂತ್ರಶಕ್ತಿ ಯಾರೂ ಕೂಡ 1 ವರ್ಷದವರೆಗೆ ಅದಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ಆ ಇನ್ನಾದ ಭಾಗದಲ್ಲಿ ಒಂದು ಆಲದ ಮರಕ್ಕೆ ಪೂಜೆ ಮಾಡಿಬಿಟ್ಟು ತಪ್ಪು ಕಾಣಿಕೆ ಕೊಟ್ಟು ಬರ್ತಾರೆ. ಅಂದರೆ ಅದನ್ನು ಬ್ರಿಟಿಷ್ ಅಧಿಕಾರಿ ಸರ್ ಮುನ್ರೋ ಹಿ ಹ್ಯಾಸ್ ಅಪ್ರಿಷಿಯೇಟೆಡ್. ನೀವು ಹೇಳ್ಬೋದು ಇವತ್ತು ಈ ರೀತಿ ಆಗಿದೆ ಜನಪದದಲ್ಲಿ. ಈ ರೀತಿ ಮೊದಲು ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿ ಉಳಿದ್ರೆ ತಲೆಗಳು ಉಳಿಯುತ್ತೆ, ತಲೆಗಳು ಉಳಿದ್ರೆ ಅವರ ಸ್ಮರಣೆಯಲ್ಲಿರೋದು ಉಳಿಯುತ್ತೆ. ಹೀಗಾಗಿ ನನಗೆ ಒಂದು ಸಂಶಯ, ಮತ್ತೆ ನಾನು ಜಾನಪದಕ್ಕೆ ತಿರುಗಬೇಕಾ, ಶಾಸನದತ್ತ ಹೋಗಬೇಕಾ, ಪ್ರಕೃತಿಯತ್ತ ಹೋಗಬೇಕಾ ಅಂತೇಳಿ. ನನಗೆ ಪ್ರಕೃತಿಯೇ ಮೊದಲು, ಆನಂತರ ಎಲ್ಲವೂ. ಹೀಗೆ ಹಸಿವು ಅಕ್ಷರಕ್ಕೆ ಪ್ರತೀಕವಾದಂತಹ ಒಂದು ಸಂರಕ್ಷಣೆಯಲ್ಲಿ ರಾಮ ಜನ್ಮಭೂಮಿಯ ದಿನವೂ ಕೂಡ ರಾಮನ ಅಂಗಳಕ್ಕೆ 121 ಸಸಿಗಳನ್ನು ನಮ್ಮ ಜೈನ ಸ್ವಾಮೀಜಿಗಳ ಮೂಲಕ ಕಳುಹಿಸಿದೆ. ಯೋಗಾನುಯೋಗ ಇರಬೇಕು, ನಾನು ಹೇಳ್ಕೊಳ್ತೇನೆ. ಅದೇ ದಿವಸ ನನ್ನ ಹುಟ್ಟು ಹಬ್ಬವೂ ಹೌದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಹೃದಯರೇ, ಕಾರ್ಯಕ್ರಮದಂತೆ ಮುಂದೆ ಬ್ರಹ್ಮಾವರದಿಂದ ಬೈಂದೂರು ಶಿರೂರಿನವರೆಗೆ ಇರುವ ಕುಂದಾಪುರ ಕನ್ನಡದ ಜಾನಪದ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ನರೇಂದ್ರ ಕುಮಾರ್ ಕೋಟ ಅವರು ಮಾತನಾಡ್ತಾರೆ. ಅವ್ರ ಬಗ್ಗೆ ನೀವು ಮಾಧ್ಯಮಗಳನ್ನು ನೋಡಬಹುದು. ಆದರ್ಶ ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಣ ಅನ್ನೋದು ಅದು ಶಿಕ್ಷೆ ಅಲ್ಲ, ಅದು ಪ್ರೀತಿ ಅನ್ನುವುದನ್ನು ತನ್ನ ಬದುಕಿನುದ್ದಕ್ಕೂ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟಂತಹ ಒಬ್ಬ ಧೀಮಂತ ವ್ಯಕ್ತಿ ಇವತ್ತು ಮಾತನಾಡುತ್ತಾರೆ. ಅವರ ಬಗ್ಗೆ ನಾನು ಮಾತನಾಡುವುದಕ್ಕಿಂತ ಅವರ ಮಾತುಗಳೇ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುತ್ತವೆ. ಕಿವಿಯಾಗಿ ಅವರಿಗೆ ಸ್ವಾಗತ. ಚೌಡೇಲಿಪ್ಪ ಗುರುಕಾರಿಗೆ ನಮಸ್ಕಾರ ಮಾಡ್ಕಂತಿ. ನನ್ನ ಮಾತು ಆಚೀಚಿ ಹೋಪಗಾಗ ಅಂತೇಳಿ ನಾನು ಬರ್ಕ ಬಂದಿದ್ದೆ. ಅದನ್ನು ಓದಿ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ಟೈಲ್ಸ್ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರೆನೈಟ್ಸ್ ಅಂಡ್ ಟೈಲ್ಸ್ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four.
Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salone Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime.
ಕಲಿಗಿದ್ದವ್ರು ಹಿಂಗೆ ಬರೆದು ಕಲಿಗಿದ್ದವ್ರು ಹಿಂಗೆ ಮಾಡು. ಅಷ್ಟೊತ್ತಿಗೆ ಒಂದು ಪದ್ಯ ಒಂದು 2 ಸಾಲು ನೀನು ಕೊಡ್ತಾ ಇದ್ದೆ ಕಾಣಿ. ಮಾಳಿಗೆ ಮನೆ ಕಟ್ಟಿ ಮಗನ ತೊಟ್ಟಿಲ ಕಟ್ಟಿ ಸಾಲು ಮಲಗೇಳೆ ತಿರುಗಾಡಿ ಕೋಲೆ ಕೋಲು ಕೋಲೆ ನೀರ ಹೂವಿನ ಕೋಲು ಕೋಲೆ ಸಾಲು ಮಳಗೇಳೆ ತಿರುಗಾಡಿ ನಮ್ಮುಡತೆ ಕಾಲುಂಗಿನ ದನಗೆ ಮಗನೆದ್ದ ಕೋಲೆ ಕೋಲು ಕೋಲೆ ನೀರ ಹೋಗಿನ ಕೋಲು ಕೋಲೆ ಮಗು ಎದ್ದರೇಳಲಿ ಮಗಳೊಗಿ ತೂಗಲಿ ಸೊಸೆ ಬಂದು ಮೊಸರ ಕಡೆಯಲಿ ಕೋಲು ಕೋಲೆ ನೀರ ಹೋಗಿನ ಕೋಲು ಕೋಲೆ ಹಿಂಗೆ ಅದು ಮುಂದುವರಿತಾ ಹೋಗ್ತು ಅಂತ ಹೇಳ್ತಾ ನಾನು ನೇರವಾಗಿ ಆಚರಣೆ ಉಲ್ಲೇಖವನ್ನು ಮಾಡ್ತಾ ಇದ್ದೀನಿ. ಇದು ನಂಗೆ ಹೆಂಗೆ ಇಂಟ್ರೆಸ್ಟ್ ಬಂತ ಹೇಳಿದ್ರೆ, ಆಸಕ್ತಿ ಬಂತಂತ ಹೇಳಿದ್ರೆ, ನಿಮ್ಗೊಂದು ಕಥೆ ಹೇಳಿ ನನ್ನ ಮಾತು ಮುಂದುವರಿಸ್ಕೊಂಡು. ನಾನು ಸುಮಾರು ವರ್ಷಗಳ ಹಿಂದೆ ನಾವು ಮನೆಗೆ ಈ ಓದು ಬರ ಸಾಕ್ಷರತಾ ಆಂದೋಲನ ಅಂತ ಬಂತು. ಮನೆಗೆ ಹೋಗಿ ನಾವು ಓದು ಬರ ಹೇಳ್ಕೊಡೋದು. ನನಗೆ ಮಣೂರು ಪಡುಕರೆ ಜಟ್ಟಿ ದೇವಸ್ಥಾನ ಹತ್ರ ಒಂದು ಜಾಗ ಕೊಟ್ಟಿದೆ, ಅಲ್ಲೂ ಹೋಗಿ ಮಾತಾಡೋದು ಈ ಕೆಲಸ ಅಂತ ಹೇಳಿ. ಅವ್ರು ಯಾರು ಹೊರಗೆ ಪತ್ತೆ ಇಲ್ಲ. ಒಂದು ದಿವಸ ಹೀಗೆ ಮಾತಾಡ್ತಿಗೆ ಒಂದು ಹೆಂಗಸು ಒಂದು ಮಾತು ಹೇಳ್ದಾಳೆ. ಅಂತ ಹೇಳಿದ್ರೆ ಅಪ್ಪ ಅಪ್ಪಿಗೆ ಹೊಡಿತಾ, ಹೇಳಿದ್ರೆ ಅಪ್ಪನ ಆಯ್ತಿ ಅಂತ ಹೇಳ್ತಾರೆ. ನನಗೆ ಎಂತಂತೆ ಗೊತ್ತಾಗಿಲ್ಲ. ಪುನಃ ಹೆಂಗೆ ಹೇಳಿದ್ರೆ ಅಪ್ಪ ಅಪ್ಪಿಗೆ ಹೊಡಿತಾ, ಹೇಳಿದ್ರೆ ಅಪ್ಪನ ಆಯ್ತಿ ಅಂತ. ಅದಕ್ಕೆ ಆ ಹೆಂಗಸು ಒಂದು ಕಥೆ ಹೇಳ್ದಾಳೆ. ಒಂದೂರಲ್ಲಿ ಒಂದು ಗಂಡ ಹೇಳ್ತಿದ್ರೆ ನಮ್ರು, ಅವ ಕಾಡಿಗೆ ಹೋಗಿ ಬೇಟೆ ಆಡಕ್ಕೆ ಹೋಗ್ಬಿಟ್ಟವ್ರು. ಒಂದು ದಿವಸ ಬೇಟೆ ಆಡಕ್ಕೆ ಹೋಗಿ ನಮ್ರು, ಅವನಿಗೊಂದು ಮೊಲದ ಮರಿ ಸಿಕ್ತವ್ರು. ಅದನ್ನ ತಕೊಂಡು ಬಂದು ಹೆಂಡತಿಗಳನ್ನ ಲಾಯ್ಕ್ ಮಾಡಿ ಸಾರು ಮಾಡಂತ ಹೇಳಿ ನಾವು ಸರಿ ಅವಳು ಎಂತ ಮಾಡು ಸಾರು ಮಾಡೋದೆಲ್ಲ ರೆಡಿ ಮಾಡಿ ಆಚೀಚಿ ಕಂಡ್ಲಂಬ್ರು. ಅಲ್ಲಿ ಒಂದು ಸಣ್ಣ ನಾಯಿ ಮರಿ ಇತ್ತಂಬ್ರು. ಅದನ್ನಲ್ಲೇ ಬೋಬೋ ಬಿರಿಯಾನಿ ಮಾಡ್ದಾಳಮ್ಮ. ಗಂಡ ಬಂದು ಹೇಳ್ದ ಹಾಕಂತ ಹೇಳ್ದಮ್ಮ. ಇವ್ ಹೆಂಡತಿ ತಂದು ಒಂದೊಂದೇ ಐಟಮ್ದೊಂದು ಹಾಕ್ತಾಳಂಬ್ರು. ಇದೆಲ್ಲ ಮಾಡೋದು ಮಗ ಕಂಡಿನಂಬ್ರು. ಈ ಅಮ್ಮ ಮಾಡೋದು ಹರುಮಾಯಿಕೆ ಎಲ್ಲ ಮಗ ಕಂಡಿದ್ದ. ಈಗ ಮಗನೇ ಟೆನ್ಷನ್ ಅಂಬ್ರು. ಹೇಳ್ರೆ ಅಪ್ಪ ಅಬ್ಬಿಗೆ ಹೊಡಿತ, ಹೇಳಿದ್ರೆ ಅಪ್ಪನ ಆಯ್ತು ಇಂತ ಅಂತೇಳಿ ಭಾಳ ಲೈಕ್ ಇತ್ತು ಕಾಣಿ. ಹೀಗೆ ಒಂದು ಕುತೂಹಲ ಮೂಡುವಂಥದ್ದು ಇರುವಂಥದ್ದು. ಇನ್ನು ಸಂಪ್ರದಾಯ ಬಂದರೆ, ನಮ್ಮ ಈ ಸಂಪ್ರದಾಯದಲ್ಲಿ ಮೊದಲನೇದು ನಾವು ಕಂಡು ಹತ್ರಾವತಿ ಅಂತೇಳಿ, ಅಂದರೆ ಹಗ್ಗಿನ ತಿಂಗಳ 10ನೇ ದಿನದಂದು ನಾವು ಭೂಮಿ ಪೂಜೆ ಮಾಡುತ್ತೆ. ಗದ್ದಿಗೆ ಹೊಯ್ಕೊಂಡು ಅಗೇಡಿ ಭತ್ತ ಈ ಸಸಿ ನೆಡುವ ಗದ್ದಿಗೆ ಹೊಯ್ಕೊಂಡು ಪೂಜೆ ಮಾಡ್ಕೊಂಡು ಈಶಾನ್ಯ ಮೂಲೆಯಲ್ಲಿ ಮಣ್ಣನ್ನು ಕಟ್ಟಿ ಹದ ಮಾಡಿ ಕಟ್ಟೆ ಆಕಾರದಲ್ಲಿ ಮಿಗ್ಲಿ ಸಂಖ್ಯೆಯಲ್ಲ ಬಲಗೈಯಿಂದ ಬೀಜ ತುಂಬಿಸಿ ನೀರು ಎರೆದು ಸೌತೆಕಾಯಿ ಉದ್ದಲಾಗಿ 2 ಭಾಗವಂತೆ ಕೊಯ್ದು ಇರಿಸಿ ಧೂಪ ಹಾಕಿ ನಮಸ್ಕಾರ ಮಾಡುತ್ತೆ. ಇದು ಒಂದು. ಎರಡನೇದು ಗಣಪತಿ ನಟ್ಟಿ ಅಂತ ನಮ್ಮಲ್ಲಿ ಇತ್ತು ಒಂದು, ಗಣಪತಿ ನಟ್ಟಿ ಅಂತೇಳಿ. ಗಣಪತಿ ನಟ್ಟಿ ಅಂದರೆ ಉಳುವೆ ಮಾಡೋಕ್ಕಿಂತ ಮೊದಲು ಮಾಡೋದು ನಟ್ಟಿಯೇ ನಮ್ಮಲ್ಲಿ ಗಣಪತಿ ನಟ್ಟಿ ಅಂತೇಳಿ. ಹಂಗೆ ಈ ಮಾಡೋತ್ತಿಗೆ ಹುಂಟಿ ಮಾಡುತ್ತಲ್ಲ, ಸೋಮವಾರ ಬುಧವಾರ ಬಿಟ್ಟು ಮತ್ತೆ ಯಾವತ್ತು ಬೇಕಾದ್ರೂ ಗಣಪತಿ ನಟ್ಟಿ ಮಾಡ್ಲಕ್ಕೆ. ಮುಂದಿನದು ಎರ್ತ ಕೊಡೋದಂತ ಒಂದು ಕ್ರಮ ನಮ್ಮಲ್ಲಿತ್ತು. ಅಂದರೆ ಈ ಎಮ್ಮಿ ಕೋಣೆಲ್ಲ ನಾವು ಸಾಕುತ್ತಲ್ಲ, ಅದಕ್ಕೆ ಆ ಬೈಣಿ ಮರ ಚಾರು ಮರದ ಕೆತ್ತನ ತಂದು ಬೇಯಿಸಿ ಸಿಗರ್ ನೀರೊಳಗೆ ಹಾಕಿ ಕೊಚ್ಚಲಕ್ಕಿ ತೆಂಗಿನ ತುರಿ ಎಲ್ಲ ಹಾಕಿ ಒಂದು ನಮೂನಿ ಗಂಜಿ ಮಾಡೋದು. ಆ ಗಂಜಿ ಮಾಡಿ ಆ ಕೋಣಗಳಿಗೆ ಕೊಡುವಂಥ ಒಂದು ಸಂಪ್ರದಾಯ ಇತ್ತು. ಅದನ್ನು ನಾವು ಎರ್ತ ಕೊಡೋದು ಅಥವಾ ಹದ್ನ ಮಾಡೋದು ಅಂತ ಹೇಳಿದ್ವಿ. ಇನ್ನು ಆಷಾಢಿ ಹಬ್ಬ ಅಂತ ನಿಮ್ಗೆ ನಾವು ಹೇಳೋದು ಬೇಡ. ಆಷಾಢಿ ಬಗ್ಗೆ ಭಾಳ ಲೈಕ್ ಇತ್ತು ಒಂದು. ಹೆಂಗಂತ ಹೇಳಿದ್ರೆ ಕುಕ್ಕೆ ಕಡುಬು ಉದ್ದಿನ ದೋಸೆದೊಂದಿಗೆ ಅವತ್ತು ಮಾಂಸಾರ ತಿಂತು ನಾವು. ಅಂದ್ರೆ ಹೆಂಗೆ ಆಷಾಢಿ ತಿಂಗಳೆಲ್ಲ ಈ ಬೇರೆ ಬೇರೆ ಪದಾರ್ಥಗಳೆಲ್ಲ ಬತ್ತು. ಅದರಲ್ಲಿ ವಿಶೇಷವಾಗಿ ಇದಕ್ಕೊಂದು ಬಪ್ಪಕ್ಕೊಂದು ಕಥೆ ಇತ್ತು ಅಂತ ಹೇಳಿದ್ರೆ, ಮೊದಲು ಈ ಒಡೆದಿಕ್ಳ ಮನೆಗೆಲ್ಲ ಇವ್ರು ಕೆಲಸ ಮಾಡೋದು ಕೆಲಸಗಾರ. ಅವ ಹೇಳಂಬ್ರು ಜೋರು ಮಳಿ ಅಂಬ್ರು, ಭಾಳ ಆಷಾಢಿ ಓಡ್ರೆ ಬತ್ತ ಇತ್ತು. ಅವ ಹೇಳಂಬ್ರು, ಒಂದು ಒಡೆಯರ್ ಸತ್ತೋಯ್ರೆ ಒಂದು ಊಟ ಲಾಯ್ಕ್ ಸಿಕ್ತಿತ್ತಲ್ಲ ಅಂತ ಹೇಳಂಬ್ರು. ಸೊ ಇದು ಒಡೆಯರಿಕೆ ಅಂತಂಬ್ರು ಅವರಿಗೆ. ಅವ್ರು ಯೋಚನೆ ಮಾಡ್ರಂಬ್ರು, ನಾನು ಸಾಯೋದಕ್ಕಿಂತ ಇವನಿಗೊಂದು ಊಟ ಹಾಕೋದೇ ಒಳ್ಳೇದಂತೇಳಿ ಊಟ ಆಡೋಕೆ ಶುರು ಮಾಡ್ರಮ್ಮ. ಈ ಮನೆ ಒಡೆಯಿನಿಂದ ಆರಂಭವಾದಂಥ ಈ ಒಂದು ಆಷಾಢಿ ಹಬ್ಬ ಬೇರೆ ಬೇರೆ ರೀತಿಯಲ್ಲಿ ಶುರುವಾಯಿತು. ಅದರಲ್ಲಿ ವಿಶೇಷವಾಗಿ ಮಾಡೋ ಒಂದು ಪದಾರ್ಥ ಅಂದರೆ ಕ್ಯಾನಿಗಂಡಿ. ಯಾರು ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಕ್ಯಾನಿಗಂಡಿ ಕಂಡಿರಿಯಾ ಬಹುಶಃ ಯಾರು ಕಂಡಿರ್ಲಿಕ್ಕಿಲ್ಲ. ಕೆಲವರು ಈ ಅಮ್ಮ ಕಂಡಿರು, ಇಲ್ಲಿ ಕೆಲವರು ಕಂಡಿರು, ಅಡ್ಡಿಲ್ಲ. ಈ ಕ್ಯಾನಿಗಂಡಿ ಒಂದು ಗಡ್ಡಿ, ಅದು ಕಾಡಲ್ಲಿ ಸಿಗುವಂಥ ಒಂದು ಪ್ರಭೇದ. ಅದನ್ನು ಗುಡ್ಡೆ ಸಹಿತ ಕಿತ್ಕ ಬಂದರು. ಆ ಗಡ್ಡೆ ಸಹಿತ ಕಿತ್ಕ ಬಂದು ಅದಕ್ಕೆ ಅಮ್ಟಿ ಎಲೆಯೊಂದಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಗಡ್ಡೆಯಲ್ಲಿ ತುರಿಕೆ ಅಂಶ ಕಡಿಮೆ ಆಗುತ್ತೇಳಿ ಅದನ್ನೆಲ್ಲ ಒಂದು ರುಬ್ಕೊಂಡು ನಾವು ಕೆಲಸ ಮಾಡ್ತಾ ಹೊತ್ತು ಧೂಪವನ್ನು ಹಚ್ಚಿ ದೀಪ ಹಚ್ಚಿ ನಮಸ್ಕರಿಸ್ಕೊಂಡು ಅದನ್ನು ಕ್ಯಾನಿಗಂಡಿ ಉಂಡಿಯೋ ಕ್ಯಾನಿಗಂಡಿ ಪ್ರಸಾದವೋ ಅಥವಾ ಕ್ಯಾನಿಗಂಡಿ ಅಂತ ಪುಡಿಯೆಲ್ಲ ಮಾಡಿ ತಿನ್ನುವಂಥದ್ದು ಕ್ರಮ ನಮ್ಮಲ್ಲಿತ್ತು. ಮುಂದಿನದು ಹೊಸ್ತಿಲಜ್ಜಿ ಅಂತೇಳಿ. ಇದೇನು ವಿಶೇಷ ಅಂತ ನಿಮ್ಗೆ ಗೊತ್ತಿಪ್ಪ ಸಾಕು. ಹೊಸ್ತಿಲಜ್ಜಿ ಅಂತ ಹೇಳಿದ್ರೆ ಸ್ವಾಣೆ ತಿಂಗಳದಂದು ಹೊಸ್ತಿಲಜ್ಜಿ ಪೂಜೆಯನ್ನು ಮಾಡೋದು. ಇದಕ್ಕೆ ಪೂರ್ವಭಾವಿಯಾಗಿ ಹುರುಳಿ,
ಹೆಸರು, ಮೆಂತೆ ಇದೆಲ್ಲ ನೆನೆಸಿಟ್ಟು ಕೆಮ್ಮಣ್ಣಲ್ಲಿ ಹರಡಿ ಗಾಳಿ ಬೆಳಕು ಬಾರದಂಗೆ ಮಣ್ಣಿನ ಪಾತ್ರೆಯೊಂದು ಮುಚ್ಚಿ ದಾನೆ ಮಾಡಿ ಕೂಳು ಹೂ ಅಂತ ಇದನ್ನು ಕರೀತರು. ಇದಕ್ಕೊಂದು ಮಾತಿತ್ತು, ಬಾಗಿಲು ತೊಳೆದಾಳು ಇನ್ನೇನದು ಬರೆದಾಳು, ಮುತ್ತಿನ ರಂಗೋಲಿ ಬಡಿದಾಳು ತಂಗೆವ್ವ, ವಾಲಿ ಭಾಗ್ಯವೇ ತನಗೆಂದು ಅಂತ ಹೇಳ್ಕೊಂಡು ಇದನ್ನು ಮಾಡ್ತಾ ಬತ್ತರು. ಮುಂದಿನದು ಮೇಟಿ ಪೂಜೆ ಅಂತ ನಮ್ಮಲ್ಲೊಂದು ಸಂಪ್ರದಾಯ ನಾವು ಕಾಣ್ಲಕ್ಕಿದು ಕುಂದಾಪುರ ಬದಿಯಲ್ಲಿ. ಹೆಂಗಂತ ಹೇಳಿದ್ರೆ ಕೃಷಿಗೆ ಭಾಳ ಮುಖ್ಯವಾಗಿ ಬೇಕಾಗುವುದು ಮೇಟಿ ಕಂಬ. ಆ ಮೇಟಿ ಕಂಬ ಪೂಜೆ ಮಾಡೋದು ಬೋಗಿಯನ್ನು ಸ್ಥಳೀಯಾಗಿ ಸಿಗುವಂಥ ಗಟ್ಟಿ ಮರದ ಕಂಬದ ತಲೆಯನ್ನು ತಕೊಂಡು ಬಂದು ದೀಪಾವಳಿ ಸಂದರ್ಭದಲ್ಲಿ ಅದನ್ನು ಮಧ್ಯದಲ್ಲಿಟ್ಟು ಸಾಣಿ ತಿಂಗಳಿಗೆ ನೂಲ ಹುಣ್ಣಿಮೆ ದಿವಸ ಮೇಟಿಯ ಸುತ್ತ ಗೋಮಯ ಎಲ್ಲ ಹಾಕಿ ಅದು ಮಣ್ಣೊಳಗೆ ಇಟ್ಟು ಅದನ್ನೆಲ್ಲ ಹೊರಳೆಲ್ಲ ಹಾಕಿ ಅದನ್ನು ಪೂಜೆ ಮಾಡೋದು. ಇನ್ನೊಂದು ಹೊಸ್ತು, ನಮ್ಮಲ್ಲಿ 2 ಹೊಸ್ತು ಇತ್ತು, ಇಲ್ಲೆಲ್ಲ ಒಂದೇ ಹೊಸ್ತು. ನಮ್ಮಲ್ಲಿ ಮತ್ತೊಂದು ಸಣ್ಣ ಹೊಸ್ತು ಅಂತ ಇತ್ತು, ಅದನ್ನು ಚೌತಿ ಹೊಸ್ತು ಅಂತ ಕರೀತಾರೆ. ಏನು ವ್ಯತ್ಯಾಸ ಇಲ್ಲ. ಏನಂತ ಹೇಳಿದರೆ ವಿಶೇಷವಾಗಿ ಚೌತಿ ಬಪ್ಪು ಸಮಯದಲ್ಲೂ ಆಚರಣೆಗಿಂತ ಮೊದಲು ಮಾಡುವಂಥದ್ದು, ಅಂದರೆ ಒಂದು ಧ್ಯಾನವನ್ನು ಈ ದಾನೆಯಲ್ಲಿ ಅದನ್ನೆಲ್ಲ ಸಂಸ್ಕರಿಸಿಕೊಂಡು ನೆನಪಿಸ್ಕೊಳ್ಳುವಂಥದ್ದು. ಮಡಿಕೆ ಕುಕ್ಕೆಗಳಿಗೆ ಸಗಣಿ ಹಾಕಿ ಸೇಡಿ ಬರೆದು ಹೊಸ ಅಡಿಗೆ ಮಾಡಿ ಅದರಲ್ಲಿಡುವಂಥ ಕ್ರಮ. ಆಮೇಲೆ ಕನ್ಯೆ ತಿಂಗಳು ಬರುವಂಥ ಹೊಸ್ತು ಕದ್ರು ಕಟ್ಟೋದು. ಕದ್ರು ಕಟ್ಟೋ ದಿನ ಅನುಸರಿಸಿಕೊಂಡು ಊರ ಮಂದಿ ಗದ್ದೆಯಲ್ಲಿ ಕದ್ರನ್ನ ತಂದಿರಿಸಿ ಪೂಜೆ ಕೊಯ್ದು ತಲೆ ಹೊರೆಯುವಂತೆ ಮಾಡ್ಕೊಂಡು ಮನೆಯೊಳಕ್ಕೆ ಬಂದು ಮೇಟಿ ಕಂಬದ ಅದರ ಇಟ್ಟು ಅದರೊಳಗೆ ಪೂಜೆ ಮಾಡ್ಕೊಂಡು ಮಾವಿನ ಎಲೆ ಎಲ್ಲ ಇಟ್ಕೊಂಡು ಗಂಟೆ, ಈಗ ಕೆಲವು ಮನೆ ಗಂಟೆ ಬದಲು ಬಟ್ಲು ಬರೋದು, ಬಟ್ಲಿನ ಬಡು ಶುರು ಮಾಡಿದ್ರು, ಕೆಲವು ಬಟ್ಲೆಲ್ಲ ಬಡೋದು, ಗಂಟೆ ಇಲ್ಲ ಅಂತೇಳಿ ಬಟ್ಲು ಬಡ್ಕೊಂಡು ಮೆರವಣಿಗೆ ಮೇಲೆ ತಕ ಒಪ್ಪೋದು. ಇಲ್ಲೊಂದು ನಿಯಮ ಇತ್ತು ಅಂತ ಹೇಳಿದ್ರೆ ಕದ್ರನ್ನ ಕದ್ಕ ತಕ ಒಪ್ಪೋದು ಇತ್ತು. ಕದ್ರನ್ನ ಕದ್ಕ ತಕೋಬೋದು ಭಾಳ ಮುಖ್ಯ, ಹೆಚ್ಚು ಪುಣ್ಯ ಸಿಕ್ಕದು. ಅಂದರೆ ಹಿಂದಿನ ದಿನ ಯಾವ್ದಾರೋ ಗದ್ದಿಗೆ ಹೋಯ್ ಬುಡ ಸಮೇತ ಕಿತ್ಕೊಂಡು ಬಂದು ಕದ್ಕ ಬತ್ತು ಅದನ್ನು ಒಳಗೆಲ್ಲ ತಂದಿಟ್ಕೊಂಡು ಪೂಜೆ ಮಾಡ್ತಾ ಹೋಗುತ್ತೆ. ಆಮೇಲೆ ಹೊಸ್ತಿನ ಊಟದಲ್ಲ ಕೆಸ ಹರ್ಗಿ ಇರಲೇಬೇಕು, ಕೆಸ ಮತ್ತು ಹರ್ಗಿ ಇರಲೇಬೇಕು. ಮತ್ತಷ್ಟು ವಿವರಗಳಿತ್ತು, ನಾನು ಸ್ವಲ್ಪ ಹಾರಿಸ್ಕೊಂಡು ಓದ್ತಾ ಇದ್ದೆ. ಇನ್ನು ಜಕಣಿ ನಿಮ್ಗೆ ಗೊತ್ತಿಪ್ಪ ಸಾಕು. ಜಕಣಿ ಪ್ರತಿ ವರ್ಷ ಬೇಸಿಗೆ ವೃಷಭ ಸಂಕ್ರಮ ತಿಂಗಳದಲ್ಲ ನೇಣಿ ಕೋಲಿಗೆ ಬೆಂಕಿ ಸ್ಪರ್ಶಿ ಮಾಡಿ ಕೋಳಿನ ಕೊಯ್ದು ರಕ್ತ ಪ್ರಹಾರವನ್ನು ಸಮರ್ಪಿಸಿ ಅಳಿದು ಹೋದ ಕುಟುಂಬಕ್ಕೆ ಆತ್ಮ ನೆನ್ಕೊಂಡು ಜಕಣಿ ಪೂಜೆ ಅಂತ ಇಲ್ಲಿ ಒಂದು ಸಂಪ್ರದಾಯ ಇತ್ತು. ಇನ್ನು ಕೀಳು ದೇವರು ಅಂತ ಇತ್ತು. ಕೀಳಿಗಿಡುವುದಂದರೆ, ಕೀಳು ಅಂದರೆ ಒಂದು ಭೂತ, ಆಲದ ಮರವು ಇದರ ವಾಸಸ್ಥಾನ. ಹೆಚ್ಚಾಗಿ ಈ ಜಾನುವಾರುಗಳಿಗೆ, ಗಂಟಿಗಳಿಗೆ, ಬೆಕ್ಕುಗಳಿಗೆ ಉಪದ್ರ ಕೊಡ್ತೇಳಿ ಒಂದು ಸಲ ಪೂಜೆ ಮಾಡೋದು ನಂಬಿಕೆ. ಒಂದು ವೇಳೆ ಹಾಂಗೆ ಮಾಡದೇ ಇದ್ದರೆ ತೊಂದರೆ ಆತಂತ ಹೇಳೋದು. ಇನ್ನೊಂದು ಇಲ್ಲಿ ಎಲ್ಲ ಕಡೆಗಿತ್ತು ಮಾರಿ ಪೂಜೆ ಅಂತೇಳಿ, ಪ್ರತಿ ವರ್ಷ ಒಂದು ಮಾರಿ ಪೂಜೆ ಮಾಡಿ ಅಲ್ಲಿರುವ ಎಲ್ಲವನ್ನ ಏನು ದುರ್ಗುಣ ಇತ್ತ ಅದನ್ನೆಲ್ಲ ಹೊರಗಡೆ ತಗೊಂಡು ಬಿಟ್ಟು ಬಾಕೋದು. ಇನ್ನೊಂದು ವಿಶೇಷವಾಗಿ ಕಾಣೋದು ಆಚಾರದ ವಿಚಾರಣೆ ಬಗ್ಗೆ ಎಲ್ಲ ತುಂಬ ಮಾಹಿತಿ ಇಟ್ಟಿರ, ಅದನ್ನೊಂದು ನೀವು ಕಾಣಿ. ಇನ್ನೊಂದು ಈ ಕ್ಯಾನಿಗಂಡಿ ಬಗ್ಗೆ ಕ್ಯಾನಿಮುಡಿ ಅಂತ ಒಂದು ಯೂಟ್ಯೂಬಲ್ಲಿ ಒಂದು ಸಿನಿಮಾ ಇತ್ತು, ಅದನ್ನೊಂದು ಕಂಡ್ರೆ ಭಾಳ ನಿಮಗೆ ಅರ್ಥ ಆಗ್ತ ಅಂತ ಹೇಳ್ತಾ, ಏನೇ ಇರಲಿ ಇವನ್ನೆಲ್ಲ ನಾವು ಕಾಪಾಡ್ಕೊಂಡು ಮುಂದಾಯ್ಕೊಂಡು ಅದು ಚೆಂದ ಮಾಡಿ ಇಟ್ಕೊಂಡು ಹೋಗೋ ಜವಾಬ್ದಾರಿ ನನ್ನ ಮೇಲೆ ಇತ್ತು ಅಂತ ಹೇಳ್ತಾ, ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟಂತ ನಿಮ್ಗೆಲ್ರಿಗೂ ನಾನು ಎಲ್ರಿಗೂ ಅಡ್ಬಿದ್ದೆ. ನಮಸ್ಕಾರ.
ಕುಂದಾಪುರ ಕನ್ನಡದಲ್ಲಿ ಅಡ್ಬಿದ್ದೆ ಎಲ್ಲರಿಗೂ ನಮಸ್ಕಾರವೇ ಅಂತೇಳಿ ಆರಂಭ ಮಾಡಿ ಅಡ್ಬಿದ್ದೆ ಅಂದೇಳಿ ತಮ್ಮ ಗೋಷ್ಠಿಗೆ ವಿರಾಮ ಹಾಕಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಸಂಘಟಕ ಉತ್ತಮ ವಾಗ್ಮಿ ಶ್ರೀ ನರೇಂದ್ರ ಕುಮಾರ್ ಕೋಟ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ತಮಗೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಡಾಕ್ಟರ್ ಎಸ್ ಬಾಲಾಜಿ ಅವರಿಗೆ, ಸರ್ವಾಧ್ಯಕ್ಷ ಸ್ಥಾನ ವಹಿಸಿಕೊಂಡ ಡಾಕ್ಟರ್ ಗಣನಾಥ್ ತೆಕ್ಕಾರ್ ಅವರು ಸರ್ ನಿಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಮೊದಲ ಗೋಷ್ಠಿಯನ್ನು ನೆರವೇರಿಸಿಕೊಟ್ಟಂಥ ಎಸ್ ಎ ಕೃಷ್ಣಯ್ಯವರು ಅದ್ಭುತ ವಾಗ್ಮಿ ಜೊತೆಗೆ ಜನಪದಕ್ಕೆ ತನ್ನದೇ ಆದ ವಿಶೇಷ ಸೇವೆಯನ್ನು ನೀಡ್ತಾ ಈಗಾಗಲೇ ಹೇಳಿದರು ತಾಳೆ ಗಿಡಗಳ ಬಗ್ಗೆ, ಅದರ ಬಗ್ಗೆ ವಿಶೇಷ ಕೆಲಸವನ್ನು ಮಾಡ್ತಾ ನಮಗೆಲ್ಲರಿಗೂ ಚಿರಪರಿಚಿತರಾದ ಪ್ರೊಫೆಸರ್ ಎಸ್ ಎ ಕೃಷ್ಣಯ್ಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನಿಮಗೆ. ನಮ್ಮ ಜಾನಪದ ಪರಿಷತ್ ವತಿಯಿಂದ ಮತ್ತು ನಮ್ಮ ರಾಜ್ಯ ಘಟಕದ ವತಿಯಿಂದ ಎಲ್ಲ ತಾಲೂಕು ಘಟಕಗಳ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಗೋಷ್ಠಿಯನ್ನು ಈಗ ಮುಗಿಸ್ತಾ ಇದ್ದೀವಿ. ಮುಂದೆ ಮಾತಾಡ್ತೀರಾ? ಇಲ್ಲ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ವಿ. ಕೇಳಿದ ಎಲ್ರಿಗೂ ವಂದನೆಗಳು, ಅಭಿನಂದನೆಗಳು. ಮೊದಲಿಗೆ ಬಾಲಾಜಿ ಅವರಿಗೆ ಮತ್ತು ನಮ್ಮ ಸರ್ವಾಧ್ಯಕ್ಷರಾಗಿರುವ ಡಾಕ್ಟರ್ ಎಕ್ಕಾರ್ ಗಣನಾಥ್ ಅವರಿಗೆ, ಇಂಥವರಿಗೆ ಹೇಗೆ ಹೊಗಳಬೇಕು ಅನ್ನೋದಕ್ಕೆ ಒಂದು ಮಾತಿದೆ. ಪ್ರಕೃತಿಯನ್ನು ಮತ್ತು ಜಾನಪದವನ್ನು ಉಳಿಸುವ ನಿಮ್ಮ ಸಂತತಿ ಸಾವಿರವಾಗಲಿ ಅಂತ ಹೇಳ್ತಾ, ಲಕ್ಷಕ್ಕೂ ಅಧಿಕ ಬೀಜಗಳನ್ನು ಕೊಡ್ತಕ್ಕಂತಹ ಈ ವಿಶೇಷವಾದಂತಹ ಶ್ರೀತಾಳೆಯ ಬೀಜಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಹಸುರು ಹೊನ್ನು ಬಿತ್ತೋಣ ಜಗದಗಲ, ನಿಮ್ಮ ಸಂತತಿ ಸಾವಿರವಾಗಲಿ ಕೃಷ್ಣನ ಒಂದು ಅಂಗಳದಲ್ಲಿ. ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಮತ್ತು ಕನ್ನಡ ಜಾನಪದ ಪರಿಷತ್ ಉಡುಪಿ ಜಿಲ್ಲಾ ಈಗ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುತ್ತಾ ಇದೆ. ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲನಗೌಡ್ ಪಾಟೀಲ್ ಇವರು ನಮ್ಮ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಅವರಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಾಲಾಜಿ ಸರ್, ಹಾಗೆ ಕಾಂತಪ್ಪ ಸರ್, ಹಾಗೆ ಗಣನಾಥ್ ಎಕ್ಕಾರ್ ಸರ್, ಹಾಗೆ ಪ್ರಕಾಶ್ ಸುವರ್ಣ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇಂದಿನ ಈ ಪ್ರಥಮ ಕನ್ನಡ ಜನಪದ ಸಮ್ಮೇಳನ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಅವರಿಗೆ ವಿಶೇಷ ಸನ್ಮಾನವನ್ನು ಜಿಲ್ಲಾ ಘಟಕದ ವತಿಯಿಂದ ಹಾಗೆ ರಾಜ್ಯ ಘಟಕದ ವತಿಯಿಂದ ನೆರವೇರಿಸುತ್ತಾ ಇದ್ದೇವೆ. ಬಂಧುಗಳೇ, ತಾವೆಲ್ಲ ಕೇಳ್ತಾ ಇದ್ದೀರಿ. ಒಂದು
ಹಲೋ ಹಲೋ Hello, taste hand. Hello, 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 hello. ಮೈಕಾತಿ ಚಾಮುಂಡಿ ಮಂಡೆಲ್ಲಿ ಒದರಿರೋ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳಿ ಬಾಗಿದವೋ. ಸ್ವಲ್ಪ ಡಿಲೆ ಕೊಡಿ ಸರ್, ಡಿಲೆ. ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು. ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ಚಾಮುಂಡಿ ಮಂಡೆಲ್ಲಿ ಒದರಿರು, ಮೈಕಾತಿ ಚಾಮುಂಡಿ ಮಂಡೆಲ್ಲಿ ಒದರಿರು. ಮೈಸೂರಿನಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವು. ಮೈಸೂರಿನಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವು. ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ. ಕಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವು. ಕಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವು. ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು. ತಿಂಗಾಳು ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕೊಡಿಗೆ. ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕೊಡಿಗೆ. ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವು. ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವು. ನಡೆಮುಡಿಯ ಮ್ಯಾಲೆ ಬರುವೋಳೆ ಚಾಮುಂಡಿ. ನಡೆಮುಡಿಯ ಮ್ಯಾಲೆ ಬರುವೋಳೆ ಚಾಮುಂಡಿ. ನಮ್ಮ ದೊರೆಯೆಂದು ಕೈಯ ಮುಗಿದಾರು ಬಾಳೆ ಬಾಗಿದವು. ನಮ್ಮ ದೊರೆಯೆಂದು ಕೈಯ ಮುಗಿದಾರು ಬಾಳೆ ಬಾಗಿದವು. ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು.
ಕೊಡುಗೆ ನೀಡಿದ ಭಾಸ್ಕರಾಚಾರ್ಯ ಬಸರೂರು ಕುಂದಾಪುರ, ಅದೇ ರೀತಿ ಸತೀಶ್ ಆಚಾರ್ಯ ಬಸರೂರು ಕುಂದಾಪುರ, ಅದೇ ರೀತಿ ತಬಲಾದಲ್ಲಿ ಪ್ರಸಿದ್ಧ ತಬಲವಾದಕರು, ಹಲವಾರು ಕಾರ್ಯಕ್ರಮ ಕೊಟ್ಟಂತ ಯುವ ಕಲಾವಿದರು ವೀಕ್ಷಿತ್ ಕೊಡಂಚ, ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ವೀಕ್ಷಿತ್ ಕೊಡಂಚರಿಗೆ ನಮ್ಮ ಪರಿಷತ್ ವತಿಯಿಂದ ಒಂದು ದೀಪವನ್ನ ಸ್ಮರಣಿಕೆಯಾಗಿ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಂಘಟಕರು ಅಲ್ಲಿ ಚಂದ್ರಣ್ಣ ಒಂದು ಬಾಲಾಜಿ ಅವರು ದಯವಿಟ್ಟು ವೇದಿಕೆ ಬಂದು, ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಎಸ್ ಬಾಲಾಜಿ ಅವರು, ನಮ್ಮ ಉಡುಪಿಯ ಪ್ರಸಿದ್ಧ ತಬಲಾ ಕಲಾವಿದರು ವೀಕ್ಷಿತ್ ಕೊಡಂಚ ಅವರಿಗೆ ಒಂದು ದೀಪ ಸ್ಮರಣಿಕೆಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಅವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಭಾಸ್ಕರಾಚಾರ್ಯರು ಮತ್ತೆ ಸತೀಶಾಚಾರ್ಯರು ನಮ್ಮ ಜೊತೆ ಮತ್ತಿರ್ತಾರೆ. ಮತ್ತೆ ನಿಮ್ಮನ್ನ ಗುರುತಿಸ್ತೇವೆ ಸರ್. ನಿಮ್ಮ ಪ್ರೋತ್ಸಾಹಕ್ಕೆ, ನಿಮ್ಮ ಸಹಕಾರಕ್ಕೆ ನಮ್ಮ ಕೃತಜ್ಞತೆಗಳನ್ನು ಮತ್ತೊಮ್ಮೆ ನಿಮ್ಗೆ ಅರ್ಪಿಸ್ತಾ ಇದ್ದೀವಿ ಸರ್. ದೇವರು ಶ್ರೀಕೃಷ್ಣನು ನಿಮಗೆಲ್ಲ ಒಳ್ಳೇದು ಮಾಡಲಿ ಎಂಬ ಹಾರೈಕೆಯನ್ನು ಮಾಡ್ತಾ, ಈಗ ಕಂಗೀಲು ಕುಣಿತ ಶ್ರೀ ಶಂಕರದಾಸ್ ಚೆಂಡ್ಕಳ, ಈ ನಾಡಿನ ಪ್ರಸಿದ್ಧ ಜನಪದ ಕಲಾ, ಜೋರಾದ ಚಪ್ಪಾಳೆ. ಜಾನಪದ ತುಳು ಕುಣಿತಗಳನ್ನ ಹಲವಾರು ವರ್ಷಗಳಿಂದ ಈ ನಾಡಿಗೆ ಸೇವೆ ಸಲ್ಲಿಸಿದ ಕೀರ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನನ್ನ ಆತ್ಮೀಯ ಸ್ನೇಹಿತ ಶ್ರೀ ಶಂಕರದಾಸ್ ಚೆಂಡ್ಕಳ ಇವರಿಂದ ಕಂಗೀಲು ಕುಣಿತವನ್ನ, ಮತ್ತು ಅದಾದ ನಂತರ ಮಧ್ಯದಲ್ಲಿ ಮತ್ತೊಂದು ಡ್ಯಾನ್ಸ್ ಬರ್ತದೆ ಔಂದರಾಯನ್ ವಾಲ್ಗ, ಅದಾದ ನಂತರ ಚಿನ್ನು ಕುಣಿತವನ್ನು ಅವರಿಲ್ಲಿ ಮಾಡ್ಲಿಕ್ಕಿದ್ದಾರೆ. ಸರ್, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮ ಜನಪದ ಪರಿಷತ್ ವತಿಯಿಂದ. ಹಲೋ ಹಲೋ ಶ್ರೀ ಪರಶುರಾಮ ಸೃಷ್ಟಿದ ಧರ್ಮ ಭೂಮಿಡು ಧರ್ಮ ಜಾರಿದು ಅಧರ್ಮ ಹೆಚ್ಚಿನಗ ಆದಿ ಮಾಯೆ ಉಗ್ರ ರೂಪ ತಾಳದು ಊರುಗು ಮಬ್ಬು ಬಲಂಗಾರು ಕೋಟ್ಲೆ ಗೋಣೆರೆ ಪಾವು ಪಂಪಿನ ಭಯಂಕರ ರೋಗನು ಪಾಡುವೆರು. ಈ ರೋಗ ನಿವಾರಣೆಗಾದ ಸಾಕ್ಷಾತ್ ಪರಮೇಶ್ವರೇ ಕೊರಗಜ್ಜನ ವೇಷವನ್ನು ಧರಿಸೊಂದು ಸಿರಿಕ್ಲೆನ್ನು ಒಟ್ಟು ಪಾಡೊಂದು ಆ ಊರದ ಜಾಲಡು ನಲಿಪುವೆರು. ಅಗಲು ಕೊರ್ಪಿನಂಚಿತ್ತಿನ ದವಸ ಧಾನ್ಯ ಪತ್ತೊಂದು ಪೋದು ಒಂಜಿ ತಿಂಗಳದ ಕಂಗಿಲು ಪೂಜೆ ಮಲ್ಪೆರು. ನೆಟ್ಟು ಊರು ಬರ್ಪಿನ ಮಾರಿಮಗ್ನ ರೋಗ ರುಜಿನ ದೂರಾಪುಡು ಪಂಪಿನ ನಂಬಿಕೆನೆ ಜನಪದರ್ನ ಒಂದು ನಮ್ಮ ಉಡುಪಿ ಜಿಲ್ಲೆದ ಕಟಪಾಡಿ ಮಟ್ಟು ಪ್ರದೇಶಡು ಮಾಯಿದ ಪುಣ್ಣವೆದಾನಿ ಇಣಿಕಿಲ ತುವೆರ ತಿಕ್ಕಡು ತೂಲೆ ಕಂಗಿಲು ನಲಿಕೆ
ಎಟ್ಟದು ಕನವೋಲಿ ಚೆನ್ನಾಯಿನ ಕೋಲುಡು ಎಚ್ಚ ಕನವೋಲಿ ಚೆನ್ನಾಯಿನ ಕೋಲುಡು ತೆನಿ ಕನವೋಲಿ ಓ ಓ ಓ ಓ ಆ ದಯರೆ ದಯ ಒಂದೊಂಜಿ ಕಂಗೀಲಾವು ಮಾಯಿದ ಕಂಗೀಲು ಕಂಗೀಲು ಪಾಡಿನಾರು ಕಾಮದೇವರಿಯೇ ಕಾಮದೇವರೆಗೆ ಒಳ್ಳಿದ ತುಡಾರು ಒಳ್ಳಿದ ತುಡಾರೇಡು ಕಡೆ ಪೀಜಿರುಂಡುಯೇ ಕಂಗೀಲದ ದಿನ ಒಂದು ಕೊಡೆಗೆ ನಿಧಾನ ಕೊಡೆಡ್ದೆ ಇದ ಮುಟ್ಟ ಗಿಡನ ಕಡಿಗಣವೋ ಕಡಿಗಣವೋ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಗೆ ಬಪುರ ಜಾಣ ಕಡಿಗಣ ಕಡಿಗಣವೋ ಕಡಿಗಣವೋ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಗೆ ಬಪುರ ಜಾಣ ಕಡಿಗಣ ಓ ಹೊಟ್ಟೆ ಕುಂಟ ಕಡಿಗಣಗೆ ಬೆರಿ ಮೊಡಕೆಲಿ ಕಡಿಗಣ ಕಾರ್ಪೆದಂಕ ಕಡಿಗಣಗೆ ಕೈಪೆದಂಕ ಕಡಿಗಣ ಕಾರ್ಪೆದಂಕ ಕಡಿಗಣಗೆ ಕೈಪೆದಂಕ ಕಡಿಗಣ ಓ ಯಾವೂರ ಕಡಿಗಣಗೆ ಘಟ್ಟದ ಮಿತ್ತ ಕಡಿಗಣ ಘಟ್ಟದ ಮಿತ್ತ ಕಡಿಗಣಗೆ ತುಳು ರಾಜ ಕಡಿಗಣ ಕಣ್ಣ ಪೊರ್ಲು ಕಡಿಗಣಗೆ ಬಣ್ಣದ ತಾರೈ ಕಡಿಗಣ ಕೂಲಿ ಪೊರ್ಲು ಕಡಿಗಣಗೆ ಸಿಗದ ಬಿತ್ತ ಕಡಿಗಣ ಜಾಲ್ ಮೂಲೆಡ್ ಕಡಿಗಣೆ ಜಾಲ್ ಪೊಲ್ಪುವೆ ಕಡಿಗಣೆ ಜಾಲ್ ಮೂಲೆಡ್ ಕಡಿಗಣೆ ಜಾಲ್ ಪೊಲ್ಪುವೆ ಕಡಿಗಣೆ ಓ ದಯರೆ ದಯ್ಯ ಜೋರಾದ ಕಡತಾಡನ ನೋಡಿ ಬಂಧುಗಳೇ, ನಮ್ಮ ತುಳುನಾಡಿನ ಜನಪದ ಸಂಸ್ಕೃತಿ ಎಷ್ಟೊಂದು ಅದ್ಭುತವಾಗಿದೆ. ಕೃಷ್ಣ ದೇವರು ಕೊರಗಜ್ಜನ ರೂಪದಲ್ಲಿ ಬಂದು ರೋಗ ರುಜಿನಗಳನ್ನ ಈ ನಾಡಿಂದ ಹೋಗಲಾಡಿಸುವ ಒಂದು ಸನ್ನಿವೇಶದ ಒಂದು ಕಂಗೀಲು ಕುಣಿತವನ್ನ ತಾವೆಲ್ಲ ಕೇಳಿದ್ರಿ. ಇದಕ್ಕೆ ಸಹಕರಿಸಿದ ಎಲ್ಲ ಕಲಾವಿದ ಬಂಧುಗಳಿಗೆ ವಂದನೆಗಳನ್ನು ಹೇಳ್ತಾ, ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಅವರು, ಆ ತಂಡಕ್ಕೆ ಸ್ಮರಣಿಕೆ ಮತ್ತು ಭಾಗವಹಿಸಿದ ಎಲ್ಲರಿಗೂ
ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆ ಪತ್ರವನ್ನ ನಮ್ಮ ರಾಜ್ಯಾಧ್ಯಕ್ಷರು ನೀಡಬೇಕು. ಅದೇ ರೀತಿ ಒಂದು ದೀಪ ಸ್ಮರಣಿಕೆಯನ್ನ ತಂಡದ ಮುಖ್ಯಸ್ಥರಿಗೆ ಶಂಕರ್ ದಾಸ್ ಅವರಿಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಪ್ರಾಯೋಜಕತ್ವ ನೀಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರಿಗೆ ಹಾಗೂ ಎಲ್ಲ ಇಲಾಖೆ ಸಿಬ್ಬಂದಿಗಳಿಗೆ, ಜಿಲ್ಲಾಡಳಿತಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ. ಬ್ರಾಹ್ಮರಿ ಜನಪದ ಕಲಾತಂಡ ಮೂಡುಬಿಟ್ಟು, ಶ್ರೀ ಶಂಕರದಾಸ್ ಚಂಡ್ಕಳೆ ಉಡುಪಿ ಇವರ ಬಳಗ ಕಂಗೀಲು ಹಾಗೂ ಇನ್ನೊಂದು ಚಿನ್ನು ಕುಣಿತವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅದ್ಭುತವಾದ ಜನಪದ ನೃತ್ಯ ಪ್ರದರ್ಶನ ಮಾಡಿದ್ದಕ್ಕಾಗಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಜನಪದ ನೃತ್ಯಗಳನ್ನು ಮುಂದುವರಿಸುತ್ತಾ ಬಂಧುಗಳೇ, ನೃತ್ಯಗಳ ಮೂಲವನ್ನು ಹುಡುಕುತ್ತಾ ಹೋದಲ್ಲಿ ನೃತ್ಯಗಳ ಮೂಲಗಳು ಆದಿಮಾನವನ ಬದುಕಿನ ಜಾಡಿನಲ್ಲಿವೆ. ಎಲ್ಲ ನೃತ್ಯಗಳಿಗೂ ಮೂಲ ಜನಪದ ನೃತ್ಯಗಳಾಗಿವೆ. ಇದೀಗ ಮುಂದಿನ ನೃತ್ಯಕ್ಕಾಗಿ ಸಿಫಾಲಿ ರಾವ್ ಗೀಗಿ ಪದ, ಅದಕ್ಕೆ ಜನಪದ ಕುಣಿತವನ್ನು ಮಾಡಲಿಕ್ಕಿದ್ದಾಳೆ. ಈ ನೃತ್ಯದ ಪ್ರಾಯೋಜಕರಾಗಿ ಶ್ರೀಮತಿ ಮಾಯಾ ಕಾಮತ್, ಅಧ್ಯಕ್ಷರು ಕನ್ನಡ ಜನಪದ ಪರಿಷತ್ ಉಡುಪಿ ತಾಲೂಕು ಘಟಕ, ಇವರ ವಿದ್ಯಾರ್ಥಿನಿಯರು ಈ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಸಿಫಾಲಿ ರಾವ್ ಜನಪದ ಕುಣಿತ ಜಿಲ್ಲಾ ಘಟಕದಿಂದ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಂಡಿದ್ದೇವೆ. ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಸಿಫಾಲಿ ರಾವ್ ಜಾನಪದ ಕುಣಿತ ಗೀಗಿ ಪದ್ಯಕ್ಕಾಗಿ. ಮುಕ್ಕಣ್ಣ ದೇವರ ಮಗನೇ ಗೀಗಿ, ಮುತ್ತುಳ್ಳ ಶರಣರ ಬಂಟನೆ ಗೀಗಿ. ಮುಕ್ಕಣ್ಣ ದೇವರ ಮಗನೇ ಗೀಗಿ, ಮುತ್ತುಳ್ಳ ಶರಣರ ಬಂಟನೆ ಗೀಗಿ. ಬೇನವನ ನೆನೆದರೆ ಘನವನ ಬಾರಿತು ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ, ನೀಡ ನಮ್ಗ
ನಿಮ್ಮ ನೃತ್ಯ ಶೈಲಿ, ಮುಖಭಾವನೆ ಹಾಗೂ ಹೆಜ್ಜೆ ಅದ್ಭುತವಾಗಿ ಮೂಡಿಬಂದಿದೆ. ಸಿಫಾಲಿ ರಾವ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ನೃತ್ಯಕ್ಕಾಗಿ ಶ್ರೀಹರಿ ಮತ್ತು ತಂಡದವರು ಒಂದು ಕೃಷ್ಣನ ನೃತ್ಯ, ಶ್ರೀಹರಿ ಮತ್ತು ತಂಡದವರು ಕೃಷ್ಣನ ನೃತ್ಯಕ್ಕಾಗಿ ಇದೀಗ ನಮ್ಮೊಂದಿಗೆ ಎಲ್ಲರೂ ಚಪ್ಪಾಳೆಯೊಂದಿಗೆ. ಇದು ವಿಶೇಷವಾಗಿ ಇಂದಿನ ಪಿಡ್ಲಪಿಂಡಿಯ ಪ್ರಯುಕ್ತ ಈ ಒಂದು ನೃತ್ಯವನ್ನು ಮಾಡ್ತಾ ಇದ್ದೇವೆ. ಮಾಯಾ ಕಾಮತ್ ಇವರ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಕೃಷ್ಣನ ನೃತ್ಯ. कृष्ण मायकार कृष्ण ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ನೀಲಮೇಘ ಶ್ಯಾಮನು ಇವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ಮೋಹನ ಮುರಳಿಯೋದಿ ಮೋಹನ ಮುರಳಿಯೋದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ಮೋಹನ ಮುರಳಿಯೋದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಬಾಯಿಯೊಳಗೆ ಜಗವ ತೋರಿದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಹೆಡೆಯ ತುಳಿದು ನಾಟ್ಯವಾಡಿದ ಹೆಡೆಯ ತುಳಿದು ನಾಟ್ಯವಾಡಿ ಕಾಳಿಂಗ ಮರ್ದನ ಮಾಡಿ ಧರ್ಮ ಕರ್ಮ ಮಹತಿಯನ್ನು ಸಾರಿ ಜಗಕ್ಕೆ ತಿಳಿಸಿದ ಮಾಯಕಾರ ಕೃಷ್ಣ ಹೆಡೆಯ ತುಳಿದು ನಾಟ್ಯವಾಡಿ ಕಾಳಿಂಗ ಮರ್ದನ ಮಾಡಿ ಧರ್ಮ ಕರ್ಮ ಮಹತಿಯನ್ನು ಸಾರಿ ಜಗಕ್ಕೆ ತಿಳಿಸಿದ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ
ಶ್ರೀಕೃಷ್ಣನ ನೃತ್ಯ ಮಾಡಿದಂತಹ ಪುಟಾಣಿಗಳಾದಂತಹ ಶ್ರೀಹರಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಇದೀಗ ಈ ಪುಟಾಣಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಅವರು ವೇದಿಕೆ ಬಂದು ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆ ದೀಪ ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಪುಟಾಣಿಗಳು ಬನ್ನಿ, ವೇದಿಕೆಗೆ ಡ್ಯಾನ್ಸ್ ಮಾಡಿದ ಪುಟಾಣಿಗಳು ಬನ್ನಿ. ಪುಟಾಣಿ ಕಲಾವಿದರು, ಯಾಕಂದ್ರೆ ಇವರಿಗೆಲ್ಲ ನಾವು ವೇದಿಕೆ ಕೊಡ್ಲಿಲ್ಲ ಅಂದ್ರೆ ಇವರ ಪ್ರತಿಭೆ ಅನಾವರಣಗೊಳ್ಳಲ್ಲ. ಒಂದೊಂದು ವೇದಿಕೆ ಮೂಲಕ ನಾವು ಈಗ ನೃತ್ಯ ಮಾಡಿದ ಪುಟಾಣಿಗಳಿಗೆ ವಂದನೆಗಳು. ಅವರ ಮೂಲಕ ಇಂಥ ಸಂಸ್ಕೃತಿ ಬೆಳೆಯಲಿ, ದೈವ ಭಕ್ತಿ ಬೆಳೆಯಲಿ ಎಂಬ ಆಶ್ರಯದೊಂದಿಗೆ ಬಂಧುಗಳೇ, ನಮ್ಮ ಉಡುಪಿ ಜಿಲ್ಲೆಯ ವಿಶಿಷ್ಟ ಕಲೆಯಾದ ಕುಂದಾಪುರ ಭಾಗದಿಂದ, ಶಿರೂರು ಭಾಗದಿಂದ ಬ್ರಹ್ಮವರ ಭಾಗದವರೆಗೆ ಬರುವ ಹೌಂದರಾಯನ ವಾಲ್ಗ, ಈ ಹೌಂದರಾಯನ ವಾಲ್ಗ ಎಂಬ ವಿಶೇಷ ಜಾನಪದ ನೃತ್ಯ ಅಳಿವಿನಂಚಲ್ಲಿದೆ. ಬಂಧುಗಳೇ, ತಿರುಪತಿಗೆ ಹೋಗಿ ದೇವರಿಗೆ ದರ್ಶನ ಮಾಡಿ ಹುಂಡಿಗೆ ಕುಟುಂಬ ಸಮೇತರಾಗಿ ಹೋಗಿ ಹುಂಡಿಗೆ ಕಾಣಿಕೆ ಹಾಕಿ ದೇವರ ದರ್ಶನ ಮಾಡಿ ಬರ್ತಾರೆ. ಬಂದ ನಂತರ ಆ ಕುಟುಂಬದವರು 1000 ಹಣ್ಣಿನ ವಸಂತ ಅಂತ ಮಾಡ್ತಾರೆ. ಈ ಒಂದು ನೃತ್ಯಕ್ಕೆ ಒಂದು ಇತಿಹಾಸ ಇದೆ, ಒಂದು ವಿಶೇಷ ಧಾರ್ಮಿಕ ಚೌಕಟ್ಟಿದೆ. ಎಲ್ಲೆಲ್ಲೋ ಮಾಡ್ಲಿಕ್ಕಿಲ್ಲ, ಇಲ್ಲಿ ವೇದಿಕೆ ಶ್ರೀಕೃಷ್ಣನ ನೆಲಬೀಡು ಅನ್ನೋ ಉದ್ದೇಶದಿಂದ ಈ ಧಾರ್ಮಿಕ ವೇದಿಕೆಯಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಕೆಲವು ವೇದಿಕೆಯಲ್ಲಿ ಮಾಡುವ ನೃತ್ಯಗಳೇ ಬೇರೆ, ಆಚರಣೆ ಕಲೆಯನ್ನ ನಾವು ವೇದಿಕೆಗೆ ತರಬಾರ್ದು ಅನ್ನುವ ವಿಶಿಷ್ಟವಾದ ಪರಿಕಲ್ಪನೆಯನ್ನ ನಾವು ಜನಪದ ಪರಿಷತ್ನಿಂದ ಅಳವಡಿಸಿಕೊಂಡವರು. ಆದ್ರಿಂದ ಇದು ವಿಶಿಷ್ಟವಾದ ಜನಪದ ಕಲೆ ಹೌಂದರಾಯನ ವಾಲ್ಗ. ಹೌಂದರಾಯ ಅಂದ್ರೆ ಸಮುದ್ರ ರಾಜ, ಅವನ ಒಡ್ಡೋಲಗ ಎಂಬ ಒಂದು ವಿಶೇಷ ಪರಿಕಲ್ಪನೆಯೊಂದಿಗೆ ನಮ್ಮ ಜನಪದರ ಈ ವಿಶಿಷ್ಟವಾದ ಜನಪದ ಕಲೆ. ಇಲ್ಲಿ 8 ರಿಂದ 15 ಜನರ ತನಕ ಇರ್ತಾರೆ. ಅವರ ಡ್ರೆಸ್ ಕೋಡ್ ಇರ್ತದೆ, ಕಾಲಿಗೆ ಗಗ್ಗರ, ಕೈಯಲ್ಲಿ ಸಿಂಗಾರದ ಕೊನೆ, ತಲೆಗೆ ಕೆಂಪು ರುಮಾಲು ಅಥವಾ ಬಿಳಿ ರುಮಾಲು, ಸೊಂಟಕ್ಕೆ ಒಂದು ಪಟ್ಟಿ, ಇದನ್ನೆಲ್ಲ ಕಟ್ಟಿಕೊಂಡು ಅವರು ಪದಗಳನ್ನು ಹಾಡ್ತಾ, ಇಲ್ಲಿ ಹೌಂದರಾಯನ ವಾಲ್ಗದಲ್ಲಿ ಓಲ್ಗ ಸಂಧಿ, ಬ್ಯಾಟಿ ಸಂಧಿ, ಓಲ್ಗ ಸಂಧಿ, ಶಿವರಾಯ ಸಂಧಿ, ಜೊತೆಗೆ ಕೋಲು ಸಂಧಿ, ಮನೆ ಒಡೆಯನನ್ನ ಹೊಗಳುವ ಸಂಧಿ, ಹೀಗೆ ಅವರು ಸಂಧಿಯನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಇದು ಕೂಡ ಅಷ್ಟೇ ಬಂಧುಗಳೇ, ಇದು ಅಸಂವಿಧಾನಿಕ ಅಂತ ಏನ್ ಹೇಳ್ತೀವಿ, ಇದು ಜನರಿಂದ ಜನರಿಗಾಗಿ, ಜನರ ಬಾಯಿಂದ ಬಾಯಿಗೆ ಪರಿಕಲ್ಪನೆಯಿಂದ ಬಂದಂತ ಇಂಥ ಜನಪದ ಕಲೆಯನ್ನ ನಾವು ಉಳಿಸಿ ಬೆಳೆಸುವ ಉದ್ದೇಶದಿಂದ ಇವತ್ತು ಪೂಜ್ಯರ ಆಶೀರ್ವಾದದೊಂದಿಗೆ, ಇಬ್ಬರು ಪೂಜ್ಯರ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ. ಪರಮ ಪೂಜ್ಯರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡ್ಕೊಳ್ತಾ ನಮ್ಮೊಂದಿಗೆ ಕೂತಿದ್ದಾರೆ, ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡ್ಕೊಳ್ತಾ ಹೌಂದರಾಯನ ವಾಲ್ಗ ಕಾರ್ಯಕ್ರಮ ಈಗ ಶಿಪಾಲಿ ಅವರು ನೃತ್ಯ ಮಾಡಿದ್ದಾರೆ. ಅವರಿಗೆ ಒಂದು ಪ್ರಶಸ್ತಿ ಪತ್ರ ಜೊತೆಗೆ ಸ್ಮರಣಿಕೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ನೀಡಿ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ಎಸ್ ಬಾಲಾಜಿ ಅವರು ಈ ನಾಡಿನ ಅದ್ಭುತ ಜನಪದ ಕಲಾ ಸಂಘಟಕರು, ಕಲಾವಿದರು ಹೌದು. ಇವರೆಲ್ಲರ ಒಗ್ಗೂಡಿಕೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಈಗ ನೋಡೋಣ, ಹೌಂದರಾಯನ ವಾಲ್ಗ ಸ್ವಾಮಿಗಿಂದು ಬ್ಯಾಂಟಿಯ, ಹೌಂದರಾಯನು ಬ್ಯಾಂಟಿಯ, ಓಹೋ ಬ್ಯಾಂಟಿಯ, ಹೌಂದರಾಯನು ಬ್ಯಾಂಟಿಯ. ಇಲ್ಲಿ ಕೊನೆಯಲ್ಲಿ ಬಂಧುಗಳೇ, ನಾವು ಆಚರಣೆಯಲ್ಲಿ ಇದು ತುಳಸಿ ಕಟ್ಟೆಯ ಸುತ್ತ ಮಾತ್ರ ಮಾಡೋದು. ತುಳಸಿ ಕಟ್ಟೆಗೆ ಅದು ಶೃಂಗಾರ ಮಾಡಿ ಅದರ ಸುತ್ತಲೂ ಕುಣಿತಾ ಇರ್ತಾರೆ. ಕೊನೆಯಲ್ಲಿ ಕೋಡಂಗಿಯ ಸಂಧಿ ಹೇಳುವಾಗ ಕೊನೆಯಲ್ಲಿ ಕೋಡಂಗಿ ಆಕರ್ಷಣೆ ಆಗ್ತದೆ ಒಬ್ಬರ ಮೇಲೆ. ಕೋಡಂಗಿ ಅಂದ್ರೆ ಆಂಜನೇಯ, ಅವರ ಆಕರ್ಷಣೆ ಆಗ್ತದೆ. ಆಕರ್ಷಣೆ ಆದಾಗ ಆ ಮನೆ ಒಡೆಯ ಕೇಳ್ತಾನೆ, ತಾನು ಮಾಡಿದ ಪೂಜೆ ಹೇಗಾಗಿದೆ. ನೋಡಿ ಎಂತ ಪರಿಕಲ್ಪನೆ, ಒಂದು ವಿಶಿಷ್ಟವಾದ ಧಾರ್ಮಿಕ ಚೌಕಟ್ಟಿನ ಪರಿಕಲ್ಪನೆಯ ಈ ನೃತ್ಯ ಹೌಂದರಾಯನ ವಾಲ್ಗ ಸತೀಶ್ ಬೀಜಾಡಿಯವರು ನಿಜವಾಗ್ಲೂ ರಾಮಣ್ಣ ಭಜನೆ ರಾಮಣ್ಣ ಅಂತ ಗೋಪಾಡಿಯಲ್ಲಿದ್ರು. ಅವರ
ಶಿಷ್ಯರು ಇವತ್ತು ಮಾಡ್ತಾ ಇದ್ದಾರೆ. ಭಜನೆ ರಾಮಣ್ಣ ಇವತ್ತು ನಮ್ಮೊಂದಿಗಿಲ್ಲ, ಆದ್ರೆ ಮುಂದಿನ ಪೀಳಿಗೆಗೆ ಕೊಂಡೋಗ್ತಾ ಇದ್ದಾರೆ ಸತೀಶ್ ಕಾಂಚನ್ ಗೋಪಾಡಿ ಅವರು. ಅವರ ಬಳಗ ಬಹಳ ವಿಶಿಷ್ಟವಾದ ತಂಡ. ತಾವು ನೋಡಿದ್ರೆ ಗೊತ್ತಾಗ್ತದೆ. ನೋಡಿ, ಆಸ್ವಾದಿಸಿ, ಜನಪದ ಕಲೆಯನ್ನ ಉಳಿಸಿ ಬೆಳೆಸಿ. ನಮಸ್ಕಾರ. ಜೋರಾದ ಕರತಾಡನ ಈ ಜಾನಪದ ತಂಡಕ್ಕೆ ಬಹಳ ದೂರ ಕುಂದಾಪುರದ ಗೋಪಾಡಿಯಿಂದ ಬಂದಿದ್ದಾರೆ ಬಂಧುಗಳೇ. श्रीराम राम गोविंदानी गोविंदो చిన్న చావుడి చిన్న పాది గోవిందాని గోవిందో 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 గోవిందాని గోవిందో వాల్కు జోడి నీకు వాల్కువా హౌదరాయినో వాల్కువా హౌదరాయినో వాల్కువా మహాగణపతి వాల్కువా హౌదరాయినో వాల్కువా హౌదరాయినో వాల్కువా మహాగణపతి వాల్కువా హౌదరాయినో వాల్కువా వెంకటరమణ నీకు వాల్కువా హౌదరాయినో వాల్కువా ఉಡುಪಿ ತಾಲೂಕಿನಲ್ಲೀಗ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಮಂಗಳವಾರ ದಿನದಲ್ಲಿ ಹೌದರಾಯಿನೋ ವಾಲ್ಕುವಾ ಗುಂಡುವಾನದಲ್ಲೀಗ ಹೌದರಾಯಿನೋ ವಾಲ್ಕುವಾ ಮೇಲು ಕಟ್ಟು ಎಳ್ಕೊಂಡು ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಸ್ವರ್ಣ ತಂಬಿಗೆ ಹಿಡ್ಕೊಂಡು ಹೌದರಾಯಿನೋ ವಾಲ್ಕುವಾ ಮಿಂದು ಮಡಿಯನ ಮಾಡ್ಕೊಂಡು ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಶ್ರೀನಿವಾಸ ನಾಮವ ಹೌದರಾಯಿನೋ ವಾಲ್ಕುವಾ ಇಕ್ಕೇರಿ ಸಿಮಿಯಲ್ಲಿ ಹೌದರಾಯಿನೋ ವಾಲ್ಕುವಾ ನಮ್ಮ ಭಕ್ತಮನೆಯಲ್ಲಿ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಕಾಲು ಬೈರ ಕಲ್ತಾರೆ ಹೌದರಾಯಿನೋ ವಾಲ್ಕುವಾ ಕಾಲು ಬೈರ ಸ್ವಾಮಿಯೋ ಹೌದರಾಯಿನೋ ವಾಲ್ಕುವಾ ರೂಪಮರಸಿ ಬರ್ತಾರೆ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಚಿತ್ರೆಂದು ಹೌದರಾಯಿನೋ ವಾಲ್ಕುವಾ ಅಂಬರಮಾಂತದಿ ಬರುವಾಗ ಹೌದರಾಯಿನೋ ವಾಲ್ಕುವಾ ಗುಂಡುವಾನದಲ್ಲೀಗ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಜಲದಿ ಉಕ್ಕಿ ಹಂಗಾವು ಹೌದರಾಯಿನೋ ವಾಲ್ಕುವಾ ನಾರಾಯಣ ಮರ್ಕಲ ಎಂಬವರು ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ನಾಸಿ ಬಿಸ್ನೆ ಕೊಡಬೇಕು ಹೌದರಾಯಿನೋ ವಾಲ್ಕುವಾ ಒಂದು ಸೇರು ಅಕ್ಕಿಯು ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಬಸವನಾಗಿ ಬರ್ತಾರೆ ಹೌದರಾಯಿನೋ ವಾಲ್ಕುವಾ ಬಸವನಾಗಿ ಬಂದೀಗ ಹೌದರಾಯಿನೋ ವಾಲ್ಕುವಾ ಅಂಗಳದಲ್ಲಿ ನಿಲ್ಲುವಾಗ ಹೌದರಾಯಿನೋ ವಾಲ್ಕುವಾ ಬಸವಯ್ಯ ಸುಮಿಲಿಗೆ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ ಹೌದರಾಯಿನೋ ವಾಲ್ಕುವಾ
ಬಾಲ್ಗುವ ಹೌದರೇನು ಬಾಲ್ಗುವ ಹೌದರೇನು ಬಾಲ್ಗುವ ಹೌದರೇನು ಬಾಲ್ಗುವ ಹೌದರೇನು ಬಾಲ್ಗುವ ಹೌದರೇನು ಬಾಲ್ಗುವ ಊರು ಮರೆಸಿ ಕಟ್ಟೋದೆ ಹೌದರೇನು ಬಾಲ್ಗುವ ಯಮನ ಬಾಧೆ ಬಿಡಿಸೋದೆ ಹೌದರೇನು ಬಾಲ್ಗುವ ಶ್ವಾಸ ಬಂದು ಮಾಡೋದೆ ಹೌದರೇನು ಬಾಲ್ಗುವ ನೋಟವಾದ್ರೂ ನೋಡ್ಬೇಕು ಹೌದರೇನು ಬಾಲ್ಗುವ ಎಂದು ಯೋಚನೆ ಮಾಡ್ಕೊಂಡು ಹೌದರೇನು ಬಾಲ್ಗುವ ಚೋಯ್ತ್ರ ಮನೆಗೆ ಬರ್ತಾರೆ ಹೌದರೇನು ಬಾಲ್ಗುವ ಚೋಯ್ತ್ರ ಭಟ್ರಿ ಎಂಬರು ಹೌದರೇನು ಬಾಲ್ಗುವ ಗೆಜ್ಜೆ ಕಾಲ ಹೊನ್ನಮ್ಮ ಹೌದರೇನು ಬಾಲ್ಗುವ ರವಿರಮಣಿಯ ತಾನೆಂದು ಹೌದರೇನು ಬಾಲ್ಗುವ ನವಳಿಕೆ ಹಳ್ಳ ತರಿಸ್ಕೊಂಡು ಹೌದರೇನು ಬಾಲ್ಗುವ ಚಿಂತಾಮಣಿಯ ನೋಡುವಾಗ ಹೌದರೇನು ಬಾಲ್ಗುವ ಗಣಿತ ಮಾಡಿ ಹೇಳುವಾಗ ಹೌದರೇನು ಬಾಲ್ಗುವ ಹೌದರೇನು ಬಾಲ್ಗುವ ಹೌದರೇನು ಬಾಲ್ಗುವ ನಿನ್ನ ಕುಲ ದೊಡಿನಿಗೆ ಹೌದರೇನು ಬಾಲ್ಗುವ ವರ್ಷ ಮಾಡ್ಕೊಂಡು ಹೌದರೇನು ಬಾಲ್ಗುವ ಹೌದರೇನು ಬಾಲ್ಗುವ ಬಿತ್ತಿದಲ್ಲಿ ಬೆಳೆಯಿಲ್ಲ ಹೌದರೇನು ಬಾಲ್ಗುವ 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 ಗೋವಿಂದ ಸ್ವಾಮಿಗಿಂದು ಬ್ಯಾಟಿಯ ಹೌದರೇನು ಬ್ಯಾಟಿಯ ತುಳಸಿ ಲಕ್ಷ್ಮಿ ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಕೃಷ್ಣಗೆ ಬ್ಯಾಟಿಯ ಹೌದರೇನು ಬ್ಯಾಟಿಯ ಮಠಾಧೀಶರಿಗೆ ಬ್ಯಾಟಿಯ ಹೌದರೇನು ಬ್ಯಾಟಿಯ ಉಡುಪಿ ತಾಲೂಕಿನಲ್ಲೀಗ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಅದ ನೀರ ಕಟ್ಟಿಕೊಂಡು ಹೌದರೇನು ಬ್ಯಾಟಿಯ ಸ್ವಾಮಿ ಧ್ಯಾನ ಮಾಡ್ಕೊಂಡು ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಗಂಡ ಸಾಲಿ ಎಂಬುದೇ ಹೌದರೇನು ಬ್ಯಾಟಿಯ ಅದರಿಂದಕ್ಕೆ ಬಿತ್ತಾರೆ ಹೌದರೇನು ಬ್ಯಾಟಿಯ ಮೂರನ್ನೆಲ್ಲೂ ಬಿಕ್ಕೊಂಡು ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಬೆಳಗಿನ ಬೆಳ್ಳಿ ಮುಡುವಾಗ ಹೌದರೇನು ಬ್ಯಾಟಿಯ ಜಾಜಿ ಮೂಕಿಯಾಗುವಾಗ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಫಲ ಪೈರು ಎಂಬುದೇ ಹೌದರೇನು ಬ್ಯಾಟಿಯ ಜೋಳದ ತೇನೆ ಸಿಕ್ಕಂಗೆ ಹೌದರೇನು ಬ್ಯಾಟಿಯ ಮಲ್ಲಿಗೆಸ್ಲು ಬಿಟ್ಟಂಗೆ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಮನೆಗೆ ತೆರಳಿ ಬರ್ತಾರೆ ಹೌದರೇನು ಬ್ಯಾಟಿಯ 6 ತಿಂಗಳ ಮೇಲೀಗ ಹೌದರೇನು ಬ್ಯಾಟಿಯ ಮಕ್ಕಳ ಎಂಬುವರು ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ 6 ತಿಂಗಳ ಮೇಲೀಗ ಹೌದರೇನು ಬ್ಯಾಟಿಯ 6 ತಿಂಗಳ ಮೇಲೀಗ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ
ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಮೀಕ ಎಂಬುದೇ ಹೌದರೇನು ಬ್ಯಾಟಿಯ ಬಾಯಿಲು ತಿಂದು ಹಳಲ್ಲ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಎಂದು ಹೇಳುತ್ತಿರುವಾಗ ಹೌದರೇನು ಬ್ಯಾಟಿಯ ಜಾಗ ಕೊಟ್ಟಗಳಿಗಳು ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಏನು ಬಂದೆ ಒಕ್ಕೂಲೆ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಕಣ್ಣಲ್ಲಿ ನೀರು ತೆಗಿತಾರೆ ಹೌದರೇನು ಬ್ಯಾಟಿಯ ನಿಮ್ಮ ಆಸೆಯಲ್ಲಿ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಒಕ್ಕಿದೂಳು ಮಟ್ಟಲ್ಲ ಹೌದರೇನು ಬ್ಯಾಟಿಯ ಎಂದು ಹೇಳುತ್ತಿರುವಾಗ ಹೌದರೇನು ಬ್ಯಾಟಿಯ ಜಾಗ ಕೊಟ್ಟಗಳಿಗಳು ಹೌದರೇನು ಬ್ಯಾಟಿಯ ಹೆದರಬೇಡ ಒಕ್ಕೂಲೆ ಹೌದರೇನು ಬ್ಯಾಟಿಯ ಬೇಡ ಒಕ್ಕೂಲೆ ಹೌದರೇನು ಬ್ಯಾಟಿಯ ಈ ವರ್ಷ ಫೈನಲ್ಲ ಹೌದರೇನು ಬ್ಯಾಟಿಯ ನಿನಗೆ ಮಾಫಿ ಬಿಡ್ತೇನೆ ಹೌದರೇನು ಬ್ಯಾಟಿಯ ಭೇಟಿ ಕೊಡುಗೆ ಮಾಡ್ತೇನೆ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಜನಗಳಿಗೆ ಎಣಿಕೆ ಮಾಡ್ತಾರೆ ಹೌದರೇನು ಬ್ಯಾಟಿಯ 909 ಹೌದರೇನು ಬ್ಯಾಟಿಯ ಗೋವಿಗೆ ಎಣಿಕೆ ಮಾಡ್ತಾರೆ ಹೌದರೇನು ಬ್ಯಾಟಿಯ 909 ಹೌದರೇನು ಬ್ಯಾಟಿಯ ಈಟಿಗೆ ಎಣಿಕೆ ಮಾಡ್ತಾರೆ ಹೌದರೇನು ಬ್ಯಾಟಿಯ 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 ಕೋಟೆ ಹಾರೋ ಮೋಟನು ಹೌದರೇನು ಬ್ಯಾಟಿಯ ನೆತ್ರ ಕುಡಿಯುವ ನೀಲಾನು ಹೌದರೇನು ಬ್ಯಾಟಿಯ ಮಾಂಸ ತಿಂಬ ದಾಸನು ಹೌದರೇನು ಬ್ಯಾಟಿಯ ನೂರನ್ನಾಗಿ ಕೊಟ್ಟಳು ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಎಂದು ಹೇಳುತ್ತಿರುವಾಗ ಹೌದರೇನು ಬ್ಯಾಟಿಯ ಕೊಕ್ಕಿದ ಹಂದಿ ಎನ್ನುವುದೇ ಹೌದರೇನು ಬ್ಯಾಟಿಯ ಈಡಿಗಿದಾಗಿ ಬಂತಲ್ಲ ಹೌದರೇನು ಬ್ಯಾಟಿಯ ಕಾರಣ ಮರ್ಕಲೆ ಎಂಬವರು ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಮಕ್ಕಳ ಸಂದ ಗಾಯವು ಹೌದರೇನು ಬ್ಯಾಟಿಯ ಮೊದಲ ಈಡ ಹೊಡಿವಾಗ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಕೃಷ್ಣ ಕೃಷ್ಣ ಎನ್ನುತ್ತಾ ಹೌದರೇನು ಬ್ಯಾಟಿಯ ಹೌದರೇನು ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ 6 ಕೋಲು ಉದ್ದವು ಓಹೋ ಬ್ಯಾಟಿಯ 3 ಕೋಲು ಕಂದವು ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಮುಂದಿನ ಹಾರಿ ಎಂಬುದೇ ಓಹೋ ಬ್ಯಾಟಿಯ ಬಾರ್ಕುರಿಗೆ ತೆಗಿತಾರೆ ಓಹೋ ಬ್ಯಾಟಿಯ ಹಿಂದಿನ ಹಾರು ಎಂಬುದೇ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಕೆಂದಿರಾಯ ಸ್ವಾಮಿಯು ಓಹೋ ಬ್ಯಾಟಿಯ ಉಂಟಾಗಿ ಬರ್ತಾರೆ ಓಹೋ ಬ್ಯಾಟಿಯ ನೀವು ಮಾಡಿದ ಸೇವೆಯು ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಓಹೋ ಬ್ಯಾಟಿಯ ಬಂಧುಗಳೇ,
ಓಲ್ಗ ಸಂಧಿ ಬ್ಯಾಟಿ ಸಂಧಿ ಇದೆಲ್ಲ ಕೇಳಿದರೆ. ಈಗ ನಾನಾಗಲೇ ಒಂದು ಹಾಡಲ್ಲಿ ಹೇಳಿದ್ದೆ, ಪೊಡವಿಗೆ ಅಧಿಕವಾದ ಉಡುಪಿಗೆ ನಮ್ಮ ಕೃಷ್ಣ ಹಡಗೇರಿ ಬಂದು ನೆಲೆಸಿದ್ದರನ್ನದ, ಹಡಗೇರಿ ಬಂದು ನೆಲೆಸಿದ್ದ ನಮ್ಮ ಕೃಷ್ಣ ದೃಢಮಧ್ವ ಮುನಿರಾಯಗೊಳಿದಾನು ರನ್ನದ ಎಂಬ ವಿಶಿಷ್ಟವಾದ ಪರಿಕಲ್ಪನೆಯ ಈ ಕೋಲಾಟದ ಪದ ನಮ್ಮ ಜನಪದರ ಪರಿಕಲ್ಪನೆ ನೋಡಿ. 3 ಸಾಲಲ್ಲಿ ಉಡುಪಿಗೆ ಭಗವಂತನಾದ ಜಗದೊಡೆಯ ಕೃಷ್ಣ ಹೇಗೆ ಬಂದ್ರು, ಯಾರ ಮೂಲಕ ಬಂದು ಇಲ್ಲಿ ನೆಲೆಯಾದ್ರು ಅನ್ನೋದನ್ನ ನಮ್ಮ ಜನಪದರು ವಿಶಿಷ್ಟವಾದ ಜನಪದ ಶೈಲಿಯಲ್ಲಿ ಹೌಂದರಾಯನ ವಾಲ್ಗದ ಈ ಕುಣಿತದಲ್ಲಿ ಕೋಲಾಟದ ಪದದಲ್ಲಿ ಹಾಡ್ತಾರೆ. ಇದು ಕೋಲು ಸಂಧಿ ಅಂತಾರೆ ಅವರ ಜನಪದ ಪ್ರಕಾರದಲ್ಲಿ. ಕೇಳೋಣ. ಎಡಕ್ಕೆ ಹೋಗಿ ಬಲಕ್ಕೆ ಬರುವ ತಾಯಿ ತುಳಸಿ ಪಾದಕೋವಿಂದಾನಿ ಗೋವಿಂದ ಗೋವಿಂದ. ಶೇಷಗಿರಿ ಶೇಷಾದ್ರಿಗಿರಿ 77 ಗಿರಿಮಲ್ ವಾಸ ಮಾಡೋ ತಿಮ್ಮಪ್ಪ ಸ್ವಾಮಿ ಪಾದಕೋವಿಂದಾನಿ ಗೋವಿಂದ ಗೋವಿಂದ. ಶ್ರೀರಾಮ್ ಗೋವಿಂದಾನಿ ಗೋವಿಂದ ಗೋವಿಂದ ಗೋವಿಂದ. ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಕೋಲು ತೆನ್ನದ ಕೋಲು ಕೋಲು ರನ್ನದ ಕೋಲು ಕೋಲು ಶ್ರೀಹರಿಯ ಬಲಗೊಂಬೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಒಡವಿಗೆ ದಿಕ್ಕವಾದ ಉಡುಪಿಯ ನಮ್ಮ ಕೃಷ್ಣ ಹಡಗೇರಿ ಬಂದು ನೆಲಸಿದ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಹಡಗೇರಿ ಬಂದು ನೆಲಸಿದ ನಮ್ಮ ಕೃಷ್ಣ ಜಡಮಧ್ವ ಮುನಿರಾಯ ಗೊಲಿದಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ನಂದಾದ ಕುಲ ಉಡುಪೆಂದು ಸಜ್ಜನರಲ್ಲ ಒಂದು ಸೇವೆಯ ಮಲ್ಪ ಚಂದಾದಿ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಒಂದು ಸೇವೆಯ ಮಲ್ಪ ಚಂದಾದಿ ನಮ್ಮ ಕೃಷ್ಣ ಒಂದಿಷ್ಟು ಕಲಿ ಬಳುವ ಅಂದಾದಿ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಚೂರ ತಮ್ಮನ ಸೌಹಾರವ ಮಾಡಲು ವಾರಿಸಿ ಗಿಳಿದ ಮುತ್ಯಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ವಾರಿಸಿ ಗಿಳಿದ ಮತ್ಯಾನು ನಮ್ಮ ಕೃಷ್ಣ ದುರಂದು ವೇದವ ತಂದಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಪ್ರಿಯರಿಗೆ ದೃಷ್ಟಾಂತವೆನಿಸುವ ಮತಗಳುಳ್ಳ ಎದುಗಾಳು ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಅಕ್ಕ ಮತಗಳುಳ್ಳ ಎದುಗಾಳು ನಮ್ಮ ಕೃಷ್ಣ ಶೇಷಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ದೇವಕಿ ಸುತನಾಗಿ ಮಾವ ಕಂಸನ ಕೊಂದ ದೇವಕ ವರ ಕುಲ ದೇವಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಕೋಲು ರನ್ನದ ಕೋಲು ಕೋಲು ಚಿನ್ನದ ಕೋಲು ಕೋಲು ಶ್ರೀಹರಿಯ ಬಲಗೊಂಬೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ದೇವಾಕಿ ಸುತನಾಗಿ ಮಾವ ಕಂಸನ ಕೊಂದ ದೇವಕ ವರ ಕುಲ ದೇವಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ದೇವಕ ವರ ಕುಲ ದೇವಾನು ನಮ್ಮ ಕೃಷ್ಣ ದೇವೇಂದ್ರ ಸುತನಿಗೆ ಭಾವಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಸೀತೆಗೂ ಸುಖ ಪಪಿಯು ತಾಳ ಕೂಡಿಕೊಂಡು ದೇವು ಕಟ್ಟಿದ ರಘುನಾಥಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ. ಸೀತು ಕಟ್ಟಿದ ರಘುನಾಥಾನು ನಮ್ಮ ಕೃಷ್ಣ ಭೂತಾಳದ ರಕ್ಷತಾನೆ ರನ್ನದ ಕೋಲು ಕೋಲೆನ್ನೀರ ಏರನ್ನದ ಕೋಲು ಕೋಲೆನ್ನೀರ.
ಎಲ್ಲ ಎಲ್ಲಿಗಾನು ನಮ್ಮ ಕೃಷ್ಣ ಕೊಡುವ ಕೇಳ್ತಾನೆ ನನ್ನದ ವಂದನೆಗಳು. ಬಹಳ ಅದ್ಭುತವಾದ ಜನಪದ ಕುಣಿತ ಹೌಂದರಾಯನ್ ವಾಲ್ಗ. ವಂದನೆಗಳು ಬಂಧುಗಳಿಗೆ. ಗೋಪಾಡಿ ಬಿಜಾಡಿ ತಂಡದ ಸತೀಶ್ ಕಾಂಚನ್ ಇವರ ಬಳಗ, ಭಜನೆ ರಾಮಣ್ಣನ ಶಿಷ್ಯ ಇವರು, ಶ್ರೀರಾಮ ಮಂದಿರ ಬಿಜಾಡಿ ಗೋಪಾಡಿ ಇವರ ಸದಸ್ಯರಾದ ಶ್ರೀ ಸತೀಶ್ ಕಾಂಚನ್ ಇವರ ಬಳಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಅವರು ಅವರಿಗೆ ಪ್ರಮಾಣ ಪತ್ರ, ಎಲ್ಲ ಕಲಾವಿದರಿಗೆ ಜೊತೆಗೆ ದೀಪ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಡಾಕ್ಟರ್ ಬಾಲಾಜಿ ಅವರು, ಎಲ್ಲ ಕಲಾವಿದರು 13 ಮಂದಿ ಕಲಾವಿದರಿದ್ದಾರೆ ಇದರಲ್ಲಿ. ನಿಮ್ಮ ಕಲೆ ಹೀಗೆ ಮುಂದುವರಿಯಲಿ. ಇದರಲ್ಲಿ ಈಗಾಗಲೇ ಅವರಿಗೆ ಸತೀಶ್ ಅನ್ನುವರಿಗೆ ಜನಪದ ಪ್ರಪಂಚ ರಾಜ್ಯ ಪ್ರಶಸ್ತಿಯನ್ನು ನೀಡಿದ್ದೀವಿ ಸ್ವಾಮೀಜಿಯವರೇ. ಯಾಕಂದರೆ 5,000 ನಗದು ಜೊತೆಗೆ ಪ್ರಶಸ್ತಿಯನ್ನು ಇದೇ ವೇದಿಕೆಯಲ್ಲಿ ಈಗ ನೀಡಿದ್ದೇವೆ. ಅವರ ಕಲೆ ಈ ನಾಡಿಗೆ ಸಿಗಲಿ, ಮುಂದಿನ ತಲೆಮಾರಿಗೆ ಇದನ್ನು ತಲುಪಿಸುವ ಕೆಲಸ ಆಗಲಿ. ನಿಮ್ಮ ಜೊತೆಗೆ ನಮ್ಮ ಜನಪದ ಪರಿಷತ್ತಿದೆ ಎಂಬ ಮಾತನ್ನು ಹೇಳ್ತಾ ಬಂಧುಗಳೇ, ಮುಂದೆ ಇನ್ನೊಂದು ಗೀತೆಯನ್ನ ನಮ್ಮ ಶ್ರೀಯುಗಳು ಕೇಳಿದ್ದಾರೆ. ಅದನ್ನ ಹಾಡ್ತಾ ಇದ್ದೀವಿ. ರಮೇಶ್ ಭಟ್ರವರು ಕೇಳ್ಕೊಂಡಿದ್ದಾರೆ, ಅದನ್ನ ಹಾಡ್ತಾ ಇದ್ದೀವಿ. ನಾವಿಲ್ಲಿ ಪೊಡವೆ ಒಡೆಯ ಕೃಷ್ಣ ಪರಮಾತ್ಮನ ಸನ್ನಿಧಿಗೆ ಬಂದಿದ್ದೇವೆ. ಆ ದೇವರ ನಾಮಸ್ಮರಣೆ ಮಾಡ್ತಿದ್ರೆ ನಮಗೆ ಖಂಡಿತ ಈ ಕಾರ್ಯಕ್ರಮದ ಯಶಸ್ಸಾಗಲ್ಲ. ಹಾಗೆ ದಾಸರ ಕಣ್ಣಲ್ಲಿ ಭಗವಂತನಾದ ಜಗದೊಡೆಯ ಕೃಷ್ಣನ ಬಾಲಲೀಲೆಯನ್ನ ಹಾಡಿ ಹೊಗಳಿದ್ದಾರೆ. ಆ ಗೀತೆಯನ್ನ ಈ ವೇದಿಕೆಯಲ್ಲಿ ಕೇಳೋಣ. ಧಾರ್ಮಿಕ ಮುಖಂಡರಾದ ಪಳ್ಳಿ ಲಕ್ಷ್ಮೀನಾರಾಯಣ ಹೆಗಡೆ, ಡಾಕ್ಟರ್ ವಿದ್ಯಾ ಸರಸ್ವತಿ ಉಡುಪಿ ಉಪನ್ಯಾಸಕರು, ಪ್ರೊಫೆಸರ್ ವಿಠಲ್ ನಾಯಕ್ ದಯವಿಟ್ಟು ವೇದಿಕೆ ಬಂದು ನಮ್ಮ ರಾಜ್ಯಾಧ್ಯಕ್ಷರಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಈಗಾಗಲೇ ನಮ್ಮೊಂದಿಗೆ ಕಾರ್ಕಳ ತಾಲೂಕಿನ ಪರಿಷತ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆಲ್ಲ ಸರ್ವ ಸದಸ್ಯರು, ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಿಮ್ಮನ್ನ ಗುರುತಿಸಿಕೊಂಡಿದ್ದೇವೆ ಮೇಡಮ್, ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಚಿರಋಣಿ ಎನ್ನುತ್ತಾ. ಅದೇ ರೀತಿ ಬೈಂದೂರು ತಾಲೂಕಿನ ಜನಪದ ಪರಿಷತ್ತಿನ ಅಧ್ಯಕ್ಷರು, ಸದಸ್ಯರು ನಮ್ಮೊಟ್ಟಿಗಿದ್ರು. ಉಡುಪಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ನಮ್ಮೊಂದಿಗೆ ಆಗ್ಲಿಂದನೇ ಮೊನ್ನೆಯಿಂದನೇ ಸಂಘಟನೆಯಲ್ಲಿದ್ದು. ಕುಂದಾಪುರ ತಾಲೂಕಿನ ಅಧ್ಯಕ್ಷರಾದ ಶ್ರೀಮತಿ ಸುಪ್ರೀತಾ ಪುರಾಣಿಕ್ ಮತ್ತು ಅವರ ಪದಾಧಿಕಾರಿಗಳು, ಸದಸ್ಯರು ನಮ್ಮೊಂದಿಗೆ ಇದ್ರು. ಅದೇ ರೀತಿ ಬ್ರಹ್ಮಾವರ ತಾಲೂಕಿನ ಅಧ್ಯಕ್ಷರು ಶ್ರೀ BT ನಾಯ್ಕರು ಮತ್ತೆಲ್ಲ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನ ಗುರುತಿಸಿಕೊಂಡವರಾಗಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಕಾಪು ತಾಲೂಕಿನ ಅಧ್ಯಕ್ಷರಾದ ದಯಾನಂದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರೆಲ್ಲ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡಿದ್ದೀವಿ ಅನ್ನೋದನ್ನ ಹೇಳ್ತಾ, ಎಷ್ಟು ಹೇಳಲಿ ಕೇಳಬಾರದೆ
ಎಷ್ಟು ಹೇಳಲಿ ಕೇಳಬಾರದೆ ಮುದ್ದು ಕೃಷ್ಣಯ್ಯ ಪುಟ್ಟರಂಗಯ್ಯ ನೀ ಕಣ್ಣ ಮುಂದಾಡದೆ ಬಂದೆಯೋ ರಂಗಯ್ಯ ಎಲ್ಯಾಡಿ ಬಂದೆಯೋ ಕೃಷ್ಣಯ್ಯ ಆಲಯದೊಳು ನೀನಾಡದೆ ಬೆಣ್ಣೆ ಪಾಲು ಸಕ್ಕರೆ ನೀ ಬೇಡದೆ ಆಲಯದೊಳು ನೀನಾಡದೆ ಬೆಣ್ಣೆ ಪಾಲು ಸಕ್ಕರೆ ನೀ ಬೇಡದೆ ಬಾಲರಿಂದೊಡಗೂಡಿ ಆಡದೆ ಬಾಲರಿಂದೊಡಗೂಡಿ ಆಡದೆ ಮುದ್ದು ಬಾಲಯ್ಯ ನೀ ಕಣ್ಣ ಮುಂದಾಡದೆ ಎಲ್ಯಾಡಿ 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 ಓ ಎಲ್ಯಾಡಿ ಎಲ್ಯಾಡಿ ಬಂದೆಯೋ ರಂಗಯ್ಯ ಎಲ್ಯಾಡಿ ಬಂದೆಯೋ ಕೃಷ್ಣಯ್ಯ ಮುತ್ತಿನ ಬೊಗಸೆ ಕಂಗಳು ಹಣೆಯೊಳಿಟ್ಟ ಕಸ್ತೂರಿ ತಿಲಕದಂದವು ಬಟ್ಟ ಮುತ್ತಿನ ಬೊಗಸೆ ಕಂಗಳು ಹಣೆಯೊಳಿಟ್ಟ ಕಸ್ತೂರಿ ತಿಲಕದಂದವು ದಿಟ್ಟತನದಿ ಓಡ್ಯಾಡವು ದಿಟ್ಟತನದಿ ಓಡ್ಯಾಡವು ಪುಟ್ಟ ಬಾಲಯ್ಯ ಮುದ್ದು ಬಾಲಯ್ಯ ನೀ ಕಣ್ಣ ಮುಂದಾಡದೆ ಎಲ್ಯಾಡಿ 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 ಓ ಎಲ್ಯಾಡಿ ಎಲ್ಯಾಡಿ ಬಂದೆಯೋ ರಂಗಯ್ಯ ಎಲ್ಯಾಡಿ ಬಂದೆಯೋ ಕೃಷ್ಣಯ್ಯ ದಿಕ್ಕಲಿ ಅರಸಿ ಕಾಣದೆ ನಾ ದೃಷ್ಟಿಗೆಟ್ಟೆನು ನಿನ್ನ ನೋಡದೆ ಕೃಷ್ಣ ಶ್ರೀಹರಿ ಶ್ರೀಹರಿ ಕೃಷ್ಣ ಹರೇ ದಿಕ್ಕಲಿ ಅರಸಿ ಕಾಣದೆ ನಾ ದೃಷ್ಟಿಗೆಟ್ಟೆನೋ ನಿನ್ನ ನೋಡದೆ ಎಷ್ಟು ಹೇಳಲಿ ಕೇಳಬಾರದೆ ಎಷ್ಟು ಹೇಳಲಿ ಕೇಳಬಾರದೆ ರಂಗ ವಿಠಲ ರಂಗ ವಿಠಲ ರಂಗ ವಿಠಲ ನೀ
ಕಣ್ಣ ಮುಂದಾಡದೆ ಎಲ್ಯಾಡಿ 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 ಓ ಎಲ್ಯಾಡಿ ಎಲ್ಯಾಡಿ ಬಂದೆಯೋ ರಂಗಯ್ಯ ಎಲ್ಯಾಡಿ ಬಂದೆಯೋ ಕೃಷ್ಣಯ್ಯ ಕೃಷ್ಣಯ್ಯ ರಂಗಯ್ಯ ಕೃಷ್ಣಯ್ಯ ಕೃಷ್ಣಯ್ಯ ರಂಗಯ್ಯ ಕೃಷ್ಣಯ್ಯ ರಂಗಯ್ಯ ಕೃಷ್ಣಯ್ಯ ರಂಗಯ್ಯ ಕೃಷ್ಣಯ್ಯ ರಂಗಯ್ಯ. ವಂದನೆಗಳನ್ನ ಹೇಳ್ತಾ ಸ್ವಾಮೀಜಿಗಳು ನಮ್ಮಿಂದ ಬೀಳ್ಕೊಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ ಗುರುಗಳೇ ಅನ್ನೋದನ್ನ ಹೇಳ್ತಾ ಪ್ರತಿ ವರ್ಷ ಈ ಕಾರ್ಯಕ್ರಮ ಇಲ್ಲಿ ನಡೆಸುವಂತೆ ಅವಕಾಶ ಪ್ರಾಪ್ತಿ ಮಾಡಿಕೊಡಲಿ ಎಂಬ ಆಶಯವನ್ನ ಹೇಳ್ತಾ ಇದಕ್ಕೆ ಕಾರಣೀಕರ್ತರಾದ ರಮೇಶ್ ಭಟ್ರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಮೇಲ್ ಬರಬೇಕು. ಈ ಕುರಿತು ಒಂದೆರಡು ಮಾತನ್ನ ಹೇಳ್ಬೇಕು ಅವರು. ಯಾಕಂದ್ರೆ ನಾವಿಲ್ಲಿ ಸಮ್ಮೇಳನ ನಡೆಸಲಿಕ್ಕೆ ಮುಖ್ಯ ಕಾರಣೀಕರ್ತರು ರಮೇಶ್ ಭಟ್ರು. ನಮ್ಮ ಡಾಕ್ಟರ್ ಬಾಲಾಜಿ ಅವರಿಗೆ ಗೊತ್ತಿದೆ. ಸರ್ ಬನ್ನಿ ಸರ್. ಕೃಷ್ಣಾಯ ವಾಸುದೇವ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಇವತ್ತು ವಿಟ್ಲಪಿಂಡಿ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಇಲ್ಲಿ ಊಟದ ವ್ಯವಸ್ಥೆ ಮಾತ್ರ ಇತ್ತು. ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ ಆ ಭಗವಂತ ಕೃಷ್ಣ ನಮ್ಮ ಬಾಲಾಜಿಯವರನ್ನು ಕರೆಸಿದ. ಶ್ರೀಗಳವರ ಅನುಗ್ರಹ ಆಗುವಾಗ ಹೇಳಿದರು, ಬೆಳಿಗ್ಗೆ ಒಂದು ಜಾನಪದ ನೃತ್ಯಗಳು ಆಗಬೇಕು ಅಂತ. ಆ ಕಲ್ಪನೆಯಲ್ಲಿ ಬಾಲಾಜಿಯವರ ಹತ್ರ ಹೇಳಿತ್ತು, ಸರ್ಕಾರದಿಂದ ಏನಾದರೂ ಮಾಡಲಿಕ್ಕೆ ಆಗ್ತದ ಅಂತ. ಆದರೆ ಬಾಲಾಜಿಯವರು ಅಲ್ಲೇ ಮಾತು ಕೊಟ್ಟರು, ನಾವು 27 ಬೆಳಿಗ್ಗೆ ರಾಜಾಂಗಣ ನಮ್ಮದು ಅಂತ ಹೇಳಿದರು. ಆ ಪ್ರಕಾರ 27ನೇ ತಾರೀಕಿಗೆ ಇವರು ಕಾರ್ಯಕ್ರಮವನ್ನು ಪ್ರಪ್ರಥಮ ಉಡುಪಿ ಜಿಲ್ಲಾ ಜಾನಪದನ ಒಂದು ಸಮ್ಮೇಳನವನ್ನು ನಡೆಸಿ ಇವತ್ತು ನಮಗೆ ಹಳೆಯದಾದ ಜಾನಪದ ತಂಡಗಳ ಪರಿಚಯವನ್ನು ಮಾಡಿಕೊಡುವುದಲ್ಲದೆ ಅಷ್ಟಮಿಯ ವೈಭವದ ಮೆರಗನ್ನು ಹೆಚ್ಚಿಸಿದರು. ಯಾಕಂತ ಹೇಳಿದರೆ ಇಲ್ಲದ್ರೆ ರಾಜಾಂಗಣದಲ್ಲಿ ಏನಿರಲಿಲ್ಲ, ಬರೇ ಒಂದು ಊಟದ ವ್ಯವಸ್ಥೆ. ಆದರೆ ಇಲ್ಲಿ ಇವತ್ತು ಅನ್ನಬ್ರಹ್ಮನ ಅನ್ನಯಜ್ಞದಲ್ಲಿ ಕಲಾಯಜ್ಞವು ಏಕಕಾಲದಲ್ಲಿ ನಡೆಯುತ್ತಿರುವುದರಿಂದ ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿಕರವಾದ ಒಂದು ವಿಷಯ. ಅದರಿಂದ ಇಲ್ಲಿ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ, ರಾಜ್ಯಾಧ್ಯಕ್ಷರು ಬಾಲಾಜಿ ಅವರಿಗೂ ಹಾಗೂ ಡಾಕ್ಟರ್ ಗಣೇಶ್ ಗಂಗೊಳ್ಳಿಯವರು ಅವರ ಮಾತಿನಲ್ಲೇ ಕೇಳಬೇಕು. ಆ ನಯ ವಿನಯತೆ ಮತ್ತು ಅವರು ಹಾಡುವಾಗ ಭಗವಂತನನ್ನು ಆಂತರ್ಯವಾಗಿ ನೋಡಿಕೊಂಡೇ ಹಾಡ್ತಾರೆ. ಇದು ಅವರ ಒಂದು ಪ್ರಕೃತಿ ಸ್ವರೂಪದ ಸ್ವಾಭಾವಿಕ ಒಂದು ವೈಭವ. ಆ ಪ್ರಕಾರ ಅವರ ಹಾಡನ್ನು ಆಗ ಬೆಳಿಗ್ಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಸಮೇತ ಹೇಳಿದರು, ಒಳ್ಳೆ ಹಾಡ್ತಾರೆ ಅವರು, ಅಲ್ಲಿ ಭಾರಿ ದೇವಶಕ್ತಿ ಉಂಟು ಅಂತ ಹೇಳಿದರು. ಇದೇ ರೀತಿ ಈಗ ಸುಶೀಂದ್ರ ತೀರ್ಥರು ಹೇಳಿದರು, ಅದ್ಭುತ ಹಾಡುಗಾರ ಅಂತ. ಆದ್ದರಿಂದ ಗುರುಗಳ ಮೂಲಕ ಅನುಗ್ರಹಕ್ಕೆ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹಾಗೆ ಬಾಲಾಜಿಯವರ ಆ ಸಾತ್ವಿಕತೆ ಚಿಂತನೆ, ಅವರು ಕರ್ನಾಟಕದ ಒಂದು ರಾಜ್ಯಾಧ್ಯಕ್ಷ ಆದರೂ ಅವರು ಸಿಂಪಲ್ ಆಗಿ ಯಾವುದೇ ಅಧಿಕಾರ ಇಲ್ಲದಂತೆ ಇಲ್ಲಿ ಶ್ರೀಕೃಷ್ಣನ ಭಕ್ತನಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಶ್ರೀಗಳವರ ಅನುಗ್ರಹ ಹಾಗೂ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ಸಿಗಲಿ. ಮತ್ತು ಸಮಸ್ತ ಘಟಕದ ಜಿಲ್ಲಾ ಅಧ್ಯಕ್ಷರುಗಳೆಲ್ಲ ತಾಲೂಕು ವಲಯ ಬಂದಿದ್ದಾರೆ. ಇನ್ನು ಮುಂದಿನ ದಿನ ಜಾನಪದಕ್ಕೆ ರಾಜಾಂಗಣ ಸ್ಫೂರ್ತಿಯಾಗಲಿ. ಪ್ರತಿ ಪರ್ಯಾಯದಲ್ಲಿಯೂ ಇನ್ನು ಮುಂದಿನ ಸ್ವಾಮಿಯವರು ಸಮೇತ ಇಲ್ಲಿ ರಾಜಾಂಗಣದಲ್ಲಿ ಜಾನಪದದ ಒಂದು ಕಲೆಯ ಪ್ರದರ್ಶನ ಹಾಗೂ ಸಮ್ಮೇಳನ ನಡೀತಾ ಇರಲಿ ಅನ್ನೋದು ಹಾರೈಸುತ್ತಾ ಭಗವಂತ ಅವರೆಲ್ಲರಿಗೂ ಮತ್ತು ಕೇಳುಗರಾಗಿ ನಿಮಗೆಲ್ಲರಿಗೂ, ಯಾಕಂದೇಳಿದ್ರೆ ರಾಜಾಂಗಣ ಫುಲ್ ಆಗಬೇಕಾದ್ರೆ ಅದು ದೊಡ್ಡ ಸಾಹಸದ ಕೆಲಸ. ಯಾವತ್ತು ರಾಜಾಂಗಣವನ್ನು ಫುಲ್ ಮಾಡಬೇಕಾದ್ರೆ ನಾವು ಒದ್ದಾಡ್ತೇವೆ, ದೊಡ್ಡ ದೊಡ್ಡ ಕಲಾವಿದರು ಬರ್ತಾರೆ, ಆದರೆ ಎಲ್ಲಿ ಏನು ಎಂತ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಶ್ರೀಕೃಷ್ಣ ನಿಮ್ಮಲ್ಲಿ ಇದ್ದು ಶ್ರೀಕೃಷ್ಣ ಇವರಲ್ಲಿ ಇದ್ದು ಪರಸ್ಪರ ಭಗವಂತನ ಅನುಗ್ರಹ ಆಗಿದೆ ಎಂಬುದಕ್ಕೆ ನಿಸ್ಸಂದೇಶವಾಗಿ ಹೇಳ್ಬೋದು. ಇದೀಗ ಕಾರ್ಯಕ್ರಮ ನಂತರ ಹುಲಿವೇಷದ ತಂಡಕ್ಕೆ ಮತ್ತು ಸಂಜೆಯ ಮೆರವಣಿಗೆಗೆ ವ್ಯವಸ್ಥೆಗೆ ಇಲ್ಲಿ ಅನುಕೂಲ ಮಾಡಿಕೊಡಬೇಕು. ಹಾಗೆ 3 ಗಂಟೆಗೆ ಶ್ರೀಕೃಷ್ಣನ ವೈಭವದ ವಿಟ್ಲಪಿಂಡಿ ಉತ್ಸವ ರಥಬೀದಿಯಲ್ಲಿ ನಡೆಯಲಿಕ್ಕಿದೆ. ತಾವೆಲ್ಲರೂ ಶ್ರೀಕೃಷ್ಣ ಪ್ರಸಾದವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾನಪದ ತಂಡದ ಸದಸ್ಯರೊಂದಿಗೆ ನಾವು ಆ ಕೃಷ್ಣನ ಜಾನಪದದ ವೈಭವವನ್ನು ನೋಡುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರುತ್ತಾ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಶ್ರೀಗಳೇ. ಬನ್ನಿ, ನಮ್ಮ ರಾಜ್ಯಾಧ್ಯಕ್ಷರಿಂದ ಒಂದು ಶಾಲು ಮತ್ತು ಗೌರವ ದೀಪ ಸ್ಮರಣಿಕೆ. ಸ್ವಾಮಿ,
ದೀಪವನ್ನು ಕೊಡುವ ಉದ್ದೇಶ ಇಷ್ಟೇ. ಯಾವುದೇ ಸ್ಮರಣಿಕೆ ಶೋಕೇಶಲ್ಲಿರ್ತದೆ ಅಥವಾ ಮನೆಯ ಕಪಾಟಲ್ಲಿರ್ತದೆ, ಇದು ದೇವರ ಕೋಣೆಯಲ್ಲಿರ್ತದೆ ಎನ್ನುವ ಒಂದು ಒಳ್ಳೆಯ ಪರಿಕಲ್ಪನೆ. ಇದು ಪರಿಕಲ್ಪನೆ ನಮ್ಮ ಡಾಕ್ಟರ್ ಬಾಲಾಜಿ ಅವರದ್ದು. ಯಾಕಂದರೆ ರಾಜ್ಯಾಧ್ಯಕ್ಷರಾದ ಬಾಲಾಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮುಂದೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡುವಂತೆ ಈಗಾಗಲೇ ಹೇಳಿದರು ನಮ್ಮ ಎಲ್ಲ ಹಿತೈಷಿಗಳು. ಪ್ರತಿ ವರ್ಷ ಇಲ್ಲಿ ಆಗ್ತದೆ, ಏನು ಚಿಂತೆ ಮಾಡಬೇಡಿ ಅಂತ ಹೇಳಿದರು. ನಿಮ್ಮೆಲ್ಲರ ಆರೈಕೆ ಇರಲಿ, ಆಶೀರ್ವಾದ ಇರಲಿ. ಧನ್ಯವಾದಗಳು ಸರ್ ತಮಗೆ. ನಿಮಗೂ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಇರಲಿ ಎಂಬ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಶ್ರೀಗಳವರ ಕಾರ್ಯತತ್ಪರತೆಯಲ್ಲಿ ಮನೆ ಮನೆಯಲ್ಲಿ ಮನಮನದಲ್ಲಿ ಭಗವದ್ಗೀತಾ, ಬಾಲಾಜಿ ಅವರು ಮನೆ ಮನೆಯಲ್ಲಿ ಮನಮನದಲ್ಲಿ ದಿವ್ಯ ಜ್ಯೋತಿಯ ದೀಪ ಎಲ್ರಿಗೂ ಇದು ಸಿಗುವಂತಾಗಲಿ. ನಿಮ್ಮ ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚುವ ಮೂಲಕ ಆ ಭಗವಂತನ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಿ. ಹಲೋ, ಇದೀಗ ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಇದೀಗ ಅನುಷಾ ದೇವಾಡಿಗ ಅವರಿಂದ ಒಂದು ಜನಪದ ಶೈಲಿಯ ಭಕ್ತಿ ಪ್ರಧಾನವಾದಂತಹ ನೃತ್ಯ ಸಿಂಚನ ಅನುಷಾ ದೇವಾಡಿಗ ಇವರಿಂದ. ಅನುಷಾ ದೇವಾಡಿಗ ಇವರಿಂದ ಒಂದು ನೃತ್ಯ. ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸುವಂತೆ ವಿನಂತಿ ಮಾಡಿಕೊಳ್ತಿದ್ದೇವೆ. ಭಿಕ್ಷಕ್ಕೆ ಬಂದ ನೀಡುವಾರೆ, ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ. ಒಂದೇ ಕೈಲಾಜನ ಕಪೋಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಜನ ಕಪೋಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡುವಾರೆ. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ಮೈಯಾರ ಮೂರು ಲೋಕ ಕರ್ತ ಕಾಣೆ, ತಕ್ಕ ಥಯ್ಯ ಅನ್ನೋದೊಂದರ್ಥ ಕಾಣೆ.
ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂಥ ಚಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂಥ ಚಲ್ವರಿಲ್ಲ ನೋಡುವಾರೆ. ಉತ್ತಮ ನೃತ್ಯವನ್ನು ಪ್ರದರ್ಶನ ಮಾಡಿದ ಅನುಷ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ, ಅನುಷಾ ದೇವಾಡಿಗ ಅದ್ಭುತವಾದ ನೃತ್ಯವನ್ನು ಸಾದರಪಡಿಸಿದ್ದಾರೆ. ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿಕೊಂಡು ಸಮಾರೋಪಕ್ಕಾಗಿ ನಾವು ಸಜ್ಜುಗೊಳ್ಳುತ್ತಿದ್ದೇವೆ. ಶ್ರೀಯುತ ರಮೇಶ್ ಭಟ್ ಇವರು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಗಣೇಶ್ ಗಂಗೋಳಿ, ಜನಪದ ಗಾನಗಾರುಡಿಗ ಗಣೇಶ್ ಗಂಗೋಳಿ ಅವರಿಗೆ ಅವರು ಶಾಲನ್ನು ತೋರಿಸಿ ಗುರುತಿಸಿ ಸನ್ಮಾನಿಸುತ್ತಿದ್ದಾರೆ. ಎಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇವೆ. ಅದೇ ರೀತಿಯಾಗಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಆರಂಭಗೊಳ್ಳಿಕ್ಕಿದೆ. ಉಡುಪಿ ಜಿಲ್ಲಾ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನ 2024 ಈ ಸಮಾರಂಭದ ಸಮಾರೋಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿರುವ ಡಾಕ್ಟರ್ ಎಸ್ ಬಾಲಾಜಿ, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಹಾಗೂ ಭಾರತ ಸರ್ಕಾರ KCR ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಣನಾಥ್ ಎಕ್ಕಾರ್, ಜನಪದ ವಿದ್ವಾಂಸರು ಹಾಗೂ ಸಂಸ್ಕೃತಿ ಚಿಂತಕರು ಉಡುಪಿ, ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ KS ಕೌಜಲಗಿ, ರಾಜ್ಯ ಸಂಚಾಲಕರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ ಶ್ರೀ KR ನಾಯಕ್, ಸೂಪರ್ ಗ್ರೇಡ್ ವಿದ್ಯುತ್ ಗುತ್ತಿಗೆದಾರರು, ಹಂಗ್ಳೂರು ಕುಂದಾಪುರ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಸುರೇಂದ್ರ ಅಡಿಗ, ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಹಾರಾಷ್ಟ್ರ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಶೆಟ್ಟಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಕಾವೇರಿ ಪ್ರಕಾಶ್, ವಿಭಾಗೀಯ ಸಂಚಾಲಕರು ಕನ್ನಡ ಜಾನಪದ ಪರಿಷತ್ ಮೈಸೂರು ವಿಭಾಗ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಡುಪಿ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗಣೇಶ್ ಗಂಗೋಳಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಪ್ರಕಾಶ್ ಸುವರ್ಣ ಕಟ್ಪಾಡಿ, ಪ್ರಧಾನ ಕಾರ್ಯದರ್ಶಿಗಳು, ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮನ್ನು ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇಲ್ಲಿ ನೆರೆದಿರತಕ್ಕಂಥ ಸಮಸ್ತ ಭಕ್ತಾಭಿಮಾನಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಡುಪಿ ಕನ್ನಡ ಜಾನಪದ ಪರಿಷತ್ನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾಯಾ ಕಾಮತ್ ಹಾಗೂ ಸರ್ವ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಹಾಗೆ ಕಾಪು ತಾಲೂಕಿನ ಅಧ್ಯಕ್ಷರು ದಯಾನಂದ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಕುಂದಾಪುರ ತಾಲೂಕು ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುಪ್ರೀತಾ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬ್ರಹ್ಮಾವರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ BT ನಾಯ್ಕರವರು ವೇದಿಕೆಗೆ ಬರಬೇಕು. ಎಲ್ಲ ತಾಲೂಕು ಅಧ್ಯಕ್ಷರುಗಳು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ
ಎಲ್ಲರನ್ನ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಕಳ ತಾಲೂಕಿನ ಅಧ್ಯಕ್ಷರು, ಎಲ್ಲ ತಾಲೂಕಿನ ಅಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಉಡುಪಿ ತಾಲೂಕಿನ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಡುಪಿ ತಾಲೂಕಿನ ಅಧ್ಯಕ್ಷರು, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಜಾನಪದ ಮನಸ್ಸುಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೇವೆ. ಸಮಾರೋಪದ ನುಡಿಯನ್ನ ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರೊಫೆಸರ್ KS ಕೌಜಲಗಿ, ಹಿರಿಯ ವಿದ್ವಾಂಸರು, ರಾಜ್ಯ ಸಂಚಾಲಕರು, ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಮಾರೋಪ ನುಡಿಯನ್ನ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ರಾಜ್ಯ ಜನಪದ ಪರಿಷತ್ತು, ಉಡುಪಿ ಜಿಲ್ಲಾ ಮತ್ತು ತಾಲೂಕಾ ಜನಪದ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಾಂಗಣದ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂತಹ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಗಣೇಶ್ ಎಕ್ಕಾರವರೇ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಬಾಲಾಜಿಯವರೇ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಣಪತಿ ಗಂಗೊಳ್ಳಿಯವರೇ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಾಲಾವಾರಸು ಅಡಿಗವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ವಿವಿಧ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಹೃದಯರೇ, ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರಥಮದಲ್ಲಿ ಶ್ರೀಕೃಷ್ಣನನ್ನು ನೆನೆದು ಪುತ್ತಿಗೆಯ ಪೂಜ್ಯರನ್ನು ಸ್ಮರಿಸಿ ಕೆಲ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 3 ಗಂಟೆಯ ಒಳಗಾಗಿ ಈ ಕಾರ್ಯಕ್ರಮ ಮುಗಿಸಬೇಕಾಗಿದೆ. ಜಾನಪದ ಯುವ ಪರಿಷತ್ತಿನ ಈ ಒಂದು ಕಾರ್ಯಕ್ರಮ ಸರ್ವಾಧ್ಯಕ್ಷರ ಮೆರವಣಿಗೆಯಿಂದ ಪ್ರಾರಂಭ ಆಯಿತು. ಅದರ ನಂತರ ಉದ್ಘಾಟನೆ, ಅನಂತರ 2 ಉದ್ಘಾಟನೆ ಮಾಡ್ತಾ ಸರ್ವಾಧ್ಯಕ್ಷರು ಒಂದು ಮಾತುಗಳನ್ನು ಹೇಳಿದರು. ಜನಪದ ಬಹು ಸಂಸ್ಕೃತಿಯ ಸಾಹಿತ್ಯ, ಜನಸಂಸ್ಕೃತಿ, ಪ್ರಕೃತಿ ಮತ್ತು ಜನಪದಕ್ಕೆ ಬಹಳಷ್ಟು ನಿಕಟವಾದಂಥ ಸಂಬಂಧ ಇದೆ. ಅನಂತರ ಜನಪದ ಸಾಹಿತ್ಯ ಸಂವಿಧಾನಕ್ಕೆ ಆಕರವಾಗಿರ್ತಕ್ಕಂಥದ್ದು, ಸಂವಿಧಾನದ ಆಶಯಗಳನ್ನು ಪೂರೈಸತಕ್ಕಂಥದ್ದು ಅನ್ನುವುದನ್ನು ಅವರು ಬಹಳ ಉಚಿತವಾಗಿ ಔಚಿತ್ಯಪೂರ್ಣವಾಗಿ ಹೇಳಿರುವುದನ್ನು ನೋಡ್ತಾ ಇದ್ದೇನೆ. ಅದೇ ರೀತಿ ನಡೆದಿರ್ತಕ್ಕಂತಹ ಮುಂದಿನ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಸುಮಾರು 7 ಜನ ಕಲಾವಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಕ್ಕಾಗಿ 7 ಜನರನ್ನು ಜಿಲ್ಲಾ ಉಡುಪಿ ಕನ್ನಡ ಜಾನಪದ ಪರಿಷತ್ತು ಗೌರವಿಸಿದ್ದು ನಿಜವಾಗಿ ಸ್ತುತ್ಯಾರ್ಹವಾಗಿರ್ತಕ್ಕಂಥದ್ದು. ನಾವು ಕಲಾಕಾರರನ್ನು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಕಲೆ ಉಳಿತದೆ, ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಡದಿದ್ದರೆ ಕಲೆ ಉಳಿಯುವುದಿಲ್ಲ. ಅದಕ್ಕಾಗಿ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಅವರಿಗೆ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದಾದ ನಂತರ ಇಬ್ಬರು ವ್ಯಕ್ತಿಗಳು ಬಹಳ ಸೊಗಸಾಗಿ ಈ ಕರಾವಳಿಯ 2 ಸಂಪ್ರದಾಯಗಳನ್ನು ಹೇಳಿದರು. ಒಬ್ಬರು ಬ್ರಹ್ಮಾವರದವರಿಗೆ, ಮತ್ತೊಬ್ಬರು ಕುಂದಾಪುರದವರಿಗೆ ಇರತಕ್ಕಂತಹ ಜಾನಪದ ಕಲೆಗಳು ಅಂತಕ್ಕಂಥದ್ದನ್ನು ಹೇಳಿದರು. ಇಲ್ಲಿ ಜನಪದ ಕಲೆ ಪ್ರಾದೇಶಿಕವಾಗಿ, ಸಾಮುದಾಯಿಕವಾಗಿ, ಆಚರಣೆಗೆ ಅನುಸಾರವಾಗಿ ಮತ್ತು ದುಡಿಮೆಗೆ ಅನುಸಾರವಾಗಿ ಜನಪದ ಸಾಹಿತ್ಯ, ಜನಪದ ಕಲೆಗಳು ಭಿನ್ನ ಭಿನ್ನವಾಗ್ತವೆ. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಜಾನಪದದ ಪರಿಸ್ಥಿತಿಯೇ ಬೇರೆ. ಅಲ್ಲಿರ್ತಕ್ಕಂಥ ಪ್ರಕೃತಿ, ಅಲ್ಲಿರ್ತಕ್ಕಂಥ ದುಡಿಮೆ, ಅಲ್ಲಿರ್ತಕ್ಕಂಥ ಕೃಷಿ, ಇವುಗಳನ್ನು ನೋಡ್ತಾ ಇದ್ದೇವೆ. ಪ್ರಕೃತಿಗೆ ಆರಾಧನೆಯಿಂದ ಆಚರಣೆ ಕಲೆಗಳು ಬಂದರೆ, ದುಡಿಮೆಯಿಂದ ನಮಗೆ ಪ್ರದರ್ಶನ ಕಲೆಗಳು ಬಂದಿದ್ದಾವೆ.
ಕೃಷಿಗೂ ಮತ್ತು ಜಾನಪದಕ್ಕೂ ನಿಕಟವಾದಂಥ ಸಂಬಂಧ ಇದೆ ಅನ್ನೋದನ್ನು ಹೇಳ್ತಾ ಭಾಳ ಸೊಗಸಾಗಿ ಮಾತಾಡೋ ಒಂದೆರಡು ವಿಚಾರ ಹೇಳಿದ್ರು ಅವರು. ಸೀತಾಳೆ ಗಿಡದ ಬಗ್ಗೆ ಒಂದು ಹೇಳಿದರು. ಸೀತಾಳೆ ಗಿಡ ಹೇಗೆ ಮಹತ್ವದ್ದಾಗಿದೆ, ಅದು ಹೇಗೆ ಇವತ್ತು ನಮ್ಮಿಂದ ಕಣ್ಮರಿ ಆಗ್ತಾ ಇದೆ, ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನತಕ್ಕಂಥದ್ರ ಬಗ್ಗೆ ಭಾಳಷ್ಟು ಸೊಗಸಾಗಿ ಹೇಳಿದರು. ಮತ್ತೊಬ್ಬರು ಭಾಳ ಸೊಗಸಾಗಿ ಈ ಕುಂದಾಪುರದ ಸುತ್ತಮುತ್ತಲಿನ ಜಾನಪದ ಹೇಗಿದೆ ಅನ್ನೋದರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಅವರು ಕೊಟ್ಟದ್ದನ್ನು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಇವತ್ತು ಕುಂದಾಪುರದ ಒಂದು ಪ್ರಾದೇಶಿಕ ಭಾಷೆಯನ್ನು ಜನಪ್ರಿಯಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ನಡೆದದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಪದೇ ಪದೇ ಪೇಪರ್ದಲ್ಲಿ ಬರ್ತದೆ ಕುಂದಾಪುರದ ಕನ್ನಡ, ಕುಂದಾಪುರದ ಕನ್ನಡ ಅಂತ ಹೇಳಿ ಪ್ರಾದೇಶಿಕವಾಗಿರ್ತಕ್ಕಂಥ. ಅದಕ್ಕಾಗಿ ಪ್ರಾದೇಶಿಕ ಭಾಷೆಗಳು, ಪ್ರಾದೇಶಿಕ ಜನಪದ ಕಲೆಗಳು, ಪ್ರಾದೇಶಿಕ ಆಚರಣೆಗಳು ಭಿನ್ನ ಭಿನ್ನವಾಗಿರ್ತವೆ. ಆದರೆ ಜನಪದ ನಾಶ ಆಗ್ತಾ ಇಲ್ಲ, ಜನಪದ ನಾಶ ಆಗ್ತಾ ಇಲ್ಲ, ಜನಪದ ಶಾಶ್ವತವಾಗಿರ್ತಕ್ಕಂಥದ್ದು ಇದೇ. ಈಗ ತಾನೇ ಗೀಗಿ ಪದ ಅದನ್ನು ನರ್ತನಕ್ಕೆ ಅನುಕಾರ ಮಾಡಿ ಹೊಸ ರೀತಿಯಲ್ಲಿ ಅದನ್ನು ಬೆಳೆಸಿಕೊಂಡಿರ್ತಕ್ಕಂಥದ್ದು ನೋಡ್ತದೆ. ಜನಪದ ಕಲೆಗಳು ಇವತ್ತು ರೂಪಾಂತರ ಹೊಂದಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬೆಳೀತಾ ಇರುವುದನ್ನು ನಾವು ನೋಡಿದಾಗ ಜಾನಪದಕ್ಕೆ ಅಳಿವು ಇಲ್ಲ, ಆದರೆ ಪ್ರೋತ್ಸಾಹ ಕೊಡ್ತಕ್ಕಂಥ ಜನರ ಕೊರತೆ ಇದೆ. ಹೀಗಾಗಿ ಏನಾಗ್ತಾ ಇದೆ, ಸಂಘ ಸಂಸ್ಥೆಗಳು ಹೋಗ್ತಾ ಇವೆ. ಪಾರಂಪರಿಕವಾಗಿ ಬಂದಿರತಕ್ಕಂಥ ಜನಾಂಗ ಆ ಕಲೆಯನ್ನು ಇವತ್ತು ಮುಂದುವರಿಸ್ತಾ ಇಲ್ಲ, ಬೇರೆಯವರು ಅದನ್ನು ಮುಂದುವರಿಸ್ತಾ ಇರುವುದರಿಂದ ಅದು ಹೊಸ ಹೊಸ ರೂಪವನ್ನು ತಾಳ್ತಾ ಇದೆ. ಈಗ ಕೋಲಾಟ ಅಂತಕ್ಕಂಥದ್ದು ಮೊದಲನೇದು. ಕೋಲಾಟ ಹುಟ್ಟಿದ್ದು ಹೇಗೆ ಅಂದರೆ, ಕೋಲಾಟ ಹುಟ್ಟಿದ್ದು ಯುದ್ಧದ ಕಲೆಯಿಂದ. ಕೋಲಾಟ ಕತ್ತಿಯಿಂದ ಹೇಗೆ ಯುದ್ಧ ಮಾಡಬೇಕು ಅನ್ನುವುದರ ಮೂಲ ಹೇಳ್ತದೆ. ಅನಂತರ ಲೇಜಮ್ ಅದು ಬಾಣದ ಕಲೆಯನ್ನು ಹೇಳ್ತದೆ. ಬಾಣ ಹೇಗೆ ಬಿಡಬೇಕು, ಕೆಳಗಿರಬೇಕು, ಮೇಗೆ ಹೇಗೆ, ಮುಂದೆ ಇದ್ರೆ ಹೇಗೆ, ಬಾಣದ ಯುದ್ಧದ ಕಲೆಯನ್ನು ಲೇಜಮ್ ಕಲಿಸ್ತದೆ. ಅನಂತರ ಈ ರೀತಿಯಲ್ಲಿ ಕೋಲಾಟ ಆಡ್ದಾಗ ಹೆಣಸ್ಕೊಂತ ಬರ್ತಾರೆ, ಬಿಸೋದ ಚಕ್ರವ್ಯೂಹದ ಬಗ್ಗೆ ಸೂಚಿಸ್ತದೆ. ನಮ್ಮ ಕಲೆಗಳ ಹಿಂದೆ ಸಾಕಷ್ಟು ಯುದ್ಧದ ಪರಿಣಿತಿ ಇದೆ. ಬೇಟೆ ಆಡುವಾಗ ಹೇಗೆ, ರಾಶಿ ಮಾಡುವಾಗ ಹೇಗೆ. ಅನಂತರ ಹೆಂಗಸರ ಹಾಡಿನಲ್ಲಿರ್ತಕ್ಕಂಥ ದಾಟಿಯೇ ಬೇರೆ, ಗಂಡು ಮಕ್ಕಳ ಹಾಡಿನಲ್ಲಿರ್ತಕ್ಕಂಥ ದಾಟಿಯೇ ಬೇರೆ. ಉಸಿರಿನ ರೀತಿ ನೀತಿಗೆ ಅನುಸಾರವಾಗಿ ಅದು ಭಿನ್ನವಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಜನಪದ ಸಾಹಿತ್ಯದಲ್ಲಿ ಭಾಳಷ್ಟು ವೈವಿಧ್ಯತೆ ಇದೆ. ಒಬ್ಬರು ಮಾತಾಡುವಾಗ ಹೇಳಿದರು, ಜನಪದ ಸಾಹಿತ್ಯ ಬ್ರಹ್ಮಾಂಡ ಇದ್ದ ಹಾಗೆ ಅಂತ. ನಿಜವಾಗಿಯೂ ಹೌದು. ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಹಾಡು ಬರ್ತಾವಂತ ಏರ್ಯಾಡಿ ಹಾಡಬೇಡ, ಹಾಡಿನ ಹಾಗೆ ನನ್ನಲ್ಲಿ ಬಹುದು ಹಳಿಮಾಪು ತಂದು ಅಳಕೋರೋ ಅಂತಕ್ಕಂಥ ಮಾತಿರ್ಬೋದು. ಹೋರಿಯ ಮೇಲೆ 6,000, ಎತ್ತಿನ ಮೇಲೆ 10,000, ಕೈಯಾಗ 1,000 ಹಿಡ್ಕೊಂಡು ಬಂದೇನೆ ಬಾರೋ ಬಸವಣ್ಣ ಸಭೆಗೆ ಅಂತಕ್ಕಂಥ ಆಹ್ವಾನ ಕೊಡ್ತಕ್ಕಂಥ ಸಾಮರ್ಥ್ಯ ಆ ಹೆಣ್ಮಕ್ಕಳಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಜನಪದ ಸಾಹಿತ್ಯ ನಮ್ಮ ಬದುಕಿನ ಸಾಹಿತ್ಯ. ಹಾಲು ತಾಯಿಯ ಎದೆ ಹಾಲು ಕುಡಿದವರು ರಚನೆ ಮಾಡಿರ್ತಕ್ಕಂಥದ್ದು ಇದು. ಜನಪದ ಸಾಹಿತ್ಯವನ್ನು ಬರೆದವರು ಅನಕ್ಷತ್ರರಿರ್ಬೋದು, ಆದರೆ ಅವರು ಅನುಭಾವಿಗಳು, ಅವರು ಬಹಳಷ್ಟು ಬುದ್ಧಿವಂತರು ಅನ್ನೋದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದೆ. ಮಠದ ಇವತ್ತು ಜನಪದ ಕಲೆಗಳನ್ನು ಸರ್ಕಾರ ಉಳಿಸುವುದಿಲ್ಲ. ಜನಪದ ಕಲೆಗಳನ್ನು ಸರ್ಕಾರ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತದೆ, ಅದರಲ್ಲಿ ಕೆಲಸ ಆಗ್ತಾ ಇಲ್ಲ. ನಮ್ಮಲ್ಲಿ ಕನ್ನಡ ಜಾನಪದ ಅಕಾಡೆಮಿ ಇದೆ, ಅನಂತರ ಜಾನಪದ ವಿಶ್ವವಿದ್ಯಾಲಯ ಇದೆ. ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಜಾನಪದ ವಿಭಾಗಗಳಿದಾವೆ, ಅನಂತರ ಎಷ್ಟೋ ಸಂಘ ಸಂಸ್ಥೆಗಳಿದಾವೆ. ಆದರೆ ಇನ್ನೂ ಜನಪದವನ್ನು ನಾವು ಸರಿಯಾಗಿ ಉಳಿಸಲಿಕ್ಕೆ ಆಗಿಲ್ಲ, ದಾಖಲೀಕರಣ ಮಾಡಲಿಕ್ಕೆ ಆಗಿಲ್ಲ. ಆ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಬಾಲಾಜಿಯವರು 2015ರಲ್ಲಿ ಇದನ್ನು ಹುಟ್ಟು ಹಾಕಿ ಇವತ್ತು 194 ಜಿಲ್ಲೆಗಳ 194 Hare
ಫಾರೂಕ್, ಮೊಹಮ್ಮದ್ ಫಾರೂಕ್ ಸಂಘಟಕರು, ಸಮಾಜ ಸೇವಕರು, ಚಂದ್ರನಗರ ಕಾಪು, ಹಾಗೆ ಡಾಕ್ಟರ್ KS ಕೌಜಲಗಿ ರಾಜ್ಯ ಸಂಚಾಲಕರು, ಕನ್ನಡ ಜನಪದ ಪರಿಷತ್ ಬೆಂಗಳೂರು. ಇವರನ್ನು ಡಾಕ್ಟರ್ ಬಾಲಾಜಿ ಹಾಗೂ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಎಲ್ಲರೂ ಸೇರಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಣನಾಥ್ ಎಕ್ಕಾರ್, ಜನಪದ ವಿದ್ವಾಂಸರು ಹಾಗೂ ಸಂಸ್ಕೃತಿ ಚಿಂತಕರು ಉಡುಪಿ, ಹಾಗೆ ಮಾಯಾಕ್ ಅಹಮದ್, ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಜೊತೆಗೆ ಜಿಲ್ಲಾ ಕಾರ್ಯದರ್ಶಿಗಳು, ಹಾಗೆ ನಮ್ಮೊಂದಿಗೆ ಶ್ರೀ ಸುರೇಂದ್ರ ಅಡಿಗ ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ, ಇವರನ್ನ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರೊಫೆಸರ್ KS ಕೌಜಲಗಿ, ಹಾಗೆ ಡಾಕ್ಟರ್ ಕಾವೇರಿ ಪ್ರಸಾದ್, ಡಾಕ್ಟರ್ ಕಾವೇರಿ ಪ್ರಕಾಶ್ ವಿಭಾಗೀಯ ಸಂಚಾಲಕರು, ಕನ್ನಡ ಜನಪದ ಪರಿಷತ್ ಮೈಸೂರು ಕರಾವಳಿ ವಿಭಾಗ. ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಕಾವೇರಿ ಪ್ರಕಾಶ್, ಹಾಗೆ ದೂರದ ರಾಮನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ KC ಕಾಂತಪ್ಪ, ಶ್ರೀ ಬಾಲನಗೌಡ S ಪಾಟೀಲ್ ಜಿಲ್ಲಾಧ್ಯಕ್ಷರು, ಕನ್ನಡ ಜನಪದ ಪರಿಷತ್ ವಿಜಯಪುರ ಜಿಲ್ಲೆ, ಹಾಗೆ ಶ್ರೀ ಮೊಹಮ್ಮದ್ ಫಾರೂಕ್ ಸಂಘಟಕರು, ಸಮಾಜ ಸೇವಕರು, ನಮ್ಮ ಕನ್ನಡ ಜನಪದ ಪರಿಷತ್ತಿನ ಬಹಳ ಚುರುಕಿನ ಸದಸ್ಯರಾಗಿರ್ತಕ್ಕಂಥ ಫಾರೂಕ್, ಅವರಿಗೆ ಪಾಯಸ ಕೊಟ್ಟು ಬೇಗ ಬಾರೋ ನೀಲ
ನೀಲಮೇಘವರ್ಣ ಬಾರೋ ಬೇಗ ಬಾರೋ ನೀಲಮೇಘವರ್ಣ ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ ಬಾರೋ ಬೇಗ ಬಾರೋ ನೀಲಮೇಘವರ್ಣ ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ ಇಂದಿರೆ ರಮಣ ಗೋವಿಂದ ಬೇಗ ಬಾರೋ ಇಂದಿರೆ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ಇಂದಿರೆ ರಮಣ ಗೋವಿಂದ ಬೇಗ ಬಾರೋ ನಂದನ ಕಂದ ಮುಕುಂದ ಬೇಗ ಬಾರೋ ಬಾರೋ ಬೇಗ ಬಾರೋ ನೀಲಮೇಘವರ್ಣ ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ उदार गंभीर बेग बारो धीर उदार गंभीर बेग बारो और अलंकार रघुवीर बेग बारो और अलंकार रघुवीर बेग बारो वृद्ध अनिरुद्ध निरवध्य ಬೇಗ ಬಾರೋ ವೃದ್ಧ ಅನಿರುದ್ಧ ನಿರವಧ್ಯ ಬೇಗ ಬಾರೋ ಹತ್ತ ನೇರಿದ್ದ ಸುಪ್ರಸಿದ್ಧ ಬೇಗ ಬಾರೋ ಹತ್ತ ನೇರಿದ್ದ ಸುಪ್ರಸಿದ್ಧ ಬೇಗ ಬಾರೋ ಬಾರೋ ಬೇಗ ಬಾರೋ ನೀಲಮೇಘವರ್ಣ ಬಾರೋ ಬೇಗ ಬಾರೋ ನೀಲಪುರದ ಚೆನ್ನ ರಂಗ ಉತ್ತುಂಗ ನರಸಿಂಗ ಬೇಗ ಬಾರೋ ರಂಗ ಉತ್ತುಂಗ ನರಸಿಂಗ ಬೇಗ ಬಾರೋ ಮಂಗಳ ಮಹಿಮ ಶುಭಾಂಗ ಬೇಗ ಬಾರೋ ಮಂಗಳ ಮಹಿಮ ಶುಭಾಂಗ ಬೇಗ ಬಾರೋ ಅಯ್ಯ ವಿಜಯ ಸಹಾಯ ಬೇಗ ಬಾರೋ ಅಯ್ಯ ವಿಜಯ ಸಹಾಯ ಬೇಗ ಬಾರೋ ಅಖ್ಯತ್ರಿವಾಸ ಹಯವದನ ಬೇಗ ಬಾರೋ ಅಖ್ಯತ್ರಿವಾಸ ಹಯವದನ ಬೇಗ ಬಾರೋ ಬಾರೋ ಬೇಗ ಬಾರೋ ನೀಲಮೇಘವರ್ಣ ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ ಬಾರೋ ಬೇಗ ಬಾರೋ ನೀಲಮೇಘವರ್ಣ ಬಾರೋ ಬೇಗ ಬಾರೋ ಬೇಲಪುರದ ಚೆನ್ನ ಬೇಲಪುರದ ಚೆನ್ನ ಬೇಲಪುರದ ಚೆನ್ನ.
ದೇವಕಿಗೆ ಸಂತಸವನುಣಿಸಿದ ನಂದ ಗೋಪನ ಕಂದನೆ, ದೇವಕಿಗೆ ಸಂತಸವನುಣಿಸಿದ ನಂದ ಗೋಪನ ಕಂದನೆ. ಇತಿಹಾಸವುಳ್ಳ ಒಂದು ಕಲೆ. ಈ ಕಲೆಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಧರ್ಮ ಹಾಗೂ ಕರ್ತವ್ಯ ಕೂಡ ಹೌದು. ಏಕೆಂದರೆ ಸಾವಿರಾರು ವರ್ಷಗಳ ಹಿಂದೆ ಈ ಜಾನಪದ ಕಲೆಯು ಯಾವುದೇ ಮಾಧ್ಯಮದ ವ್ಯವಸ್ಥೆ ಇಲ್ಲದೆ, ಪುಸ್ತಕ ಪೆನ್ನುಗಳ ಅಥವಾ ಪೆನ್ಸಿಲುಗಳ ವ್ಯವಸ್ಥೆ ಇಲ್ಲದೆ ಬರೇ ಬಾಯಿಂದ ಬಾಯಿಗೆ ಹರಿದು ಬಂದಂಥ ಈ ಒಂದು ಜಾನಪದ ಕಲೆಯನ್ನು ನಾವೆಲ್ಲರೂ ಬೆಳೆಸಬೇಕಾಗ್ತದೆ. ಏಕೆಂದರೆ ಜನಪದ ಸೊಗಡು ಏನೆಂದು ನೆಲೆಸಿದ ಕುಲದ ತಂಗದಿರನೆ, ಫಲಗಳ ಸವಿದವನೆ ಲೋಕೈಕ ಸುಂದರ ಮೂರುತಿ, ಹಸುಗಳನ್ನು ಕಾಯ್ದವನೇ ಎಲ್ಲರೂ ಮಣಿದ ಪಾದವು ನಿನ್ನದು. ಪಾರ್ಥನಿಗೆ ಸಾರಥ್ಯ ವಹಿಸಿದೆ ಕೈಲಿ ಕೂರಸಿ ನಂದಕ, ಚಂದನದಿ ಚೆಲುಗೊಂಡ ದೇಗನೆ ಚೆಲುವೆಯರ ಮನದನ್ನನೆ. ತಾವರೆಯ ನಡುವೆ ಸಳಿ ನಂದದಿ ಚೆಲುವ ಕಂಗಳ ಚೆನ್ನನೆ, ತಾವರೆಯ ನಡುವೆ ಸಳಿ ನಂದ ಚೆಲುವ ಕಂಗಳ ಚೆನ್ನನೆ. ಮಂದರವ ಹೊತ್ತವನೇ ಓವೋ ವಂದಿಸುವೆ ಗೋವಿಂದನೇ, ಪ್ರಳಯ ಕಾಲದ ಕಪ್ಪು ಕಡಲಲಿ ಮೀನ ರೂಪದಿ ವಿಹರಿಸಿ ವೇದಗಳ ತಂದಿದ್ದ ನಾಥನೆ ನಿನಗೆ ಮಣಿವನು ನಾಲ್ಮೊಗಂ. ಕೂರ್ಮ ರೂಪವ ತಳೆದು ಬೆನ್ನಲಿ ಮಂದರಾದ್ರಿಯ ಧರಿಸಿದೆ, ಎಲ್ಲ ಲೋಕಗಳನ್ನು ಹೊತ್ತಿಗ ನೀನು ಸುರರಿಗೂ ಆಸರೆ. ಸೀಳಿದ ವೀರನೇ ಎಲ್ಲ ಭಯವನು ಕಳೆವ ನೀನಲ ಸಖಿಗರ ಸಂಬಂಧಿಕ, ಚೆಲುವ ವಾಮನ ರೂಪ, ಚೆಲುವ ವಾಮನ ರೂಪ, ಚೆಲುವ ವಾಮನ ರೂಪ ವಿಪ್ರರ ಬಟುವಿನಂತವ ತರಿಸಿದೆ. ದೈತ್ಯ ಕುಲ ಸಂಹಾರ ನೀನಲ ಸುರರ ಸೌಖ್ಯದ ಕಾರಣ. ರಘುಕುಲೋತ್ತಮ ಕೊಡಲಿ ರಾಮನೆ ಬೆಳಗುತಿಯ ತೇಜಸ್ವಿಗೆ, ಕ್ಷತ್ರಿಯರ ಕುಲ ತರಿದ ವೀರನೆ ನಿನ್ನ ಕಿಂಕರ ಶಂಕರ. ರಘುಕುಲೋದ್ಭವ ರಾಮಚಂದ್ರನೆ ರಾಕ್ಷಸರ ಸಂಹಾರನೆ, ನೀನು ಹನುಮನ ಸ್ವಾಮಿ ಸೀತೆಯ, ನೀನು ಹನುಮನ ಸ್ವಾಮಿ ಸೀತೆಯ ಬಗೆಯ ಕದ್ದ ಮನೋಗರ. ದೇವಕಿಯೊಳವ ತರಿಸಿರುವ ಲೋಕೈಕ ಸುಂದರ ಮೂರುತಿ, ದೇವಕಿಯೊಳವ ತರಿಸಿರುವ ಲೋಕೈಕ ಸುಂದರ ಮೂರುತಿ. ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ಹಿತ ಬಾಂಧವ, ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ಹಿತ ಬಾಂಧವ.
ದೈತ್ಯರಿಗೆ ಮೋಹವನ್ನು ಭರಿಸಿದ ನಿತ್ಯ ಸುಖದಾತಾರನೇ. ಬುದ್ಧ ರೂಪನೆ ದೇವನೀನಲ ತಿಳಿವ ಕರುಣಿಸುವಾತನು. ದುಷ್ಟ ಕುಲವನು ತರಿದು ಕೊಲ್ಲುತ್ತ ಧರ್ಮವನು ಬೆಳಗಿಸುತ್ತಲಿ ಕೃತಯುಗಕ್ಕೆ ಬೀಜವನು ಬಿತ್ತುವ ಕಲ್ಕಿ ರೂಪನೆ ವಂದನಂ. ಮಧ್ವ ಮುನಿ ಒರೆದಂಥ ದೇವನ ಗುಣವ ಹಾಡುವ ಗೀತವು. ಮಧ್ವ ಮುನಿ ಒರೆದಂಥ ದೇವನ ಗುಣವ ಹಾಡುವ ಗೀತವು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ದೇವಕಿಗೆ ಸಂತಸವನುಣಿಸಿದ ನಂದ ಗೋಪನ ಕಂದನೆ. ದೇವಕಿಗೆ ಸಂತಸವನುಣಿಸಿದ ನಂದ ಗೋಪನ ಕಂದನೆ. ಬೃಂದವನದೊಳು ಮುದದಿ ನೆಲೆಸಿದ ಗೋಕುಲದ ತಂಗದಿರನೆ. ಕಂದ ಫಲಗಳ ಸವಿದವನೆ ಲೋಕೈಕ ಸುಂದರ ಮೂರುತಿ. ಹಸುಗಳನ್ನು ಕಾಯ್ದವನೇ ಎಲ್ಲರೂ ಮಣಿದ ಪಾದವು ನಿನ್ನದು. ಪಾರ್ಥನಿಗೆ ಸಾರಥ್ಯ ವಹಿಸಿದೆ ಕೈಲಿ ಕೂರಸಿ ನಂದಕ. ಚಂದನದಿ ಚೆಲುಗೊಂಡ ದೇಹನಿ ಚೆಲುವೆಯರ ಮನದನ್ನನೆ. ತಾವರೆಯ ನಡುವೆ ಸಡಿ ನಂದದಿ ಚೆಲುವ ಕಂಗಳ ಚೆನ್ನನೆ. ತಾವರೆಯ ನಡುವೆ ಸಡಿ ನಂದ ಚೆಲುವ ಕಂಗಳ ಚೆನ್ನನೆ. ಮಂದರವ ಹೊತ್ತವನೆ ಓವೋ ವಂದಿಸುವೆ ಗೋವಿಂದನೇ. ಪ್ರಳಯ ಕಾಲದ ಕಪ್ಪು ಕಡಲಲಿ ಮೀನ ರೂಪದಿ ವಿಹರಿಸಿ ವೇದಗಳ ತಂದಿದ್ದ ನಾಥನೆ ನಿನಗೆ ಮಣಿವನು ನಾಲ್ಮೊಗಂ. ಕೂರ್ಮ ರೂಪವ ತಳೆದು ಬೆನ್ನಲಿ ಮಂದರಾದ್ರಿಯ ಧರಿಸಿದೆ. ಎಲ್ಲ ಲೋಕಗಳನ್ನು ಹೊತ್ತಿಗ ನೀನು ಸುರರಿಗೂ ಆಸರೆ. ತಳೆದು ಸೂಕರದಂಥ ರೂಪವ ದಾನವನ ತರಿದಾತನೇ. ಭೂಮಿಯನು ಹೊತ್ತವನೆ ನೆಲಸಿವೆ ಯಜ್ಞಗಳು ನಿನ್ನಂಗದಿ. ಓ ದೇವ ನರಸಿಂಹ ರೂಪನೇ. ಓ ದೇವ ನರಸಿಂಹ ರೂಪನೇ. ಓ ದೇವ ನರಸಿಂಹ ರೂಪನೆ ರಿಪುವ ಸೀಳಿದ ವೀರನೇ. ಎಲ್ಲ ಭಯವನು ಕಳೆವ ನೀನಲ ಶಕ್ತಿಗರ ಸಂಬಂಧಿಕ. ಚೆಲುವ ವಾಮನ ರೂಪ. ಚೆಲುವ ವಾಮನ ರೂಪ. ಚೆಲುವ ವಾಮನ ರೂಪ ವಿಪ್ರರ ಬಟುವಿನಂತವ ತರಿಸಿದೆ. ದೈತ್ಯ ಕುಲ ಸಂಹಾರ ನೀನಲ ಸುರರ ಸೌಖ್ಯದ ಕಾರಣ.
ಕೊಡಲಿ ರಾಮನೆ ಬೆಳಗುತಿಯ ತೇಜಸ್ವಿಗೆ. ಕ್ಷತ್ರಿಯರ ಕುಲ ತರಿದ ವೀರನೆ ನಿನ್ನ ಕಿಂಕರ ಶಂಕರ. ರಘುಕುಲೋದ್ಭವ ರಾಮಚಂದ್ರನೆ ರಾಕ್ಷಸರ ಸಂಹಾರನೆ. ನೀನು ಹನುಮನ ಸ್ವಾಮಿ ಸೀತೆಯ, ನೀನು ಹನುಮನ ಸ್ವಾಮಿ ಸೀತೆಯ ಬಗೆಯ ಕದ್ದ ಮನೋಗರ. ದೇವಕಿಯೊಳವತರಿಸಿರುವ ಲೋಕೈಕ ಸುಂದರ ಮೂರುತಿ. ದೇವಕಿಯೊಳವತರಿಸಿರುವ ಲೋಕೈಕ ಸುಂದರ ಮೂರುತಿ. ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ಹಿತ ಬಾಂಧವ. ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ಹಿತ ಬಾಂಧವ. ದೈತ್ಯರಿಗೆ ಮೋಹವನ್ನು ಭರಿಸಿದ ನಿತ್ಯ ಸುಖದಾತಾರನೆ. ಬುದ್ಧ ರೂಪನೆ ದೇವ ನೀನಲ ತಿಳಿವ ಕರುಣಿಸುವಾತನು. ದುಷ್ಟ ಕುಲವನು ತರಿದು ಕೊಲ್ಲುತ್ತ ಧರ್ಮವನು ಬೆಳಗಿಸುತ್ತಲಿ. ಕೃತಯುಗಕ್ಕೆ ಬೀಜವನು ಬಿತ್ತುವ ಕಲ್ಕಿ ರೂಪನೆ ವಂದನಂ. ಮಧ್ವ ಮುನಿ ಒರೆದಂತ ದೇವನ ಗುಣವ ಹಾಡುವ ಗೀತವು. ಮಧ್ವ ಮುನಿ ಒರೆದಂತ ದೇವನ ಗುಣವ ಹಾಡುವ ಗೀತವು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ಪಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನೀವುದು. ನೀಲಮೇಘ ಶ್ಯಾಮನು ಆಗೋಪಾಲನು. ನೀಲಮೇಘ ಶ್ಯಾಮನು ಆಗೋಪಾಲನು. ಮುರಳಿಯ ನುಡಿಸಿ ಸೆಳೆದ ನನ್ನ ಮುರಳಿಯ ನುಡಿಸಿ ಸೆಳೆದ. ಬೆಣ್ಣೆಯ ಚೋರ ನಂದ ಕಿಶೋರ. ಬೆಣ್ಣೆಯ ಚೋರ ನಂದ ಕಿಶೋರ. ಕದ್ದನು ನನ್ನ ಮನಸ್ಸನು ಮುರಳಿಯ ನುಡಿಸಿ ಸೆಳೆದ. ಆ ಕಪ್ಪು ಹುಡುಗನು ಆಗೋಪಾಲನು. ಮುರಳಿಯ ನುಡಿಸಿ ಸೆಳೆದ ನನ್ನ ಮುರಳಿಯ ನುಡಿಸಿ ಸೆಳೆದ. ಮಡಕೆಯ ಹೊತ್ತು ನಾ ಬರುವಾಗ ಕೈಯನ್ನು ಎಳೆದ ತುಂಟ ಮುಕುಂದನು. ಮಡಕೆಯ ಹೊತ್ತು ನಾ ಬರುವಾಗ ಕೈಯನ್ನು ಎಳೆದ ತುಂಟ ಮುಕುಂದನು. ಬೇಡ ಬಿಡೆಂದು ನಾ ಬೇಡಿದಾಗ ಮಡಕೆಯ ಒಡೆದ ಗೋವಿಂದನು. ನಾ ಅಳುವಾಗ ತಾನಗುತ್ತಾನೆ. ನಾ ಮುನಿದಾಗ ತಾ ಕುಣಿತಾನೆ. ಮೊರೆಯನು ಕೇಳದೆ ಓಡುವ ಕೃಷ್ಣ ಮುರಳಿಯ ನುಡಿಸಿ ಸೆಳೆದ. ನೀಲಮೇಘ ಶ್ಯಾಮನು ಆಗೋ
ಶ್ಯಾಮನು ಗೋಪಾಲನು ಮುರಳಿಯ ನುಡಿಸಿ ಸೆಳೆದ ನನ್ನ ಮುರಳಿಯ ನುಡಿಸಿ ಸೆಳೆದ ಬೆಣ್ಣೆಯ ಚೋರ ನಂದ ಕಿಶೋರ ಬೆಣ್ಣೆಯ ಚೋರ ನಂದ ಕಿಶೋರ ಕತ್ತನು ನನ್ನ ಮನಸ್ಸನು ಶ್ಯಾಮ ಮುರಳಿಯ ನುಡಿಸಿ ಸೆಳೆದ ಆ ಕಪ್ಪು ಹುಡುಗನು ಆ ಗೋಪಾಲನು. ವೇಣುವನೂದಿ ತಾಮರೆಯ ನಿಮ್ಮ ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನ ನೀವು ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four. Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salone Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime.
ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನ ನೀವು ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four. Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salone Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime.
ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನ ನೀವು ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four. Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salone Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime.
ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನ ನೀವು ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four. Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salon Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime.
ನಿಮ್ಮ ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನ ನೀವು ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four. Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salone Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime.
ರೂಪಾಯಿ ಮಾತ್ರ. ಇವತ್ತು ನೀವು ನಡೆದುಕೊಂಡು ಹೋದರೆ ನಾಳೆ ಅಗತ್ಯ ಸಲಕರಣೆಗಳ ತಯಾರಿಕ ಸಂಸ್ಥೆ ಕಲ್ಪುರ ಮತ್ತು ಅಗ್ರಪಂಕ್ತಿಯ ಸಾಧನೆ ಕಲ್ಪುರ ज्ञानमतं मम तदक्षेत्रं यच्च यादृक्ष यद्विकार्यतश्च यत् तथयो यत्प्रभावश्च तत्समासेन मे शृणु बहुताधीतं छन्दोभिर्विविधैः पृथक् ब्रह्मसूत्रपदैश्चैव हेतुमर्थैर्विनिश्चितैः महाभूतान्यहङ्कारो बुद्धिरव्यक्तमेव च इन्द्रियाणि दशकं च पञ्चेन्द्रियगोचराः ऐशारूढं सुखं दुःखं सङ्गातश्चेतनास्ति एतत् समाधेन सविकारमुदाहृतम् अमानित्वं मदन्वित्वम् अहिंसा शान्तिराजवम् आचार्योपासनं इंद्रियादीषु वैराग्यम् अनहङ्कारेण भूतानाम् अचरं चरमीशसां कृष्णपाददविज्ञेयं दूरस्थं शान्तिः अभिभक्तं च भूतेषु विभक्तमवदन्तिकं पूर्वगन्धकर्णीयं
कोऽपि कौन्तेय न करोति न लिप्यते यथा सर्वगतं सौम्य आकाशं दैवत्रावस्थितो यथा यथा प्रकाशयत्येकः यत्नं लोकं मन्दति क्षेत्रं क्षेत्री तथा प्रज्ञं प्रकाशयत्था यथा क्षेत्रं क्षेत्रज्ञयोरेवम् अन्तरं ज्ञानचक्षुः
विद्याः प्रवर्तन्ते चित्रताः उत्साहपरिज्ञाश्च पर्यासाः शाश्वताः कामोपभोगपरमा एतावद्गीताः इदमद्यमयालब्धम् इमं प्राप्ते मनोरथम् अतो मया हतश्चक्षुः हरिष्ये सापरानपि ईश्वरोऽहमहं भोगी सिद्धोऽहं बलवान् सुखी आढ्योऽपि धनवानस्मि सोऽन्योऽस्ति सदृशो मया यक्षे दास्यामि मोदिष्ये नित्यज्ञानविमोहिताः अनेकचित्तविभ्रान्ता मोहजालसमावृताः प्रसक्ता कामभोगेषु पतन्ति नरकेषु च आत्मसम्भाविता स्तब्धा जनमानमदान्विताः यजन्ते नाम यज्ञेष्टे अहङ्कारं बलं दर्पं कामं क्रोधं प्रद्विषन्त्योऽभ्यसूयकाः तानहं दशचक्षुरान् संसारेन्द्रराजमान् शिखामित्यस्त्रमधुवान् आसुरीष्वेवयोनिषु आसुरीयो न पापन्ना मूढा जन्मनि जन्मनि कामप्राप्तेव कंसेय ततो याचनमां गतिं त्रिविधं नरकस्तेजं द्वारं नाशनमात्मनः कामक्रोधस्तथा लोभः तस्मादेतत्रयं त्यजेत एतन्मुक्तं कौन्तेय तमो द्वारेषु तन्नरः आचरत्यात्मरक्षेयः ततो याति परां गतिं यस्यार्थविनिवृत्तस्य अचुतं न परां गतिं राजाशास्त्रविधानोक्तं कर्म कर्तुमिहार्हति ॐ तत्सदिति श्रीमद्भगवद्गीतासु अविद्यायां योगशास्त्रे श्रीकृष्णार्जुनसंवादे दैवासुरसम्पद्विभागयोगो नाम षोडशोऽध्यायः श्रीकृष्णार्पणमस्तु। सप्तदशोऽध्यायः पञ्चात्रयविभागयोगाः अर्जुन उवाच येषात्रविमुक्तस्य यजन्ते श्रद्धयान्विताः तेषां नित्याभिलाषि तत्त्वमाहोरगस्तमः श्रीभगवानुवाच त्रिविधा भवति यथा देवीनां सात्वभावना सात्विकीराजसंशैव तं घोरं तप्यन्ते तपोजनाः दम्भाहङ्कारसंयुक्ता कामरागबलान्विताः तर्जयन्तः शरीरस्थं भूतग्राममधीगतः मां दैवां शरीरं सान्निध्या सुरनिश्चयान् आहारस्य भवति सुतः यज्ञस्तपस्तसादानं तेषां वेदमिमं पर्युषितं चेत उच्छिष्टमक्षामेह्यं भोजनं तामसप्रियम् अपराकाङ्क्षिभिर्यज्ञो विधिदृष्टो युज्यते यस्तव्यमेवेति मनः समाधाय सात्विकः अभिसत्ताय सुफलं दम्भार्थमभिसैवयत्
आर्जवं ब्रह्मचर्यमहिंसां च शारीरं तपौच्यते अनुद्वेगकरं वाक्यं सत्यं ध्येयं जयत स्वाध्यायाभ्यसनं चैव वाङ्मयं तपौच्यते मनःप्रसादसौम्यत्वं मौनमार्गं श्रद्धया परया तत्त्वं तपस्तत्त्वेदं नरैः अबलाकाङ्क्षिकं परिषत्स्यते सतकारमानपूजार्थं तपोजं तेन दैवयत प्रियदेवोक्तं राजसं शरणध्रुवं मौढ्याहेनाश्रयेत विद्यया क्रियते तपः परस्योत्सादनार्थं वा दत्तामसंसारं ज्ञातव्यमिति यद्दानं क्रियते उपकारिणे एते काले यत्तु प्रत्यवतारार्थं फलमुद्दिश्य वा पुनः क्रियते स परिकृतं तज्ज्ञानं राजसं सकाले यद्दानम् अपारे यस्य क्रियते असत्यतमवर्ण्यातं तत्रामसंसारितम् ॐ तत्सदिति ब्रह्मणस्विदस्ततः ब्राह्मणादेन वेदात्वा यज्ञाचरिता पुरा नरस्मादो निश्चिता विद्या यज्ञदानकपक्रिया प्रवर्तन्ते विधानोक्तं ब्रह्मवादिनां तदित्य ಕಳೆದ 19 ವರ್ಷಗಳಿಂದ ಹುಲಿವೇಷದ ತಂಡವನ್ನು ರಚಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ನೀಡುತ್ತಿರುವಂತಹ ಚಂಡಬೆಳಗ ಮಾರ್ಪಳ್ಳಿ ಈ ತಂಡದವರಿಗೆ ಹೃತ್ಪೂರ್ವಕವಾದಂತಹ ಜೋರಾದ ಕರತಾಡನದೊಂದಿಗೆ ನಮ್ಮ ಅಭಿನಂದನೆಗಳನ್ನು वासुदेवाय हरये परमात्मने प्रणतक्लेशनाशाय गोविन्दाय नमो नमः। निर्मथ्योग्रभवार्णवे निजमनो अभीष्टं ददामीति यः सम्यक् ज्ञापयितुं करेण विलसत् मन्थानमन्येन च
रम्यं दामदधन्मकेशरजतग्रामश्रियोऽलङ्कृतिः करमन्दीकीश्वरभक्तिबन्धनवशः प्रीतोऽस्तु कृष्णः प्रभुः। श्रीगुरुभ्यो नमः। हरिः ओम्।
संस्कृत्य संस्कृत्य रूपमत्यद्भुतं हरे यस्मयोगी महान् राजन् यत्र योगेश्वर कृष्णो यत्र पार्थो धनुः मम यत्र योगेश्वर तत्र होते युवानि जन्मजन्म यत्र योगेश्वर कृष्णो यत्र ಇಷ್ಟ ಮಹಾಲಿಂಗೇಶ್ವರ ಹುಲಿವೇಷ ತಂಡ ಬೈಲೂರು ಈ ತಂಡದ ಸದಸ್ಯರು ತಮ್ಮ ಪ್ರದರ್ಶನವನ್ನು ನೀಡುವುದಕ್ಕೋಸ್ಕರವಾಗಿ ವೇದಿಕೆಯಲ್ಲಿ ಸಿದ್ಧವಾಗಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಗುತ್ತಿಗೆ ಶ್ರೀ ಕೃಷ್ಣಮಠದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂಬತ್ತನೇ ವರ್ಷದಲ್ಲಿ ವೇದಿಕೆಯಲ್ಲಿ ಇಷ್ಟ ಮಹಾಲಿಂಗೇಶ್ವರ ತಂಡ ಬೈಲೂರು ಇವರು ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡುವವರಿದ್ದಾರೆ. ಸಾರ್ವಜನಿಕರು ಜೋರಾದ ಕರತಾಡನದೊಂದಿಗೆ ಅವರನ್ನು ವೇದಿಕೆಯಲ್ಲಿ ಆಹ್ವಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇಷ್ಟ ಮಹಾಲಿಂಗೇಶ್ವರ ತಂಡ ಬೈಲೂರು ಇವರು ತಮ್ಮ ಪ್ರದರ್ಶನವನ್ನು ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು, ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು, ಹಾಗೆ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಬೇಕು ಅಂತ ವಿನಂತಿ. ಪರ್ಯಾಯ ಶ್ರೀ ಗುತ್ತಿಗೆ ಮಠದ ಮಠಾಧೀಶರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ, ಹಾಗೆ ಕಿರಿಯ ಭಟ್ಟ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಹಾಗೂ ಭಂಡಾರಿಕೆರೆ ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಅರ್ಪಿಸ್ತಾ ವೇದಿಕೆಯ ಮೇಲೆ ಇಷ್ಟ ಮಹಾಲಿಂಗೇಶ್ವರ ಹುಲಿವೇಷ ತಂಡ ಬೈಲೂರು ಇವರು ತಮ್ಮ ಪ್ರದರ್ಶನವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಾರ್ವಜನಿಕರು ವೇದಿಕೆಯಲ್ಲಿದ್ದರೆ ದಯವಿಟ್ಟು ವೇದಿಕೆಯನ್ನು ತೆರವು ಮಾಡಿಕೊಡಿ. ಪರಸ್ಪರವಾಗಿ ಜೀವನದಲ್ಲಿ ಕೂಡ ಭೇದವನ್ನು ನಾವು ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡಬೇಕು. ಪರಸ್ಪರವಾಗಿ ಜೀವನಲ್ಲೇ ಭೇದ ಇರುವಾಗ ಆ ಜೀವನಿಗೂ ಮತ್ತು ಪರಮಾತ್ಮನಿಗೂ ಅತ್ಯಂತವಾಗಿರುವಂತಹ ಭೇದ ಅಂತನ್ನೋದು ಅವಶ್ಯವಾಗಿಯೂ ಇರಲೇಬೇಕು. ಅದನ್ನು ನಾವು ಅವಶ್ಯವಾಗಿಯೂ ಚಿಂತಿಸಲೇಬೇಕು. ಹಲೋ ಹಲೋ ಹಾಂ ಅಮೆಝಾನ್
ब्रवीत पश्यैतां पाण्डुपुत्राणाम् ಸ್ಥಾನದಲ್ಲಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕ ಶ್ರೀ ಯಶ್ಪಾಲ್ ಸುವರ್ಣ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಎಲ್ಲರ ಮುಂದೆ ಇದೀಗ अनंत विजयं राजा कुंती ವೇದಿಕೆಯಲ್ಲಿ ನಮ್ಮ ಶಾಸಕರು ವೇದಿಕೆಯನ್ನ ನಮ್ಮ ತಂದೆಯವರಾದಂತಹ ಇದು ಸುಮ್ಮನೆ ವೇದಿಕೆಯನ್ನಾಗಿ ಪರಿವರ್ತಿಸಿ ತಂಡದಲ್ಲಿ ಅವರು ಪ್ರದರ್ಶನವನ್ನು ತದನಂತರದಲ್ಲಿ ನೀಡಲಿಕ್ಕಿದ್ದಾರೆ. ಇದೀಗ ಪುಂಜಾರು ಗಿರಿಬಳಗ ತಂಡದವರು ವೇದಿಕೆಯ ಮೇಲೆ ಅದಕ್ಕಿಂತ ಮೊದಲು ವೇದಕೇಸರಿ ಮಲ್ಲಕಮ್ಮ ತಂಡ ಇವರು ಇನ್ನೊಂದು ಪ್ರದರ್ಶನವನ್ನು ವೇದಿಕೆಯಲ್ಲಿ ನೀಡಲಿಕ್ಕಿದ್ದಾರೆ. ಕೇವಲ 2 ನಿಮಿಷಗಳ ಅವಕಾಶದಲ್ಲಿ ಈ ಪ್ರದರ್ಶನ ನಡೆಯಲಿಕ್ಕಿದೆ. ತದನಂತರ ಹುಲಿವೇಷ ಪ್ರದರ್ಶನ ನಡೆಯಲಿಕ್ಕಿದೆ. ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು. हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे
ಹರೇ ಕೃಷ್ಣ 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 ಹರೇ ಹರೇ. ನಿರ್ಮಥ್ಯೋಗ್ರಭವಾರ್ಣವೇದಿಶಮನೋ ಅಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸತ್ ಮಂಥಾನಮನ್ಯೇನ ಚ ರಮ್ಯಂ ದಾಮದದನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ಕೃಷ್ಣಾಯ ವಾಸುದೇವಾಯ ಹರಕೆ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರ್ಯಾಯ ಶ್ರೀಪಾದರಾದ ಶ್ರೀ ಶ್ರೀ ಸೋಣೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿರುವಂತಹ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ನಾಡಿನ ದೊಡ್ಡದಾಗಿರುವಂತಹ ಉತ್ಸವ ಇದು ಕೃಷ್ಣಾಷ್ಟಮಿ. ಕೃಷ್ಣಾಷ್ಟಮಿಯ ದಿವಸ ಎಲ್ಲರೂ ಕೂಡ ನಾನಾ ವಿಧವಾಗಿರುವಂತಹ ಪ್ರದೇಶದಿಂದ ಬಂದು ಆ ಭಗವಂತನ ದರ್ಶನವನ್ನು ಪಡೆಯಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬ ಒಂದೇ ಉದ್ದೇಶದಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಕ್ಷಣವೇ ಸಾಕು, ದೇವರ ದರ್ಶನದಿಂದ ನಾವು ಪುನೀತರಾಗ್ತೇವೆ. ಇಹ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಮಾಡಿದಂತಹ ಸಕಲ ಪಾಪಗಳು ಕೂಡ ನಾಶವಾಗತ್ತೆ ಎಂಬ ಒಂದೇ ಉದ್ದೇಶದಿಂದ ಇಷ್ಟೆಲ್ಲ ಜನರ ಒಂದು ಸಮೂಹವನ್ನು ನಾವಿಲ್ಲಿ ನೋಡಬಹುದು. ನಾನಾ ವಿಧವಾಗಿರುವಂತಹ ವೇಷಗಳನ್ನು ಧರಿಸಿದ್ದಾರೆ ಅನೇಕ ವ್ಯಕ್ತಿಗಳು. ನೋಡಿ, ಭಗವಂತನ ಅದ್ಭುತವಾಗಿರುವಂತಹ ಮಹಾತ್ಮೆ ಏನು ಅಂತಂದರೆ, ನಾನಾ ವೇಷಧಾರಿಯಾಗಿ ಜನರು ಇಲ್ಲಿ ಆ ಭಗವಂತನ ಸೇವೆ ಮಾಡುವುದಕ್ಕಾಗಿ ಬರ್ತಾ ಇದ್ದಾರೆ. ಹುಲಿ ವೇಷವನ್ನು ನೋಡಬಹುದು, ಆನೆಯ ವೇಷವನ್ನು ನೋಡಬಹುದು, ರಾಕ್ಷಸರ ವೇಷವನ್ನು ನೋಡಬಹುದು, ಆಮೇಲೆ ಯಕ್ಷಗಾನದಲ್ಲಿ ನಾನಾ ವಿಧವಾಗಿರುವಂತಹ ವೇಷಗಳು ಇಲ್ಲಿ ನಮ್ಮ ಕಣ್ಣು ಮುಂದೆ ಸಿಗ್ತಾ ಇದೆ ನೋಡಲಿಕ್ಕೆ. ಈ ರಾಕ್ಷಸರ ವೇಷಗಳು ಯಾಕೆ ಹಾಕುವುದು ಇಲ್ಲಿ ಅಂತಂದರೆ, ನಾವು ನಿನ್ನೆ ಆದರೂ ರಾತ್ರಿ ನೋಡಿದ್ವಿ, ಶ್ರೀಕೃಷ್ಣ ಪರಮಾತ್ಮ ತಾನು ಹುಟ್ಟಿಲ್ಲ, ಪ್ರಾದುರ್ಭಾವನಾಗಿದ್ದಾನೆ. ಅದಕ್ಕೆ ರಾತ್ರಿ ಅರ್ಘ್ಯವನ್ನು ಕೊಡುವಾಗ 12 ಕಾಲಿಗೆ ಜಾತಕಂಸವದಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ ಅಂತ ಆ ದೇವರಿಗೆ ನಾವು ಅರ್ಘ್ಯವನ್ನು ಕೊಡ್ತೀವಿ. ಭಗವಂತ ತಾನು ಪ್ರಾದುರ್ಭವಿಸಿದ್ದು ಮೂಲ ಉದ್ದೇಶ ದುಷ್ಟರ ನಾಶಕ್ಕಾಗಿ ಮಾತ್ರ. ದೈತ್ಯರ ಸಂಹಾರವೇ ಮೊಟ್ಟ ಮೊದಲು ಭಗವಂತನ ಉದ್ದೇಶವಾಗಿದೆ. ಆ ಕಂಸನ ವಧೆ ಸಮಸ್ತ ಲೋಕಕ್ಕೆ ಕಷ್ಟವನ್ನು ಕೊಡುವಂತಹ, ಸಜ್ಜನರ ಮನಸ್ಸಿನಲ್ಲಿ ನೋವನ್ನು ಉಂಟು ಮಾಡುವಂತಹ ಆ ಕಂಸನ
ನಿಗ್ರಹಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ತಾನು ಪ್ರಾದುರ್ಭವಿಸಿದ್ದು, ದೈತ್ಯರ ಸಂಹಾರಕ್ಕಾಗಿ ಕೃಷ್ಣ ಪರಮಾತ್ಮ ತಾನು ಪ್ರಾದುರ್ಭವಿಸಿದ್ದು, ಮತ್ತು ದುಷ್ಟರ ನಿಗ್ರಹಕ್ಕಾಗಿ ಆ ಭಗವಂತ ತಾನು ಪ್ರಾದುರ್ಭವಿಸಿದ್ದಾನೆ. ಸುಮಾರು ಜನ ಹೇಳೋದುಂಟು ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿ ಅಂತ. ಯಾವ ಭಗವಂತನಿಗೆ ಜನ್ಮವೇ ಇಲ್ಲವೋ, ಅನಾದಿ ನಿತ್ಯನಾಗಿರುವಂತಹ ಆ ಭಗವಂತನಿಗೆ ಜನ್ಮವೇ ಇಲ್ಲ. ಹಾಗಾಗಿ ಆ ಭಗವಂತನ ಪ್ರಾದುರ್ಭಾವ ಆಗಿದೆ ಅಂತ ಹೇಳಬೇಕೇ ಹೊರತು ಭಗವಂತನ ಜನ್ಮ ಆಗಿದೆ ಅಂತ ಹೇಳುವುದು ಅದು ಉಚಿತವಾಗಿರುವಂತಹ ಪ್ರಯೋಗವಲ್ಲ. ನೋಡಿ, ಮಹಾಭಾರತ ಗ್ರಂಥದಲ್ಲಿ ಕುಂತಿದೇವಿ ಕೇಳ್ತಾಳಂತೆ, ವಿಪದ ಸಂತು ಮೇ ಶಶ್ವತ ಅಂತ, ಕಷ್ಟವಿರಲಿ ಅಂತ. ಯಾಕೆ ಹೀಗೆ ಕೇಳುವುದು ಅಂತಂದರೆ, ಕಷ್ಟ ಕಾಲದಲ್ಲಿಯೇ ಭಗವಂತನ ಸ್ಮರಣೆ ಆಗುವುದು ಜನರಿಗೆ. ಅತ್ಯಂತ ಸುಖವಾಗಿ ಐಷಾರಾಮಾಗಿ ಇದ್ದರೆ ಯಾವುದೇ ವಿಧವಾಗಿರುವಂತಹ ಭಗವಂತನ ನಾಮಸ್ಮರಣೆ ಬಾಯಲ್ಲಿ ಬರದೆ, ಮನಸ್ಸಿನಲ್ಲಿಯೂ ಕೂಡ ಆ ಭಗವಂತನ ನಾಮಸ್ಮರಣೆ, ಅವನ ಚಿಂತನೆ ಬರದೆ ಇಡೀ ಆಯುಷ್ಯವೇ ವ್ಯರ್ಥವಾಗಿ ಹೋಗಿಬಿಡತ್ತೆ. ಆಯುಷ್ಯವು ವ್ಯರ್ಥವಾಗಬಾರದು. ಒಂದೊಂದು ಕ್ಷಣವೂ ಕೂಡ ಒಂದೊಂದು ಕ್ಷಣವೂ ಕೂಡ ಭಗವಂತನ ಕಾರುಣ್ಯವೇ ಅಂತ ನಾವು ಭಾವಿಸಬೇಕು. ಒಂದು ಕ್ಷಣವೂ ನಮ್ಮ ಉಸಿರು ಇದೆ ಅಂತಾದರೆ ಆ ಭಗವಂತನ ಅನಂತ ಕಾರುಣ್ಯ ಇದೆ ಅಂತ ಅರ್ಥ. ಅಂತಹ ಭಗವಂತನ ಅನಂತ ಕಾರುಣ್ಯವನ್ನು ನಾವು ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡಲೇಬೇಕಾಗಿರುವಂಥದ್ದು. ಹಾಗಾಗಿಯೇ ಈ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಶೇಷವಾಗಿರುವಂತಹ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕಾಗಿ ಸಾವಿರಾರು ಜನರನ್ನು ನಾವು ಇಲ್ಲಿ ನೋಡಬಹುದು. ಕೇವಲ ಆ ಭಗವಂತನ ಅನುಗ್ರಹ ಹೊಂದಿದ್ದರೆ ಸಾಕು, ಜನ್ಮ ಜನ್ಮದಲ್ಲಿ ನಾವು ನಾನಾ ವಿಧವಾಗಿರುವಂತಹ ಮಾಡಿದಂತಹ ಪಾಪಗಳನ್ನು ಕಳೆದುಕೊಂಡು ಯೋಗ್ಯವಾಗಿರುವಂತಹ ಸ್ಥಾನಕ್ಕೆ ಖಂಡಿತವಾಗಿಯೂ ತಲುಪ್ತೇವೆ ಅಂತನ್ನುವಂತಹ ವಿಶ್ವಾಸ, ನಂಬಿಕೆ ನಮಗೆ ಈ ಸಂದರ್ಭದಲ್ಲಿ ಬೇಕು. ನಮ್ಮ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದಂತಹ ಈ ಒಂದು ವೈಷ್ಣವ ಸಿದ್ಧಾಂತ ಏನಿದೆಯೋ, ಈ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ನಮ್ಮ ಮೂಲ ಗುರುಗಳಾಗಿರುವಂತಹ ಆಚಾರ್ಯ ಮಧ್ವರು ಇಲ್ಲಿ ತಾವು ಅವತಾರ ಮಾಡಿದಂತಹ ಸ್ಥಳ ಇದು. ಸಾಕ್ಷಾತ್ ಸತ್ಯಲೋಕದಿಂದ ಆ ವಾಯುದೇವರ ಅವತಾರಭೂತರಾಗಿರುವಂತಹ ಮಧ್ವಾಚಾರ್ಯರು ಇಲ್ಲಿ ಅವರು ಜನ್ಮವನ್ನು ತಾಳಿದ್ದಾರೆ. ಅಂತಹ ಉತ್ತಮವಾಗಿರುವಂತಹ ಕ್ಷೇತ್ರವಾಗಿದೆ ಈ ಉಡುಪಿ ಕ್ಷೇತ್ರ. ವಿಜಯದಾಸರೇ ಮೊದಲಾಗಿರುವಂಥವರು ನಾನಾ ವಿಧವಾಗಿ ಭಗವಂತನನ್ನು ಕೊಂಡಾಡುವಾಗ ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ನಡೆಯಬಾರದು, ಪಾದಗಳು ತಾಕಬಾರದು, ನಾವು ಉರುಳಬೇಕಂತ ಈ ಕ್ಷೇತ್ರದಲ್ಲಿ. ಉರುಳಿದಷ್ಟು ನಮಗೆ ಆ ದೇವರ ಅನುಗ್ರಹ ಆಗತ್ತೆ. ಎಷ್ಟು ಪುಣ್ಯ ಭೂಮಿ ಅಂತಂದರೆ ಆ ಧೂಳಿಗಳು ನಮ್ಮ ದೇಹಕ್ಕೆ ಅಂಟುಕೊಳ್ಳಬೇಕು. ದೇಹಕ್ಕೆ ಎಷ್ಟೆಲ್ಲ ಧೂಳಿಗಳು ಅಂಟುಕೊಳ್ಳುತ್ತೋ ಅಷ್ಟು ಕಾಲದವರೆಗೆ ನಾವು ಮೋಕ್ಷದಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಶಾಶ್ವತವಾಗಿರುವಂತಹ ಸ್ಥಾನವನ್ನು ಆ ಭಗವಂತ ನಮಗೆ ಕರುಣಿಸ್ತಾ ಇದ್ದಾನೆ. ಎಷ್ಟು ಅದ್ಭುತವಾಗಿರುವಂತಹ ಒಂದು ಯೋಚನೆಯನ್ನು ದಾಸರು ನಮಗೆ ಮಾಡಿಸಿಕೊಡ್ತಾ ಇದ್ದಾರೆ ನೋಡಿ. ಅಷ್ಟೇ ಅಲ್ಲ, ಈ ಕೃಷ್ಣ ಪರಮಾತ್ಮ ತಾನು ಇಲ್ಲಿ ಕ್ಷೇತ್ರಕ್ಕೆ ಬಂದಿದ್ದಾನೆ. ಕ್ಷೇತ್ರಕ್ಕೆ ಬರುವಕ್ಕಿಂತ ಮೊದಲು ಆದರೂ ಈ ವಿಗ್ರಹ ಎಲ್ಲಿತ್ತು ಅಂತಂದರೆ, ಸಾಕ್ಷಾತ್ ರುಕ್ಮಿಣೀ ದೇವಿಯಿಂದ ಪೂಜಿತವಾಗಿರುವಂತಹ ವಿಗ್ರಹ ಇದು. ಆ ಭಗವಂತನ ಒಂದು ಕ್ಷಣವೇ ದರ್ಶನವಿದ್ದರೂ ಕೂಡ ಸಾಕು ಅಂತ ನಾನಾ ವಿಧವಾಗಿರುವಂತಹ ಜನರ
ಒಂದು ಸಮಾಗಮವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಆ ದೇವರ ಒಂದು ಪ್ರತಿಮೆಯ ನಿರ್ಮಾಣ ಹೇಗಾಯಿತು ಅಂತಂದರೆ ಒಂದು ಬಾರಿ ದೇವಕಿ ತಾನು ಮನೆಯಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಪರಮಾತ್ಮನನ್ನು ನೆನಪು ಮಾಡ್ಕೊಳ್ತಾ ದಧಿಮಥನವನ್ನು ಮಾಡ್ತಾ ಇದ್ದಳು. ದಧಿಮಥನವನ್ನು ಮಾಡುವ ಕಾಲದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಎದುರಿಗೆ ಬಂದು ನಿಂತಿದ್ದಾನೆ. ಆ ಕೃಷ್ಣ ಪರಮಾತ್ಮನನ್ನು ನೋಡಿದ ಕೂಡಲೇ, ಸ್ವಾಮಿ ಕೃಷ್ಣ ನೀನು ಬಂದಿಯಲ್ಲಪ್ಪ, ನಿನ್ನನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ, ನಿನ್ನನ್ನೇ ನೆನಪು ಮಾಡ್ಕೊಳ್ತಾ ಇದ್ದೆ. ನಾನು ನಿನ್ನ ಒಂದು ಬಾಲ್ಯ ರೂಪ ನೋಡಬೇಕು ಅಂತ ನನಗೆ ತುಂಬ ಆಸೆಯಾಗಿದೆಯಪ್ಪ ಕಂದ. ಸ್ವಾಮಿ, ಯಶೋದೆಗೆ ನೀನು ನಿನ್ನ ಬಾಲ್ಯ ರೂಪವನ್ನು ತೋರಿದಿ. ಯಶೋದೆಗೆ ಎಲ್ಲ ವಿಧವಾಗಿರುವಂತಹ ಆ ಸೌಭಾಗ್ಯ ಸಿಕ್ಕಿದೆ, ನನಗೆ ಆ ಸೌಭಾಗ್ಯ ಸಿಗಲಿಲ್ವಲ್ಲ ಸ್ವಾಮಿ, ನನಗೂ ಆ ಒಂದು ರೂಪದ ದರ್ಶನವನ್ನು ಮಾಡಿಸು ಅಂತ ಪಾದಾರವಿಂದಗಳಲ್ಲಿ ಬಿದ್ದು ಕೇಳಿಕೊಂಡಾಗ ಆ ಪರಮಾತ್ಮ ಸರಿ ಅಂತ ಹೇಳಿ ತಕ್ಷಣಕ್ಕೆ ಪುಟ್ಟವಾಗಿರುವಂತಹ ರೂಪವನ್ನು ತಾಳಿದ್ದಾನೆ. ಕೈಯಲ್ಲಿ ಹಗ್ಗ, ಕಡಗೋಲು, ಮೊಸರು. ಆ ಮೊಸರನ್ನು ಕೈಯಲ್ಲಿ ತೆಗೆದುಕೊಂಡು ನೆಕ್ತಾ ತುಂಬ ತುಂಟಾಟವನ್ನು ಮಾಡ್ತಾ ಇದ್ದಾನೆ. ದೇವಕಿಗೆ ಎಷ್ಟು ಆನಂದವನ್ನು ಕೊಟ್ಟಿದ್ದಾನೆ ಅಂತಂದರೆ, ಇದೀಗ ಕೂಸು ಹುಟ್ಟಿದರೆ ಎಷ್ಟು ಆನಂದವಾಗಬೇಕೋ ಅಷ್ಟು ಆನಂದವನ್ನು ಆ ಭಗವಂತ ದೇವಕಿಗೆ ಕೊಟ್ಟಿದ್ದಾನೆ. ಪೂಜ್ಯ ಶ್ರೀಪಾದಂಗಳವರು ಅಲ್ಲಿ ಹುಲಿಯ ವೇಷವನ್ನು ಹಾಕಿಕೊಂಡಂತಹ ಆ ಕೂಸಿನಲ್ಲಿ ಕೃಷ್ಣ ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ. ಸನ್ಯಾಸಿಗಳಿಗೆ ಯಾವುದೇ ವಿಧವಾಗಿರುವಂತಹ ಒಂದು ಅಟ್ಯಾಚ್ಮೆಂಟ್ ಅಂತಿರುವುದಿಲ್ಲ. ಆದರೂ ಇಷ್ಟೆಲ್ಲ ಕುಳಿತುಕೊಂಡು ನಾನಾ ವಿಧವಾಗಿರುವಂತಹ ವೇಷಗಳನ್ನು ಅವರು ನೋಡ್ತಾ ಇದ್ದಾರೆ ಅಂತಂದರೆ, ದ್ವಾದಶ ಸ್ತೋತ್ರದಲ್ಲಿ ಆ ಮಧ್ವಾಚಾರ್ಯರು ಕೊಂಡಾಡಿದಂತೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ ಅಂತ ನಾನಾ ವಿಧವಾಗಿರುವಂತಹ ಭಗವಂತನ ಸೃಷ್ಟಿ ಇದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಬ್ಬ ಪ್ರಾಣಿಗಳಲ್ಲಿ, ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಭಗವಂತನನ್ನು ಕಾಣುವುದು ಇದು ಯೋಗ್ಯವಾಗಿರುವಂತಹ ಚಿಂತನೆ. 3 ಯತಿಶ್ರೇಷ್ಠರು ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರಾಗಿರುವಂತಹ ಪರ್ಯಾಯ ಶ್ರೀಪಾದಂಗಳವರು, ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಹಾಗೆಯೇ ಕಿರಿಯಪಟ್ಟ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಹಾಗೂ ಭಂಡಾರಕೆರೆ ಮಠ ಸ್ವಾಮಿಗಳಾಗಿರುವಂತಹ ಶ್ರೀ ಶ್ರೀ ವಿದ್ಯೇಶ್ ತೀರ್ಥ ಶ್ರೀಪಾದಂಗಳವರು ಕೂಡ ಈ ಉತ್ಸವವನ್ನು ಕಾಣುವುದಕ್ಕಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಸಮಸ್ತ ಜನರಿಗೂ ಕೂಡ ದರ್ಶನವನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡುವುದಕ್ಕಾಗಿ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಅದ್ಭುತವಾಗಿರುವಂತಹ ಕ್ಷೇತ್ರ. ಸಾಕ್ಷಾತ್ ಮೂಲಗುರುಗಳು ವಾಯುದೇವರ ಅವತಾರಭೂತರಾಗಿರುವಂತಹ ಮಧ್ವಾಚಾರ್ಯರು ಓಡಾಡಿದಂತಹ ಸ್ಥಳ. ಶ್ರೀಕೃಷ್ಣ ಪರಮಾತ್ಮನ ವಿಶಿಷ್ಟವಾಗಿರುವಂತಹ ಸನ್ನಿಧಾನೋಪೇತವಾಗಿರುವಂತಹ ಸ್ಥಳವಾಗಿದೆ ಇದು. ಇಂತಹ ಸ್ಥಳದಲ್ಲಿ ನಾವು ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನುಸಂಧಾನಪೂರ್ವಕವಾಗಿ ಆ ಭಗವಂತನ ದರ್ಶನವನ್ನು ಪಡ್ಕೊಂಡ್ರೆ ನಿಜವಾಗಲೂ ಕೂಡ ಸಾರ್ಥಕ ಅಂತಾಗತ್ತೆ. ಆ ಕಥೆ ನೋಡುವಾಗ ಕೃಷ್ಣ ಪರಮಾತ್ಮನನ್ನು ದೇವಕಿ ನೋಡಿ ಬಹಳ ಆನಂದವನ್ನು ಪಟ್ಟಳು. ಅಲ್ಲಿಯೇ ರುಕ್ಮಿಣಿಯು ಬಂದಿದ್ದಾಳೆ, ಕಿಟಕಿಯಿಂದ ನೋಡಿದ್ದಾಳೆ. ಎಲ್ಲಪ್ಪ ನಮ್ಮ ಯಜಮಾನರು ಅಂತ ಹುಡುಕ್ತಾ ಇರುವಂತಹ ಕಾಲದಲ್ಲಿ ಎಲ್ಲಿ ಹೋಗಬೇಕು ಯಜಮಾನರು? ಇಲ್ಲೇ ಇದ್ದಾರೆ. ಅತ್ಯಂತ ಪುಟ್ಟದು
ಬಾಲ್ಯ ರೂಪವನ್ನು ತೆಗೆದುಕೊಂಡು ಕೈಯಲ್ಲಿ ಕಡಗೋಲು, ಕೃಷ್ಣ, ಹಗ್ಗ, ಮೊಸರು, ಬೆಣ್ಣೆ ಎಲ್ಲ ವಿಧವಾಗಿರುವಂತಹ ಪದಾರ್ಥಗಳನ್ನು ಇಟ್ಟು ತಾನು ತುಂಟಾಟವನ್ನು ಆಡ್ತಾ ಇದ್ದಾನೆ. ಅಂಥವನನ್ನು ನೋಡಿ ಈ ಪ್ರತಿಮೆ ಅದ್ಭುತವಾಗಿರುವಂತಹ ಒಂದು ಭಗವಂತನ ರೂಪವಾಗಿದೆ. ಈ ರೂಪವನ್ನು ನಾನು ಪ್ರತಿಮೆಯಲ್ಲಿ ಸೇರಿಸಿ ಪ್ರತಿಮೆಯಲ್ಲಿ ಸನ್ನಿಧಾನ ಮಾಡಿ ಸನ್ನಿಧಾನವನ್ನು ಬರುವಂತೆ ಮಾಡಿ ಆ ಪ್ರತಿಮೆಯ ವಿಶೇಷವಾಗಿರುವಂತಹ ಪೂಜೆಯನ್ನು ನಾನು ಮಾಡಬೇಕು ಅಂತ ತಕ್ಷಣಕ್ಕೆ ವಿಶ್ವಕರ್ಮನನ್ನು ಕರೆದಲಂತೆ. ವಿಶ್ವಕರ್ಮನನ್ನು ಕರೆದ ಮೇಲೆ ತನ್ನ ತಲೆಯಲ್ಲಿ ಇರುವಂತಹ ಆ ಒಂದು ಉತ್ತಮವಾಗಿರುವಂತಹ ಭಗವಂತನ ರೂಪವನ್ನು ಹೇಳಿ ವಿಶ್ವಕರ್ಮನಿಂದ ಕೆತ್ತಿಸಿದಳಂತೆ. ಅಷ್ಟು ಅದ್ಭುತವಾಗಿರುವಂತಹ ರೂಪವದು. ಯಾವ ಸಾಮಾನ್ಯ ಮನುಷ್ಯರಿಂದಲೂ ಕೂಡ ನೋಡಲಿಕ್ಕೂ ಸಾಧ್ಯ ಇಲ್ಲ, ಕೆತ್ತಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ದು ವಿಶ್ವಕರ್ಮನೇ ಮಾಡಬೇಕು. ಅಂಥದ್ದನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಸಿದ್ಧನಾಗಿದ್ದಾನೆ. ಅನೇಕ ವರ್ಷಗಳ ಕಾಲ ರುಕ್ಮಿಣಿ ಆ ಪರಮಾತ್ಮನ ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡಿ ಇನ್ನು ಆ ಪ್ರತಿಮೆಯನ್ನು ಯಾವ ಸಾಮಾನ್ಯ ಜನರೂ ಕೂಡ ಪೂಜೆಯನ್ನು ಮಾಡಬಾರದು. ಅದು ಉತ್ತಮವಾಗಿರುವಂತಹ ಜನರಿಂದಲೇ ಪೂಜಿತವಾಗಿರುವಂತಹ ವಿಗ್ರಹವದು ಅಂತ ತಾನು ಗೋಪೀಚಂದನದ ಗಡ್ಡೆಯಲ್ಲಿ ಆ ಕೃಷ್ಣ ಪರಮಾತ್ಮನನ್ನು ಮುಚ್ಚಿ ಅಲ್ಲಿಯೇ ಇಟ್ಟಿದ್ದಾಳೆ. ಸತ್ಯ ಸಂಕಲ್ಪಳಾಗಿರುವಂಥವಳು. ಕಾಲಾಂತರದಲ್ಲಿ ಆಚಾರ್ಯ ಮಧ್ವರೇ, ತನ್ನ ಮಗ ಆಚಾರ್ಯ ಮಧ್ವರೇ ಬಂದು ಅಲ್ಲಿ ಪೂಜೆಯನ್ನು ಮಾಡಿ ಆ ಸನ್ನಿಧಾನ ಇರುವಂತೆ ಮಾಡ್ತಾರೆ ಅಂತ ಕೃಷ್ಣ ಪರಮಾತ್ಮನ ವಿಶೇಷ ಪೂಜೆ ಮಾಡುವುದಕ್ಕಾಗಿಯೇ ಆಚಾರ್ಯ ಮಧ್ವರು ಇಲ್ಲಿ ಅವತಾರ ಮಾಡಿದ್ದಾರೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲ ಲಲನಾ ಕರಪೂಜನಂಚ ಅಂತ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ವರ್ಣನೆ ಮಾಡುವಂತೆ ಆ ಎಲ್ಲ ದ್ವಾರಾವತಿಯಲ್ಲಿ ದ್ವಾರಕೆಯಲ್ಲಿ ಇರುವ ಅನೇಕ ಸೌಭಾಗ್ಯ ಇದ್ದರೂ ಕೂಡ ಎಲ್ಲವನ್ನು ಪರಿತ್ಯಾಗ ಮಾಡಿ ದ್ವಾರಕೆಯಿಂದ ಓಡಿ ಬಂದನಂತೆ ಕೃಷ್ಣ ಪರಮಾತ್ಮ ಉಡುಪಿಗೆ. ಉಡುಪಿಯಲ್ಲಿ ಆಚಾರ್ಯ ಮಧ್ವರು ನನ್ನನ್ನು ಪೂಜೆ ಮಾಡಬೇಕು, ವಾಯುದೇವರ ಅವತಾರ ಪುರುಷರು ನನ್ನನ್ನು ಪೂಜೆ ಮಾಡಬೇಕು, ಇದಕ್ಕಿಂತ ದೊಡ್ಡದಾಗಿರುವಂಥದ್ದು ಮತ್ತೇನಿದೆ? ಯತ್ರಾಸ್ತಿ ತದ್ರಜತ ಪೀಠ ಪುರಂಗರೀಯ ಅಂತ ಹೇಳಿದಂತೆ ಎಲ್ಲಿ ಆ ರಜತ ಪೀಠದಲ್ಲಿ ಕೃಷ್ಣ ಪರಮಾತ್ಮ ತಾನು ಬಂದನೋ ಅಂಥದ್ದು ಅದ್ಭುತವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಸ್ಥಾನವಾಗಿದೆ ಅದು ಅಂತ ನಾವು ಕೇಳ್ತೇವೆ. ಅರ್ಘ್ಯ ಪ್ರದಾನ ಮಾಡುವ ಕಾಲದಲ್ಲಿ ನಾವು ಜಾತಕ್ಕಂ ಸವದಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಅಂತ ಹೇಳಿ ಅರ್ಘ್ಯವನ್ನು ಬಿಡ್ತೇವೆ. ಅರ್ಘ್ಯ ಬಿಡುವುದಷ್ಟೇ ಅಲ್ಲ, ನಿಜವಾಗಿಯೂ ಕೂಡ ಕಂಸ ಇವತ್ತಿಗೂ ಇದ್ದಾನೆ. ದೈತ್ಯರು ಇವತ್ತಿಗೂ ಕೂಡ ರಾರಾಜಿಸ್ತಾ ಇದ್ದಾರೆ. ನಿಜವಾಗಿ ಕಂಸ ತಾನು ಇವತ್ತಿಗೂ ಕೂಡ ಇದ್ದಾನೆ. ಎಲ್ಲ ದೈತ್ಯರು ಇವತ್ತಿಗೂ ಕೂಡ ರಾರಾಜಿಸ್ತಾ ಇದ್ದಾರೆ. ಅನೇಕ ದುಷ್ಟರು ಇವತ್ತು ನಮ್ಮಲ್ಲಿದ್ದಾರೆ. ಹೇಳುವ ತಾತ್ಪರ್ಯ, ನಿಜವಾಗಿರುವಂತಹ ಕಂಸನನ್ನು ಭಗವಂತ ಸಂಹಾರ ಮಾಡಿದ್ದು ಒಂದು ಕಡೆ ಅಂತಾದರೆ, ಎಲ್ಲ ಸದ್ಭಕ್ತರಿಗೆ ಪರಮ ಪೂಜ್ಯರಾಗಿರುವಂತಹ
ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು, ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಭಂಡಾರಕೆರೆ ಮಠಾಧೀಶರಾಗಿರುವಂತಹ ವಿದ್ಯಾಶತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಕೂಡ ಆ ಕೃಷ್ಣನ ಪ್ರಸಾದವನ್ನು, ಲಡ್ಡಿಗೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿರುವಂತಹ ಸಂದರ್ಭ. ಯಾರಿಗೆ ಸಿಕ್ಕಿತೋ ಅವನು ಧನ್ಯ, ಯಾರ ಕೈಯಲ್ಲಿ ಆ ಪ್ರಸಾದ ಬಂತೋ ಅವನು ಪರಮ ಭಾಗ್ಯವಂತ. ಹಾಗಾಗಿ ಕಷ್ಟದಲ್ಲಿ ಭಗವಂತನನ್ನು ಕಾಣಬೇಕು, ಕಷ್ಟದಲ್ಲಿ ಭಗವಂತನ ಪ್ರಸಾದವನ್ನು ತೆಗೆದುಕೊಳ್ಳಬೇಕು, ಕಷ್ಟದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗಲೇ ಆ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಲಿಕ್ಕೆ ಸಾಧ್ಯ ಅಂತ. ಎಷ್ಟು ಕಷ್ಟವಾದರೂ ಕೂಡ ಆಬಾಲ ವೃದ್ಧರು, ಪುಟ್ಟ ಪುಟ್ಟ ಮಕ್ಕಳು, ಮಧ್ಯಮ ವಯಸ್ಸಿನಲ್ಲಿರುವಂತಹ ಯುವಕರು, ಯುವತಿಯರು ಮತ್ತು ವೃದ್ಧರು ಎಲ್ಲರಿಗೂ ಕೂಡ, ಯದ್ಯಪಿ ಪ್ರತಿಯೊಂದು ವರ್ಷ ಈ ಉತ್ಸವ ನಡೆಯುತ್ತೆ, ಆದರೆ ಪ್ರತಿಯೊಂದು ವರ್ಷವೂ ಕೂಡ ಹೊಸ ಉತ್ಸವ ಇದ್ದಂತೆ. ಇನ್ನು ಹಿಂದೆ ಎಂದೂ ನಾವು ಇಂತಹ ಉತ್ಸವವನ್ನು ನೋಡೇ ಇಲ್ಲ ಅಂತನ್ನುವಂತೆ ಅಷ್ಟು ಸಂಭ್ರಮಾತ್ಮಕವಾಗಿ ಈ ಉತ್ಸವವನ್ನು ಈ ನಾಡಿನ ಜನರು, ದೇಶಾಂತರದಿಂದ ಜನರು ಇಲ್ಲಿಗೆ ಬಂದು ಅಂತಹ ಒಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದನ್ನು ನಾವು ಅಲ್ಲಿ ನೋಡಬಹುದು. ನೋಡಿ, ಕೃಷ್ಣ ಪರಮಾತ್ಮನ ಮೇಲೆ ಭಕ್ತಿಯನ್ನು ಮಾಡುವುದು ಅಂತಂದರೆ ಅದೇ ಪರಮೋತ್ಕೃಷ್ಟವಾಗಿರುವಂತಹ ಧರ್ಮ. ಏನದು ಭಕ್ತಿ ಅಂತಂದರೆ? ಕೃಷ್ಣನ ಮೇಲೆ ಭಕ್ತಿ ಮಾಡುವುದು ಅಂತಂದರೆ ಏನು ಅಂತಂದರೆ, ಅನುವ್ಯಾಖ್ಯಾನ ಗ್ರಂಥದಲ್ಲಿ ಶ್ರೀಮದ್ ಆಚಾರ್ಯರು ತುಂಬ ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದೇತತ್ ಪುತ್ರಾತ್ ಪ್ರೇಯ, ಮಿತ್ರಾತ್ ಪ್ರೇಯ, ಅಥ ಸರ್ವಸ್ಮಾತ್ ಪ್ರೇಯ ಅಂತ. ಅಂದರೆ ಎಲ್ಲ ನಮ್ಮ ಆಪ್ತರು ಅಂತ ಏನಿರ್ತಾರೋ, ಬಂಧುಗಳು, ಬಾಂಧವರು, ತಂದೆ ತಾಯಿ, ಮಕ್ಕಳು, ಹೆಂಡತಿಯರು, ಮಿತ್ರರು, ಇವರ ಮೇಲೆ ನಮಗೆ ಅತ್ಯಧಿಕವಾಗಿರುವಂತಹ ಪ್ರೀತಿ ಅಂತನ್ನುವುದು ಇರುತ್ತೆ. ಸಾವಿರಾರು ಜನ ನಮ್ಮ ಕಣ್ಮುಂದೆ ಇದ್ದರೂ ಕೂಡ ನಮ್ಮ ಮನಸ್ಸಿನ ಭಾವನೆಗಳು, ಚಿಂತೆಗಳು ಮಕ್ಕಳ ಮೇಲೆ, ಹೆಂಡತಿಯ ಮೇಲೆ, ತಂದೆ ತಾಯಿಗಳ ಮೇಲೆ, ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಇರುವುದು ಸಹಜ. ಹಾಗಿರುವಾಗ ಅದಕ್ಕಿಂತಲೂ ಕೂಡ ಅತ್ಯಧಿಕವಾಗಿರುವಂತಹ ಪ್ರೇಮ, ಪ್ರೀತಿ, ಸ್ನೇಹ ಅದು ನಮಗೆ ದೇವರ ಮೇಲೆ ಇರಬೇಕು. ಹಾಗಾಗಿ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ತಿಳಿಸುವಾಗ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕಃ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ಅಂತ. ಎಷ್ಟು ಆನಂದದಿಂದ ಎಲ್ಲ ಶ್ರೀಪಾದಂಗಳವರು ಯಾವ ಒಂದು ಶ್ರಮವಿಲ್ಲದೆ ಇಷ್ಟು ಲಡ್ಡಿಗೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ಇಡೀ ದಿವಸ ಉಪವಾಸ ಮಾಡಿ ಒಂದು ಬಿಂದುವು ಕೂಡ ನೀರಿನ ಸೇವನೆಯನ್ನು ಮಾಡಿರುವುದಿಲ್ಲ. ಮೊನ್ನೆ ರಾತ್ರಿ ಏನು ಆಹಾರ ಸ್ವೀಕಾರ ಮಾಡಿದ್ರೋ ಅದುವೇ ಸರಿ. ಮತ್ತೆ ಸ್ವೀಕಾರ ಮಾಡಿದ್ದು ನೀರನ್ನು ಇವತ್ತು ಬೆಳಿಗ್ಗೆನೇ ಆ ಉಪಹಾರವನ್ನು ಸ್ವೀಕಾರ ಮಾಡುವುದು ಉಂಟು. ಅಷ್ಟು ಒಬ್ಬ ವ್ಯಕ್ತಿ ಉಪವಾಸ ಮಾಡಿದ ಮೇಲೆ ಇಷ್ಟೆಲ್ಲ ಉತ್ಸಾಹದಿಂದ ಮಾಡುವುದು ಅಂತಂದರೆ ಅದು ನಿಜವಾಗಲೂ ಕೂಡ ಭಗವಂತನ ವಿಶೇಷವಾಗಿರುವಂತಹ ಸನ್ನಿಧಾನ ಯತಿಗಳಲ್ಲಿ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಇಷ್ಟು ಮಂದಹಾಸ, ಇಷ್ಟು ಒಂದು ಮುಗುಳು ನಗೆಯಿಂದ, ಉತ್ಸಾಹದಿಂದ ಅಷ್ಟು ಜನರಿಗೆ ನೋಡಿ, ಎಷ್ಟು ಆ ಮಂದಹಾಸವನ್ನು ನಾವು ಕಿರಿಯಪಟ್ಟ ಸ್ವಾಮಿಗಳ ಮುಖದಲ್ಲಿ ನೋಡಬಹುದು. ಅದು ಭಗವಂತನ ಒಂದು ಗುಣವಾಗಿದೆ. ಮಂದಹಾಸ ಮೃದು ಸುಂದರಾನನಂ ಸುಂದರಂ ಸೈಹ ನಂದನಂದನ ಮತೀಂದ್ರಿಯಾಕೃತಿಂ ಸುಂದರಂ ಸೈಹ ಸನ್ಯಧಾಪಯತ್ ವಂದ್ಯಮಾಕೃತಿ ಶುಚಿಪ್ರತಿಷ್ಠಯ ಅಂತ ಆಚಾರ್ಯ ಮಧ್ವರು, ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಒಂದು ಭಗವಂತನ ಗುಣ
ಉತ್ತಮವಾಗಿರುವಂತಹ ಸುಂದರವಾಗಿರುವಂತಹ ಮಂದಹಾಸೋಪೇತವಾಗಿರುವಂತಹ ಆ ಪ್ರತಿಮೆಯನ್ನು ಭಗವಂತ ಆಚಾರ್ಯ ಮಧ್ವರು ಅಲ್ಲಿ ಪ್ರತಿಷ್ಠೆ ಮಾಡಿದ್ದುಂಟು. ಆ ದೇವರು ಮಾತ್ರ ಎಲ್ಲರ ಕಣ್ಣಿಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನ ಸ್ವಭಾವವೇ ಅದು, ಅದೃಶ್ಯವಾಗಿರುವಂತಹ ಸ್ವಭಾವ ಭಗವಂತನದ್ದು. ಆದರೆ ಯತಿಗಳಲ್ಲಿ ಆ ಭಗವಂತ ತಾನು ಸ್ವಯಂ ನಿಂತು ಇಷ್ಟು ಅನುಗ್ರಹವನ್ನು ಲಡ್ಡಿಗೆ ಪ್ರಸಾದ ರೂಪೇಣ ಮಾಡುವಂತಹದ್ದನ್ನು ನಾವು ಕಾಣಬಹುದು. ಇಷ್ಟು ಸಂಭ್ರಮ, ಉತ್ತಮವಾಗಿರುವಂತಹ ಒಂದು ಶ್ರದ್ಧಾ ಭಕ್ತಿಯಿಂದ ಸಹಿತರಾಗಿ ಜನರು ಇಲ್ಲಿ ಸೇರಿಕೊಂಡಿದ್ದಾರೆ. 2 ಕಣ್ಣು ಸಾಲದು ನೋಡುವುದಕ್ಕಾಗಿ. ಅದನ್ನು ದಾಸರಾಯರು ಬಹಳ ಅದ್ಭುತವಾಗಿ ಕೊಂಡಾಡ್ತಾರೆ. ಭಗವಂತನನ್ನು ಕೇವಲ ನಾವು ನಮ್ಮ 2 ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯವಿಲ್ಲಂತೆ. ನಿನ್ನ ರೂಪಿನಲ್ಲೀಲ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ, ನಾ ಪಾಡಿ ಪೊಗಳಲು ಪನ್ನಗಾದಿಪನಲ್ಲ, ನೀನರೆಯಲಿಲ್ಲ. ಕಣ್ಣು ಮುಚ್ಚದೆ ಬೆನ್ನು ತೋರುವಿ, ಮಣ್ಣಕೆದರುವಿ ಚಿನ್ನಗೊಲಿದನೆ, ಸಣ್ಣ ವಾಮನ ಅಣ್ಣ ರಾಮನೆ, ಪುಣ್ಯ ಪುರುಷನೇ ಬನ್ನ ಬಳಕನೆ, ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನ ನೇರಿದ ವ್ಯಾಸ ವಿಠಲ ತಿಳಿಯದೋ ನಿನ್ನಾಟ, ತಿರುಪತಿಯ ವೆಂಕಟ. ತುಂಬ ಅದ್ಭುತವಾಗಿ ದಾಸರಾಯರು ಆ ತಿರುಪತಿಯ ವೆಂಕಟೇಶ ದೇವರನ್ನು ಕೊಂಡಾಡ್ತಾ ಇದ್ದಾರೆ. ತಿರುಪತಿಯ ವೆಂಕಪ್ಪ ಬೇರೆಯಲ್ಲ, ಶ್ರೀಕೃಷ್ಣ ಪರಮಾತ್ಮ ಬೇರೆಯಲ್ಲ. ಭಗವಂತನ ಆ ಪ್ರತಿಮೆಗಳು ಮಾತ್ರ ಬೇರೆ, ಎಲ್ಲ ಭಗವಂತನ ಸನ್ನಿಧಾನವೂ ಕೂಡ ಒಂದೇ ಆಗಿದೆ. ಯಾವ ಭಗವಂತನ ರೂಪಗಳಲ್ಲಿಯೂ ಕೂಡ ಭೇದ ಇಲ್ಲ. ದಶಾವತಾರಗಳಲ್ಲಿ ಎಷ್ಟು ಭಗವಂತನಿಗೆ ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಮೂಲ ರೂಪದಲ್ಲಿಯೂ ಇದೆ, ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಇದೆ. ಹಾಗಾಗಿ ಅಂತಹ ಭಗವಂತನ ರೂಪವನ್ನು ಇಲ್ಲಿ ನಾವು ಯತಿಗಳಲ್ಲಿ ಕಾಣಬಹುದು. ಯತಿಗಳ ಅಂತರ್ಯಾಮಿಯಾಗಿ ಭಗವಂತ ಇಷ್ಟು ಜನರಿಗೆ ಲಡ್ಡಿಗೆ ಪ್ರಸಾದವನ್ನು ವಿತರಣೆ ಮಾಡಿ ಪರಮಾನಂದವನ್ನು ಕೊಡುವಂಥವನಾಗ್ತಾ ಇದ್ದಾನೆ. ಪರಮ ಪ್ರಸಾದವನ್ನು ಈ ಎಲ್ಲ ಜನರು ಕೂಡ ಹೊಂದುವಂಥವರಾಗ್ತಾ ಇದ್ದಾರೆ. 2 ಕಣ್ಣುಗಳು ಸಾಲದು, 2 ಕಣ್ಣುಗಳು ಸಾಲದು, ಅಷ್ಟು ಅದ್ಭುತವಾಗಿರುವಂತಹ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಸಾಮಾನ್ಯವಾಗಿ ಒಂದು 3 ಗಂಟೆ ಹೊತ್ತು ಏನೋ ಉಪಹಾರವನ್ನು ಮಾಡಲಿಲ್ಲ ಅಂತಾದರೆ ಮನುಷ್ಯನಿಗೆ ಸುಸ್ತಾಗಿ ಅವನು ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾನೆ. ಆದರೆ ನಿರಾಹಾರದಿಂದ ಇದ್ದು ಇಷ್ಟು ಉತ್ಸಾಹದಿಂದ ಆ ಯತಿಗಳು ಇದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಅದು ಭಗವಂತನ ವಿಶೇಷವಾಗಿರುವಂತಹ ಸನ್ನಿಧಾನ ಅವರಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಭಾವಿಸಬೇಕು. ಅಂತಹ ಉತ್ತಮವಾಗಿರುವಂತಹ ಕೃಷ್ಣ ಪರಮಾತ್ಮನ ಕೇವಲ ಒಂದು ದರ್ಶನ ಮಾತ್ರದಿಂದ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳ ನಾಶವಾಗತ್ತೆ ಅಂತ ಒಂದೇ ಒಂದು ಕಾರಣದಿಂದ, ಅದೊಂದೊಂದನ್ನು ಮಾತ್ರ ಉದ್ದೇಶವಾಗಿ ಇಟ್ಟುಕೊಂಡು ನಾನಾ ಪ್ರದೇಶದಿಂದ ನಾನಾ ವಿಧ ಜನರ ಸಮಾಗಮವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ನಿನ್ನೆ ಸಂಜೆಯಿಂದ ಆರಂಭ ಮಾಡಿಕೊಂಡು ಈಗಿನವರೆಗೂ ಕೂಡ ಸುಮಾರು ಲಕ್ಷಾವಧಿ ಜನರು ಬಂದು ಆ ಕೃಷ್ಣದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಕೃಷ್ಣ ಪರಮಾತ್ಮ ತಾನು ವೃಂದಾವನದಲ್ಲಿ ಇರುವಾಗ ಎಷ್ಟು ಸುಂದರವಾಗಿ ನಡ್ಕೊಳ್ತಿದ್ದ, ಎಷ್ಟು ಅದ್ಭುತವಾಗಿ ಪ್ರಜೆಗಳನ್ನು ನೋಡ್ಕೊಳ್ತಿದ್ದ, ಅದು ಎಲ್ಲದರ ಸಂಕೇತವಾಗಿದೆ. ಇದು ನೋಡಿ ಎಷ್ಟು ಚಂದ ಆ ಮಡಿಕೆಯಲ್ಲಿ ಇರುವಂಥದ್ದನ್ನು ಒಡೆದು ಆ ದೇವರ ಸಂತೋಷವನ್ನು ಅವರು
ವ್ಯಕ್ತಪಡಿಸ್ತಾ ಇದ್ದಾರೆ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಇಂತಹ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದಾಗ ಮಾತ್ರ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿವಿ ಅಂತ ಹೀಗೆ ಈ ವಿಧವಾಗಿರುವಂತಹ ಒಂದು ಅನುಸಂಧಾನ ಈ ಸಂದರ್ಭದಲ್ಲಿ ನಾವು ಅವಶ್ಯವಾಗಿಯೂ ಕೂಡ ಮಾಡಬೇಕಾಗಿದೆ. ನಾನಾ ವಿಧವಾಗಿರುವಂತಹ ರೂಪಗಳನ್ನು ಧರಿಸಿದ್ದಾರೆ. ಅನೇಕ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಕೃಷ್ಣನನ್ನು ಚಿನ್ನದ ರಥದಲ್ಲಿ ಕುಳಿಸಿ ಆ ಕೃಷ್ಣ ಪರಮಾತ್ಮನ ಮುಂದಗಡೆ ಇಷ್ಟು ಅದ್ಭುತವಾಗಿರುವಂತಹ ಒಂದು ಆಟವನ್ನು ನಾವು ನೋಡಬಹುದು. ನೋಡಿ, ಗೋಪಾಲಕರು ಅದನ್ನು ಮುರಿಯಬೇಕು, ಅದನ್ನು ತುಂಡು ಮಾಡಬೇಕು ಅಂತ ಬಹಳ ಪ್ರಯತ್ನದಲ್ಲಿದ್ದಾರೆ. ಆದರೆ ಅವರ ಕಡೆಯಿಂದ ಅದು ಸಾಧ್ಯವಾಗ್ತಾ ಇಲ್ಲ. ಮುಂದೆಯೇ ಹುಲಿಯ ವೇಷದಲ್ಲಿ ಒಬ್ಬ ವ್ಯಕ್ತಿಯು ತಾನು ಇದ್ದಾನೆ. ಎಲ್ಲವೂ ಭಗವಂತನ ಸೇವೆಯೇ, ಎಲ್ಲವೂ ಭಗವಂತನ ಸೇವೆಯೇ. ಅದು ನೋಡಿ, ಅಷ್ಟು ಅದ್ಭುತವಾಗಿ ಅದು ಮುರಿದಿದ್ದಾರೆ. ಮತ್ತು ಇಷ್ಟು ಚಂದವಾಗಿರುವಂತಹ ಒಂದು ಸಂಭ್ರಮ ಎಲ್ಲರಿಗೂ ಕೂಡ ಆನಂದವಾಗಿದೆ. ಈ ಮಡಿಕೆ ಒಡೆಯುವುದರಿಂದ ಒಳಗಿರುವಂತಹ ಬೆಣ್ಣೆ ಕೆಳಗೆ ಬಿತ್ತು ಅಂತಾದರೆ ಆ ಬೆಣ್ಣೆಯನ್ನು ಭಗವಂತ ಸ್ವೀಕಾರ ಮಾಡಿ ತಾನು ನಿತ್ಯ ತೃಪ್ತನು, ತನಗೇನು ಮಾಡಬೇಕಾಗಿಲ್ಲ. ನಮ್ಮಂತಹ ಪಾಪಿಷ್ಠರಿಗೆ ಅವನು ಆ ಬೆಣ್ಣೆಯ ರೂಪದಲ್ಲಿರುವಂತಹ ಜ್ಞಾನವನ್ನು ಕೊಟ್ಟು, ನವನೀತವನ್ನು ಕೊಟ್ಟು, ಎಲ್ಲವೂ ಕೂಡ ಜ್ಞಾನರೂಪೇಣ ಕೊಟ್ಟು ಆ ಭಗವಂತ ನಮಗೆ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಾಗಿದೆ. ಚಿನ್ನದ ರಥದ ಮುಂದಗಡೆ ಪುಟ್ಟ ಪುಟ್ಟ ಇಬ್ಬರು ಬಾಲಕರು ಕೃಷ್ಣನ ರೂಪದಲ್ಲಿ ಅವರು ಅಲ್ಲಿ ವಿರಾಜಮಾನರಾಗಿದ್ದಾರೆ. ಸಾಕ್ಷಾತ್ ದೇವರನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ದೇವರ ವೇಷವನ್ನು ಹಾಕೊಳ್ಳುವುದು ಯಾಕೆ ಅಂತಂದರೆ ದೇವರ ನಾಮಸ್ಮರಣೆ ಆಗಲಿ. ಒಂದೊಂದು ಕ್ಷಣಗಳನ್ನು ಕೂಡ ನಾವು ದೇವರನ್ನು ಬಿಟ್ಟು ಇರಬಾರದು. ಕೃಷ್ಣ ಪರಮಾತ್ಮನ ಸ್ಮರಣೆ ಇಲ್ಲದೆ ಸಾಧ್ಯವೇ ಇಲ್ಲ ಇರುವುದು. ಹಾಗಾಗಿ ಕಣ್ಣಿನಿಂದ ಆ ರೂಪಗಳನ್ನು ನೋಡಿದಾಗಲೂ ಆ ದೇವರ ಸ್ಮರಣೆ ನಮಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಈ ಭಾವನೆಯನ್ನು ನಾವು ಕೇಳಬೇಕು, ಚಿಂತಿಸಬೇಕು. ಪರಮ ಪೂಜ್ಯರಾಗಿರುವಂತಹ ಹಿರಿಯ ಸ್ವಾಮಿಗಳು, ಅದಮಾರ ಮಠಾಧೀಶರಾಗಿರುವಂತಹ ಆ ಸ್ವಾಮಿಗಳ ದರ್ಶನವನ್ನು ಈ ಎಲ್ಲ ಯತಿಗಳು ತಾವು ಪಡ್ಕೊಂಡಿದ್ದಾರೆ. ಸ್ವಯಂ ಆ ಭಗವಂತ ಸಮಸ್ತ ಜನರಿಗೆ ಕಲ್ಯಾಣವನ್ನು ಮಾಡುವುದಕ್ಕಾಗಿ ಇಲ್ಲಿ ರಥದಲ್ಲಿ ಕುಳಿತಿದ್ದಾನೆ. ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂತ ಕೇಳ್ತೀವಿ. ರಥದಲ್ಲಿ ಇರುವಂತಹ ಆ ಭಗವಂತನ ಕೇವಲ ದರ್ಶನವನ್ನು ಮಾಡಿಕೊಂಡರೆ ಸಾಕು, ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಸಮಸ್ತ ಪಾಪಗಳು ಕೂಡ ನಾಶವಾಗತ್ತೆ, ಮತ್ತೆ ಜನ್ಮನೇ ಬರೋದಿಲ್ಲ ಅಂತ ಇಲ್ಲಿ ನಾವು ನೋಡ್ತಿದ್ವಿ. ಅಂದರೆ ಸ್ನೇಹ ಭಕ್ತಿ ಅಷ್ಟು ಮಾಡಬೇಕು. ಕೇವಲ ಒಂದು ಸಂಭ್ರಮದಲ್ಲಿ ನಾವು ಇದ್ವಿ ಅಂತ ಹೇಳುವುದಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಚಲಿಸ್ತಾ ಇದ್ದಾನೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಭಗವಂತನ ಅನೇಕ ರೂಪಗಳು ಇವೆ ಅಂತ ಅರ್ಥ. ಆ ಅನೇಕ ರೂಪಗಳು ಇದ್ದಂತಹ ವ್ಯಕ್ತಿಗಳು ವಿಶಿಷ್ಟವಾಗಿ ಭಗವಂತನನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡರೇನೆ ಎಲ್ಲೇ ಮೂಲೆಯಲ್ಲಿದ್ದರೂ ಕೂಡ ಆ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದೀಗ ಮಡಿಕೆ ಒಡೆದು ಮತ್ತೆ ಶ್ರೀಪಾದಂಗಳವರು ಮುಂದೆ ಬರಿತಾ ಇದ್ದಾರೆ.
ಯತಿತ್ರಯರನ್ನು ಇಲ್ಲಿ ನಾವು ನೋಡಬಹುದು. ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾಗಿರುವಂತಹ ಈ ಒಂದು ಅದ್ಭುತವಾಗಿರುವಂತಹ ಉತ್ಸವ, ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಬಂದು ಹತ್ತಿರ ಒಂದು 1000 ವರ್ಷದ ಮೇಲಾಗಿದೆ. 13ನೇ ಶತಮಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಆಚಾರ್ಯ ಮಧ್ವರು ಇಲ್ಲಿ ಪ್ರತಿಷ್ಠೆ ಮಾಡಿದ್ದು. ಅವತ್ತಿನಿಂದ ಆರಂಭ ಮಾಡಿಕೊಂಡು ಪ್ರತಿಯೊಂದು ವರ್ಷವೂ ಕೂಡ ವಿಜೃಂಭಣವಾಗಿ ಆ ಭಗವಂತನ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ಇಲ್ಲಿ ಎಲ್ಲ ಜನರೂ ಕೂಡ ಸೇರಿ ಮಾಡುವುದುಂಟು. ಈ ಒಂದು ಉತ್ಸವ ಎಂದೂ ಕೂಡ ಬಿಡುವಂತೆ ಇಲ್ಲ. ಈ ಆರೆಂಜ್ ಫ್ಲ್ಯಾಗನ್ನು ನಾವು ಏನು ನೋಡ್ತಾ ಇದ್ದೀವಿ, ಇದು ಯಾವುದಕ್ಕೆ ಸೂಚಕ ಅಂತಂದರೆ ನಮ್ಮ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನು ಅದು ಸೂಚನೆ ಮಾಡ್ತಾ ಇದೆ. ಸನಾತನ ಧರ್ಮ ಅಂತಂದರೆ ಇದೆ. ಈ ಸನಾತನ ಧರ್ಮದ ಸಂಕೇತವಾಗಿದೆ ಈ ಕೇಸರಿ ಬಣ್ಣದ ಫ್ಲ್ಯಾಗು. ಹಾಗಾಗಿ ಇದೊಂದು ಭಾರತ ದೇಶದಲ್ಲಿ ಉಳಿಯಬೇಕು, ಭಾರತೀಯ ಸಂಸ್ಕೃತಿ ಅಂತ ಅನ್ನುವುದು ಉಳಿಯಬೇಕು. ಯಾವಾಗ ಉಳಿತದೆ ಅಂತಂದರೆ ಇಂತಹ ಅದ್ಭುತವಾಗಿರುವಂತಹ ಕೃಷ್ಣ ಪರಮಾತ್ಮನ ಉತ್ಸವವನ್ನು ಮಾಡಿದಾಗ, ಅನೇಕ ಜನರ ಸಮಾಗಮ ಆದಾಗ ಎಲ್ಲವೂ ಕೂಡ ನಮ್ಮದು ಸಂಸ್ಕೃತಿ ಅಂತನ್ನುವುದು ಉಳಿಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಅಂತಹ ಒಂದು ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿಯೇ ನಾನಾ ವಿಧವಾಗಿರುವಂತಹ ಪ್ರದೇಶದಿಂದ ನಾಡಿನ ಜನರು ಕೂಡ ಎಲ್ಲ ಸೇರಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಉತ್ಸವವನ್ನು ತುಂಬ ಸಂತೋಷದಿಂದ ಮಾಡುವಂಥವರಾಗ್ತಾ ಇದ್ದಾರೆ. ನೋಡಿ, ಕೇವಲ ಫ್ಲ್ಯಾಗ್ ಅಷ್ಟೇ ಅಲ್ಲ, ಕೇಸರಿ ಬಣ್ಣದ ಟೀ ಶರ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ ಪ್ರತಿಯೊಬ್ಬ ಅನೇಕ ಜನರಲ್ಲಿ. ಅಂತಹ ಒಂದು ಸೂಚನೆಯನ್ನು ನಾವು ಕಾಣಬಹುದಾಗಿದೆ. ಇದೇ ಕೃಷ್ಣ ಪರಮಾತ್ಮ, ಇದೇ ಕೃಷ್ಣ ಪರಮಾತ್ಮನನ್ನು ನಾವು ಇವಾಗ ಉತ್ಸವವನ್ನು ಮಾಡ್ತಾ ಇದ್ದೀವಿ. ರಥದಲ್ಲಿ ವಿರಾಜಮಾನನಾಗಿ ಸಮಸ್ತ ಲೋಕಕ್ಕೆ ಕಲ್ಯಾಣವನ್ನು ಮಾಡುವಂತಹ ಸರ್ವಕರ್ಮಕರ್ತ, ಸರ್ವಕರ್ಮ ಪೂಜ್ಯ, ಸರ್ವಕರ್ಮ ಸಾಕ್ಷಿ, ಸರ್ವದೇವಾದಿವಂದ್ಯ, ವಿಷ್ಣು ಸರ್ವೋತ್ತಮ, ಅನಂತ ಗುಣಪೂರ್ಣ, ದೋಷದೂರ, ಸ್ವತಂತ್ರ, ಸರ್ವಸ್ವಾಮಿ, ಸರ್ವಸೃಷ್ಟ್ಯಾದಿಕರ್ತ, ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತ, ಅವನೇ ಗುರುಗಳಲ್ಲಿ ನಿಂತು ನಮ್ಮ ಪಾಪಗಳನ್ನು ನಾಶ ಮಾಡುವಂಥವನು. ಸೈವ ಗುರುದೇವ ತಾಂತರ್ಗತ ಸನ್ ಪಾಪಾದಿ ನಾಶಯತಿ. ಜ್ಞಾನಭಕ್ತಿಗಳನ್ನು ವೈರಾಗ್ಯಗಳನ್ನು ಕೊಡುವಂಥವನಾಗ್ತಾ ಇದ್ದಾನೆ. ಜ್ಞಾನಭಕ್ತ್ಯಾದಿ ಗುಣ ಸಂಪೂರ್ಣ, ಎಲ್ಲ ವಿಧವಾಗಿರುವಂತಹ ದೋಷಗಳಿಂದ ದೂರನಾಗಿರುವಂತಹ ಆ ಭಗವಂತ ಆ ರಥದಲ್ಲಿ ಕುಳಿತು ಎಲ್ಲ ಜನರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂತಹ ಅನುಸಂಧಾನ ನಮಗೆ ಅವಶ್ಯವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಬರಲೇಬೇಕು. ಬಂದರೆ ಮಾತ್ರ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಇದು ಸಾರ್ಥಕ ಅಂತಾಗತ್ತೆ. ನಾವು ಮನುಷ್ಯರಾಗಿದ್ದು ಸಾರ್ಥಕ ಅಂತ ಆಗತ್ತೆ. ಇವತ್ತು ಉತ್ಸವವನ್ನು ಮಾಡಿದ್ದು ಸಾರ್ಥಕ ಅಂತಾಗತ್ತೆ. ಹಾಗಾಗಿ ಕೇವಲ ಭಗವಂತನ ದರ್ಶನ ಮಾತ್ರದಿಂದ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳ ನಾಶವಾಗತ್ತೆ ಅಂತ ದೃಢ ನಂಬಿಕೆ ನಮಗೆ ಬೇಕು. ಸುಮ್ಮನೆ ಏನೋ ಪಿಕ್ನಿಕ್ಗೆ ಹೋಗುವ ಹಾಗೆ ಅನೇಕ ಜನರು ಸೇರಿಕೊಳ್ತಾರೆ, ಹಾಗಾಗಿ ನಾವು ಕೂಡ ಇಲ್ಲಿ ಸೇರಿಕೊಂಡಿದ್ದೇವೆ ಅಂತ ಹೇಳುವಂತೆ ಇಲ್ಲ. ಭಗವಂತ ಪರಮಾನುಗ್ರಹವನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿರುವಾಗ ಅಷ್ಟು ಭಕ್ತಿಯನ್ನು ಮಾಡುವ ಕರ್ತವ್ಯ ನಮ್ಮದಾಗಿರಬೇಕು. ಸುಮ್ಮನೆ ಕಾಲ ವ್ಯರ್ಥ ಮಾಡಿಕೊಂಡು ಬಿಟ್ಟರೆ ಆವಾಗ ಎಲ್ಲವೂ ಕೂಡ ವ್ಯರ್ಥವಾಗಿಬಿಡುತ್ತೆ. ಶಾಶ್ವತವಾಗಿರುವಂತಹ ಮೋಕ್ಷ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೂ ಕೂಡ ಸ್ವಲ್ಪ ಪ್ರಯಾಸ, ಸ್ವಲ್ಪ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆ ಮಾರ್ಗದಲ್ಲಿ ನಾವು ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿದೆ. ಪೂಜ್ಯ ಶ್ರೀಪಾದರು ಆ ಉತ್ಸವವನ್ನು
ತುಂಬ ಆನಂದದಿಂದ ಹರ್ಷದಿಂದ ನೋಡುವಂಥವರಾಗ್ತಾ ಇದ್ದಾರೆ. ಕಿರಿಯ ಪಟ್ಟಸ್ವಾಮಿಗಳವರು, ಭಂಡಾರಕೇರೆ ಸ್ವಾಮಿಗಳವರು ಎಲ್ಲರೂ ಕೂಡ ಅತ್ಯಂತ ಆನಂದದಿಂದ ಆ ಉತ್ಸವವನ್ನು ವೀಕ್ಷಿಸ್ತಾ ಇದ್ದಾರೆ. ಪ್ರಾಯ ಕೃಷ್ಣ ಪರಮಾತ್ಮನಿಗೆ ಈ ಸ್ಥಳದಲ್ಲಿ ನಿಲ್ಲಬೇಕು ಅಂತ ಇಚ್ಛೆ ಆಗಿದೆಯೋ ಏನೋ, ಹಾಗಾಗಿ ಅವನು ಅಲ್ಲಿ ಸಿಕ್ಕು ಬಿದ್ದಂತೆ ದೇವಕಿ ಹಗ್ಗದಿಂದ ಭಗವಂತನನ್ನು ಕಟ್ಟಿ ಒಂದು ಕಡೆಗೆ ಹೇಗೆ ನಿಲ್ಲಿಸಿದ್ಲೋ ಹಾಗೆ ಇಲ್ಲಿ ನಿಲ್ಲಿಸಿದ ಹಾಗೆ ಇದ್ದಂಗಿದೆ. ಭಗವಂತ ಅಪ್ರತಿಬದ್ಧನಾಗಿರುವಂಥವನು, ಅವನಿಗೆ ಬಂಧನ ಅಂತನ್ನುವುದೇ ಇಲ್ಲ, ಎಂದೂ ಇಲ್ಲ, ಯಾವ ಕಾಲದಲ್ಲಿಯೂ ಇಲ್ಲ, ಎಂದೂ ಇಲ್ಲ. ಅಪ್ರತಿಬದ್ಧನಾಗಿರುವಂಥವನನ್ನು ನಾವು ಹೋಗಿ ಅವನನ್ನು ಬಂಧನದಲ್ಲಿ ಹಾಕ್ತೇವೆ ಅಂತಂತಂದರೆ ಅದು ಹುಚ್ಚರ ಮಾತು, ಅದು ಮೂರ್ಖರ ಮಾತುಗಳು, ಅದು ಎಂದಿಗೂ ಕೂಡ ಸತ್ಯವಾಗುವಂಥದ್ದಲ್ಲ. ಸಾಕ್ಷಾತ್ ಅಪ್ರಮೇಯನಾಗಿರುವಂತಹ ಅನಂತ ಗುಣಪರಿಪೂರ್ಣನಾಗಿರುವಂತಹ ಭಗವಂತನನ್ನು ಯಾವ ಒಂದು ಪುಟ್ಟು ಹಗ್ಗದಿಂದ ಯಾರಿಂದಲೂ ಕೂಡ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ತೋರಿಸುವುದಕ್ಕಾಗಿಯೇ ಭಗವಂತ ಇನ್ನೇನು ಆ ಚಿತ್ರಣವನ್ನು ನೋಡಿ ಹೇಳಬೇಕು ಅಂತ ಅನ್ನಿಸ್ತು ಅಷ್ಟರೊಳಗೆ ಆ ರಥವು ಮುಂದೆ ಹೋಗಿದೆ, ಆ ಪರಮಾತ್ಮ ಅಲ್ಲಿಂದ ಮುಂದೆ ಹೋಗಿದ್ದಾನೆ. ಅಂದರೆ ಅವನು ಪ್ರತಿಬದ್ಧನಲ್ಲ, ನಾನು ಅಪ್ರತಿಬದ್ಧ ಅಂತ ತೋರಿಸುವುದಕ್ಕಾಗಿ ಹೀಗೆ ಒಂದು ಆಟವನ್ನು ಆಡಿದ್ದಾನೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾವಿಸಬೇಕಾಗಿದೆ. ಹರೇ ಆ ರಥಸ್ಥನಾಗಿರುವಂತಹ ಕೃಷ್ಣದೇವರ ನಾಮಸ್ಮರಣೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅವಶ್ಯವಾಗಿಯೂ ಮಾಡಿದರೆ ಭಗವಂತನ ವಿಶೇಷವಾಗಿರುವಂತಹ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಲ್ಲರೂ ಸೇರಿ ಒಂದಿಷ್ಟು ಕಾಲ ಆ ಭಗವಂತನ ನಾಮಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ,
ಶ್ರೀಕೃಷ್ಣಾಯ ನಮಃ. 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 ಈ ದೇವರ ಪೂಜೆಯ ವೈಭವ ಏನು ಅಂತಂದರೆ, ಆಚಾರ್ಯ ಮಧ್ವರು 13ನೇ ಶತಮಾನದಲ್ಲಿ ಭಗವಂತನನ್ನು ಪ್ರತಿಷ್ಠೆ ಮಾಡಿ ಅಷ್ಟಮಠಾಧೀಶರಿಗೆ ಒಂದು ಜವಾಬ್ದಾರಿಯನ್ನು ಭಗವಂತನ ಪೂಜೆಗಾಗಿ ಕೊಟ್ಟಿದ್ದಾರೆ. ಈ ಪೂಜೆಯನ್ನು ಮಾಡುವಂತಹ ಸನ್ಯಾಸಿಗಳು ಬ್ರಹ್ಮಚರ್ಯದಲ್ಲೇನೇ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ನಾಲ್ಕು ಆಶ್ರಮಗಳು ಅಂತಿರುತ್ತೆ ಮನುಷ್ಯನಿಗೆ: ಬ್ರಹ್ಮಚರ್ಯ, ಸನ್ಯಾಸ, ವಾನಪ್ರಸ್ಥ, ಗೃಹಸ್ಥ ಅಂತ. ಈ ಬ್ರಹ್ಮಚರ್ಯವನ್ನು ಬಿಡದೆ ಬ್ರಹ್ಮಚಾರಿಯಾಗಿಯೇ ಆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಅಂದೇ ಆಚಾರ್ಯ ಮಧ್ವರು ಆ ಒಂದು ನಿಯಮವನ್ನು ಹಾಕಿದ್ದಾರೆ. ಹಾಗಾಗಿಯೇ ಆ ಕೃಷ್ಣ ಪರಮಾತ್ಮ ಕರ್ಮಂದೀಶ್ವರ ಭಕ್ತಿ ಬಂಧನವಶಃ ಅಂತ ಆ ದೇವರನ್ನು ಹೀಗೆ ಕೊಂಡಾಡ್ತಾರೆ ವಾದಿರಾಜರು. ಕರ್ಮಂದೀಶ್ವರ, ಕೇವಲ ಸನ್ಯಾಸಿಗಳಿಂದ ಮಾತ್ರ ಆ ಭಗವಂತ ತುಂಬ ಭಕ್ತಿಗೆ ಪರವಶನಾಗಿದ್ದಾನೆ. ಅಂತಹ ಭಗವಂತನ ಒಂದು ಕ್ಷಣ ಮಾತ್ರದಿಂದ ನಮ್ಮ ಪಾಪಗಳು ನಾಶವಾಗ್ತಾ ಇದೆ. ಅದನ್ನು ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ತಾವು ತಿಳಿಸ್ಕೊಡ್ತಾ ಇದ್ದಾರೆ. ನನ್ವನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖದೋಷ ಭೇಷಜಂ ಐಚ್ಛದಚ್ಛಲದಯೋದಯಾದಯಂ ರೂಪ್ಯಪೀಠ ಪುರಗಃ ಕದಾಚನ. ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳಿಂದ ಸಾಕಷ್ಟು ಪ್ರತಿಬಂಧಕಗಳು ನಮಗೆ ಬರ್ತಾ ಇದೆ ಸಾಧನ ಮಾರ್ಗದಲ್ಲಿ. ಅದನ್ನೆಲ್ಲ ಪರಿಹಾರ ಮಾಡುವಂಥವನಾಗ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಷ್ಟೇ ಅಲ್ಲ, ಸಿದ್ಧಿಯನ್ನು ತಂದುಕೊಡುವಂಥವನಾಗ್ತಾ ಇದ್ದಾನೆ. ಸಿದ್ಧಿಯನ್ನು ತಂದುಕೊಡುವಂಥವನಾಗ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಏನೋ ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಜ್ವರ ಅಂತಂದರೆ ನಾವು ವೈದ್ಯರ ಹತ್ರ ಹೋಗ್ತೀವಿ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ. ಆದರೆ ಇಲ್ಲಿ ಇಡೀ ಸಂಸಾರವೆಂಬ ಮಹಾ ಒಂದು ರೋಗವನ್ನು, ದೊಡ್ಡದಾಗಿರುವಂತಹ ಸಂಸಾರ ಸಮುದ್ರವನ್ನು ದಾಟಿಸಲು ಆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ನಿಂತಿದ್ದಾನೆ. ಆ ಕೃಷ್ಣ ಪರಮಾತ್ಮನ ವಿಶೇಷವಾಗಿರುವಂತಹ ಒಂದು ದರ್ಶನದಿಂದ ಎಲ್ಲ ವಿಧವಾಗಿರುವಂತಹ ಪಾಪಗಳು ನಾಶವಾಗ್ತಾ ಇದೆ. ಸಿದ್ಧಿಯನ್ನು ತಂದುಕೊಡ್ತಾ ಇದ್ದಾನೆ. ವಿಘ್ನಗಳು ನಾಶ ಮಾಡ್ತಾ ಇದ್ದಾನೆ. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ದೊಡ್ಡ ಮಹಾಭಿಷಕ್ಕಾಗಿದ್ದಾನೆ ಅವನು, ಮಹಾವೈದ್ಯನಾಗಿರುವಂಥವನು ಆ ಪರಮಾತ್ಮ. ಹಾಗಾಗಿ ಅಂತಹ ಭಗವಂತನ ಅನುಗ್ರಹಕ್ಕೆ
ಎಲ್ಲರೂ ಪಾತ್ರರಾಗಬೇಕು ಎಂಬ ಉದ್ದೇಶದಿಂದ ಆಚಾರ್ಯ ಮಧ್ವರು ರೂಪ್ಯಪೀಠದಲ್ಲಿ ಆ ಭಗವಂತನನ್ನು ಸ್ಥಾಪನೆ ಮಾಡಿದರಂತೆ. ರೂಪ್ಯಪೀಠ ಪುರಗಃ ಕದಾಚನ. ಅದರೊಟ್ಟಿಗೆ ಈ ಒಂದು ಅನುಸಂಧಾನವೂ ಇರಬೇಕು. ಆಚಾರ್ಯ ಮಧ್ವರು ನಮಗೆ ಮೂಲ ಗುರುಗಳು. ಅನನ್ಯ ಶರಣಾತ್ಮನ ಆಚಾರ್ಯ ಮಧ್ವರನ್ನು ಬಿಟ್ಟು ಬೇರೆ ಗುರುಗಳು ನಮಗೆ ಇಲ್ಲ ಅಂತನ್ನುವಂತಹ ಅನುಸಂಧಾನವು ಈ ಸಂದರ್ಭದಲ್ಲಿ ನಮಗೆ ಬೇಕಾಗಿದೆ. ಯಾಕೆ ಅಂತಂದರೆ ಅವರು ನಿಜವಾಗಿರುವಂತಹ ತತ್ವವನ್ನು ತೋರಿಸಿಕೊಟ್ಟಂಥವರಾಗ್ತಾ ಇದ್ದಾರೆ. ಉತ್ತಮವಾಗಿರುವಂತಹ ಭಗವಂತನ ಏನು ಮೋಕ್ಷ ಸ್ಥಾನವಿದೆಯೋ ಅದಕ್ಕೆ ಸಾಧನೀಭೂತವಾಗಿರುವಂಥದ್ದು ಯಾವ ಮಾರ್ಗ, ಯಾವ ಸಾಧನೆಗಳು, ಅವುಗಳನ್ನೆಲ್ಲ ತೋರಿಸಿ ಕೊಟ್ಟಿದ್ದಾರೆ ಆ ಮಹಾಗುರುಗಳು. ಹಾಗಾಗಿ ಆ ಮಹಾಗುರುಗಳ ಒಂದು ವಿಶೇಷವಾಗಿರುವಂತಹ ಸ್ಮರಣೆ ನಮಗೆ ಈ ಸಂದರ್ಭದಲ್ಲಿ ಅವಶ್ಯವಾಗಿಯೂ ಆಗಲೇಬೇಕಾಗಿದೆ. ಆ ಜನಸ್ತೋಮವನ್ನು ನೋಡಿ ಎಷ್ಟು ಅದ್ಭುತವಾಗಿದೆ. ಎಲ್ಲ ದೂರದಿಂದ ನೋಡಿದರೆ ಪಕ್ಷಿ ನೋಟದಿಂದ ಇರುವೆಗಳು ಓಡಾಡ್ತಾ ಇರುವಂತೆ ತೋರ್ತಾ ಇದೆ, ಆದರೆ ಅದು ಜನಸ್ತೋಮ. ಕುಂತಿದೇವಿ ಕೇಳಿದ ಹಾಗೆ ವಿಪದಸ್ಸಂತು ಮೇ ಶಾಶ್ವತ. ಎಷ್ಟೇ ಕಷ್ಟ ಆಗಲಿ ರಥದಲ್ಲಿ ಇರುವ ಭಗವಂತನ ದರ್ಶನ ಮಾತ್ರದಿಂದ ಈ ಜನ್ಮವೇ ಬರದೇ ಇರುವಂತೆ ಭಗವಂತ ಕರುಣಿಸಲಿಕ್ಕೆ ಸಿದ್ಧನಾಗಿರುವಾಗ ನಾವು ಯಾಕೆ ಭಗವಂತನ ದರ್ಶನ ಪಡೆಯಬಾರದು? ಎಷ್ಟೇ ಕಷ್ಟ ಇರಲಿ ಆ ಭಗವಂತನ ದರ್ಶನವನ್ನು ನಾವೆಲ್ಲರೂ ಸೇರಿ ಮಾಡಿಕೊಳ್ಳೋಣ ಅಂತನ್ನುವಂತಹ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಜನರ ಸ್ತೋಮವನ್ನು, ಜನರ ಸಾಗರವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಅನೇಕ ವಿಧವಾಗಿರುವಂತಹ ವೇಷಗಳು, ಭೂಷಣಗಳು ಎಲ್ಲ ನಾನಾ ವಿಧವಾಗಿರುವಂತಹ ನಾನಾ ಪ್ರದೇಶದಿಂದ ಅನೇಕ ಜನರು ಇಲ್ಲಿ ಸಮಾಗಮವಾಗಿದ್ದಾರೆ. ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬಂತಹ ಒಂದೇ ಒಂದು ಉದ್ದೇಶ ಎಲ್ಲ ಜನರ ಮನಸ್ಸಿನಲ್ಲಿ ಇರುವಂಥದ್ದು. ಆ ಭಗವಂತನ ವಿಶೇಷವಾಗಿರುವಂತಹ ಗುಣಗಳ ಚಿಂತನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾಗಿದೆ. ಸ್ವತಂತ್ರ ಸರ್ವಸ್ವಾಮಿ ಸರ್ವಸೃಷ್ಟ್ಯಾಧಿಕರ್ತ ಸರ್ವಾಂತರ್ಯಾಮಿ ಸರ್ವವ್ಯಾಪ್ತ ಸಯೇವ ಗುರುದೇವತಾಂತರ್ಗತಃ ಸನ್ ಪಾಪಾದಿನಾಶಯತಿ ಜ್ಞಾನಭಕ್ತ್ಯಾದಿ ಅನುಗೃಹ್ಣಾತಿ ತದ್ದಾಸೋಹಂ ನಾಹಂ ಸ್ವತಂತ್ರ ನ ಮಮ ಕಾರಕಾಣಿ ಸರ್ವಾಣಿ ತ್ವದ್ದತ್ತಾನ್ಯೇವ ಸರ್ವಂ ತಸ್ಮಿನ್ ಸಮರ್ಪ್ಯತೆ. ನಾನು ಮಾಡಿದಂತಹ ಎಲ್ಲ ಕರ್ಮಗಳು ಕೂಡ ನಿನ್ನ ಅನುಗ್ರಹದಿಂದ ಆಗಿರುವಂಥದ್ದು. ಆ ಎಲ್ಲ ಕರ್ಮಗಳನ್ನು ನಾನು ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ನಾವು ಬೆಳಗ್ಗಿನಿಂದ ಅನೇಕ ಕರ್ಮಗಳನ್ನು ಮಾಡಿರಬಹುದು, ನಡೀತಾ ಇರಬಹುದು, ಮಾತನಾಡ್ತಾ ಇರಬಹುದು, ಅಥವಾ ಮಕ್ಕಳನ್ನು ಆಡಿಸ್ತಿರಬಹುದು, ಊಟವನ್ನು ಮಾಡಿರಬಹುದು, ಪ್ರಯಾಣವನ್ನು ಮಾಡ್ತಾ ಇರಬಹುದು, ಅಥವಾ ಮಿತ್ರರ ಜೊತೆಗೆ ಮಾತನ್ನು ಆಡ್ತಾ ಇರಬಹುದು. ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಕೊನೆಗೆ ರಾತ್ರಿ ಮಲಗುವಾಗ ಭಗವಂತ ಮಾಡಿದಂತಹ ಕರ್ಮಗಳು ಎಲ್ಲವೂ ಕೂಡ ನಿನ್ನ ಆರಾಧನೆಯೇ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಹೇಳಿ ಮಾಡಿದಂತಹ ಎಲ್ಲ ಕರ್ಮಗಳು ಕೂಡ ನಿನ್ನದೇ ಆಗಿರುವಂಥದ್ದು. ಅದು ನಿನ್ನ ಪಾದಾರ ವಿಧಗಳಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ, ಎಲ್ಲವೂ ನಿನ್ನ ಆರಾಧನೆಯೇ ಅಂತ ಈ ಒಂದು ಅನುಸಂಧಾನವನ್ನು ನಾವೆಲ್ಲರೂ ಕೂಡ ಅವಶ್ಯವಾಗಿಯೂ ಮಾಡಿಕೊಂಡರೆ ಬದುಕು ಅಂತನ್ನುವುದು ಸಾರ್ಥಕವನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲ ಅಂತಾದರೆ ಕೇವಲ ಈ ದೇಹದಲ್ಲಿ ರಕ್ತ, ಮಾಂಸ, ಎಲುಬು, ಜೀವ ಇದಷ್ಟೇ ಇದ್ದಂತಾಗತ್ತೆ. ಇದಿದ್ದು ಸಾರ್ಥಕ ಏನೂ ಆಗುವುದಿಲ್ಲ. ಪ್ರಾಣಿಗಳಂತೆ ಕೇವಲ ಭೋಗಕ್ಕಾಗಿ ಈ ಶರೀರವನ್ನು ನಾವು ಪಡ್ಕೊಂಡಂಗಾಗತ್ತೆ. ಕೇವಲ ಭೋಗಕ್ಕಾಗಿ ಎಲ್ಲ ಈ ಶರೀರ ಊಟ ಮಾಡುವುದಾಗಲಿ, ಮಲಗುವುದಾಗಲಿ, ಭೋಗ ಮಾಡುವುದಾಗಲಿ
ಎಲ್ಲವೂ ಕೂಡ ಪ್ರಾಣಿಗಳು ಮಾಡುತ್ತೆ. ನಾವು ಕೂಡ ಅದನ್ನೇ ಮಾಡಿದ್ವಿ ಅಂತಾದರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸವೇ ಇಲ್ಲದೆ ಹೋಗುತ್ತೆ. ಮನುಷ್ಯರಿಗೆ ಭಗವಂತ ಜ್ಞಾನವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಉತ್ತಮವಾಗಿರುವಂತಹ ಆ ಮಹಾತ್ಮೆ ಜ್ಞಾನಪೂರ್ವಕವಾಗಿರುವಂತಹ ಸ್ನೇಹವನ್ನು ಭಗವಂತನಲ್ಲಿ ಮಾಡುವುದಕ್ಕಾಗಿ ನಾವೆಲ್ಲರೂ ಕೂಡ ಅವಶ್ಯವಾಗಿಯೂ ಕೂಡ ಕಲಿಯಬೇಕು. ಕಲಿತರೆ ಬದುಕು ಸಾರ್ಥಕ ಅಂತಾಗತ್ತೆ. ಮಾಡುವಂತಹ ಕರ್ಮಗಳಿಂದ ಭಗವಂತ ಪ್ರೀತನಾಗಿ ಪರಮಾನುಗ್ರಹ ಮಾಡಿ ನಮಗೆ ಭಕ್ತಿ ಬರುವಂತೆ ಮಾಡ್ತಾನೆ. ಆ ಭಕ್ತಿಯಿಂದಲೇ ಈ ಭವಪಾಶವನ್ನು ನಾವು ಬಿಟ್ಕೊಂಡು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೋಡಿ, ನಾನಾ ವಿಧವಾಗಿರುವಂತಹ ವೇಷಗಳಿಂದ ನಾನಾ ವಿಧವಾಗಿರುವಂತಹ ಜನರು ಅಲ್ಲಿ ಕುಣಿತಾ ಇದ್ದಾರೆ. ಎಲ್ಲವೂ ಕೂಡ ಭಗವಂತನ ಒಂದು ಸೇವೆ, ನೃತ್ಯ ಸೇವೆ, ಸಂಗೀತ ಸೇವೆ. ದೇವರ ಮುಂದೆ ನಡೆಯುವುದು ಅಂತಂತಂದರೂ ಕೂಡ ಜನ್ಮ ಜನ್ಮಾಂತರದ ಪುಣ್ಯವೇ ಆಗಿರುತ್ತೆ. ಇವತ್ತು ನಾವು ಮಾಧ್ಯಮ ಮೂಲಕ ಆ ದೇವರನ್ನು ನೋಡ್ತಿರಬಹುದು ಅಥವಾ ಈ ಉತ್ಸವವನ್ನು ನಾವು ಕಾಣ್ತಿರಬಹುದು. ನಿಜವಾಗಲೂ ಒಂದು ವಿಷಯವನ್ನು ನಾವು ಇಲ್ಲಿ ಆಲೋಚಿಸಬೇಕಾಗಿದೆ ಅವಶ್ಯವಾಗಿ. ಈ ಬ್ರಹ್ಮಾಂಡ ಅಂತನ್ನೋದು ತುಂಬ ದೊಡ್ಡದಾಗಿರುವಂಥದ್ದು. ಬ್ರಹ್ಮಾಂಡದಲ್ಲಿ ಅನೇಕ ಜೀವರಾಶಿಗಳು, ಅನೇಕ ಜೀವರಾಶಿಗಳಲ್ಲಿ ಎಷ್ಟೋ ಜೀವರಾಶಿಗಳಿಗೆ ಉಡುಪಿ ಎಂಬಂತಹ ಕ್ಷೇತ್ರದ ಮಹತ್ವನೇ ಗೊತ್ತಿಲ್ಲ. ಉಡುಪಿ ಎಂಬ ಕ್ಷೇತ್ರದ ಪರಿಚಯನೇ ಇರಲ್ಲ. ನಮ್ಮ ಕಣ್ಣು ಮುಂದೆ ಇವತ್ತು ಸಾವಿರಾರು ಜನ ಅಲ್ಲಿ ಮುಂದೆ ನಿಂತಿರಬಹುದು, ಆದರೆ ಇನ್ನೂ ಲಕ್ಷಾವಧಿ ಜನ ಇದ್ದಾರೆ, ಯಾರು ಉಡುಪಿ ಅಂತನ್ನುವಂತಹ ಹೆಸರೇ ಅವರಿಗೆ ಗೊತ್ತಿರಲ್ಲ. ಅಂಥದ್ದರಲ್ಲಿ ಉಡುಪಿ ಎಂಬ ಕ್ಷೇತ್ರದ ಪರಿಚಯ ಆಗಿ ಉಡುಪಿ ಕ್ಷೇತ್ರಕ್ಕೆ ಬಂದು ಆ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆಯುವುದು, ಅದು ಪ್ರಾಕ್ಟಿಕಲ್ ಆಗಿಯೇ ಇರಬಹುದು ಅಥವಾ ಯೂಟ್ಯೂಬ್ ಮೂಲಕ ನೋಡ್ತಿರಬಹುದು. ನೋಡುವುದು ಅಂತಂತಂದ್ರೇ ಅದು ದೊಡ್ಡ ಭಾಗ್ಯ. ನಿನ್ನ ದರ್ಶನದಿಂದಲೇ ಎಲ್ಲವೂ ಅನಿಷ್ಟ ಪರಿಹಾರವಾಗತ್ತೆ ಅಂತನ್ನುವಂತಹ ನಂಬಿಕೆ ಎಲ್ಲರಿಗೂ ಇರಬೇಕು. ಹಾಗಾಗಿ ನಾವು ಈ ಜಗತ್ತಿನಲ್ಲಿ ಅಮೂಲ್ಯ ರತ್ನಗಳಿದ್ದಂತೆ, ಅಮೂಲ್ಯವಾಗಿರುವಂತಹ ಮುತ್ತು ವೈಡೂರ್ಯ ಇದ್ದಂತೆ ಆಗಿದ್ದೇವೆ. ಯಾಕೆ ಅಂತಂದರೆ ಗೊತ್ತಿಲ್ಲದೇ ಇರುವವರು ಅನೇಕ ಜನರು, ಗೊತ್ತಿದ್ದು ಬಂದಿರುವಂಥವರು ತುಂಬ ಅಲ್ಪ ಸಂಖ್ಯೆಯಲ್ಲಿ. ಬ್ರಹ್ಮಾಂಡದಲ್ಲಿ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಎಷ್ಟು ಜನರಿಗೆ ಉಡುಪಿಯ ಪರಿಚಯ ಇಲ್ಲ, ಎಷ್ಟು ಜನರು ಬಂದಿದ್ದಾರೆ, ಎಷ್ಟು ಜನರು ಆ ಭಗವಂತನ ದರ್ಶನವನ್ನು ಮಾಡಿಕೊಂಡಿದ್ದಾರೆ, ಅದರಲ್ಲೂ ಎಷ್ಟು ಜನರು ಭಕ್ತಿಪೂರ್ವಕವಾಗಿ ಮಾಡಿಕೊಂಡಿದ್ದಾರೆ. ಎಲ್ಲವೂ ತಾರತಮ್ಯದಲ್ಲಿ ಎಲ್ಲವೂ ಕೂಡ ಪರ್ಯವಸಾನವಾಗುತ್ತೆ. ಹಾಗಾಗಿ ಇಲ್ಲಿ ಈ ಉತ್ಸವವನ್ನು ನೋಡುವಂಥವರಾಗಲಿ, ಈ ಉತ್ಸವದಲ್ಲಿ ಪಾಲ್ಗೊಂಡಂತಹ ವ್ಯಕ್ತಿಗಳಾಗಲಿ ಎಲ್ಲರೂ ಕೂಡ ಪರಮ ಸೌಭಾಗ್ಯವಂತರು, ಪರಮಧನ್ಯರು. ಆ ಭಗವಂತನ ದಾಸಾನುದಾಸರಾದರೆ ಮಾತ್ರ ಇಲ್ಲಿ ನಾವು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ, ಇದನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಭಗವಂತನ ಅಪಾರವಾಗಿರುವಂತಹ ಕಾರುಣ್ಯ, ಕೃಷ್ಣ ಪರಮಾತ್ಮನ ಕಾರುಣ್ಯ ನಮ್ಮ ಮೇಲೆ ಇಲ್ಲ ಅಂತಾದರೆ ನಾವು ಕೂಡ ಎಲ್ಲೋ ಸೌತ್ ಆಫ್ರಿಕಾನೋ ಅಥವಾ ಯಾವುದೋ ಒಂದು ಪರದೇಶದಲ್ಲಿ ಏನೂ ಗೊತ್ತಿಲ್ಲದೆ, ಯಾರ ಒಂದು ಭಗವಂತನ ಪರಿಚಯ ಇಲ್ಲದೆ ಎಲ್ಲೋ ಬಾಳುವಂತೆ ಆಗ್ತಿತ್ತು. ದೇವರ ಅಪಾರವಾಗಿರುವಂತಹ ಕಾರುಣ್ಯ ಇದ್ದದ್ದಕ್ಕೇನೆ ಈ ಒಂದು ಉತ್ಸವವನ್ನು ನಾವು ನೋಡುವ ಭಾಗ್ಯವನ್ನು ಪಡ್ಕೊಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಭಕ್ತಿಪೂರ್ವಕವಾಗಿ, ಆನಂದದಿಂದ ಈ ಉತ್ಸವವನ್ನು ವೀಕ್ಷಿಸಬೇಕು.
ಭಗವಂತನ ನಾಮಸ್ಮರಣೆಯನ್ನು ಮಾಡುವುದು ಅತ್ಯಗತ್ಯವಾಗಿದೆ, ಅತ್ಯವಶ್ಯಕವಾಗಿದೆ. ಇದನ್ನು ನೋಡ್ತಾ 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 ನಾವು ತನ್ಮಯರಾಗಬೇಕು. ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತುದ್ರೇಕವಾಗಬೇಕು. ಅಂದರೆ ಮಾತ್ರ ಈ ಕ್ಷಣಗಳು ಎಲ್ಲವೂ ಕೂಡ ಸಾರ್ಥಕ ಅಂತ ಆಗ್ತವೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ನೋಡಿ, ಭಗವಂತನ ನಾಮಸ್ಮರಣೆ ಮಾಡಿದ ಕೂಡಲೇ ಆ ಭಗವಂತ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಆ ಕೃಷ್ಣ ರೂಪವನ್ನು ನಾವು ಇಲ್ಲಿ ತುಂಬ ಚಂದ, ತುಂಬ ಅದ್ಭುತವಾಗಿ, ತುಂಬ ಸುಂದರವಾಗಿರುವಂತಹ ಆ ರೂಪದ ಪ್ರತ್ಯಕ್ಷವನ್ನು ಭಗವಂತ ಕೊಟ್ಟಂತೆ ಇದೆ. ದೇವರ ಸ್ಮರಣ ಮಾತ್ರದಿಂದ ಆ ದೇವರು ಖಂಡಿತವಾಗಿ ಒಲಿಯುತ್ತಾನೆ ಅಂತನ್ನುವುದಕ್ಕೆ ಇದೇ ಸಾಕ್ಷಿ. ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀವಿ, ಅಷ್ಟರೊಳಗೆ ದೇವರ ಒಂದು ರೂಪವನ್ನು ಪಡೆದುಕೊಂಡು ಒಬ್ಬ ಬಾಲಕ ನಮ್ಮ ಕಣ್ಣು ಮುಂದೆ ಇವಾಗ ಬಂದಿದ್ದಾನೆ. ಕೃಷ್ಣ ರೂಪವನ್ನು, ಕೃಷ್ಣ ವೇಷವನ್ನು ಧರಿಸಿ ಇಲ್ಲಿ ಬಂದಿದ್ದಾರೆ. ಕೇವಲ ಇದೀಗ ರಥ ಕನಕ ಗೋಪುರ ಹತ್ತಿರ ಬಂದಿದೆ. ಅಲ್ಲಿಯೂ ಕೂಡ ಒಂದು ಉತ್ಸವ. ಆ ಮಂಟಪದಲ್ಲಿ ಸುತ್ತಮುತ್ತ ಎಲ್ಲ ವಿಧವಾಗಿರುವಂತಹ ತರಕಾರಿಗಳು, ಪಲ್ಯಕಾಯಿಗಳು, ಹಣ್ಣುಗಳು, ನಾನಾ ವಿಧವಾಗಿರುವಂತಹ ಪದಾರ್ಥಗಳಿಂದ ಅದನ್ನು ಭೂಷಣ ಮಾಡಿದ್ದಾರೆ. ತುಂಬ ಚೆಂದಾಗಿ ಅಲಂಕಾರ ಮಾಡಿದ್ದಾರೆ. ಅಲಂಕೃತವಾಗಿರುವಂತಹ ಆ ರಥವನ್ನು ನೋಡಿ ಆನಂದವನ್ನು ಪಡೆಯೋಣ. ಕೃಷ್ಣ ಭಗವಂತನ ಆ ಕನಕ ಗೋಪುರದ ಮುಂದೆ ಇರುವಂತಹ ಆ ಮಂಟಪ ಇದು. ಪರಮ ಪೂಜ್ಯರಾಗಿರುವಂತಹ ಶ್ರೀ ಶ್ರೀ ಸುವರ್ಣೇಂದ್ರ ತೀರ್ಥ ಶ್ರೀಪಾದಂಗಳವರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ದೇಶ ದೇಶಾಂತರದಲ್ಲಿಯೂ ಕೂಡ ಅನೇಕ ಸಂಸ್ಥೆಗಳನ್ನು ನಿರ್ಮಿಸಿ ಎಲ್ಲರಿಗೂ ಕೂಡ ಕೃಷ್ಣನ ಒಂದು ಭಕ್ತಿ ಬರುವಂತೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಈಗಾಗಲೇ ಒಂದು 15ಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಅವರು ವ್ಯವಸ್ಥೆ ಮಾಡಿ ಸಂಸ್ಥಾಪಿಸಿ ಅನೇಕ ಜನರನ್ನು ಒಟ್ಟು ಮಾಡಿ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಅವರೆಲ್ಲ ಮಾಡಿದ್ದುಂಟು. ಆಮೇಲೆ ದೊಡ್ಡದಾಗಿರುವಂತಹ ಸಂಕಲ್ಪ, ಈ ಭಾರತ ದೇಶವು ಏನು ನಡೀತಾ ಇದೆಯೋ ಅದು ಎಲ್ಲವೂ ಕೂಡ ಧರ್ಮದಿಂದ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಪುಣ್ಯ ಕಾರ್ಯಗಳು ನಡೆಯುತ್ತೆ, ಎಲ್ಲಿ ಅಧರ್ಮವಿದೆಯೋ ಅಲ್ಲಿ ಪಾಪ ಕಾರ್ಯಗಳು ನಡೆಯುತ್ತೆ. ಹಾಗಾಗಿ ನಾವು ಇದೀಗ ಒಂದು ಕಡೆಗೆ ದೊಡ್ಡ ಅನಾಹುತ ಆಗಿದ್ದನ್ನು ನೋಡಬಹುದು. ಗೋಹತ್ಯಾದಿಗಳು ಮಾಡುವುದು ಅದು ದೊಡ್ಡ ಪಾಪ ಕಾರ್ಯವಾಗಿದ್ದಕ್ಕೆ ಅನೇಕ ಕಷ್ಟದಿಂದ ಆ ಜನರು ಅಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಪುಣ್ಯವನ್ನು ಮಾಡುವಂತಹ ಸ್ಥಳವಾಗಿದೆ ಈ ಉಡುಪಿ ಕ್ಷೇತ್ರ. ಅನೇಕ ಸತ್ಕರ್ಮಗಳು ನಡೀತಾ ಇವೆ. ಎಲ್ಲ ವಿಧವಾಗಿರುವಂತಹ ಕರ್ಮಗಳನ್ನು ದೇವರಲ್ಲಿ ಸಮರ್ಪಣೆ ಮಾಡುವಂತಹ ಒಂದು ಸದವಕಾಶ ಇಲ್ಲಿ ಭಕ್ತರಿಗೆ ಸಿಕ್ಕಿದೆ. ಪರಮ ಪೂಜ್ಯರಾಗಿರುವಂತಹ ಸುವರ್ಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಎಲ್ಲ ಜನರಿಗೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕಾಗಿ ಅನೇಕ
ಗೀತೆಯ ಪುಸ್ತಕಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದನ್ನೇ ದೊಡ್ಡ ಜೀವನದಲ್ಲಿ ಯಜ್ಞ ಅಂತ ಹೇಳಿ ಅವರು ಭಾವಿಸಿದ್ದಾರೆ. ಕೋಟಿ ಗೀತಾ ಯಜ್ಞ. ಅಲ್ಲಿ ನಾವು ಆ ತರಕಾರಿ ಇರುವಂತಹ ಮಂಟಪ ಏನಿದೆಯೋ ಫಲ ಎಲ್ಲ ಅಲ್ಲಿ ಬೆಳೀತಾ ಇವೆ. ಒಂದೊಂದು ಎಲ್ಲವೂ ಕೂಡ ಭಗವಂತನ ಪ್ರಸಾದವೇ. ಇದೇ ತರಕಾರಿ ಅಂಗಡಿಯಲ್ಲಿ ಸಿಗುವುದಿಲ್ಲ ಅಂತಿಲ್ಲ, ಇದೇ ಹಣ್ಣುಗಳು ಅಂಗಡಿಯಲ್ಲಿ ಸಿಗುವುದಿಲ್ಲ ಅಂತಿಲ್ಲ, ಯಾವ ಜನರ ಹತ್ತಿರ ಹಣ ಇಲ್ಲ ಅಂತಿಲ್ಲ, ಅಲ್ಲಿ ಬಂದಿರುವಂತಹ ಎಲ್ಲ ಜನರ ಹತ್ತಿರವೂ ಹಣ ಉಂಟು. ಎಲ್ಲರಿಗೂ ಕೂಡ ಅಂಗಡಿಗೆ ಹೋಗಲಿಕ್ಕೆ ಗೊತ್ತಿದೆ, ಎಲ್ಲರಿಗೂ ಕೂಡ ಆ ತರಕಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಗೊತ್ತಿದೆ. ಆದರೆ ಈ ಕನಕ ಗೋಪುರದ ಮುಂದೆ ಆ ಮಂಟಪದಲ್ಲಿ ಅದು ಕಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ಕೈಗೆ ಸಿಗ್ತಾ ಇದೆ ಅಂತಂದರೆ ಅದು ದೇವರ ಪ್ರಸಾದ, ಅದು ಭಗವಂತನ ಪ್ರಸಾದ. ಈ ಒಂದು ದೃಢವಾಗಿರುವಂತಹ ನಂಬಿಕೆ ಇದ್ದದ್ದಕ್ಕೇನೆ ಇಷ್ಟು ಒಂದು ಸಂಭ್ರಮವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ನೋಡಿ, ಒಂದೇ ಒಂದು ಸೌತೆಕಾಯಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಎಷ್ಟು ಪರಿಶ್ರಮ, ಒಂದೇ ಬಾಳೆಹಣ್ಣು, ಒಂದೇ ಲಿಂಬೆಹಣ್ಣು, ಒಂದು ತೆಂಗಿನಕಾಯಿ, ಅದನ್ನು ಪಡೆದುಕೊಳ್ಳಲಿಕ್ಕೆ ಅಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಕೇವಲ ಭಗವಂತನ ಪ್ರಸಾದ. ಆ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ನಮ್ಮ ದೇಹವಿದು ತುಂಬ ಶುದ್ಧವಾಗುತ್ತೆ, ತುಂಬ ಪವಿತ್ರವಾಗುತ್ತೆ. ಪವಿತ್ರವಾಗಿರುವುದರಿಂದ ಮತ್ತೆ ಮುಂದೇನಾಗುತ್ತೆ ಅಂತಂದರೆ ಮನಸ್ಸಿದು ಸನ್ಮಾರ್ಗದಲ್ಲಿ ಇರುತ್ತೆ. ಯಾವುದೇ ವಿಧವಾಗಿರುವಂತಹ ಕೋಪ ಬರುವುದಿಲ್ಲ, ಕ್ರೋಧಕ್ಕೆ ಒಳಗಾಗುವುದಿಲ್ಲ, ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡುವುದಕ್ಕಾಗಿ ಮನಸ್ಸಿದು ಪ್ರವೃತ್ತಿಯಾಗುವುದಿಲ್ಲ. ಹೀಗೆ ದೇವರ ಒಂದು ಪ್ರಸಾದಕ್ಕೆ ಅಷ್ಟು ಮಹತ್ವವನ್ನು ಆಚಾರ್ಯ ಮಧ್ವರು ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ತುಂಬ ಅದ್ಭುತವಾಗಿ, ತುಂಬ ಸುಂದರವಾಗಿ ಅನೇಕ ವಿಷಯಗಳನ್ನು ಕೊಂಡಾಡ್ತಾ ಇದ್ದಾರೆ. ಹೀಗೆ ಆ ಭಗವಂತನ ಪ್ರಸಾದದ ಬಗ್ಗೆ ಯಾವುದೇ ಒಂದು ನಾವು ಮೇಲೆ ಕೆಲವರು ಗೋಪಾಲಕರು ಕೋಲಿನಿಂದ ಸ್ವೀಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಗೋಪಾಲಕ ಆ ಮಂಟಪವನ್ನೇ ಏರುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೀಗೆ ಒಂದು ತುಂಟಾಟವನ್ನು ನಾವು ವೃಂದಾವನದಲ್ಲಿ, ಮಥುರೆಯಲ್ಲಿ ಈ ಒಂದು ಆಟವನ್ನು ನಾವು ನೋಡ್ತಾ ಇದ್ದೇವೆ ಅಂತನ್ನುವಂತಹ ಭಾವನೆ ನಮಗೆಲ್ಲ ಇಲ್ಲಿ ಬರಬೇಕಾಗಿದೆ. ತುಂಬ ಅದ್ಭುತವಾಗಿರುವಂತಹ ದೃಶ್ಯ, ಬಹಳ ಸುಂದರವಾಗಿರುವಂತಹ ದೃಶ್ಯ. ಹಾಗಾಗಿ ಅಂತಹ ಒಂದು ಕೋಟಿ ಗೀತೆಯನ್ನು ಬರೆಯುವುದಕ್ಕಾಗಿ ಉತ್ತಮವಾಗಿರುವಂತಹ ಸದವಕಾಶ ಇದು. ಎಲ್ಲರೂ ಕೂಡ ಆ ಕೋಟಿ ಗೀತೆಯನ್ನು ಬರೆಯಿರಿ. ಒಂದೊಂದು ಪುಸ್ತಕವನ್ನು ಆದರೂ ಕನಿಷ್ಠವಾಗಿ ಸಮರ್ಪಣೆ ಮಾಡಿರಿ. ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿರಿ. ಕೇವಲ ನಿಮ್ಮ ಜನ್ಮ ಅಷ್ಟೇ ಅಲ್ಲ, ಒಬ್ಬರು ಒಂದು ಪುಸ್ತಕವನ್ನು ಬರೆಯುವುದರಿಂದ ಸಮಸ್ತವಾಗಿರುವಂತಹ ಲೋಕಕ್ಕೇನೇ ಕಲ್ಯಾಣವಾಗ್ತಾ ಇದೆ. ಕೇವಲ ನನ್ನ ಕಲ್ಯಾಣ ಅಲ್ಲ, ಅಥವಾ ನನ್ನ ಕುಟುಂಬದ ಕಲ್ಯಾಣ ಅಲ್ಲ, ಇಡೀ ಲೋಕಕ್ಕೆ ಕಲ್ಯಾಣವಾಗುವಂತಹ, ಕಲ್ಯಾಣವನ್ನು ತಂದುಕೊಡುವಂತಹ ಆ ಪುಸ್ತಕವಾಗಿದೆ. ಅಂತಹ ಕೋಟಿ ಗೀತೆಯ ಪುಸ್ತಕವನ್ನು ಸಂಪಾದನೆ ಮಾಡಿ ಅದರ ಒಂದು ವಿಶೇಷವಾಗಿರುವಂತಹ ಲೇಖನವನ್ನು ಮಾಡಿ ಆ ಗುರುಗಳ ಅನುಗ್ರಹಕ್ಕೆ, ದೇವರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವಶ್ಯವಾಗಿಯೂ ಕೂಡ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಸೂಚನೆ ಮಾಡ್ತಾ, ಕೃಷ್ಣ ಮಠದಲ್ಲಿ ಆ ಕೃಷ್ಣನ ದರ್ಶನ ಮಾಡಿಕೊಂಡ ಮೇಲೆ ಆ ಪುಸ್ತಕ ಅಲ್ಲಿಯೇ ಲಭ್ಯವಾಗ್ತಾ ಇದೆ. ಗುರುಗಳು ಕೂಡ ಆ ಪುಸ್ತಕವನ್ನು ತಮ್ಮ ಅಮೃತ ಹಸ್ತದಿಂದ ಕೊಡುವಂಥವರಾಗ್ತಾ ಇದ್ದಾರೆ. ನೀವು ಬರೀರಿ, ನಿಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಕೊಡಿ, ಜನರಿಂದ ಬರೆಸಿರಿ. ಸ್ವಯಂ ನಿಮ್ಮ ಆತ್ಮದ ಉದ್ಧಾರವೂ ಆಯಿತು,
ಮತ್ತೊಬ್ಬರ ಉದ್ಧಾರವೂ ಆಯಿತು. ಹೀಗೆ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳಿದಂತೆ ನಾವು ಒಳ್ಳೆಯ ಕಾರ್ಯಕ್ಕೆ ಒಳಗಾಗೋಣ, ಮತ್ತೊಬ್ಬರನ್ನು ಕೂಡ ಒಳ್ಳೆಯ ಕಾರ್ಯಕ್ಕೆ ಒಳಗಾಗುವಂತೆ ಪ್ರೇರಣೆ ಮಾಡೋಣ. ಇದರಿಂದ ನಮಗೂ ಶ್ರೇಯಸ್ಸು, ಮತ್ತೊಬ್ಬರಿಗೂ ಶ್ರೇಯಸ್ಸು, ಎಲ್ಲ ಜನರಿಗೂ ಶ್ರೇಯಸ್ಸು, ಇಡೀ ಲೋಕಕ್ಕೂ ಕೂಡ ಶ್ರೇಯಸ್ಸು ಅಂತನ್ನುವುದನ್ನು ನಾವು ಚಿಂತಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಸಂತು ಅಂತ ಹೇಳಿ ಈ ಒಂದು 2 ಮಾತುಗಳನ್ನು ಆ ಭಗವಂತನ ಪಾದಾರವಿಂದಗಳಲ್ಲಿ ನಮ್ಮ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕ್ಷೇತ್ರಮೂರ್ತಿಯಾಗಿರುವಂತಹ ಆ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡೋಣ. ನಾವು ಮಾಡುವಂತಹ ಎಲ್ಲ ಕ್ರಮಗಳಿಂದ ಭಗವಂತ ಪ್ರೀತನಾಗಬೇಕು ಎಂಬ ಒಂದೇ ಉದ್ದೇಶ ನಮಗೆ ಬೇಕು. ಮತ್ತೊಮ್ಮೆ ಮುಗಿದೊಮ್ಮೆ ಇದನ್ನು ನಾವೆಲ್ಲರೂ ಕೂಡ ಅವಶ್ಯವಾಗಿಯೂ ಕೂಡ ನೆನಪು ಮಾಡಿಕೊಳ್ಳೇಬೇಕಾಗಿರುವಂತಹ ಸಂದರ್ಭವಾಗಿದೆ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ. ಎಲ್ಲ ಜನರಿಗೂ ಉತ್ಸವವನ್ನು ನೋಡುವುದರಿಂದ ಮಂಗಳವಾಗಲಿ, ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಭಗವಂತನ ವಿಶೇಷವಾಗಿರುವಂತಹ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮನೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಂ ಅಸ್ತು.
ನಾವು ನೋಡ್ತಾ ಇದ್ದೇವೆ. ಈಗ ಮರಕಾಲಿನ ನೃತ್ಯವನ್ನು ಪ್ರದರ್ಶಿಸಿದವರು ಕುಮಾರಿಯರಾದಂತಹ ಪ್ರತೀಕ್ಷಾ, ಸಾನ್ವಿ, ತನ್ವಿ, ಅನೀಶಾ. ಈ ವೇದಿಕೆಯ ಪರವಾಗಿ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಭವ್ಯವಾದಂತಹ ವೇದಿಕೆಯ ಧ್ವನಿ ಮತ್ತು ಬೆಳಕು ದಯಾನ ಮಿಸ್ಟರ್ ಗಣೇಶ್ ಅವರ ಉಸ್ತುವಾರಿಯಲ್ಲಿ ನಡೆಯುತ್ತಾ ಇದೆ. ಜೊತೆಗೆ ಸತೀಶ್ ವನ್ನಂಗೆ ಮತ್ತು ಬಳಗ. ವೇದಿಕೆ ನಿರ್ಮಾಣ ರಾಜ್ ಕೊಡಂಬೆ, ಮಂಜುನಾಥ ಸೌಂಡ್. ಅಂಗವಿಕಲ ವೇದಿಕೆಯ ಎಡಮುಖದಲ್ಲಿ ಯಾರೋ ಒಂದು ಅಸ್ವಸ್ಥರಾಗಿದ್ದಾರಂತೆ. ದಯವಿಟ್ಟು ಅವರನ್ನ ಕೃಷ್ಣಾಪುರ ಮಠದ ಎದುರು ಭಾಗದಲ್ಲಿ ಇದ್ದಾರೆ. ಅವರಿಗೆ ಆರೈಕೆಗಾಗಿ ಸುಸೂತ್ರವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗಿದೆ. ಇನ್ನು ಮುಂದೆ ಅಂಗವಿಕಲ ವೇದಿಕೆಯಲ್ಲಿ ಆಕರ್ಷಕವಾದಂತಹ ಹುಲಿವೇಷ ಕುಣಿತ ಮತ್ತಷ್ಟು ಬಾರಿ ನಡೆಯಲಿಕ್ಕಿದೆ. ಬಹಳಷ್ಟು ತಂಡಗಳು ಬರ್ತಾ ಇವೆ. ಜೊತೆಗೆ ಜಾನಪದ ಕುಣಿತವೂ ಕೂಡ ಈ ಭವ್ಯವಾದಂತಹ ವೇದಿಕೆಯಲ್ಲಿ ನಡೀತಿದೆ. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ವಾಮನ ಪೀಠ ಶಿರೂರು ಮಠ ಇದು ಅನೌಚಾರವಾಗಿ ಆಲೋಚಿಸಿಕೊಂಡು ಬಂದಿರುವಂತಹ ಉತ್ಸವ. ನಾಡಿನ ಅನೇಕ ಹುಲಿವೇಷ ತಂಡಗಳಿಗೆ ಜಾನಪದ ನೃತ್ಯಗಳಿಗೆ ವಿಶೇಷ ವೇದಿಕೆಯನ್ನು ಒದಗಿಸುವಂತಹ ಮಹತ್ ಕಾರ್ಯವನ್ನು ಈ ಭವ್ಯವಾದಂತಹ ವೇದಿಕೆ ಮಾಡಿಕೊಂಡು ಬರ್ತಾ ಇದೆ. ಇದು ಉತ್ಸವಕ್ಕಾಗಿ, ಉಲ್ಲಾಸಕ್ಕಾಗಿ, ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹಕ್ಕಾಗಿ ಈ ಉತ್ಸವದಲ್ಲಿ ಉಲ್ಲಾಸದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಂಪರ್ಕರಿಗೂ ಕೂಡ ಅಭಿನಂದನೆಗಳನ್ನು ಶ್ರೀಮಠ ಹೇಳ್ತಾ ಇದೆ.
ಧಾರ್ಮಿಕ ಚೌಕಟ್ಟಿನ ವೇಷದ ಸ್ಪರ್ಧೆಗಳು ನಡೆಯುತ್ತಿದೆ. ಇದು ನಮ್ಮ 60ರಿಂದ 80 ಸ್ಪರ್ಧೆಗಳಲ್ಲಿ ಅಂತಿಮ ಸ್ಪರ್ಧೆ ಇದಾಗಿದೆ. ಈಗಾಗಲೇ ನಾವು ಹಲವಾರು ಧಾರ್ಮಿಕ, ಸಾಂಸ್ಕೃತಿಕ ಇತ್ಯಾದಿಗಳ ಸ್ಪರ್ಧೆಗಳನ್ನು ನಡೆಸಿದ್ದೀವಿ. ಇದರಲ್ಲಿ ಸಾಧಾರಣ ಒಂದು 20 ಸ್ಪರ್ಧೆಗಳ ಅಂಗವಿಕಲ ವೇದಿಕೆಯಲ್ಲಿದ್ದಾರೆ. ಇವಳ ತಾಯಿಯ ಹೆಸರು ಮಾಧವಿ, ತೆಲುಗು ಮಾತಾಡ್ತಾರೆ. ಅವರು ಖಂಡಿತವಾಗಿಯೂ ಕೂಡ ವೇದಿಕೆ ನಿರ್ವಾಹಕರು ಅವಳನ್ನು ಕರೆದುಕೊಂಡು ಹೋಗಬೇಕಾಗಿದೆ ಅಂತ. ರೂಪಾ ಎನ್ನುವಂತಹ ಹುಡುಗಿ 8 ವರ್ಷ, ತೆಲುಗು ಮಾತಾಡ್ತಾಳೆ. ಅವರು ಅದಕ್ಕೋಸ್ಕರ ಬ್ಯಾಂಗ್ಳೂರಿನಲ್ಲಿ ಇರೋರಾದರೂ ಅಮೆರಿಕದಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನಾಳೆಯ ಸಂಜೆ 7:15 ತಮ್ಮ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಸ್ತಾ, ಅದು 29ನೇ ತಾರೀಕು ರಾತ್ರಿ 7ರಿಂದ 9 ತನಕ ಮುಲ್ಕಿ ವೆಂಕಟರಮಣ ದೇವಸ್ಥಾನದ ಭಜನಾ ಮಂಡಳಿಯವರು ಭಜನ ಸಂಧ್ಯಾ ಎನ್ನುವ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ಹೊಂದಿಸಿದ್ದಾರೆ. ಹಾಗೆ 30ಕ್ಕೆ ರಾಧಾಕೃಷ್ಣ ನೃತ್ಯ ನಿಕೇತನ ಇವರಿಂದ ಭರತನಾಟ್ಯ ಕಾರ್ಯಕ್ರಮ, 31ಕ್ಕೆ ಈಶ್ವರ್ ಅಯ್ಯರ್ ರಾಗದನ ಪ್ರಸ್ತುತಪಡಿಸುವ ಈಶ್ವರ್ ಅಯ್ಯವರಿಂದ ಶಾಸ್ತ್ರೀಯ ಸಂಗೀತ. ಹಾಗೆ 1ನೇ ತಾರೀಕು ಆದಿತ್ಯವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಾಸೋತ್ಸವದ ಅಂತಿಮ ದಿನ. 1 ತಿಂಗಳು ಆಗಸ್ಟ್ 1ರಿಂದ ಸೆಪ್ಟೆಂಬರ್ 1 ತನಕ ನಿರಂತರ 32 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಧಾರ್ಮಿಕ ಪ್ರವಚನ ಹಾಗೂ ವೈಶಿಷ್ಟ್ಯಪೂರ್ಣವಾದ ಸ್ಪರ್ಧೆಗಳೆಲ್ಲ ನಡೆದಿದ್ದು, ಇದರ ಅಭೂತಪೂರ್ವ ಯಶಸ್ಸಿಗೆ ನೀವೆಲ್ಲರೂ ಶ್ರೀಕೃಷ್ಣ ಭಕ್ತರು ಕಾರಣರಾಗಿದ್ದೀರಿ. ಸೆಪ್ಟೆಂಬರ್ 1 ಬೆಳಿಗ್ಗೆ 10 ಗಂಟೆಗೆ ಈ ಕಲಾವಿದೆ ಈ ಖ್ಯಾತಿಯ ಸಾಕಿ ಕೊಪ್ಪ ಇವರಿಂದ ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿದೆ. ಬೆಳಿಗ್ಗೆ 10ರಿಂದ 12 ಗಂಟೆಗೆ ರಾಜಾಂಗಣದಲ್ಲಿ, ಮಧ್ಯಾಹ್ನ 2:30ರಿಂದ 4 ತನಕ ದಿವ್ಯಾ ಭಟ್ ಇವರು ಯುನೈಟೆಡ್ ಕಿಂಗ್ಡಮ್ನಿಂದ ಆಗಮಿಸುತ್ತಿದ್ದಾರೆ. ಅವರು ತಮ್ಮ ಕಥಕಳಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಹಾಗೆ ಸಂಜೆ 7ರಿಂದ 9 ತನಕ ದಿವ್ಯಾ ಭಟ್ ಎನ್ನುವ ಸ್ವೀಡನ್ನಿಂದ ಆಗಮಿಸಿ ತಮ್ಮ ಭರತನಾಟ್ಯ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಅಲ್ಲಿಗೆ ಸೆಪ್ಟೆಂಬರ್ 1ಕ್ಕೆ ಶ್ರೀಕೃಷ್ಣ ಮಾಸೋತ್ಸವದ ಕಾರ್ಯಕ್ರಮ ಅಂತಿಮಗೊಳ್ಳುತ್ತದೆ. ಹಾಗೆ ಸೆಪ್ಟೆಂಬರ್ 2ರಿಂದ ಡಿಸೆಂಬರ್ 31 ತನಕ ಸಾಧಾರಣ ಉಳಿದಂಥ ದಿನದಲ್ಲಿ 1, 2, 3 ಗ್ಯಾಪ್ ಇರ್ಬೋದು. ಹೌಸ್ಫುಲ್ ಕಾರ್ಯಕ್ರಮಗಳು ಈಗಾಗಲೇ ಬುಕ್ ಆಗಿದೆ. ಮುಂದಿನ ವರ್ಷಕ್ಕೆ ಈಗಾಗಲೇ ರಿಕ್ವೆಸ್ಟ್ ಲೆಟರ್ಗಳು ಬರ್ತಾ ಉಂಟು. ಆದ್ದರಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈಗಾಗಲೇ ಹೆಚ್ಚಿನ ದಿನಾಂಕಗಳು ರಾಜ್ಯಾಂಗಣದಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಅವಕಾಶದ ವ್ಯವಸ್ಥೆಯಲ್ಲಿ 150 ಕಲಾವಿದರು ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಮುಂದಿನ ಡೈರಿ ಬರೋ ತನಕ ಅವರು ವೆಯ್ಟ್ ಮಾಡಬೇಕಾಗ್ತದೆ. ಆದ್ದರಿಂದ ಪ್ರತಿನಿತ್ಯ ಕಾರ್ಯಕ್ರಮ, ಹತ್ತಿ ಅಂಗಡಿಯವರ ವಿಶೇಷ ಯಕ್ಷಗಾನ ಕಾರ್ಯಕ್ರಮ 5 ದಿನ ನಡೆಯಲಿಕ್ಕಿದೆ. ಯಕ್ಷ ಶಿಕ್ಷಣ ಟ್ರಸ್ಟ್ ಇಲ್ಲಿನ ಮಕ್ಕಳಿಂದ 22 ದಿನಗಳು ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ಡಿಸೆಂಬರಲ್ಲಿ ಅಮೆರಿಕದಿಂದ ಬಂದಂತಹ ಸಾಧಾರಣ 1,000 ವಿಶೇಷ ಆಹ್ವಾನಿತರು ಡಿಸೆಂಬರಲ್ಲಿ 25, 26, 27ರಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನವರಾತ್ರಿಯಲ್ಲಿ ಚೆನ್ನೈಯಿಂದ, ಬಾಂಬೆಯಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣ
ನಿಮ್ಮ ಮನೆಯ ಮತ್ತು ಕಮರ್ಷಿಯಲ್ ಕಟ್ಟಡಗಳಿಗೆ ಬೇಕಾಗಿರುವಂತಹ ವಿನೂತನ ಶೈಲಿಯ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನ ನೀವು ಹುಡುಕ್ತಾ ಇದ್ರೆ ಖಂಡಿತ ಕಾಪುವಿನ ಮಾಯಾ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನಲ್ಲಿ ನಿಮ್ಮ ಇಷ್ಟದ ನಿಮ್ಮ ಆಯ್ಕೆಯ ಸ್ಟೈಲಿಶ್ ಆಗಿರುವಂತಹ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಈ ಮಾನ್ಸೂನ್ ಆಫರ್ಗಳ ಜೊತೆ ಕಾಯ್ತಾ ಇದೆ. ಹಾಗಿದ್ರೆ NH66 ಹೋಲ್ಡ್ KEB ಬಿಲ್ಡಿಂಗ್ ನಿಯರ್ ಮಾಯಾ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಮೇನ್ ರೋಡ್ ಕಾಪುವಿಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 8867999008 ಅಥವಾ 7090797508. One, two, three, four. Grand 16th anniversary celebrations at Bhima Udupi. Get up to rupees 500 off per gram on gold. On diamond, get flat rupees 7,000 cashback per carat plus free gift card worth up to rupees 1 lakh. Additionally, on silver, get up to rupees 5,000 off per kg. Mega offer. Chance to win 2 Aprilia scooters every day through lucky draw. Offers valid from 30th August to 1st September only at Bhima Udupi showroom. TNC apply. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salon Pools and Water. Hello. Sorry. ಮತ್ತೆ ಸಾಗರ್ ಬತ್ತಿ ನಮ್ಮ ಒರಿಜಿನ ಗಾಲಿಗೆ ಕ್ಯಾಮರಾದ ಬ್ಯಾಗ್ ಬಂಡಿಗೆ ಬರ್ರಿ
ರಂಗಶ್ರೀ ಸಕ್ರಿಯವರು ಸುಮಾರು 14 ವರ್ಷ ಆದಷ್ಟು ಶೀಘ್ರದಲ್ಲಿ ಅವರ ಹೆತ್ತವರು ಅಂಗವಿಕಲ ವೇದಿಕೆಗೆ ಬಂದು ಅವಳನ್ನು ಕರೆದು Ahí sí, toma tu naranja. Ande, para.
ಮಾಡಿಕೊಂಡಿದ್ದೀರಿ ಎಂದು ಹೇಳಿದ್ರಿಂದ ಅಂದಿನಿಂದ ನಾವು ಎಲ್ಲೊಬ್ಬ ದೇವಿಯ ಸ್ಥಾನಕ್ಕೆ ಹೋಗಿ ದೀಕ್ಷೆಯನ್ನು ಪಡಿತೇವೆ. ಆಗದಿಂದ ನಮಗೆ ಭವಿಷ್ಯ ಹೇಳೋ ಅಧಿಕಾರ ಸಿಗ್ತೈತಿ ತಾಯಿ. ಅದಕ್ಕ ನಾವು ಹೇಳಿದ್ದು 100ಕ್ಕೆ 100 ನಿಜ ಆಗ್ತೈತಿ ತಾಯಿ. ನಮ್ಮ ಬುದ್ಧಿಯಲ್ಲಿ ತಾಯಿ ಚಕ್ಕವನ್ನ ಹಿಡ್ಕೊಂಡು ಊರೆಲ್ಲ ಸುತ್ತಾಡಿ ಕಣಿ ಹೇಳ್ತೀವಿ ತಾಯಿ. ಬನ್ನಿ 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 ಬನ್ನಿ, ಕಣಿ ಹೇಳ್ತೀನಪ್ಪ, ಕಣಿ ಕಣಿ ಹೇಳ್ತೀನಪ್ಪ, ಕಣಿ. ಸೂಜಿಗಳ ಮುತ್ತುಗಳ ಮಾರ ಬಂದೆ ನಮ್ಮ, ಕಾಸಿಗೊಂದು ಸೂಜಿಯಂತೆ ಮಾರ ಬಂದೆ ನಮ್ಮ. ಸೂಜಿಗಳ ಮುತ್ತುಗಳ ಮಾರ ಬಂದೆ ನಮ್ಮ, ಕಾಸಿಗೊಂದು ಸೂಜಿಯಂತೆ ಮಾರ ಬಂದೆ ನಮ್ಮ. ಯಾವ ಊರಿಗಾದರೂ ನಾ ಸಾಗಬಲ್ಲೆ ನಮ್ಮ, ಯಾವ ಕಣಿಯಾದರೂ ನಾ ಬೇಳಬಲ್ಲೆ ನಮ್ಮ. ಸೂಜಿಗಳ ಮುತ್ತುಗಳ ಮಾರ ಬಂದೆ ನಮ್ಮ, ಕಾಸಿಗೊಂದು ಸೂಜಿಯಂತೆ ಮಾರ ಬಂದೆ ನಮ್ಮ. ಬಿಸಿಯಾದ ಹಾಲಿದ್ದರೆ ನೀಡಿ ಬೇಗವಮ್ಮ, ಮಧು ಮಠ ಮಾಡಬಲ್ಲೆ, ನುಡಿ ಮಂತ್ರ ಗೈಯಬಲ್ಲೆ, ಕದ್ದುಕೊಂಡ ಕಳ್ಳನನ್ನು ಹಿಡಿಯಬಲ್ಲೆ ನಮ್ಮ. ಸುಜಿಗಳ ಮುತ್ತುಗಳ ಮಾರ ಬಂದೆ ನಮ್ಮ, ಕಾಸಿಗೊಂದು ಸೂಜಿಯಂತೆ ಹುಡುಗನ ಮಾಡುತ್ತಿಹ ಗಂಡನನ್ನು ನಗಿಸಬಲ್ಲೆ, ಹೆಂಡತಿಯ ಮಾತಿನಂತೆ ಕುಣಿಸಬಲ್ಲೆ ಅಮ್ಮ. ಹೆಂಡತಿಯ ಮಾತಿನಂತೆ ಕುಣಿಸಬಲ್ಲೆ ಅಮ್ಮ. ಬಾಗಿಲಿಗೆ ಬಂದೆವಮ್ಮ, ಬಾಳೆಯರು ಬಂದಿರಮ್ಮ, ಒಚ್ಚಿ ಮಲ್ಲೆ ಕೊರವನ್ನ. ಸ್ವಾಗತಿಸೋಣ. ಯಶ್ವಿ ಇದು ಪ್ರದರ್ಶನ ಅಲ್ಲ, ತೀರ್ಪುಗಾರರ ಗಮನಕ್ಕೆ. ಇದು ಪ್ರದರ್ಶನ ಮಾತ್ರ, ಸ್ಪರ್ಧೆ ಅಲ್ಲ, ತೀರ್ಪುಗಾರರ ಗಮನಕ್ಕೆ.
ಹುಲಿಗಳ ಸಮಯ ಅವಧಿ ಮುಗಿದಿದೆ. ಮುಂದಿನ ವೇಷಧಾರಿಗಳಿಗೆ ಅವಕಾಶ ಕೊಡುವ. ಧನ್ಯವಾದಗಳು ಮಾರ್ಪಳ್ಳಿ ಚೆಂಡೆ ಬಳಗ ಇವರಿಗೆ. ದಯವಿಟ್ಟು ಪರಮಪೂಜ್ಯ ಸ್ವಾಮೀಜಿಯವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಈ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 12 ಹುಲಿವೇಷದ ವಿಭಾಗ ತೀರ್ಪುಗಾರರ ಗಮನಕ್ಕೆ. ಇದು ಸ್ಪರ್ಧೆ ಕ್ರಮ ಸಂಖ್ಯೆ 12 ಹುಲಿವೇಷ ಸ್ಪರ್ಧೆ ವಿಭಾಗ ಕ್ರಮ ಸಂಖ್ಯೆ 12. ತಂಡದವರಿಗೆ ಸೂಚನೆ. ಬರಲಿ ಅವರು ಬರಲಿ. ಆದಷ್ಟು ಬೇಗ ತಂಡದವರು ವೇದಿಕೆ ಬರಬೇಕು. ಆದಷ್ಟು ಬೇಗ ಹುಲಿವೇಷಧಾರಿಗಳು ಹಾಗೂ ಸಂಬಂಧಪಟ್ಟ ವಾದ್ಯ ತಾಸೆ ಎಲ್ಲರೂ ಬನ್ನಿ. ತಂಡದವರು ಸರಿಯಾಗಿ ಕೇಳಿಕೊಳ್ಳಿ. ಮೊದಲಿಗೆ ವಾದ್ಯ ಮತ್ತು ಬ್ಯಾಂಡಿನಲ್ಲಿ 3 ನಿಮಿಷ, ತದನಂತರ 3 ನಿಮಿಷದಲ್ಲಿ ತಾಸೆ, ತದನಂತರ 2 ನಿಮಿಷ ಬ್ಯಾಂಡ್ ಹಾಗೂ ತಾಸೆಯಲ್ಲಿ. ನಿಮ್ಮ ಸಮಯ ರೆಡಿ ಇದ್ದೀರಲ್ಲ? ನಿಮ್ಮ ಸಮಯ ವಾದ್ಯದಲ್ಲಿ 3 ನಿಮಿಷಕ್ಕೆ. ताश है
ಮುಕ್ತಾಯ ಆಯಿತು ಸಮಯ. ನಿಮ್ಮ ಅವಧಿ ಮುಗಿದಿದೆ. ನಿಮ್ಮ ಅವಧಿ ಮುಕ್ತಾಯಿತು. ನಿಮ್ಮ ಅವಧಿ ಮುಗಿದಿದೆ. ಧನ್ಯವಾದಗಳು. ಧನ್ಯವಾದಗಳು.
ಮುಂದಿನ ಸ್ಪರ್ಧೆ ಪೌರಾಣಿಕ ನೃತ್ಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 2. ತೀರ್ಪುಗಾರರ ಗಮನಕ್ಕೆ ಇದು ಸ್ಪರ್ಧೆ ಪೌರಾಣಿಕ ನೃತ್ಯ ಸ್ಪರ್ಧೆ ವಿಭಾಗ ಕ್ರಮ ಸಂಖ್ಯೆ 2. ವೇದಿಕೆಯಲ್ಲಿ ಸಜ್ಜಾದ ಕೂಡಲೇ ಹೇಳಬೇಕು, ಆದಷ್ಟು ಬೇಗ ಬೇಗ ರೆಡಿ ಆಗಬೇಕು. ರೆಡಿಯಾದ ಕೂಡಲೇ ಹೇಳಬೇಕು, ವೇದಿಕೆಯಲ್ಲಿರುವವರು. ರೆಡಿಯಾ? ಆರು ನಿಮಿಷಗಳ ಕಾಲ ನಿಮಗೆ ನೀಡುತ್ತದೆ. ಹುಲಿವೇಷಧಾರಿಗಳು ಆದಷ್ಟು ಮುಂದೆ ಮುಂದೆ ಬನ್ನಿ, ಅಲ್ಲಿ ತೀರ್ಪುಗಾರರ ಮುಂದೆ ನಿಲ್ಬೇಡಿ. ಹುಲಿಗಳಲ್ಲೇ ಕೂತ್ಕೊಂಡು ಬನ್ನಿ, ಅಲ್ಲಿ ತೀರ್ಪುಗಾರರಿಗೆ ಅಡ್ಡಾಗದೆ. ಇಲ್ಲಿ ರೆಡಿಯಾ ನೀವು? ತಯಾರಾದರೆ ತಿಳಿಸಿ, ನಿಮ್ಮಲ್ಲಿ ಕೂಡಲೇ ತಯಾರಾದರೆ ತಿಳಿಸಿ, ಲೇಟ್ ಮಾಡಬೇಡಿ. ಭಾಗವಹಿಸುವವರು ಆದಷ್ಟು ಬೇಗ ಬೇಗ ತಮ್ಮ ಸಮಯವನ್ನು ವಿಳಂಬ ಮಾಡಬೇಡಿ. ರೆಡಿ ಆದರೆ ಕೂಡಲೇ ನಮಗೆ ಸನ್ನೆ ಮೂಲಕ ತಿಳಿಸಿ. ರೆಡಿ? ನಿಮ್ಮ ಸಮಯ 6 ನಿಮಿಷ. ಪ್ರಭು ಶ್ರೀರಾಮಚಂದ್ರನ ರಾಮಾಯಣದ ಕಥೆ ಇದು. ಪಂಚವಟಿಯಲ್ಲಿ ಶ್ರೀರಾಮಚಂದ್ರನನ್ನು ನೋಡಿ ಶೂರ್ಪನಖಿಗೆ ಪ್ರೀತಿ ಹುಟ್ಟುಕೊಳ್ಳುತ್ತದೆ. ಸಿಟ್ಟಿಗೆದ್ದ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನೇ ಕತ್ತರಿಸುತ್ತಾನೆ. ಇಂಥ ಘೋರ ಅಪಮಾನವನ್ನು ಸಹಿಸದ ಶೂರ್ಪನಖಿಯ ಅಣ್ಣ ರಾವಣ ಸೀತಾ ಮಾತೆಯನ್ನೇ ಅಪಹರಿಸುತ್ತಾನೆ.
ಪ್ರಭು ಶ್ರೀರಾಮಚಂದ್ರನ ಆದೇಶದಂತೆ ಸೀತಾಮಾತೆಯನ್ನು ಹುಡುಕಲು ಶ್ರೀರಾಮ ಭಕ್ತ ಆಂಜನೇಯ ಲಂಕೆಗೆ ಜಿಗಿಯುತ್ತಾನೆ. सूक्ष्म रूप धरि सियहि दिखावा, विकट रूप धरि लंक जरावा, भीम रूप धरि असुर सहारे, रामचंद्र के काज सवारे. जय हनुमान ज्ञान गुण सागर, जय कपीस तिहु लोक उजागर. जय हनुमान ज्ञान गुण सागर, जय कपीस तिहु लोक उजागर. काल रघुवर पुर जाई, जहाँ जन्म हरि भक्त कहाई, और देवता चित्तन धरई, हनुमत से सर्व सुख करे. संकट कटै मिटै सब पीरा, जो सुमिरै हनुमत बल बीरा. जय 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 हनुमान गोसाई, कृपा करहु गुरुदेव की नाई. जो सत बार पाठ कर कोई, छूटहि बंदी महासुख होई. जो यह पढ़े हनुमान चालीसा, होय सिद्धि साखी गौरीसा. तुलसीदास सदा हरि चेरा, कीजे नाथ हृदय महडेरा. जय हनुमान ज्ञान गुण सागर, जय कपीस तिहु लोक उजागर. जय पवन तनय संकट हरण, मंगल मूर्ति रूप, राम लखन सीता सहित, हृदय बसहु सुरभूप. ರಣಭೂಮಿಯಲ್ಲಿ ಶ್ರೀರಾಮ ಹಾಗೂ ಲಂಕಾಧಿಪತಿ ರಾವಣ ಎದುರಾಗುವರು. ನಡೆಯುತ್ತದೆ ಭೀಕರ ಯುದ್ಧ. ಶ್ರೀರಾಮ ಬಿಟ್ಟ ಬಾಣ ಲಂಕಾಧಿಪತಿ ರಾವಣನ ಎದೆಯನ್ನು ಸೀಳಿ ಹೋಗುತ್ತದೆ. ಕೆಳಗೆ ಬೀಳುತ್ತಾನೆ ರಾವಣ. ಪ್ರಾಣ ಬಿಡುವಾಗ ಲಂಕಾಧಿಪತಿ ರಾವಣನ ಬಾಯಲ್ಲಿ ಬಂದ ಕೊನೆಯ ಪದ ಜೈ ಶ್ರೀರಾಮ್. रामचंद्र भगवान की. ನಿಮ್ಮ ಅವಧಿ ಮುಗಿದಿದೆ. ಧನ್ಯವಾದಗಳು. ಧನ್ಯವಾದಗಳು ತಂಡಕ್ಕೆ. ಆದಷ್ಟು ಬೇಗ ಸೆಟ್ಟಿಂಗ್ಗಳನ್ನೆಲ್ಲ ತೆಗೆದು ಅವಕಾಶ ಮಾಡಿಕೊಡಿ. ಸ್ಪರ್ಧಾಳುಗಳು ವೇದಿಕೆಯ ಎಡಭಾಗದಿಂದ ಇಳಿದು ಸ್ವಾಮೀಜಿಗಳಿಂದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಬೇಕು. ಮುಂದಿನ ವಿಭಾಗ ಹುಲಿವೇಷ. ತೀರ್ಪುಗಾರರ ಗಮನಕ್ಕೆ, ಹುಲಿವೇಷ ವಿಭಾಗದಲ್ಲಿ ಕ್ರಮ ಸಂಖ್ಯೆ 3 ಇದು ಸ್ಪರ್ಧೆ. ತೀರ್ಪುಗಾರರ ಗಮನಕ್ಕೆ, ಇದೀಗ ಈ ವೇದಿಕೆಯಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ಕ್ರಮ ಸಂಖ್ಯೆ 3 ಹುಲಿವೇಷದ ವಿಭಾಗದಲ್ಲಿ.
ಹುಲಿವೇಷಧಾರಿಗಳು ಬನ್ನಿ, ವೇದಿಕೆ ಬನ್ನಿ, ಎಲ್ಲರೂ ಬನ್ನಿ, ಆದಷ್ಟು ಬೇಗ ಬನ್ನಿ. ಬ್ಯಾಂಡ್ ಸೆಟ್ ತಾಸೆಯವರಿಗೆ ಗಮನಕ್ಕೆ, ಬ್ಯಾಂಡ್ ಸೆಟ್ಟು ಹಾಗೂ ತಾಸೆಯವರ ಗಮನಕ್ಕೆ. ಮೊದಲು 3 ನಿಮಿಷ ವಾದ್ಯ ಹಾಗೂ ಬ್ಯಾಂಡ್, ಮತ್ತೆ 3 ನಿಮಿಷ ತಾಸೆ, ಮತ್ತೆ 2 ನಿಮಿಷ ವಾದ್ಯ ತಾಸೆ ಎರಡರಲ್ಲಿಯೂ. ಎಲ್ಲ ವೇಷಧಾರಿಗಳು ಆದಷ್ಟು ಬೇಗ ಬನ್ನಿ, ಹುಲಿ ವೇಷಧಾರಿಗಳು. ರೆಡಿಯಾ? 8 ನಿಮಿಷ ಕಾಲಾವಧಿ, 3 ನಿಮಿಷ ಬ್ಯಾಂಡ್, 3 ನಿಮಿಷ ತಾಸೆ, ಕೊನೆಯಲ್ಲಿ ಬ್ಯಾಂಡ್ ಹಾಗೂ ತಾಸೆಯಲ್ಲಿ 2 ನಿಮಿಷಗಳು. ವಾದ್ಯದವರು ರೆಡಿ, ವಾದ್ಯ ಬ್ಯಾಂಡ್ ರೆಡಿ. ರೆಡಿ? ವಾದ್ಯ ನಿಮ್ಮ ಸಮಯ ಶುರು.
ಧನ್ಯವಾದಗಳು. ಕಲಾವಿದರು ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಬೇಕು. ಮುಂದಿನ ಕಾರ್ಯಕ್ರಮ ತೀರ್ಪುಗಾರರ ಗಮನಕ್ಕೆ. ಇಬ್ಬರು ಪುಟಾಣಿಗಳಿಂದ ಹುಲಿವೇಷದ ಪ್ರದರ್ಶನ ಸ್ಪರ್ಧೆ ಅಲ್ಲ. ಅದ್ವಿತ್ ಮತ್ತು ಆರ್ಯ. ಐದು ನಿಮಿಷವ ಧನ್ಯವಾದಗಳು. ಮುಂದಿನ ಸ್ಪರ್ಧೆ ವಿಭಾಗ ಪೌರಾಣಿಕ ನೃತ್ಯ. ತೀರ್ಪುಗಾರರ ಗಮನಕ್ಕೆ. ಪೌರಾಣಿಕ ನೃತ್ಯ ಸ್ಪರ್ಧೆ ವಿಭಾಗ ಕ್ರಮ ಸಂಖ್ಯೆ 1. ಪೌರಾಣಿಕ ನೃತ್ಯ ಸ್ಪರ್ಧೆ ವಿಭಾಗ ಕ್ರಮ ಸಂಖ್ಯೆ 1. ವೇದಿಕೆಯಲ್ಲಿ ರೆಡಿಯಾದ ಕೂಡಲೇ ಹೇಳಬೇಕು, ಸನ್ನೆಯ ಮೂಲಕ ತಿಳಿಸಬೇಕು. ಪೌರಾಣಿಕ ಇದಕ್ಕೆ 6 ನಿಮಿಷದ ಕಾಲಾವಧಿ. ರೆಡಿಯಾ? ರೆಡಿ? ರೆಡಿ ಅಲ್ಲ? ರೆಡಿ? श्रीकृष्ण संदर्शनम् श्रीकृष्ण संदर्शनम् श्रीकृष्ण संदर्शनम् ಎಲೇ ಕಂಸನೇ, ದೇವಕಿ ವಸುದೇವರಲ್ಲಿ ಜನಿಸುವ 8ನೇ ಶಿಶುವಿನಿಂದ ನಿನಗೆ ಮರಣ ನಿಶ್ಚಿತ ನಿಶ್ಚಿತ ನಿಶ್ಚಿತ. ಆನಂದನಿ ಗರ್ಭವಾಂತುದರೋಹಿಣಿ ಜಠರವನ್ನು 6ರಡನೆಯವನಾಗಿ ಹರಿಯವತರಿಸಿದನು. ಹೇ ವಸುದೇವ, ನನ್ನನ್ನು ಇಲ್ಲಿಂದ ನಂದಗೋಕುಲಕ್ಕೆ ಕೊಂಡೊಯ್ದು ಅಲ್ಲಿ ನಂದಗೋಪನ ಗೋಕುಲದಲ್ಲಿರಿಸಿ ಅಲ್ಲಿ ಜನಿಸಿರುವ ಶಿಶುವನ್ನು ಬರುವಾಗ ಕರೆತು ನಿನಗೆ ಮಾರ್ಗದಲ್ಲಿ ಯಾವ ಅಡೆತಡೆಗಳೂ ಬರುವುದಿಲ್ಲ. ಬಂದಲ್ಲಿ ನನ್ನನ್ನು ಸ್ಮರಿಸು. ಅವರಿಗೆ ನಮಿಸಿದರು ದಂಪತಿ
ಶಿಶು ನಟನೆ ಗೈದನು ಹರಿಯಾಜ್ಞೆಯ ನಾತು ನಡೆದ ನಾನಕ ದುಂದುಭಿ ನಡೆದ ನಾನಕ ದುಂದುಭಿ ತಗತರಿ ತಗತಜ್ಜಂ ತಗತರಿ ತಗತಣ್ಣಂ ತಗತರಿ ತಗತರ್ರುಂ ತಗತರಿ ತಗತಜಂ ತಗತರಿ ತಗತಣಂ ತಗತರಿ ತಗತರುಂ ತಗತರಿ ತಜ್ಜಂ ತಗತರಿ ತಣ್ಣಂ ತಗತರಿ ತರ್ಜಂ ತಗತರಿ ತಜಂ ತಗತರಿ ತಜಂ ತಗತರಿ ತರುಂ ತದಿಂಗಿಡದು ததிங்கிடதும் ததிங்கிடதும் வேண்டிடும் நாகம் மாண்டிடும் வேளையை வேண்டி வருந்தி அழைத்ததை உணர்ந்து ஆணவம் அடிந்தான் அடிமலர் பணிந்தான் வேண்டினான் வேண்டினான் வேண்டிட தாம் தரிதாம் தாம் தனதாம் தாம் ஜொடுதாம் தாம் திவிதாம் தாம் தரித்தாம் தாம் தனத்தாம் தாம் ஜொடுத்தாம் தாம் திவித்தாம் தத்தித்தாம் தரித்தாம் தரித்தாம் தகதித்தாம் தனத்தாம் தனத்தாம் கண்ணன்தாள் நிறுத்தம் நிறுத்தம் கதிவேதம் பொருத்தம் பொருத்தம் தத்தித்தும் கிடத்தும் கிடத்தும் தகதித்தும் கிடத்தும் கிடத்தின் முகில் வண்ணன் கருநீல வண்ணன் காளிங்கன் சிரத்தை மிதித்து களித்தாடினர் மிதித்து களித்தாடினர் ದೇವರಾಜನು ಗರುವ ಭಾವದಿ ಬಲುನೊಂದು ಗ್ರಾವೋಪಮೋಗ್ರ ವೃಷ್ಟಿಯ ಸುರಿದ ಗ್ರಾವೋಪಮೋಗ್ರ ವೃಷ್ಟಿಯ ಸುರಿದ ಗೋವರ್ಧನ ಗಿರಿಧಾರಿ ಗೋವರ್ಧನ ಗಿರಿಧಾರಿ ಗೋವಿಂದ ಗೋವಿಂದ ಹರಿ ಹರಿ ಗೋಪಾಲ ಹರಿ ಹರಿ 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 ಗೋವಿಂದ ಹರಿ ಹರಿ ಗೋವಿಂದ ಹರಿ ಹರಿ ಗೋಪಾಲ ಹರಿ ಹರಿ ಗೋವಿಂದ ಹರಿ ಹರಿ ಗೋಪಾಲ ಹರಿ ಹರಿ ಗೋವಿಂದ ಹರಿ ಹರಿ ಧನ್ಯವಾದಗಳು. ಮುಂದಿನ ವಿಭಾಗ ಕಲಾವಿದರು ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಎಡಭಾಗದಿಂದ ಕೆಳಗಿಳಿದು ಸ್ವಾಮೀಜಿಗಳಿಂದ ಫಲಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ವಿಭಾಗ ಹುಲಿವೇಷ. ತೀರ್ಪುಗಾರರ ಗಮನಕ್ಕೆ ಸ್ಪರ್ಧೆ ಇದು. ಕ್ರಮ ಸಂಖ್ಯೆ 5.
ಸ್ಪರ್ಧಾ ವಿಭಾಗ ಹುಲಿವೇಷ ಕ್ರಮ ಸಂಖ್ಯೆ 5. ವಾದ್ಯದವರು ವೇದಿಕೆ ಬನ್ನಿ, ಆದಷ್ಟು ಬೇಗ ಬನ್ನಿ. ಬ್ಯಾಂಡ್ ಸೆಟ್ಟು ಹಾಗೂ ಹಲೋ ಹಲೋ ಮೈಕ್ ಹಲೋ ವಾಲ್ಯೂಮ್ ಹಲೋ 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 ಚೆಕ್ ಹಲೋ 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 ಚೆಕ್. ವಾದ್ಯದವರ ಗಮನಕ್ಕೆ, ಬ್ಯಾಂಡ್ ಸೆಟ್ 3 ನಿಮಿಷ ಹಾಗೂ ತಾಸೆ 3 ನಿಮಿಷ, ಕೊನೆಯಲ್ಲಿ ಬ್ಯಾಂಡ್ ಹಾಗೂ ತಾಸೆ 2 ನಿಮಿಷ. ನಾವಿಲ್ಲಿ ಗಂಟೆ ಹೊಡಿತೇವೆ. ಕೇಳಿಸಿತಾ ವಾದ್ಯದವರಿಗೆ? ಕೇಳಿಸಿತಾ? ವಾದ್ಯ 3 ನಿಮಿಷ, ತಾಸೆ 3 ನಿಮಿಷ, ತದನಂತರ ವಾದ್ಯ ಹಾಗೂ ತಾಸೆ ಒಟ್ಟಿಗೆ 2 ನಿಮಿಷ. ನಾವಿಲ್ಲಿ ಗಂಟೆ ಕೊಡ್ತೇವೆ, ಆಯಿತಾ? 3 ನಿಮಿಷ ಆದ ಕೂಡಲೇ 1 ಗಂಟೆ ಕೊಡ್ತೇವೆ. ರೆಡಿಯಾ? ಹುಲಿವೇಷಧಾರಿಗಳು ರೆಡಿ? ಆಯ್ತು ಆಯ್ತು, ರೆಡಿ ಅಲ್ಲ? ಎಸ್.
ಅವಧಿ ಮುಗಿದಿದೆ. ಸುರೇಂದರ್, ಅವಧಿ ಮುಗಿದ. ಮುಗೇನ್. ಧನ್ಯವಾದಗಳು. ಜೋರಾದ ಕೈ ಚಪ್ಪಾಳೆ ನಮ್ಮ ಈ ಕಲಾವಿದರಿಗೆ. ಕಲಾವಿದರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದ್ದೇನೆ. ಮುಂದಿನ ವಿಭಾಗದಲ್ಲಿ ಕ್ರಮ ಸಂಖ್ಯೆ 2 ಜನಪದ ವಿಭಾಗ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 2 ಜನಪದ ವಿಭಾಗ. ರೆಡಿಯಲ್ಲಿ ವೇದಿಕೆಯಲ್ಲಿ ತಯಾರಾಗಿದ್ದೀರಾ? ವೇದಿಕೆಯಲ್ಲಿ ತಯಾರಾದ್ರೆ ಹೇಳಬೇಕು ಸನ್ನೆ ಮೂಲಕ. ರೆಡಿ? ಎಸ್. ನಿಮ್ಮ ಸಮಯ ಶುರುವಾಗಿದೆ. ಪೆನ್ ಡ್ರೈವ್ ಹಾಕೋರು ಎಲ್ಲಿದ್ದಾರೆ ನಿಮ್ಮವರು? ಕಲಾವಿದರಲ್ಲಿ ಒಂದು ವಿನಂತಿ ಇದೆ, ಸಮಯದ ಅಭಾವವಿದೆ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಚಿಕ್ಕವಳೆ ನೋಡು ಬಾರೆ, ಕೆಳಮೈದ ನೋಡು ಬಾರೆ, ಕಂದನ ನಲಿದು ನೋಡು ಬಾರೆ, ಕುಣಿದು ನೋಡು ಬಾರೆ. ಏಳು ಮನೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಾಗು ಮನೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು.
ಹೂವೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿಜಾವೋ ನವಿಲು ನುಲಿಜಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬಾರಿ ಮಾದಿಗೆಲ್ಲ ಜಗಲ್ಲ ಹಂಗೆ ಕುಣ್ಣೀರು ಹಿಂಗೆ ಕುಣ್ಣೀರು ನಮ್ಮುತ್ತು ಮಾರಯ್ಯ ಮುಂದೆ ಬತ್ತಿ ಕುಣ್ಣೀರು ಎದ್ದು ಕುಣ್ಣೀರು ಬಿದ್ದು ಕುಣ್ಣೀರು ನಮ್ಮುತ್ತು ಮಾರಯ್ಯ ಮುಂದೆ ಬತ್ತಿ ಕುಣ್ಣೀರು ಸಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಳೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚನ್ನ ಚಪೋರ ಚಲ ಕಟರ ಚನ್ನ ಮೈಕರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾರಯ್ಯ ಮುಂದೆ ಬತ್ತಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾರಯ್ಯ ಮುಂದೆ ಬತ್ತಿ ಕುಣೀರು ಹಂಗೆ ಕುಣೀರು ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಬಹು ನಿರೀಕ್ಷಿತ ಮಹಿಳಾ ತಂಡ ಕ್ರಮ ಸಂಖ್ಯೆ 6 ಸ್ಪರ್ಧೆ ಇದು ಹುಲಿವೇಷ ಸ್ಪರ್ಧಾ ವಿಭಾಗದಲ್ಲಿ
ಕ್ರಮ ಸಂಖ್ಯೆ 6 ಬಹು ನಿರೀಕ್ಷಿತ ಮಹಿಳೆಯರ ತಂಡ. ತೀರ್ಪುಗಾರರ ಗಮನಕ್ಕೆ, ಇದು ಸ್ಪರ್ಧೆ. ವಾದ್ಯದವರು 3 ನಿಮಿಷ, ತಾಸೆಯವರು 3 ನಿಮಿಷ. ಕಡೆಯಲ್ಲಿ ವಾದ್ಯ ಹಾಗೂ ತಾಸೆ ಒಟ್ಟಿಗೆ. ರೆಡಿ ಇದ್ದೀರಾ? ವೇದಿಕೆಯಲ್ಲಿ ಇರುವಂಥ ವಾದ್ಯದವರು ಸ್ವಲ್ಪ ಗಮನ ಕೊಡಿ. ವಾದ್ಯದವರಿಗೆ 3 ನಿಮಿಷ, ತದನಂತರ ತಾಸೆಯವರಿಗೆ 3 ನಿಮಿಷ, ಕೊನೆಯಲ್ಲಿ 2 ನಿಮಿಷ ವಾದ್ಯ ತಾಸೆ ಒಟ್ಟಿಗೆ. ರೆಡಿ ಅಲ್ಲ? ಒಟ್ಟು 8 ನಿಮಿಷ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಸ್ವಲ್ಪ ಕಾಲ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಗಳು ಆಗಮಿಸ್ತಾರೆ. ಆನಂತರ ಈ ಪ್ರದರ್ಶನ ಕಾಣ್ತದೆ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 6 ಹುಲಿವೇಷ ಸ್ಪರ್ಧೆ ವಿಭಾಗ. ಎಲ್ಲ ಹುಲಿವೇಷಧಾರಿಗಳು ರೆಡಿಯಾ? ನಿಮ್ಮ ಸಮಯ ಈಗ ಶುರುವಾಗ್ತದೆ. ಮೊದಲಿಗೆ ವಾದ್ಯದಲ್ಲಿ 3 ನಿಮಿಷ.
ನಿಮ್ಮ ಅವಧಿ ಮುಕ್ತಾಯ. ಧನ್ಯವಾದಗಳು. ಮತ್ತೆ ಇದೇ ವೇದಿಕೆಯಲ್ಲಿ 11 ಮಹಿಳಾ ವೇಷಧಾರಿಗಳಿಂದ ಪ್ರದರ್ಶನ ನಡೆಯಲಿದೆ. ಇದೇ ತಂಡದ ಉಳಿದ 11 ವೇಷಧಾರಿಗಳಿಂದ ಪ್ರದರ್ಶನ ನಡೆಯಲಿಕ್ಕಿದೆ. ತೀರ್ಪುಗಾರರ ಗಮನಕ್ಕೆ ಇದು ಸ್ಪರ್ಧೆ ಅಲ್ಲ, ಬರೇ ಪ್ರದರ್ಶನ ಅಷ್ಟೇ. ಅವರಿಗೆ ಅವಕಾಶ 5 ನಿಮಿಷ. 5 ನಿಮಿಷ. ಎಲ್ಲ ರೆಡಿಯಾ? ರೆಡಿ ಡನ್? ಧನ್ಯವಾದಗಳು. ಜೋರಾದ ಚಪ್ಪಾಳೆ ಈ ಮಹಿಳಾ ತಂಡಕ್ಕೆ. ಗಂಡು ಕಲೆ ಅನಿಸಿಕೊಂಡಿರುವಂಥ ಯಕ್ಷಗಾನ ಕ್ಷೇತ್ರ ಮಾತ್ರ ಅಲ್ಲ, ಹುಲಿ ವೇಷದಲ್ಲೂ ತನ್ನ ಛಾಪನ್ನು ಮಹಿಳೆಯರು ತೋರಿಸಿಕೊಳ್ಳಬಹುದು ಅಂತ ತೋರಿಸಿಕೊಟ್ಟಂತಹ ತಂಡ. ಮತ್ತೊಮ್ಮೆ ಧನ್ಯವಾದಗಳು. ದಯವಿಟ್ಟು ಕಲಾವಿದರು ವೇದಿಕೆ ಎಡಭಾಗದಿಂದ ಕೆಳಗೆ ಬರಬೇಕು. ಸ್ವಾಮೀಜಿಗಳಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಜನಪದ ಸ್ಪರ್ಧಾ ವಿಭಾಗದಲ್ಲಿ ಕ್ರಮ ಸಂಖ್ಯೆ 5 ತೀರ್ಪುಗಾರರ ಗಮನಕ್ಕೆ. ಜನಪದ ಸ್ಪರ್ಧಾ ವಿಭಾಗದಲ್ಲಿ ಕ್ರಮ ಸಂಖ್ಯೆ 5 ಇದು ಸ್ಪರ್ಧೆ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 5. ಒಂದು ಚಿನ್ನದ ಸರ ಕಳೆದು ಹೋಗಿರ್ತದೆ. ಸಿಕ್ಕಿದವರು ದಯವಿಟ್ಟು ಕೌಂಟರಲ್ಲಿ ಬಂದು ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂದು ಚಿನ್ನದ ಸರ ಕಳೆದುಕೊಂಡಿರ್ತಾರೆ. ಸಿಕ್ಕಿದವರು ದಯವಿಟ್ಟು ಕೌಂಟರ್ನ ಬಳಿ ಅದನ್ನು ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ತೀರ್ಪುಗಾರರ ಗಮನಕ್ಕೆ ಜನಪದ ನೃತ್ಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 5. ರೆಡಿ? ಅವರಲ್ಲಿ ಪೆನ್ ಡ್ರೈವ್ ಆಗಿದಂತೆ. ಪೆನ್ ಡ್ರೈವ್ನವರಲ್ಲಿ ರೆಡಿ ಇದ್ದಾರಾ? ನಮಗೆ ಇಲ್ಲಿ ಸನ್ನೆ ಮೂಲಕ ಹೇಳಬೇಕು. ಪೆನ್ ಡ್ರೈವ್ ರೆಡಿ ಉಂಟಾಗಲ್ಲ. ಮುದದಿನಂಬಿದೇನೋ ಹಯವದನನೇ ಮುದದಿನಂಬಿದೇನೋ ಹಯವದನನೇ ಮುದದಿನಂಬಿದೇನೋ ಹಯವದನನೇ ಭಕ್ತರನ್ನು ಭವ ಸಮುದ್ರದಿಂದ ನೂಗೋ ಇತ್ತ ಒಂದು ತಿಳಿಯದ ಹಾಗೆ ಹೀಗೆ ಇರುವರೋ ಭಕ್ತರನ್ನು ಭವ ಸಮುದ್ರದಿಂದ ನೂಗೋ ಇತ್ತ ಒಂದು ತಿಳಿಯದ ಹಾಗೆ ಹೀಗೆ ಇರುವರೋ ಮುದದಿ ನಂಬಿದೇನೋ ಹಯವದನನೇ ಮುದದಿ ನಂಬಿದೇನೋ ಹಯವದನನೇ ಮಾಯ ಪಾಶ ದೋಷಕ್ಕೆ ಕೊಟ್ಟ ಮಾಯಕಾರನೇ ಸೋಯಜಾಕ್ಷನಾನಿದಕ್ಕೆ ಉಪಾಯ ಕಾಣೆನೋ ಮಾಯ ಪಾಶ ದೋಷಕ್ಕೆ ಕೊಟ್ಟ ಮಾಯಕಾರನೇ ಸೋಯಜಾಕ್ಷನಾನಿದಕ್ಕೆ ಉಪಾಯ ಕಾಣೆನೋ ಮುದದಿ ನಂಬಿದೇನೋ ಹಯವದನನೇ ಮುದದಿ ನಂಬಿದೇನೋ ಹಯವದನನೇ ಸತ್ಯಸಂಧನೆಂಬ ಬಿರುದು ಎತ್ತ ಹೋಯಿತೋ ಹಸ್ತಿವರದನೆಂಬ ಕೀರ್ತಿ ಸುತ್ತ ಮೆರೆಸಿತೋ ಸತ್ಯಸಂಧನೆಂಬ ಬಿರುದು ಎತ್ತ ಹೋಯಿತೋ ಹಸ್ತಿವರದನೆಂಬ ಕೀರ್ತಿ ಸುತ್ತ ಮೆರೆಸಿತೋ ಮುದದಿ ನಂಬಿದೇನೋ ಹಯವದನನೇ ಮುದದಿ ನಂಬಿದೇನೋ ಹಯವದನನೇ ಗೂಢತನದಿ ಗುಡಿಯ ಮಾಡದಲ್ಲಿ ಇರುವರೇ ನಾಡ ಜನರು ನಿನ್ನ ಆಡಿಕೊಳ್ಳದೆ ಬಿಡುವರೇ ಗೂಢತನದಿ ಗುಡಿಯ ಮಾಡದಲ್ಲಿ ಇರುವರೇ ನಾಡ ಜನರು ನಿನ್ನ ಆಡಿಕೊಳ್ಳದೆ ಬಿಡುವರೇ ಮುದದಿ ನಂಬಿದೇನೋ ಹಯವದನನೇ ಮುದದಿ ನಂಬಿದೇನೋ ಹಯವದನನೇ ಸಿರಿ ಹಯವದನ ಎನ್ನ ಗುರು ಶಿರೋಮಣಿ ಕರೆಯೊಳರಸಿದೆನೋ ನಿನಗೆ ಸರಿಯು ನ ಕಾಣೆ ಸಿರಿ ಹಯವದನ ಎನ್ನ ಗುರು ಶಿರೋಮಣಿ ಕರೆಯೊಳರಸಿದೆನೋ ನಿನಗೆ ಸರಿಯು ನ ಕಾಣೆ ಮುದದಿ ನಂಬಿದೇನೋ ಹಯವದನನೇ ಮುದದಿ ನಂಬಿದೇನೋ ಹಯವದನನೇ ಮುದದಿ ನಂಬಿದೇನೋ ಹಯವದನನೇ ಮುದದಿ ನಂಬಿದೇನೋ ಹಯವದನನೇ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಗಿಡಿಕ್ಕ 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 यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां
धर्म संस्थापनार्थाय संभवामि युगे युगे। ಧನ್ಯವಾದಗಳು. ಮುಂದಿನ ಪ್ರದರ್ಶನಕ್ಕಾಗಿ ವೀರ ಸಾವರ್ಕರ್ ಮಲ್ಲಕಂಬ ತಂಡ ಹುಬ್ಬಳ್ಳಿ. ತೀರ್ಪುಗಾರರ ಗಮನಕ್ಕೆ, ಇದು ಪ್ರದರ್ಶನ ಮಾತ್ರ. ಈ ತಂಡಕ್ಕೆ ನೀಡಲಾದ ಸಮಯ 8 ನಿಮಿಷ. ಇವರಿಗೆಷ್ಟು? 8 ನಿಮಿಷವಾ? 8 ನಿಮಿಷ. ವೀರ ಸಾವರ್ಕರ್ ಮಲ್ಲಕಂಬ ತಂಡ ಹುಬ್ಬಳ್ಳಿ. Do you enjoy bringing families together or relaxing with friends to create long-lasting memories? Imagine doing that in your very own custom-designed pool, an oasis where every gathering becomes a moment worth sharing. At Salone Pools and Water Solutions, we specialize in creating these unforgettable experiences. From construction to maintenance and renovations, we deliver high-quality pools and premium accessories that turn your backyard into the perfect backdrop for cherished moments. Let us help you build a space that's not just about swimming, but about bonding, celebrating, and making memories that last a lifetime. प्रसन्नाञ्जनेयं श्रीरामदूतं महाकायवीरं प्रणयविनडेयलि असुरर ಎದುರಿಸು ಗಗನ ವಿಚರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗ
ಓ ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ ಜೈ ಶಿವರೂಪನೆ ಬಜರಂಗಿ ಜೈ ಜೈ ಭವತಾರಕ ಬಜರಂಗಿ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ನೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ ಜಯ 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 ಬಜರಂಗಿ 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 ಜಯ 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 ಬಜರಂಗಿ 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 ಜಯ 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 ಬಜರಂಗಿ ಬಜರಂಗಿ ಜಯ 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 ಬಜರಂಗಿ ಓ ಅಣು ಅಣುವು ನಿನ್ನ ಓಂಕಾರ ಪವನ ಸುತ ನೋಡು ಬಾ ಜೈ ಜಗಪಾಲಕ ಬಜರಂಗಿ ಜೈ ಜೈ ಭಕ್ತಗ್ರೇಸರ ಬಜರಂಗಿ ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡು ಬಾ ರಘುರಾಮನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ ಜನುಮಾತರ ಕೆಡುಕು ಎನ್ನುವ ಲಂಕಾ ದಹನ ಮಾಡೋ ಗುರುವೇ ಕೋರೋ ಕರುಣ ಸುರವಾನರ ಕೊಡುಬಾಬರ ಪರಶೌರ್ಯ ನಾಶಕೆ ಸರ ಜಯ 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 ಬಜರಂಗಿ ಪೀಠೆ ಹನುಮಲ ಲಾಠಿ ಜಯ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜಯ 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 ಬಜರಂಗಿ ಪುತ್ರ ಮಹಾಬಲದಾಯಿ ಜಯ 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 ಬಜರಂಗಿ ನನಗೆ ಪ್ರಭು ಸದಾ ಸಹಾಯಿ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಹಲೋ ಜೋರಾದ ಕೈಚಪ್ಪಾಳೆ. ವೀರ ಸಾವರ್ಕರ್ ಮಲ್ಲಕಂಬ ತಂಡ ಹುಬ್ಬಳ್ಳಿ ಇವರಿಗೆ ಧನ್ಯವಾದಗಳು. ತಂಡಕ್ಕೆ ದಯವಿಟ್ಟು ಕಲಾವಿದರು ವೇದಿಕೆಯ ಎಡಭಾಗದಿಂದ ಬಂದು ಪರಮ ಪೂಜ್ಯ ಸ್ವಾಮೀಜಿಗಳಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ಸ್ಪರ್ಧೆ ಹುಲಿವೇಷ ವಿಭಾಗದಲ್ಲಿ ಕ್ರಮ ಸಂಖ್ಯೆ 13 ಹುಲಿವೇಷ ಸ್ಪರ್ಧಾ ವಿಭಾಗ ಕ್ರಮ ಸಂಖ್ಯೆ 13. ಬ್ಯಾಂಡ್ ಸೆಟ್ನವರೆಲ್ಲ ವೇದಿಕೆ ಬರತಕ್ಕದ್ದು. ವಾದ್ಯ ಹಾಗೂ ತಾಥೆಯವರು ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಪಕ್ಕ ವಾದ್ಯದವರು ವೇದಿಕೆ ಮೇಲೆ ಬನ್ನಿ.
ಬನ್ನಿ, ವೇದಿಕೆ ಮೇಲೆ ಬನ್ನಿ. ವಾದ್ಯದವರು ಸ್ವಲ್ಪ ಗಮನ ಕೊಟ್ಟು ಕೇಳಿ. ಮೊದಲಿಗೆ ವಾದ್ಯ 3 ನಿಮಿಷ, ನಂತರ ತಾಸೆ 3 ನಿಮಿಷ, ನಂತರ 2 ನಿಮಿಷ ವಾದ್ಯ ಹಾಗೂ ತಾಸೆ. ಮೊದಲಿಗೆ ವಾದ್ಯದಿಂದ 3 ನಿಮಿಷ. ರೆಡಿ? ರೆಡಿ ಅಲ್ಲ? ಸರಿ. ವಾದ್ಯ ಶುರು ಮಾಡಿ.
ಮುಂದೆ ಇದೇ ತಂಡದ ಉಳಿದ ಕಲಾವಿದರಿಂದ ಪ್ರದರ್ಶನ ನಡೆಯಲಿಕ್ಕಿದೆ. ತೀರ್ಪುಗಾರರ ಗಮನಕ್ಕೆ ಇದು ಬರೀ ಪ್ರದರ್ಶನ ಅಷ್ಟೇ. 5 ನಿಮಿಷ ಕಾಲಾವಧಿ ಪ್ರದರ್ಶನಕ್ಕೆ. ಪ್ರದರ್ಶನ ಮಾಡುವವರು 5 ನಿಮಿಷ ಕೊಡ್ತದೆ. ಪ್ರದರ್ಶನದವರು ಮುಂದೆ ಬನ್ನಿ. ನಿಮ್ಮ ಸಮಯ ಈಗ. ಶುರು ಮಾಡಿ. ಧನ್ಯವಾದಗಳು ತಂಡಕ್ಕೆ. ಕಲಾವಿದರೆಲ್ಲ ವೇದಿಕೆಯ ಎಡಭಾಗದಿಂದ ಕೆಳಗಿಳಿದು ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯನ್ನು ಆದಷ್ಟು ಬೇಗ ತೆರವು ಮಾಡಬೇಕು. ಮುಂದಿನ ವಿಭಾಗ ಜನಪದ. ತೀರ್ಪುಗಾರರ ಗಮನಕ್ಕೆ ಜನಪದ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4. ಜನಪದ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4. ಒಂದು ಸಣ್ಣ ಬದಲಾವಣೆ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 3. ಕ್ರಮ ಸಂಖ್ಯೆ 3 ಜನಪದ ನೃತ್ಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 3. ಆರು ನಿಮಿಷಗಳ ಕಾಲ. ದಯವಿಟ್ಟು ಹುಲಿವೇಷಧಾರಿಗಳು ಪ್ರಸಾದವನ್ನು ಸ್ವೀಕರಿಸಿಕೆ ಬರುವಾಗ ದಯವಿಟ್ಟು ಕುಳಿತುಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ತೀರ್ಪುಗಾರರಿಗೆ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳುವಂಥ ಅದು ಕಾಣುವುದಿಲ್ಲ ಅಂತ ಹೇಳ್ತಾ ಇದೆ. ದಯವಿಟ್ಟು ನಮ್ಮೊಂದಿಗೆ ಹುಲಿವೇಷಧಾರಿಗಳು ಹಾಗೆ ಕುಳಿತುಕೊಂಡು ಬನ್ನಿ. ಹುಲಿವೇಷಧಾರಿಗಳು ಹಾಗೆ ಕುಳಿತುಕೊಂಡು ಬನ್ನಿ.
ನೀವು ರೆಡಿಯಾ ಡ್ಯಾನ್ಸಿನವರು? ಡ್ಯಾನ್ಸಿನವರು ರೆಡಿ? ಸರಿ, ನಿಮ್ಮ ಸಮಯ. ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಳು ಕಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ, ಕಾಲು ಕಾಲು ರಾಶಿ ಇವು ಎಂಥ ಚಂದ, ಆಳುವುದ ರಾಶಿ ಇವು ನೋಡಲಂದ. ಬಲ್ಲ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಲ್ಲ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಯ ಹೈಕ್ಳೆಲ್ಲ ಹೊಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲು ಗಲ್ಲು ಬೆಚ್ಚಗೆ ತಕ್ಕ ಕೈಯ ಹೆಜ್ಜೆಗೆ ಮುತ್ತಿನ ಕೋಲುಗಳ ಹೊಯ್ಯುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ
ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ಧನ್ಯವಾದಗಳು ತಂಡಕ್ಕೆ. ಅವಧಿ ಮುಗಿಯಿತು. ದಯವಿಟ್ಟು ವೇದಿಕೆಯನ್ನು ತೆರವು ಮಾಡಬೇಕು ಅಂತ ಕಲಾವಿದರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಜನಪದ ಸ್ಪರ್ಧೆಯ ಕೊನೆಯ ಸ್ಪರ್ಧೆ. ಜನಪದ ಸ್ಪರ್ಧೆ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ತೀರ್ಪುಗಾರರ ಗಮನಕ್ಕೆ. ಜನಪದ ಸ್ಪರ್ಧೆ ವಿಭಾಗದ ಕೊನೆಯ ಕ್ರಮ ಸಂಖ್ಯೆ 4 ಕೊನೆಯ ತಂಡ. ಜನಪದ ವಿಭಾಗದ ಕೊನೆಯ ತಂಡ ಕ್ರಮ ಸಂಖ್ಯೆ 4. 6 ನಿಮಿಷದ ಕಾಲಾವಧಿ. ಆದಷ್ಟು ಬೇಗ ರೆಡಿಯಾಗಬೇಕು. ಆದಷ್ಟು ಬೇಗ ಬನ್ನಿ ವೇದಿಕೆಗೆ. ಆದಷ್ಟು ಬೇಗ ಪರಿಕರಗಳನ್ನು ಇಡಬೇಕು. ಸಮಯದ ವಿಳಂಬ ಮಾಡಬೇಡಿ. ಆಯ್ತಾ? ರೆಡಿಯಾ? ರೆಡಿ? ನಿಮ್ಮ ಸಮಯ ಶುರು. Play by USB Drive. ಚಿಕ್ಕವಳೆ ನೋಡು ಬಾರೆ ಚಿಕ್ಕವಳೆ ನೋಡು ಬಾರೆ ಕೆಳಮೈದ ನೋಡು ಬಾರೆ ಕಂದನ ನಲಿದು ನೋಡು ಬಾರೆ ಕುಣಿದು ನೋಡು ಬಾರೆ ಬುಗೆ 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 ಏಳು ಮರ ಮ್ಯಾಲೇರಿ ಅಂತ ನಮ್ಮಮ್ಮ ದೇವ ನಾಲ್ಕು ಮರ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪತ್ತಿ ಕುಣೀರು ಏಳು ಮರ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮರ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಸಿಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪತ್ತಿ ಕುಣೀರು
ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿಜಾವೋ ನವಿಲು ನುಲಿಜಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಎರಡು ಮಲೆ ಮ್ಯಾಲೇರಿ ಕುಂದಾರಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಕೆಲ್ಲ ದಿಕ್ಕಲ್ಲ ಹಂಗೆ ಕೊಂಡಿರು ಹಿಂಗೆ ಕೊಂಡಿರು ಮುದ್ದು ಮಾರಯ್ಯನಿಗೆ ಬತ್ತಿಕೊಂಡಿರು ಎದ್ದುಕೊಂಡಿರು ಬಿದ್ದುಕೊಂಡಿರು ಮುದ್ದು ಮಾರಯ್ಯನಿಗೆ ಬತ್ತಿಕೊಂಡಿರು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಡೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನದ ಚಂದ ಚಕೋರ ಚಲ ಟಗರ ಚಂದ ಮೈಗಾರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತಾನಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿ ಎಲ್ಲ ಚೆಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುದ್ದು ಮಾರಯ್ಯ ಮುಂದೆ ಬತ್ತಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುದ್ದು ಮಾರಯ್ಯ ಮುಂದೆ ಬತ್ತಿ ಕುಣೀರು ಆಯ್ತು, ನಿಮ್ಮ ಅವಧಿ ಮುಗಿಯಿತು. ಮಕ್ಕಳೇ ಆಯ್ತು, ಅವಧಿ ಮುಗಿಯಿತು. ಅವಧಿ ಮುಗಿತು, ಪದ್ಯ ನಿಲ್ಲಿಸಿ. ಧನ್ಯವಾದಗಳು ತಂಡಕ್ಕೆ. ಕಲಾವಿದರು ದಯವಿಟ್ಟು ವೇದಿಕೆಯ ಎಡಭಾಗದಿಂದ ಇಳಿದು ಬಂದು ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಲಾವಿದರು ವೇದಿಕೆಯನ್ನು ತೆರವು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮುಂದೆ ಹುಲಿವೇಷ ಸ್ಪರ್ಧಾ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1 ತೀರ್ಪುಗಾರರ ಗಮನಕ್ಕೆ. ಹುಲಿವೇಷ ಸ್ಪರ್ಧಾ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1.
ವಾದ್ಯದವರು 3 ನಿಮಿಷ ವಾದ್ಯ ಹಾಗೂ 3 ನಿಮಿಷ ತಾಸೆ ಹಾಗೂ 2 ನಿಮಿಷ ವಾದ್ಯ ಮತ್ತು ತಾಸೆ. ಮೊದಲಿಗೆ ವಾದ್ಯದಿಂದ ಶುರು 3 ನಿಮಿಷ. ರೆಡಿಯಾ? ನಿಮ್ಮ ಸಮಯ ಈಗ.
ಧನ್ಯವಾದಗಳು ತಂಡಕ್ಕೆ. ಕಲಾವಿದರು ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ಹುಲಿವೇಷ ಸ್ಪರ್ಧೆಯ ಕ್ರಮ ಸಂಖ್ಯೆ 14 ತೀರ್ಪುಗಾರರ ಗಮನಕ್ಕೆ. ಕ್ರಮ ಸಂಖ್ಯೆ 14 ಹುಲಿವೇಷ ಸ್ಪರ್ಧೆಯ ಮುಂದಿನ ಕ್ರಮ ಸಂಖ್ಯೆ 14 ತೀರ್ಪುಗಾರರ ಗಮನಕ್ಕೆ. ಕ್ರಮ ಸಂಖ್ಯೆ 14 ಹುಲಿವೇಷಧಾರಿಗಳು ಪ್ರಸಾದವನ್ನು ಸ್ವೀಕರಿಸುವಾಗ ದಯವಿಟ್ಟು ಕುಳಿತುಕೊಂಡು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ತೀರ್ಪುಗಾರರಿಗೆ ಮೇಲೆ ಪ್ರದರ್ಶನಗೊಳ್ಳುವಂಥ ಸ್ಪರ್ಧೆಯನ್ನು ವೀಕ್ಷಿಸಲು ಕಷ್ಟ ಆಗ್ತದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಎಲ್ಲರೂ ಗಮನ ಕೊಡಿ. 8 ನಿಮಿಷ ಕಾಲಾವಧಿ, 3 ನಿಮಿಷ ವಾದ್ಯ, 3 ನಿಮಿಷ ತಾಸೆ, ಕೊನೆಗೆ 2 ನಿಮಿಷ ತಾಸೆ ಹಾಗೂ ವಾದ್ಯ. 8 ನಿಮಿಷದ ಕಾಲಾವಧಿ ನಿಮಗಿದೆ. ರೆಡಿಯಾ? ಕ್ರಮ ಸಂಖ್ಯೆ 14 ರೆಡಿ ಅಲ್ಲ? ವಾದ್ಯದಿಂದ ಶುರು ಆಗ್ತದೆ ನಿಮ್ಮ ಸಮಯ.
ಧನ್ಯವಾದಗಳು ತಂಡಕ್ಕೆ. ಅವಧಿ ಮುಗಿದಿದೆ. ಧನ್ಯವಾದಗಳು. ಕಲಾವಿದರು ವೇದಿಕೆಯ ಎಡಭಾಗದಿಂದ ಇಳಿದು ಬಂದು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಹುಲಿವೇಷ ಸ್ಪರ್ಧೆಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 10. ಬಂಧುಗಳೇ, ನಮ್ಮ ಇಂದಿನ ಕಾರ್ಯಕ್ರಮ ಅತ್ಯಂತ ಶಿಸ್ತುಬದ್ಧವಾಗಿ ನೆರವೇರಲಿಕ್ಕೆ ಸಹಾಯ ನೀಡಿದ ಅನೇಕ ಮನಸ್ಸುಗಳು ನಮ್ಮ ಜೊತೆಗಿದ್ದಾವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಅರೆಸೇನಾ ಪಡೆಗಳಾದಂತಹ CRPF, BSF, CISF, ITBP, ಅಸ್ಸಾಂ ರಿಫಲ್, SSB ನಿವೃತ್ತ ಸೈನಿಕರು, ಈ ಎಲ್ಲ ಮನಸ್ಸುಗಳಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದೆ ಹುಲಿವೇಷ ಸ್ಪರ್ಧಾ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ಅಂತ ಹೇಳ್ತಾ ಇದ್ದಾರೆ. ಕ್ರಮ ಸಂಖ್ಯೆ 4. ವೇದಿಕೆಗೆ ಬನ್ನಿ ಹುಲಿವೇಷಧಾರಿಗಳು ಹಾಗೂ ವಾದ್ಯ ಬ್ಯಾಂಡ್ ಸೆಟ್. ವೇದಿಕೆಗೆ ಬ್ಯಾಂಡ್ ಸೆಟ್ ಇವರು ಬನ್ನಿ, ಮೊದಲು ಬನ್ನಿ. ತಾಸೆ ವಾದ್ಯದವರು ವೇದಿಕೆಗೆ ಬನ್ನಿ. ನಿಮಗೆ 8 ನಿಮಿಷದ ಕಾಲಾವಧಿ ಇದೆ. ಬ್ಯಾಂಡ್ ವಾದ್ಯದಿಂದ ಶುರು ಆಗಲಿ. 3 ನಿಮಿಷ ಬ್ಯಾಂಡ್ ಸೆಟ್ಟು ಹಾಗೂ 3 ನಿಮಿಷ ತಾಸೆ. ತೀರ್ಪುಗಾರರ ಗಮನಕ್ಕೆ ಈಗ ಪ್ರದರ್ಶನ ನೀಡುವಂತ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡದ ಕ್ರಮ ಸಂಖ್ಯೆ 4. ಆದಷ್ಟು ಬೇಗ ಬರಬೇಕು. ಹುಲಿವೇಷಧಾರಿಗಳು ಆದಷ್ಟು ಬೇಗ ವೇದಿಕೆ ಬರಬೇಕು. ರೆಡಿಯಾಗಿದ್ದೀರಾ? ಎಂಟು ನಿಮಿಷದ ಕಾಲಾವಧಿ. ಮೊದಲಿಗೆ ವಾದ್ಯ ಇದರಿಂದ ಶುರುವಾಗ್ತದೆ. ವಾದ್ಯ ಹಾಗೂ ಬ್ಯಾಂಡು ಉಂಡಾ? ಮೈಕ್ ಚೆಕ್ ಮಾಡ್ಪ್ಲೆ. ಹಲೋ ಓಕೆ, ಶುರು.
ನಿಮ್ಮ ಅವಧಿ ಧನ್ಯವಾದಗಳು. ಧನ್ಯವಾದಗಳು ತಂಡಕ್ಕೆ. ಕಲಾವಿದರು ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹುಲಿವೇಷ ಸ್ಪರ್ಧೆಯ ವಿಭಾಗದಲ್ಲಿ ಮುಂದಿನ ಕ್ರಮ ಸಂಖ್ಯೆ 10 ತೀರ್ಪುಗಾರರ ಗಮನಕ್ಕೆ. ಹುಲಿವೇಷ ಸ್ಪರ್ಧೆಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 10. ಎಂಟು ನಿಮಿಷದ ಕಾಲಾವಧಿ ಇದೆ. ಬ್ಯಾಂಡ್ ಸೆಟ್, ವಾದ್ಯ ಇವರಿಗೆ 3 ನಿಮಿಷ, ನಂತರದ 3 ನಿಮಿಷ ತಾಸೆ, ನಂತರದ 2 ನಿಮಿಷ ಬ್ಯಾಂಡ್ ಹಾಗೂ ತಾಸೆ. ರೆಡಿಯಾ? ವಾದ್ಯದೊಂದಿಗೆ ಶುರುವಾಗುತ್ತೆ. ನಿಮ್ಮ ಸಮಯ ಈಗ. ವಾದ್ಯ
ಅವಧಿ ಮುಗಿತು. ಧನ್ಯವಾದಗಳು. ಧನ್ಯವಾದಗಳು ತಂಡಕ್ಕೆ. ಕಲಾವಿದರು ವೇದಿಕೆಯ ಎಡಭಾಗದಿಂದ ಇಳಿದು ಬಂದು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಂಡದ ಎಲ್ಲ ಸದಸ್ಯರು ವೇದಿಕೆಯ ಎಡಬದಿಯಿಂದ ಎಂತ ಒಂದು ನಿಮಿಷ. ಜೋಕಲಾ ಧನ್ಯವಾದ. ತಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಲಾವಿದರು ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಿಕೊಂಡು ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ಪೌರಾಣಿಕ ವಿಭಾಗದ ಕೊನೆಯ ತಂಡ ಕ್ರಮ ಸಂಖ್ಯೆ 3. ಪೌರಾಣಿಕ ತೀರ್ಪುಗಾರರ ಗಮನಕ್ಕೆ ಪೌರಾಣಿಕ ವಿಭಾಗದ ಕೊನೆಯ ತಂಡ ಕ್ರಮ ಸಂಖ್ಯೆ 3. ಪ್ರದರ್ಶನ ಮಾಡಿದಂತಹ ಕಲಾವಿದರು ತೀರ್ಪುಗಾರರ ಹಿಂದಿನ ಬದಿಯಿಂದ ಬಂದು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
वसुधा बस 5 तत्व का पिंजरा है काया। न जायते म्रियते वा कदाचित् नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते हन्यमाने शरीरे। इस पिंजरे में हंस जगड़ा जो अजर अमर है आत्मा कहलाया। मृत्यु क्या है केवल है माया। उड़ गया रे हंसा अपने घर आया। तू मौत का गम क्यों करे, प्रारब्ध से तू क्यों करे, क्यों? ये आत्मा मेरी तेरी, ये जन्म और मृत्यु सभी, क्या सूर्य और क्या ये समय चक्र से ही सब चली। तेरे वश में बस तेरा काम है, बस कर्म पर अधिकार है। कर्म में ही तेरी शान है, कर्म तेरी पहचान है, बस कर्म। चल छोड़ मन की कमजोरियां, रिश्तों की मजबूरियां। जीवन संघर्ष से बचना ही क्या, जीवन संघर्ष से बचना ही क्या, जीवन संघर्ष से बचना ही क्या। जीवन कारण लड़ने आया, सूरज की तरह हर अंधियारा कर भस्म खुदी जलने आया। ಕಲಾವಿದರು ಪರಮ ಪೂಜ್ಯ ಸ್ವಾಮೀಜಿ ಅವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠ ಉಡುಪಿ ಶ್ರೀಕೃಷ್ಣ ಜಯಂತಿ ಹಾಗೂ ವಿಟ್ಲಪಿಂಡಿ ಸಂಭ್ರಮದ ಸ್ಪರ್ಧಾ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಿಗೊಂಡಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದವರು ಕೆ ಹರೀಶ್ ಕುಮಾರ್, ಪಾಂಡುರಂಗ ಎಸ್ ಪಡಂ ಉಡುಪಿ, ಸೋಮನಾಥ್ ಚಿಟ್ಪಾಡಿ, MS ಭಟ್ ಮತ್ತು NR ಬಲ್ಲಾಳ್. ಇವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಶ್ರೀ ಕೃಷ್ಣ ಮಠದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದಂಥ ಎಲ್ಲ ಸುಂದರ ಮನಸ್ಸುಗಳಿಗೆ ಭಕ್ತಿಯಿಂದಲೇ ನಮಸ್ಕರಿಸುತ್ತೇವೆ. ಪೊಡವಿಗೊಡೆಯ ನಿಮ್ಮೆಲ್ಲರನ್ನೂ ಹರಸಲಿ ಅನ್ನುವ ಪ್ರಾಂಜಲ ಪ್ರಾರ್ಥನೆಯೊಂದಿಗೆ
ಕಾರ್ಯಕ್ರಮಕ್ಕೆ ಮಂಗಲದ ಚುಕ್ಕೆಯನ್ನು ಇಡುತ್ತಿದ್ದೇವೆ. ಧನ್ಯವಾದಗಳು. ಇಂದಿನ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ನಾಳೆ ಸಂಜೆ ಇದೇ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಬಹುಮಾನ ವಿಜೇತರಿಗೆ ದೂರವಾಣಿ ಮೂಲಕ ತಿಳಿಸಲಾಗುವುದು. ಬಹುಮಾನ ವಿಜೇತರ ಪಟ್ಟಿಯನ್ನು ದೂರವಾಣಿಯ ಮೂಲಕ ತಿಳಿಸಲಾಗುತ್ತದೆ. ಬಹುಮಾನ ವಿತರಣಾ ಕಾರ್ಯಕ್ರಮ ನಾಳೆ ಇದೇ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಮತ್ತೊಮ್ಮೆ ಮಗದೊಮ್ಮೆ ಸಹಕರಿಸಿದ ಎಲ್ಲ ಸುಂದರ ಮನಸ್ಸುಗಳಿಗೆ ಪ್ರೀತಿಯಿಂದಲೇ ತಲೆಬಾಗ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.